ಮಾಡಿದೆ ರೆಕಾರ್ಡ್ ಹತ್ತು ನೆಟ್ ದೀತೇನೆ ತಿರುಗಿ ಕೊಡ್ತೆ ಹೌದಾ ನೆಟ್ ದೀತೇನೆ ರೆಕಾರ್ಡಿಂಗ್ ಒಂಜಿ ದೀತೆ क्या हो गया? क्या हो गया? कुछ नहीं हुआ। मोबाइल क्यों पूछ रहे? देख भी नहीं सकता। आपका बस नहीं है? YouTube देखना है। आपका बस नहीं है? मेरे में रिचार्ज नहीं है। क्या यार आप? अंजा तो बस पूरा कॉल कर अभी तेरा सेट कर दिया ना फाइनल टेस्ट ಒಂದೇ ಸ್ಟಾರ್ಟ್ ಮಾಡ್ದ ಅಯ್ಯೋ उल्टा ना इंजन है था ಇಂಜಿನ್ उल्टा ना उल्टा बार रेड बार ಅಡ್ಡ ಇಟ್ಲ उसको क्यों चला रहे हो उसको उधर दिखाओ जाके श्री गुरु गणाधिपति
ಧರೆಯೆಲ್ಲವೂ ನಿನ್ನೂತನ ತುಳಿರುತ್ತಿರೆ ಸಿರಿ ಎಂಬಳು ನಿನ್ನ ಚರಣವನುರಿಯಲು ಶರಣಾಗತ ರಕ್ಷಾಮಣಿನರ ಹರಿ ಗಗನ ಬೆಲವು ನಿನ್ನ ನಾಭಿ ಅನುಪಮ ಗುಣ ನಿಧಿಯ ನಂತ ಕೀರುತಿ ಮುನಿಗಣ ಸನ್ನುತ ಗಗಪತಿ ವಾಹನ ಗಣತರ ಗದುಗಿನ ವೀರ ನಾರಾಯಣ ಗಗನ ಬೆಲವು ನಿನ್ನ ನಾಭಿ ಗಗನ ಬೆಲವು ನಿನ್ನ ನಾಭಿ ಗಗನ ಬೆಲ್ಲವು ನಿನ್ನ ನಾಭಿ ವಿಘ್ನದ್ವಾಂತ ನಿವಾರಣೈಕ ತರಣೆ ವಿಘ್ನಾಟವಿ ಹವ್ಯವಾ ವಿಘ್ನವ್ಯಾಳ ಕುಲಾಭಿಮಾನ ಗರುಡೋ ವಿಘ್ನೇಬ ಪಂಚಾನನ ವಿಘ್ನೋ ತುಂಗ ಗಿರಿ ಪ್ರಭೇದನ ಪವಿ ವಿಘ್ನಾತಿ ಕುಂಭೋದ್ಭವ ವಿಘ್ನೋ ಗಾಬ್ರ ಕುಲ ಪ್ರಚಂಡ ಪವನೋ ವಿಘ್ನೇಶ್ವರ ಪಾಗಿಮಾ ವಿಘ್ನೇಶ್ವರ ಪಾಗಿಮಾ ಗಜಮುಖದವಗೆ ಗಣಪಗೆ ಚೆಲ್ವಾತ್ರಿ ಜಾಗ ಬಂದಿತನಿ ಗಾರತಿ ಎತ್ತೀರೇ ಆರತಿ ಎತ್ತೀರೇ ಗಜಮುಖದ ಬಗೆ ಗಣಪಗೆ ಕರದೊಳು ಪರಶು ಪಾಶಾಂಕುಶಧಾರಿಗೆ ಹರುಷದಿ ಭಕ್ತರ ಪೊರೆವಗೆ ಮುರಗಭೂಷಣನ ಕುಮಾರ ಗಜವದನನ ಚರಣ ಕಮಲಕಾರತಿ ಎತ್ತಿರೆ ಆರತಿ ಎತ್ತಿರೆ ಗಜಮುಖದ ಬಗೆ ಗಣಪಗೆ
ಸೇರೋ ಜನರೆಲ್ಲ ಗುಣಯುತನ ಘನಮೂರ್ತಿ ಮದಪುರ ಗಣನತನ ದೇವರ ದೇವ ಕೃಪಾಕರನ ದೇವರ ದೇವ ಕೃಪಾಕರನ ದೇವರ ದೇವ ಕೃಪಾಕರನ ಪಾವನ ಚರಿತ ಪುಣ್ಯೋದಯನ ಭಾವಜ ವಿಷಯಕ್ಕೆ ಸಿಲುಕದನ ಕೋವಿದಿ ಗಿರಿಜಯ ಬರಸುತನ ದಿನ ದಿನ್ನತೈ 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 ತುಂತನ ದಿನ್ನತೈ 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 ತತಕ ದಿನತೈ ತತೈ ದಿನತೈ ತತಕ ದಿನತೈ ತತೈ ದಿನತೈ ತೈ ದಿನತಾ ದಿನತೈ ದಿನತಾ ದಿನತೈ ತೈ 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 ತತ್ತ ಗಜಮುಖನ ನಿನ್ನ ಪಾದವ ನೆನೆವೆ ಗಜಮುಖನ ನಿನ್ನ ಪಾದವ ನೆನೆವೆ ನಿಜವಾಗಿ ಕರುಣಿಸುವರಗಳ ಪ್ರಭುವೇ ನಿಜವಾಗಿ ಕರುಣಿಸುವರಗಳ ಪ್ರಭುವೇ ಗಜಮುಖನ ನಿನ್ನ ಪಾದವ ನೆನೆವೆ ನಿಜವಾಗಿ ಕರುಣಿಸುವರಗಳ ಪ್ರಭುವೇ ದೇವಾ ಶ್ಯಾಮಲ ವರ್ಣ ವಿಳಂಬಿತ ಸೂತ್ರ ಶ್ಯಾಮಲ ವರ್ಣ ವಿಳಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ಶ್ಯಾಮಲ ವರ್ಣ ವಿಳಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ಗಜಮುಖನ ನಿನ್ನ ಪಾದವ ನೆನೆವೆ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ತೊಂತನ ದಿನ್ನತೈ 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 ದಿಂದನ ದಿನ್ನತೈ 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 ತತಕ ದಿನತೈ ತತೈ ದಿನತೈ ತತಕ ದಿನತೈ ತತೈ ದಿನತೈ ತೈ ದಿನತಾ ದಿನತೈ ದಿನತಾ ದಿನತೈ ತೈ 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 ತತ್ತ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಸುಗುಣ ವಿಶಾಲ ದಯಾ
ಸದನ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಸುಗುಣ ವಿಶಾಲ ದಯಾ ಸದನ ಬಾಲಿಗಿರಿ ಜಯಳ ಬಾಲ ನೆನೆಸಿರಿ ಪುಜಾಲ ಬರಿದೆ ಜಯಶೀಲ ದಯಾನಿಧಿ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಸುಗುಣ ವಿಶಾಲ ದಯಾ ಸದನ ತುಮ್ತನ ದಿನ್ನತೆ 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 ದಿತ್ತಗ ದಿನ್ನತೆ 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 ತತಕ ದಿನ್ನತೆ ತತೈ ದಿನ್ನತೆ ತತಕ ದಿನ್ನತೆ ತತೈ ದಿನ್ನತೆ ತೈ ದಿನತಾ ದಿನತೆ ದಿನತಾ ದಿನತೆ ತೈ 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 ತತ್ತ ವಂದೇ ದೇವರ ದೇವ ತೋಂಗತೋಂ ತಗತ ದಿನತೆ ಚಿಕ್ಕ ಪ್ರಾಯದ ಬಾಲೆ ಚದುರೆ ನಿನ್ನಂಗವಾ ಒರೆಯಲೇನೆ ಒರೆಯಲೇನೆ ಪ್ರಾಯದ ಬಾಲೆ ಚದುರೆ ನಿನ್ನಂಗವಾ ಒರೆಯಲೇನೆ ಮಾಧವು ಕಿ ಬರುತ್ತಲಿದೆ ಮಾರನ ಮದದಾನೆ ಒರೆಯಲೇನೆ ಮಾಧವು ಕಿ ಬರುತ್ತಲಿದೆ ಮಾರನ ಮದದಾನೆ ಒರೆಯಲೇನೆ ಚಿಕ್ಕ ಪ್ರಾಯದ ಬಾಲೆ ಚದುರೆ ನಿನ್ನಂಗವಾ ಒರೆಯಲೇನೆ ಒರೆಯಲೇನೆ
ಕಾಮಿನಿ ಕರೆದುತ್ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಈ ಮಹಿಯೊಳಗಿಂದ ಪುರುಷನುಳ್ಳನೆ ಕಾಂತೆ ಭೀಮ ಬಲನು ಬಲು ಸಾಮರ್ಥ್ಯನು ಇವ ಭೀಮ ಬಲನು ಬಲು ಸಾಮರ್ಥ್ಯನು ಇವ ಪ್ರೇಮದಿ ಕರೆದರೆ ಕಾಮಿತವೀವನು ಪ್ರೇಮದಿ ಕರೆದರೆ ಕಾಮಿತವೀವನು ಪ್ರೇಮದಿ ಕರೆದರೆ ತೈತಕತ ದಿನದೇ ದಿಮಿತ ದಿನದೇ ದೀಂತ ದಿನದೇ ತೋಂತ ದಿನದೇ 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 ತಾತಕತ ದಿನದೇ ದಯತ ದಯತ ದಿಮಿತ ದಿನದೇ ದೀಂತ ದಿನದೇ 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 ತಾತಕತ ದಿನದೇ ದೀಂತ ದಿನದೇ ತೋಂತ ದಿನದೇ ದಿಮಿತ ದಿನದೇ 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 ತಾತಕತ ದಿನದೇ ದಿಮಿತ ದಿನದೇ ತೆಯತ ತೆಯತ ತೋಂತ ದಿನದೇ 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 ಹೇ ಜಣುತ ಜಣುತೆ ಜಣುತ ದಿನದೇ ಜಣುತ ತಕತೆ ದಿನದೇ ದಿನದೇ ದೀಂತನ ದಿರಿನಾಂ ತೋಂತನ ದಿರಿನಾಂ ದೀಂತನ ದಿರಿನಾಂ ತೋಂತನ ದಿರಿನಾಂ ದೀಂತನ ತನ ತೋಂತನ ತನ ದೀಂತನ ತನ ದೀಂತ ದೀಂತ ದಿನದೇ ತಕತ ದಿನದೇ ದಿಮಿತ ದಿನದೇ ದೀಂತ ದಿನದೇ 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 ದಿತ್ತಾಂ ದಿಂಗಿಡ ಗಿಡದಗ ತರಿಕಿಡ ಗಿಡದಗ ತಾಂ ದಿತ್ತಾಂ ದಿಂಗಿಡ ಗಿಡದಗ ತರಿಕಿಡ ಗಿಡದಗ ತಾಂ ದಿತ್ತಾಂ ದಿಂಗಿಡ ಗಿಡದಗ ತರಿಕಿಡ ಗಿಡದಗ ತಾಂ ತರಿಕಿಡ ಗಿಡದಗ ತಾಂ ತರಿಕಿಡ ಗಿಡದಗ ತಾಂ ತರಿಕಿಡ ಗಿಡದಗ ತಾಂ ಗಿಡದಗ ತಾಂ ಗಿಡದಗ ತಾಂ ಗಿಡದಗ ತಕತ ದಿನದೇ ದಿಮಿತ ದಿನದೇ ದೀಂತ ದಿನದೇ ತೋಂತ ದಿನದೇ ದಿಮಿತ ದಿನದೇ 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 ದಿಂಗಿಡ ಗಿಡದಗ ತರಿಗಿಡ ಗಿಡದಗ ದಿಂಗಿಡ ಗಿಡದಗ ತರಿಗಿಡ ಗಿಡದಗ ದಿಂಗಿಡ ಗಿಡದಗ ತರಿಗಿಡ ಗಿಡದಗ ದಿತ್ತಾಂ 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 ತಕತ ದಿನದೇ ದಿಮಿತ ದಿನದೇ ದೀಂತ ದಿನದೇ ತೋಂತ ದಿನದೇ 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 ಕಾನನಾಂತ ದಿರಿನಾಂ ಹರೇ ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಶಾಬಾ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಬಹಳ ಸರ್ವಮಂಗಲಮಂಗಲಿ ಶಿವಿ ಸರ್ವ ಸಾಧಿಕೆ ಶಾಬಾ ಶರಣೀ ತ್ರ್ಯಂಬಕೆ ಗೌರಿ ನಾರಾಯಣ ಬಹಳ ನಂಬಿದಂಥ ಭಕ್ತರು ಪ್ರೀತಿಟ್ಟುಕೊಟ್ಟಂಥ ಸಂದರ್ಭದ ಪ್ರಸಾದ ದಕ್ಕಿತೋ ದಕ್ಕಿತೋ ಆಹೋ ಮೇಳದಲ್ಲಿ ವಾಸವಾಗಿರೋ ಮಹಾಗಣಪತಿ ದೇವರು ಮೇಳದಲ್ಲಿ ಶ್ರೀ ಮಹಾಗಣಪತಿ ದೇವರು ಶಾಬಾ ಮತ್ತು ಶ್ರೀ ಮಹಾಗಣಪತಿ ದೇವರು ಬಹಳ ಗಜಾನನ ಕಪಿತಾಜನಿತ ಸಾರವಕ್ಷಿತ ಶಾಬಾ ಉಮಾಸುತಂ ಶೋಕ ವಿನಾಶಕಾರಣ ಮಹಾವಿಘ್ನೇಶ್ವರ ಪಾದ ಪಂಕಜ ಬಹಳ ನಂಬಿದಂಥ ಭಕ್ತರ ಪ್ರೀತಿಟ್ಟುಕೊಟ್ಟಂಥ ಸಂದರ್ಭದ ಪ್ರಸಾದ ದಕ್ಕಿತೋ
ದಟ್ಟಿತಾವು ಹಾಗೂ ಸ್ಥಳದಲ್ಲಿ ವಾಸವಾಗಿರುವ ದುರ್ಗಾ ಪರಮೇಶ್ವರಿ ಅಮ್ಮನವರು ಶ್ರೀ ದುರ್ಗಾ ಪರಮೇಶ್ವರನವರು ಶಾಪ ಮತ್ತು ಶ್ರೀ ದುರ್ಗಾ ಪರಮೇಶ್ವರನವರು ಫಲ ಸರ್ವಮಂಗಲ ಮಂಗಲದಲ್ಲಿ ಶುಭ ಸರ್ವ ಸಾಧಕೆ ಶಾಪ ಶನಿತ್ರಮಿಗೆ ಗೌರಿ ನಾರಾಯಣ ಫಲ ನಮ್ಮದು ತಗೊಳ್ತ ಪ್ರೀತಿ ಸಂಬಂಧ ಪ್ರಸಾದ ದಟ್ಟಿತಾವು ಆಹೋ ಕೊಡತ್ತೂರು ಗುತ್ತು ಸಣ್ಣಶೆಟ್ಟಿ ಕುಮಾರವರು ಕೊಡತ್ತೂರು ಕೃಷಿ ಸಮರ್ಪಣ ಶ್ರೀತಿಯಿಂದ ಶಾಪ ಕೊಡತ್ತೂರು ಕೃಷಿ ಸಮರ್ಪಣ ಶ್ರೀತಿಯಿಂದ ಫಲ ನಮ್ಮದು ತಗೊಳ್ತ ಪ್ರೀತಿ ದಟ್ಟಿತು ಸಭೆಗೆ ನಮಸ್ಕಾರ ದಯಮಾಡಿ ದುರ್ಗಾಂಬಿಕೆ ಮೂಕಾಂಬಿಕೆ ದಯಮಾಡಿ ದುರ್ಗಾಂಬಿಕೆ ಮೂಕಾಂಬಿಕೆ ದಯಮಾಡಿ ದುರ್ಗಾಂಬಿಕೆ ಅಮ್ಮ ದಯಮಾಡಿ ದುರ್ಗಾಂಬಿಕೆ ಮೂಕಾಂಬಿಕೆ ದಯಮಾಡಿ ದುರ್ಗಾಂಬಿಕೆ ಹರಿಗರ ಬ್ರಹ್ಮಾದಿ ಸುರವರರಿಗೆ ನಿತ್ಯ ಪರತರ ಮೂರ್ತಿಯಾಗಿಗೆ ಸತ್ಯ ಹರಿಗರ ಬ್ರಹ್ಮಾದಿ ಸುರವರರಿಗೆ ನಿತ್ಯ ಪರತರ ಮೂರ್ತಿಯಾಗಿಗೆ ಸತ್ಯ ದಯಮಾಡಿ ದುರ್ಗಾಂಬಿಕೆ ಮೂಕಾಂಬಿಕೆ ದಯಮಾಡಿ ದುರ್ಗಾಂಬಿಕೆ ಅಮ್ಮ ತವ ಪಾದ ಸೇವೆಯ ತವ ಕದಿ ಮಾಡುವ ಭಾವ ಶುದ್ಧಿಯ ನೀಡಿ ಹರಸು ಉತ್ತರಿಸು ತವ ಪಾದ ಸೇವೆಯ ತವ ಕದಿ ಮಾಡುವ ಭಾವ ಶುದ್ಧಿಯ ನೀಡಿ ಹರಸು ಉದ್ಧರಿಸು ತವ ಪಾದ ಸೇವೆಯ ತವ ಕದಿ ಮಾಡುವ ಭಾವ ಶುದ್ಧಿಯ ನೀಡಿ ಹರಸು ಉದ್ಧರಿಸು ಶಂಕರ ನರಸಿನಿ ಕಾಯೇ ಕಿಂಕರರನ್ನು ಓಂಕಾರ ರೂಪಿಣಿ ನೀಡು ಶುಭವನು ದಿನ ದಿನ್ನತೆ 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 ತೊಂತನ ದಿನ್ನತೆ 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 ತದಕ ದಿನತೆ ತದೈ ದಿನತೆ ತದಕ ದಿನತೆ ತದೈ ದಿನತೆ ತೈ ದಿನ ತಾ ದಿನ ತೈ ದಿನ ತಾ ದಿನ ತೈ 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 ತತ್ ತತ್ ತೋಂಗ ತೋಂ ತಗತ ದಿನತೆ
ಹೋಗಿ ಹೇಳಮ್ಮ ಹೋಗಿ ಹೇಳಮ್ಮ ಹೊತ್ತು ಹೋಗದೆ ನನಗೆ ಆದಿಕೇಶವ ರಂಗಧಾಮ ಬಾರು ಮನೆಗೆ ಹೋಗಿ ಹೇಳಮ್ಮ
ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋ ಅಂಬಿಕಾ ಸುತ ವಿಘ್ನರಾಜನ ಪಿರಿಲು ಸಂಸ್ತುತಿಸಿ ಅಂಬುನಿಧಿಯ ಆತ್ಮಜಿಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದಾಂಬುಜಿಗೆ ಬುಡಬಡುದ ವರ್ಣಿಪಿನಿ ಕಥಾಮೃತವ
ಧರ್ಮಜ, ತಾಯಿ, ಭೀಮ, ಅಮ್ಮ, ಅರ್ಜುನ, ನಕುಲ, ಸಹದೇವ 5 ಮಕ್ಕಳನ್ನು ಪಡೆದಂತ ಈ ಕುಂತಿಯ ಬದುಕನ್ನು ಯೋಚನೆ ಮಾಡಿದ್ರಿ ಕಾಲಾಯ ತಸ್ಮೈ ನಮಃ ಅಂತ ಹೇಳಿದಾಗ ತಪ್ಪಾಗ್ಲಿಕ್ಕಿಲ್ಲ. ಕಾಲದ ಚಕ್ರದ ಉರುಳಿನಲ್ಲಿ ಸಿಕ್ಕಿದ ಮನುಷ್ಯನ ಜೀವನ ಹೇಗೆ ಪರಿವರ್ತನೆ ಹೊಳ್ತದೋ ಹಾಗೆ ನನ್ನ ಬದುಕಿನಲ್ಲಿ ನಾನೆಷ್ಟೋ ನೊಂದು ಬೆಂದವಳು. ಅಂದೊಂದು ಕಾಲದಲ್ಲಿ ಕುಂತಿ ಭೋಜನಿಗೆ ಮಗಳೆನಿಸಿ ಕುಂತಿ ಎನಿಸಿಕೊಂಡೆ. ಮದುವೆಯಾಗಿ ಹಸ್ತಿನಾವತಿಯ ಹೊಸ್ತಿಲನ್ನು ತುಳಿದವಳು ನಾನು. ಮಹಾರಾಣಿ ಎನಿಸಿಕೊಳ್ಳಬೇಕಿತ್ತು. ಆದರೆ ಏನು ಮಾಡೋಣ ಹೇಳಿ, ನಮ್ಮ ಧಾಯಿವಾದಿಗಳಾದಂಥ ಕೌರವರ ಕುತಂತ್ರದಿಂದ ನಮಗೆ ದೊರಕಬೇಕಾದಂಥ ಯಾವ ಧರ್ಮಸಮ್ಮತವಾದಂಥ ಹಕ್ಕು ನಮಗೆ ದೊರಕಿಲ್ಲ. ಕಾಡನ್ನೇ ಸೇರಿ ಕಾಡಾಡಿಗರಾಗಿಯೇ ಮಾಡಿಕೊಂಡಿದ್ದೆ. ನನ್ನ ಎಲ್ಲವರು ವಾರಣಾಹುತಕ್ಕೆ ಹೋಗಿ ಅಲ್ಲಿ ಪೂಜೆ ಸಲ್ಲಿಸಿ ಬನ್ನಿ ಅಂತ ಕಳುಹಿದ್ರು. ನಮಗಾಗಿ ನಿರ್ಮಿಸಲ್ಪಟ್ಟಂತ ಅರಗಿನ ಅರಮನೆಯಾದ್ರೂ ನಮಗೆ ಗೊತ್ತೇ ಇಲ್ಲ. ಸತ್ಯ ಎಂದು ತಿಳಿದು ಅರಮನೆಯನ್ನು ಪ್ರವೇಶಿಸಿದ ನಾವು ಆನಂದದಿಂದಿದ್ದಾವಾಗ ಸಮಯಕ್ಕೆ ಒದಗಿ ಸಕಾಲಕ್ಕೆ ನಮ್ಮನ್ನು ಮುನ್ಸೂಚನೆಯಂತೆ ನಮ್ಮನ್ನು ಬದುಕಿಸಿದವ ಇದ್ರೆ ವಿದುರನ ಆ ಸಮಯ ಪ್ರಜ್ಞೆಯಿಂದ ನಾವು ಬದುಕಿದ್ದೇವೆ ಎಂದ್ರೂ ತಪ್ಪಾಗ್ಲಿಕ್ಕಿಲ್ಲ ಮಕ್ಕಳೇ. ನಮಗೆ ಕೆಲವಾರು ಸೂಚನೆ ಅವರೇ ಕೊಟ್ಟಿದ್ದಾನೆ ಅಲ್ವೇ? ಆನಂತರ ಅರಗಿನ ಅರಮನೆಯಲ್ಲಿ ನಾವೆಲ್ಲ ಕರಗಿ ಹೋಗುತ್ತಾ ಇವೆ ಎಂದು ಭಯಪಟ್ಟಾವಾಗ ಮಗನಾದಂತ ಭೀಮನಿಂದಲೇ ನಾವು ಹೊರಬಂದವರು. ಗುಪ್ತ ಮಾರ್ಗದಿಂದ ಹೊರಬಂದಂತ ನಾವು ಕಾಡನ್ನು ಸೇರಿ ಅದೆಷ್ಟೋ ದೂರ ನಡೆದು ಬಂದಿದ್ದೇವೆ ಮಕ್ಕಳೇ. ತಾಯಿ, ಹೊಟ್ಟೆಗೆ ಹಿಟ್ಟಿಲ್ಲ, ಕಣ್ಣಿಗೆ ನಿದ್ದೆ ಇಲ್ಲ, ನಡೆಯುವುದಕ್ಕೆ ಒಂದು ಹೆಜ್ಜೆಯೂ ಆಗುತ್ತಾ ಇಲ್ಲ. ಇನ್ನು ಮುಂದೆ ಬೆಟ್ಟಿದ ಬೆಟ್ಟಗಳೆಷ್ಟು, ಇಳಿದ ಕಣಿವೆಗಳೆಷ್ಟು, ನೀರನ್ನೇ ಕುಡಿದು ಬದುಕಿಕೊಂಡು ನಾವು ಇಷ್ಟು ದೂರ ಬಂದ್ರೆ ನನ್ನ ಕಾಲಿನಲ್ಲಿ ರಕ್ತ ಸೋರುತ್ತಿದೆ ಮಕ್ಕಳೇ. ಹೊಟ್ಟೆಗೆ ಹಸಿವಾಗುತ್ತಾ ಇದೆ, ಕಣ್ಣಿಗೆ ನಿದ್ದೆ ಬರುತ್ತಾ ಇದೆ. ಇನ್ನು ಒಂದು ಹೆಜ್ಜೆಯು ಮುಂದಿಡುವುದಕ್ಕೆ ನನ್ನಿಂದ ಸಾಧ್ಯ ಇಲ್ಲ ಮಕ್ಕಳೇ, ಸಾಧ್ಯ ಇಲ್ಲ. ತಾಯಿ, ಮಗ, ನಿಮ್ಮ ದುಃಖದ ಮಾತನ್ನು ಕೇಳುವಾಗ ನಮಗೂ ಬಹಳಷ್ಟು ನೋವಾಗುತ್ತಾ ಉಂಟು. ನಾವಾದರೂ ಹರೆಯದವರು, ಇನ್ನು ಮಕ್ಕಳು. ಆದ್ರೆ ನಿಮ್ಮ ಹರೆಯ ಹಾಗಲ್ಲವಲ್ಲ. ವೃದ್ಧಾಪ್ಯ ಸ್ಥಿತಿಗೆ ಬಂದು ಮುಟ್ಟಿದ್ದೀರಿ. ಈ ಸ್ಥಿತಿಯಲ್ಲಿ ನೀವು ಅರಮನೆಯ ಭೋಗದಲ್ಲಿ ಅದರ ಸುಖ ವೈಭವವನ್ನು ಅನುಭವಿಸಬೇಕಿತ್ತು. ಈಗ ಹರೆಯದಲ್ಲಿ ನಿಮ್ಗೆ ಇಂತಹ ಕಷ್ಟ ಪ್ರಾಪ್ತವಾಯಿತಲ್ಲ ಎಂಬುದಾಗಿ ನಾವು ಕೂಡ ಕೊರಗುತ್ತಾ ಇದ್ದೇವೆ. ಆದ್ರೆ ಒಂದು ರೀತಿ ನಾವು ಸಮಾಧಾನ ಪಟ್ಟುಕೊಳ್ಬೇಕು. ಕಷ್ಟವಾಗ್ಲಿ ಸುಖವಾಗಲಿ ಅದು ಮಾನವರಿಗೆ ಬರಬೇಕಾದ್ದು, ಅದು ಕಲ್ಲು ಮರಕ್ಕೆ ಬರುವುದು ಅಲ್ಲೂ ಅಲ್ಲ. ಜೀವನದಲ್ಲಿ ಹೆರಿಗೆ ಬರುವಂತ ಆಪತ್ತನ್ನು ನಾವು ಎದುರಿಸಿ ಬದುಕಬೇಕಂತೆ. ಯಾವುದೇ ಕಷ್ಟವಿರಲಿ ಅದು ಭಗವಂತನು ನಮ್ಮ ಈ ಹಿಂದೆ ಮಾಡಿದಂತ ಆ ಪಾಪದ ಕರ್ಮಕ್ಕೆ ಅನುಗುಣವಾಗಿ ನಮಗೆ ಕೊಡುವಂತ ಫಲ ಎಂಬುದಾಗಿ, ಪಾಲಿಗೆ ಬಂದದ್ದು ಪಂಚಾಮೃತ ಎಂಬುದಾಗಿ ನಾವು ಸ್ವೀಕಾರ ಮಾಡಿಕೊಳ್ಳಲೇಬೇಕು. ಹೌದು ಮಗನೇ. ಆದರೂ ಈ ವೇಳೆಗೆ ನಾವು ಖಂಡಿತವಾಗಿ ಧೈರ್ಯವನ್ನು ಕೆಡಲೇಬಾರದು. ಪ್ರಪಂಚ ವಿಶಾಲವಾಗಿ ಉಂಟು. ಈಗ ಕತ್ತಲಾದ್ರೆ ಇನ್ನು ನಮಗೆ ಖಂಡಿತ ನಮ್ಮ ಜೀವನಕ್ಕೆ ಬೆಳಕು ಬರಬಹುದು. ಆದ್ರಿಂದ ಮುಂದೆ ಏಕಚಕ್ರ ನಗರ ಉಂಟೆಂಬುದಾಗಿ ನಾವು ಕೇಳಿ ತಿಳಿದಿದ್ದೇವೆ. ಅಲ್ಲಿ ಏನಾದ್ರೂ ನಮ್ಮ ರಕ್ಷಣೆಗೆ ಸಹಾಯ ಸಿಗಬಹುದು. ಆದ್ದರಿಂದ ಮುಂದೆ ಸಾಗೋಣವೇ? ಮನದ ನೋವು ಏನು ಎನ್ನುವ ಹಾಗೆ ಚಿಂತಿಸ್ತಾ ಇದ್ದೀರಿ ನೀವು. 5 ಮಕ್ಕಳನ್ನು ಪಡೆದಂತಹ ಧನ್ಯತಾ ಭಾವವು ನಿಮ್ಮಲ್ಲಿದ್ರೂ ಕೂಡ ಈ ಕಾಡಿನಲ್ಲಿ ಅಲೆದಾಡುವಂತಹ ಪರಿಸ್ಥಿತಿ ನಮಗೆ ಬಂದೊದಗಿತ್ತು. ಇದಕ್ಕೆ ಕಾರಣ ಏನು ಅಂತ ಯೋಚನೆ ಮಾಡಿದ್ರೆ ಕೌರವರು
ಶಾಪಕ್ಕೆ ಒಳಗಾಗಿ ವ್ಯವಹಾರ ಮಾಡುತ್ತಾ ಇದ್ದಾರೆ. ಆ ಕುರಿತಾಗಿ ನನಗೆ ಯೋಚನೆ ಆಗುವುದು ಅದಲ್ಲಮ್ಮ, ಧೃತಿ ಕೆಡಬಾರದು. ನೀವು ಅರಗನ ಆಲಯದ ಪ್ರಕರಣದ ಕುರಿತಾಗಿ ವೇದನೆ ನೀವು ಅಂದಂತೆ ಅರಗಿನಾಲಯದ ಪ್ರಕರಣ ನಾವೆಲ್ಲರೂ ಸುಟ್ಟು ಭಸ್ಮೀಭೂತರಾಗಿ ಹೋಗಬೇಕಿತ್ತು. ಆ ವಿದುರನ ಸಹಕಾರದಿಂದಲಾಗಿ ಅರಗಿನಾಲಯವನ್ನು ಉತ್ತರಿಸಿ ಬಂದವರು. ಆದ್ರೆ ಬಂದಂತ ಸ್ಥಿತಿ ಹೇಗೆ ಎನ್ನುವ ಹಾಗೆ ನಾನು ಯೋಚನೆ ಮಾಡಿದ್ರೆ ನಿಮ್ಮನ್ನು ಹೆಗಲ ಮೇಲೆ ಅರಿಸಿಕೊಂಡೆ, ನಮ್ಮ ಅಣ್ಣನನ್ನು ಅಷ್ಟೇ, ಇವರನ್ನು ಕಂಕುಳದಲ್ಲಿರಿಸಿಕೊಂಡು ಆ ಸುರಂಗ ಮಾರ್ಗವನ್ನು ಉತ್ತರಿಸಿ ಬಂದವ. ಆದ್ರೆ ಸೇರಿದ್ದೆಲ್ಲಿಗೆ? ಹಿಡಿಂಬಾವನಕ್ಕೆ. ನಿಮ್ಮೆಲ್ಲರ ಸಮ್ಮುಖದಲ್ಲಿ ನನ್ನ ಮದುವೆಯು ನಡೆದು ಹೋಯಿತು, ಹಿಡಿಂಬೆಯ ಅಲ್ವೇ ಜೊತೆಯಾಗಿ. ಆದ್ರೆ ಎಲ್ಲ ಸಾಕಾರ ಮಾತ್ರವಲ್ಲ, ಸುರಬಲವು ಕೂಡ ನಮಗೆ ದೊರಕಿದೆ ಎಂದಾದರೆ ನಮ್ಮ ಪಾಲಿಗೆ ಜಯ ಉಂಟು ಎನ್ನುವುದೇ ಅರ್ಥ. ಆಗಿರುತ್ತಾ ಯೋಚನೆಯನ್ನು ಮಾಡಬೇಡಿ, ಬಿಟ್ಟು ಬಿಡಿ ಚಿಂತೆ. ನಾನಿದ್ದೇನೆ ಮಗ. ನನಗನ್ನಿಸುವುದು ಹಾಗಲ್ಲ. ನಿನ್ನ ಧೈರ್ಯದ ಮಾತೇನು ಸಹಜವೇ. ನನ್ನ ಮನಸ್ಸನ್ನು ಸಮಾಧಾನ ಪಡಿಸುವುದಕ್ಕೋಸ್ಕರ ಆಡಿದ ಮಾತೇನು ನನ್ನ ನಂಬಿಕೆ ಜೊತೆಯಲ್ಲಿ ನಾವೆಲ್ಲ ಅಲ್ಲೇ ಸಾಯುತ್ತಿದ್ದು ಮಗನೇ. ಈ ಕಾಡು ಮಾರ್ಗದಲ್ಲಿ ಕಾನನದಲ್ಲಿ ನಾವು ಬದುಕಿ ಪ್ರಯೋಜನ ಏನು ಹೇಳು ಮಗನೇ? ಏನು ಮಾಡೋದು ಮುಂದೆ ಹೇಳು. ಅಮ್ಮ, ನಮ್ಮನ್ನ ಹೇಳಿದಂತಹ ಮುಂದಕ್ಕೆ ಏಕಚಕ್ರ ನಗರ ಇದೆ, ಅಲ್ಲಿಗೆ ಹೋದ್ರೆ ಏನಾದರೂ ನಮ್ಮ ಜೀವನಕ್ಕೆ ಸೂಕ್ತವಾದಂತಹ ಮಾರ್ಗ ದೊರಕುವುದಕ್ಕೆ ಸಾಧ್ಯ ಉಂಟಲ್ಲ? ದೇವರು ತೋರಿಸ್ತಾನೆ, ದೇವರು ದೊಡ್ಡವರು ಅಲ್ವೇ? ದೇವರು ನಮ್ಮ ಕೈ ಬಿಡುವುದಿಲ್ಲ. ಆ ನಂಬಿಕೆ ವಿಶ್ವಾಸ ನಾವಿದ್ದೇವೆ. ಮುಂದೆ ಅವನ ಅನುಗ್ರಹ ಖಂಡಿತ ನಮಗೆ ಉಂಟೆ. ಸರಿ. ಹಾಗಿದ್ರೆ ನಿಮ್ಮೆಲ್ಲವರ ಧೈರ್ಯದ ಮಾತಿನೊಂದಿಗೆ ಇನ್ನೂ ಸ್ವಲ್ಪ ನಡೆಯೋಣ ಅಂತೆ, ಹೋಗೋಣ ಮುಂದೆ.
ಸರ್ವ ಲೋಕವನ್ನು ರಕ್ಷಿಸುವಂತಹ ಸ್ವಾಮಿಯೇ ನಮ್ಮನ್ನು ಕಾಪಾಡಬೇಕು. ನಮ್ಮಿಂದ ಏನು ಮಾಡುವುದಕ್ಕೆ ಸಾಧ್ಯ? ಮಾನವನಾಗಿ ಹುಟ್ಟಿದವರಿಗೆ ಏನು ಮಾಡುವುದಕ್ಕೂ ಸಾಧ್ಯ. ಎಲ್ಲ ದೈವ ಇಚ್ಛೆ. ಮಾನವನ ಇಚ್ಛೆ ಆದರೆ ದೈವ ಇಚ್ಛೆ ಬೇರೆ ಎಂಬುದಾಯಿತು. ಏನು ಮಾಡೋಣ ಏನು ಮಾಡೋಣ? ಈ ಚಕ್ರಾಂಕಿತಪುರದಲ್ಲಿ ನಾವು ವಾಸ ಮಾಡುತ್ತಾ ಇದ್ದೇವೆ. ಬಡ ಬ್ರಾಹ್ಮಣರು ನಾವು. ಎಲ್ಲರೂ ಆ ಕಡೆ ಈ ಕಡೆ ಹೋಗಿ ಯಾಗವ ಪೂಜೆ ಪುರಸ್ಕಾರವನ್ನು ಮಾಡಿ ಅಲ್ಲಿ ಸಿಕ್ಕಿದ ದ್ರವ್ಯದಿಂದ ನಮ್ಮ ಜೀವನವನ್ನು ಕಳೆಯುವುದು. ಆದರೆ ಇತ್ತೀಚೆಗೆ ವಿನಾಶ ಕಾಲಕ್ಕೆ ಬುದ್ಧಿ ಎಂಬಂತೆ ಆಯ್ತಲ್ಲ. ಬಕಾವನದಲ್ಲಿ ಬಕಾಸುರನೆಂಬ ಹುಟ್ಟಿಕೊಂಡಿದ್ದಾನಂತೆ. ಅವ ಊರಿಗೆ ಇಳಿದು ಎಲ್ಲವರನ್ನು ತಿನ್ನುವುದಕ್ಕೆ ಪ್ರಾರಂಭ ಮಾಡಿದ್ದಾನೆ. ನರಭಕ್ಷಕನಾಗಿದ್ದಾನೆ. ಎಲ್ಲವರು ಕಂಗೆಟ್ಟು ಹೋಗಿದ್ದಾರೆ. ಅವನಿಗಾಗಿ ಎಲ್ಲರೂ ಭಯ ಪಡುತ್ತಿದ್ದಾರೆ. ಈ ಭಯವನ್ನು ದೂರ ಮಾಡುವುದಕ್ಕಾಗಿ ಏನಾದ್ರೂ ಒಂದು ದಾರಿಯನ್ನು ಹುಡುಕಬೇಕಲ್ಲ ಅಂತ ಎಲ್ಲ ಊರಿನವರು ಕೂಡಿಕೊಂಡು ಒಂದು ನಿರ್ಣಯ ಮಾಡಿದ್ದಾರೆ. ದಿವಸಕ್ಕೆ ಬಂಡಿಯಲ್ಲಿ ಅನ್ನ ಅಷ್ಟು ಮಾತ್ರವಲ್ಲ, ಮನುಷ್ಯ ಒಬ್ಬ, 2 ಎತ್ತುಗಳು ಅಷ್ಟೇ ಮಾತ್ರವಲ್ಲ, ಅವರಿಗೆ ಬೇಕಾದಷ್ಟು ಹಂಡೆಯಲ್ಲಿ ತುಂಬಿಸಿ ಹಾಲು, ಮೊಸರು, ಮಜ್ಜಿಗೆ, ಅನ್ನ, ಭಕ್ಷ್ಯಭೋಜಗಳನ್ನು ಯಾವಾಗ ಕೊಡಬೇಕು ಅಂತ ನಿರ್ಣಯ ಮಾಡಿದ್ದೇವೆ. ಇದಕ್ಕೆ ತಪ್ಪಿದರೆ ಊರಿಗೆ ಇಳಿತಾನಂತೆ, ನಮ್ಮನ್ನೆಲ್ಲ ಹಿಡಿದು ತಿನ್ನುತ್ತಾನಂತೆ. ನಿರ್ಣಯವಾಗಿದೆ. ಎಲ್ಲವರ ಮನೆಯಿಂದ ಬಂಡಿಯಲ್ಲಿ ಅನ್ನವನ್ನು ತುಂಬಿಸಿ ಎಲ್ಲ ಕೊಂಡು ಹೋಗಿದ್ದಾರೆ. ಒಬ್ಬ ಮನುಷ್ಯನನ್ನು ದೃಢಕಾಯನಾಗಿನ ಮನುಷ್ಯನಾಗಬೇಕು, ಅವರನ್ನು ಕೊಟ್ಟು ಕಳುಹಿಸುತ್ತಿದ್ದಾರೆ. ಎಲ್ಲವರ ಮನೆಯಿಂದ ಹೋಗಿ ಆಯ್ತು. ಇನ್ನು ನಮ್ಮ ಸರದಿ ಏನು ಮಾಡೋಣ ಎಂದು ಯೋಚನೆ ಮಾಡುತ್ತಾ ಇದ್ದೆ. ಆದರೆ ಭಕ್ಷ್ಯಭೋಜ್ಯಗಳನ್ನಾದ್ರೂ ಕೊಡ್ಬೋದು, ಅನ್ನ ಮೊಸರನ್ನಾದ್ರೂ ಕೊಡ್ಬೋದು. ಒಬ್ಬ ಹುಡುಗನನ್ನು ಕೊಡ್ಬೇಕಲ್ಲ, ಏನು ಮಾಡೋಣ? ಇನ್ನು ನಮ್ಮ ಸರದಿ ನಮ್ಮ ಮಗನನ್ನೇ ಕೊಡ್ಬೇಕಲ್ಲ. ಅಯ್ಯೋ ಏನಿದು ಅಯ್ಯಯ್ಯೋ ಏನಿದು ಅಯ್ಯೋ ಅಯ್ಯೋ ಉಯ್ಯಾಲೆಯಲ್ಲಿ ತೂಗಿ ಬೆಳೆಸಿದ ಮಗನ ಕೈಯಾರೆ ಮಾರಿಗಂತಿವೆ ಚಂದಿಗನ. ಉಯ್ಯಾಲೆಯಲ್ಲಿ ತೂಗಿ ಬೆಳೆಸಿದ ಮಗನ ಕೈಯಾರೆ ಮಾರಿಗಂತಿವೆ ಚಂದಿಗನ. ಅಯ್ಯಯ್ಯೋ ಅಯ್ಯೋ ಮೊನ್ನೆಯಿಂದ ಚಿಂತೆ ನನ್ನ ಬಾಧಿಸುವುದಕ್ಕೆ ಪ್ರಾರಂಭವಾಯಿತು. ಮಲಗಿದ್ರೆ ನಿದ್ದೆ ಬರುವುದಿಲ್ಲ. ಇದು ಒಂದೇ ಯೋಚನೆ. ಏನು ಮಾಡೋಣ? ಏನು ಮಾಡೋಣ? ಯಾರನ್ನು ಕೊಡು? ನಮ್ಮ ಮಗನನ್ನೇ ಕೊಡ್ಬೇಕಲ್ಲ. ಮಕ್ಕಳಿಲ್ಲ ಎಂದು ಚಿಂತೆ ಪಡ್ತಾ ಇದ್ದೆವು. ದೈವಾನುಗ್ರಹ ಎಂಬಂತೆ ಒಬ್ಬ ಮಗ ಹುಡುಕಿಕೊಂಡು ಅವನನ್ನು ಜೋಗುಲ ಹಾಕಿ ವಿಧ ವಿಧವಾಗಿ ಮುಡಿಸಿ ಕೊಂಡಾಡಿ ಈಗ ಯೌವನವಂತರಾಗಿದ್ದಾನೆ. ಏನು ಮಾಡೋಣ? ನಮ್ಮ ಮಗನನ್ನೇ ಕೊಡಬೇಕಲ್ಲ. ಹೆತ್ತ ಕರುಳು ನಿನ್ನದು. ಸಾಕಿ ಸಲಹಿದ್ದೇವೆ ನಾವು. ಸಾಕಿ ಸಲಹಿದ ಮಗನು ಬಾರಿಗೆ ಆಹುತಿ ಕೊಡಬೇಕಾಯ್ತಲ್ಲ. ಕೊಡದೆ ಉಳಿದಕ್ಕೆ ಸಾಧ್ಯವೇ? ನಮ್ಮ ಸರದಿಯಲ್ವೇ? ಈ ಬಗ್ಗೆ ಯೋಚಿಸ್ತಾ ದುಃಖಿಸುತ್ತೇ ಮಲಗಿದೆ. ಅಯ್ಯೋ ಹೊರಳಿ ಸಾಕಾಯಿತು. ನಿದ್ದೆ ಬರುವುದಿಲ್ಲ. ನಮ್ಮ ಮಗನನ್ನು ಕೊಡಬೇಕಲ್ಲ. ಬಾರಿಗೆ ಆಹುತಿ ಕೊಡಬೇಕಲ್ಲ. ಏನು ಮಾಡೋಣ? ಬರಲಿ ಅರುಗೆಲು ಕುಸಿಬುದೈದು ಮಾನಬಾರಬು
ಕುಸಿಬುದೈದು ಮಾನಭಾರವು ಹುಸುರಿ ಅದರೊಂದಿನಗಿನಲು ನಿಟ್ಟುಸಿದ ಬಿಡುದ ಪೂಜ್ಯರೇ, ತಮ್ಮ ಪವಿತ್ರವಾದಂತಹ ಚರಣಾರವಿಂದಗಳಿಗೆ ವಂದಿಸಿಕೊಂಡಿದ್ದೇನೆ. ಹೇಳಮ್ಮ ಹೇಳು. ನಾನು ಮತ್ತು ನನ್ನ 5 ಮಕ್ಕಳು ಅಂದೊಂದು ದಿನ ನಿಮ್ಮ ಮನೆಗೆ ಬಂದೆವು. ಬರುವಾಗ ಕತ್ತಲಾಗುತ್ತಾ ಇತ್ತು. ಕತ್ತಲೆಯ ಹೊತ್ತಿಗೆ ಬಂದಂತ ನಮ್ಮನ್ನು ಭಯಭೀತಿಯಿಂದಲೂ ಬೇಸರದಿಂದ ನೀವು ಆಹ್ವಾನಿಸಲಿಲ್ಲ. 5 ಮಕ್ಕಳು ನಾನು ನಿಮ್ಮ ಮನೆಯಲ್ಲೇ ರಾತ್ರಿ ಉಳಿದುಕೊಂಡೆವು. ಆಶಯವನ್ನು ಕೊಡಬೇಕೆಂದು ಕೇಳಿದರೆ ಆಶಯವನ್ನು ಕೊಟ್ಟಿದ್ದೇವೆ. ಇಲ್ಲಿರುವ 100 ಮನೆಗಳು ಬ್ರಾಹ್ಮಣರದ್ದೇ. ಎಲ್ಲ ಅವರ ಅಗ್ರಹಾರ. ಆದ್ದರಿಂದ ಇದನ್ನು ಅಗ್ರಹಾರ ಅಂತ ಸಂಬೋಧಿಸ್ತಾರೆ. ಅಂತ ಅಗ್ರಹಾರದಲ್ಲಿ ಕಾಡಿನ ಪ್ರಥಮ ಮನೆಯೇ ನಿಮ್ಮದ್ದು. ಕಾಡನ್ನು ಕ್ರಮಿಸಿ ಬಂದರೆ ಪ್ರಥಮ ಸಿಕ್ಕುವುದೇ ನಿಮ್ಮ ಮನೆ ಈ ಅಗ್ರಹಾರಕ್ಕೆ. ಆದರೆ ಎಲ್ಲ ಮನೆಗಳಕ್ಕಿಂತ ನಿಮ್ಮ ಮನೆ ಸ್ವಲ್ಪ ದೊಡ್ಡದೇ ಆಗಿದೆ ಪೂಜಾರಿ. ಅಂತಿರುವಾಗ ರಾತ್ರಿ ನಿಮ್ಮ ಮನಸ್ಸಿಗೆ ಬಂದ ನಿಮ್ಮ ಕೈಲಾದಂತಹ ಭೋಜನವನ್ನು ನಮಗೆ ಬಂಧಿಸಲು ಬಿಟ್ಟು ನಮ್ಮಲ್ಲಿ ಏನು ಹಾಗೆ ರಾತ್ರಿ ನಾವು ಮಲಗಿಕೊಂಡೆವು. ಮುಂದೆ ಹೋಗುವುದಕ್ಕೆ ದಿಕ್ಕು ಕಾಣದ ನಾವು 6 ಮಂದಿ ನಿಮ್ಮ ಮನೆಯಲ್ಲಿ ಇದ್ದಾವಾಗ ನಾನೇ ಕೇಳಿಕೊಂಡೆ, ಪೂಜ್ಯರೇ, ನನ್ನ 5 ಮಕ್ಕಳನ್ನು ನಿಮ್ಮ ಮನೆಯಲ್ಲಿ ಇರಿಸಿಕೊಂಡು ನಿಮ್ಮನ್ನು ಒಂದು ಆಶಯ ಬೇಕು ಅಂತ ಕೇಳಿಕೊಂಡೆ. ಆಶಯ ಇಲ್ಲದವರಿಗೆ ಆಶಯ ಕೊಡಬೇಕಾದ ನಮ್ಮಂತವರ ಕರ್ತವ್ಯ. ಪೂಜ್ಯರೇ, ಮನೆಯಲ್ಲಿ ಶ್ರೀಮಂತಿಕೆ ಇಲ್ಲದಿದ್ರು ನಿಮ್ಮ ಹೃದಯ ಶ್ರೀಮಂತಿಕೆಗೆ ನಾನು ಮಾರು ಹೋದೆ ಪೂಜ್ಯರೇ. ನಮ್ಮನ್ನು ಇರಿ ಅಂತ ಇರಿಸಿಕೊಂಡಿರಿ. ಅದೆಷ್ಟೋ ಸಮಯ ಕಳೆಯಿತು. ದಿನನಿತ್ಯವೂ ಊರನ್ನು ತಿರುಗಿ ಬೇಡಿ ತಂದ ವಸ್ತುಗಳನ್ನು ನಾನು ಅಡಿಗೆ ಮಾಡಿ ನನ್ನ ಮಕ್ಕಳಿಗೆ ಭೋಜನವನ್ನು ಮಾಡಿ ಬಂಧಿಸ್ತಾ ಇದ್ರು. ನಾನು ಅವರ ಜೊತೆಯಲ್ಲಿ ಕುಳಿತು ಊಟ ಮಾಡಿ ಸಂತೋಷದಿಂದ ಇದ್ದೇನೆ. ನೀವು ಹಾಗೆ ನನ್ನ ಮಕ್ಕಳ ಸಮಪ್ರಾಯದ ಮಗನೊಬ್ಬನೇ ಇರುವುದು ನಿಮಗೆ. ಮತ್ತೆ ಹೆಣ್ಣು ಇಲ್ಲ, ಗಂಡು ಇಲ್ಲ. ಅವನನ್ನು ನೀವು ಪ್ರೀತಿಯಿಂದ ದಿನವೂ ಮಾತನಾಡಿಸುವುದು, ಸಂತೋಷದಿಂದ ಇರುವುದನ್ನು ನೋಡಿ ನನ್ನ ಕಷ್ಟವನ್ನೆಲ್ಲ ಮರೆತು ನಾನಿಂತ ಒಂದು ಒಳ್ಳೆಯವರ ಮನೆ ಸೇರಿಕೊಂಡೆನಲ್ಲ ಎನ್ನುವ ಸಂತೋಷ ನನಗಿತ್ತು ಪೂಜ್ಯರಿ. ನನ್ನ ಮಗನ ನಡೆ ನುಡಿ ಎಲ್ಲವನ್ನು ಕೇಳಿ ಸಂತೋಷ ಪಡುತ್ತಿದ್ದೇವೆ, ಸಂತೋಷ ಪಡುತ್ತಿದ್ದೇವೆ ಪೂಜ್ಯರಿ. ಕಷ್ಟ ಇದೆ ನನಗೆ ಅಥವಾ ನನಗೆ ಬೇಸರ ಇದೆ ಎಂದು ನಿಮ್ಮ ಮನಸ್ಸನ್ನು ಯಾವತ್ತೂ ಅರಿತುಕೊಳ್ಳುವುದಕ್ಕೆ ನಮ್ಮಿಂದ ಆಗ್ಲಿಲ್ಲ. ನಗು ನಗುತ್ತಲೇ ಇರ್ತಿದ್ರಿ ನೀವು. ತಿಳಿದಿಲ್ಲವಮ್ಮ, ನಿಮ್ಮ ಒಳಗಿನ ಕಷ್ಟ ಏನೋ ಗೊತ್ತಿಲ್ಲ ನನಗೆ. ನಾನು ನಿಮಗೆ ತಿಳಿಸಿದ್ದೀನಿ. ಆದರೆ ಇಂದು ಹಾಗೆ ನನ್ನ ಮಕ್ಕಳು ತಂದಂತಹ ವಸ್ತುಗಳನ್ನು ಬಂಧಿಸಿ ಮಲಗಿಕೊಂಡವಳು ನಾನು. ಮಧ್ಯರಾತ್ರಿ ಸಮೀಪಿಸ್ತಾ ಇತ್ತು. ಯಾಕೋ ನನ್ನ ಕಹಿ ಜೀವನವನ್ನೆಲ್ಲ ಯೋಚನೆ ಮಾಡಿ ನನಗೆ ನಿದ್ದೆಯೇ ಬರಲಿಲ್ಲ ಪೂಜಾರಿ. ನನ್ನ 5 ಮಕ್ಕಳು ಆಯಾಸದಿಂದ ಗಾಢ ನಿದ್ದೆಯಲ್ಲಿದ್ದಾರೆ. ಯಾಕೋ ಏನೋ ಎತ್ತ ಕಡೆಯಿಂದ ಒಮ್ಮೆ ಅಳುವುದು, ಒಂದೇ ಗುಣಗುಣ ಶಬ್ದ ಕೇಳುವುದು, ಮಾತನಾಡುವುದು. ಇದನ್ನೆಲ್ಲ ಎಣಿಸಿದವಾಗ ಎತ್ತಿಂದ ಅಂತ ಎದ್ದು ಕುಳಿತೆ ನಾನು. ಒಮ್ಮೆ ಮನಸ್ಸಿಗೆ ಸಮಾಧಾನ ತಂದುಕೊಳ್ಳುವುದು, ಮತ್ತೊಮ್ಮೆ ದುಃಖಿಸುವುದು. ನಾಳೆ ನೆನಪಾಗುತ್ತಿತ್ತಮ್ಮ ನಮಗೆ. ಎಷ್ಟೋ ಹೊತ್ತಿನಿಂದ ಇದನ್ನೇ ಕೇಳಿಕೊಂಡಿದ್ದೆ ಕುಳಿತು ನಾನು. ಒಮ್ಮೆ ನಮಗೆ ಯಾವ ಕಡೆಯಿಂದ ಈ ಧ್ವನಿ ಬರ್ತಾ ಇದೆ ಅಂತ ಕಿವಿಗೊಟ್ಟು ಆಲಿಸಿದವಾಗ ನಾನು ಇರುವಂತ ಪಕ್ಕದ ಕೋಣೆಯಿಂದಲೇ ಈ ಧ್ವನಿ ಬರ್ತಾ ಇತ್ತು. ಅದು ಮತ್ತೆ ಯಾರ ಕೋಣೆಯಲ್ಲ, ನೀವೇ ಇದ್ದ ಕೋಣೆ. ಈ ರಾತ್ರಿಯ ಹೊತ್ತು ಬಾಗಿಲನ್ನು ಬಂಧಿಸಲಿಲ್ಲ, ನೀವು ಸುಮ್ಮನೆ ಮರೆ ಮಾಡಿಕೊಂಡಿದ್ದೀರಿ. ಯಾವುದು ಬೇಕೆಂದು ತೋರುವುದಿಲ್ಲ ನಮಗೆ. ಹಾಗೆ ಮರೆ ಮಾಡಿಕೊಂಡಂತ ಬಾಗಿಲನ್ನು ನಾನು ತಳ್ಳಿ ಒಳಗೆ ಬಂದೆ. ಬರುವಾಗ ನೀವು ಮತ್ತೆ ನಿಮ್ಮ ಹೆಂಡತಿ ಈರ್ವರೆ ಅಳುತ್ತಲೇ ಇದ್ದೀರಿ. ಹಾಗಂತ ಕೇಳಬಾರದು ನಾನು. ಆದ್ರೂ ನಿಮ್ಮ ಆಶ್ರಯ ಕೊಟ್ಟ ಆ ಸಂತೋಷಕ್ಕಾಗಿ ಆಗಿರುವ ನಿಮ್ಮ ಬೇಸರ ಏನು ಅಂತ ಹೇಳಿದ್ರೆ ನನಗೊಂದು ಮನಸ್ಸಿಗೆ ಸಮಾಧಾನ ಆಗ್ತಿತ್ತು. ಯಾಕೆ ಹೇಳುವುದು ನೀವು? ಯಾಕೆ ಕಣ್ಣೀರು ಸುರಿಸ್ಕೊಳ್ಳಿ? ಯಾಕೆ ಹೇಳಿ ಮಾಡುವುದಿಲ್ಲ. ನೀನು ನೀವೇನು ಮಾಡುವಮ್ಮ? ಅಮ್ಮ ಗಾಲ ಕರೆ ಬಂದ ಮೇಲೆ ಇನ್ನೇನು ಕೇಳಿ ಮಾಡುವುದೇನು ನೀನು?
ಅಮ್ಮ ಅಮ್ಮ ವಿಪ್ರೋತ್ತಮರೇ, ಹಕ್ಕಿಗಳ ಹಾಗೆ ಈ ಬ್ರಾಹ್ಮಣರು ಎಲ್ಲಿಯಾದ್ರೂ ಹೋಗಿ ದಿನವನ್ನು ಕಳೆಬಹುದಿತ್ತಮ್ಮ, ಕಳೆಬಹುದು. ಏನು ಮಾಡೋಣ, ಏನು ಮಾಡೋಣ? ನಮ್ಮ ಕಷ್ಟದ ವಿಚಾರವನ್ನು ನಿನ್ನಲ್ಲಿ ಅರಿವಿದ್ರೆ ನೀನು ಏನು ಮಾಡುವುದಕ್ಕೆ ಸಾಧ್ಯ? ಏನು ಮಾಡೋಣ ಅಮ್ಮ, ಏನು ಮಾಡುವ? ಪೂಜ್ಯರೇ, ಈ ಬಗ್ಗೆ ಯೋಚನೆ ಮಾಡುವುದಾ? ನನ್ನದೊಂದು ಮಾತು ನಡೆಸಿಕೊಡ್ಬೇಕು ನೀವು. ಏನಮ್ಮ? ಏನೇ ಗೊತ್ತಾ, ನಾನು 5 ಮಕ್ಕಳನ್ನು ಸಾಕಿಕೊಂಡಿದ್ದೇನೆ. ಆ 5 ಮಕ್ಕಳಲ್ಲಿ ನನ್ನದೇ ಒಂದು ಮಗನ ಕೊಡದೆ ನಿಮ್ಮ ಮಗನ ಉಳಿಸಿಕೊಳ್ಳೋಣ. ಅಮ್ಮ, ಈ ಬಗ್ಗೆ ಯೋಚಿಸುವುದಲ್ಲ. ಬಕಾಸುರನ ಕಷ್ಟವನ್ನು ಅನುಭವಿಸ್ತಾ ಇದ್ದೆವು. ನಾಳೆಯ ದಿನ ಬೆಳಿಗ್ಗೆ ಗಾಡಿಯಲ್ಲಿ ಅನ್ನವನ್ನು, ಮೊಸರನ್ನು ಎಲ್ಲವನ್ನು ಹೊತ್ತು ಗಾಡಿಗೆ ಎತ್ತುಗಳನ್ನು ಕಟ್ಟಿ ಒಬ್ಬ ಮನುಷ್ಯರನ್ನು ಅಲ್ಲಿಗೆ ಕರ್ಕೊಂಡು ಹೋಗ್ಬೇಕು. ಅಲ್ಲಿಗೆ ಕಳುಹಿಸಿ ಕೊಡೈತೆ ನಾಳೆ ನಮ್ಮ ಊರಿಗೆ ಇಳಿತಾಳೆ, ನಮ್ಮನ್ನೆಲ್ಲ ಕೊಲ್ಲುತ್ತಾನಮ್ಮ, ಕೊಲ್ಲುತ್ತಾನೆ. ವಿಷಯ ಇದೆ. ನನಗೊಬ್ಬನೇ ಮಗಮ್ಮ, ಈ ಇದ್ದು ನನ್ನ ಸರದಿ. ನನ್ನ ಮಗನನ್ನು ಕೊಟ್ಟು ಕಳುಹಿಸಬೇಕಾಗಿದೆ. ಹೆತ್ತು ಹೊತ್ತು ಸಲಹಿದಂತ ಇವಳ ಮನಸ್ಸನ್ನು ಹೇಳುವುದಕ್ಕೆ ಸಾಧ್ಯವಮ್ಮ. ಮಗನನ್ನು ಕೊಡಬೇಕಲ್ಲ, ಮಕ್ಕಳಿಲ್ಲ, ಮಕ್ಕಳಿಲ್ಲ, ಚಿಂತೆ ಪಡುತ್ತಿದ್ದೇವಮ್ಮ. ವಿಷಯ ಇದೆ ಪೂಜ್ಯರೇ, ಇದೆ ಕೇಳುವುದೇ ನೀವು? ಅಳಬೇಡಿ, ಅಳಬೇಡಿ, ಅಳಬೇಡಿ. ಅಪ್ಪ, ಚಿಂತೆಯನ್ನು ಬಿಡಿ, ನನ್ನನ್ನು ಕೊಟ್ಟು ಕಳಿಸಿ. ನೀವು ಜೀವಂತವಾಗಿ ಇರಿ, ಜೀವಂತವಾಗಿ ಇರಿ ಅಂತ ಹೇಳ್ತಾ ಇದ್ದಾನೆ. ಹೇಗೆ ಕಳಿಸಲಮ್ಮ, ಹೇಗೆ ಕಳಿಸ? ನೀವು ಅಳುವುದು ಇದುವರೆಗೆ ನನಗೆ ಅರ್ಥ ಆಗಲಿಲ್ಲ. ಈಗ ವಿಷಯ ಹೇಳಿದ ಮೇಲೆ ನನಗೆ ಅರ್ಥ ಆಯಿತು. ಈ ಊರಿಗೆ ಬಂದಿರುವಂತ ಆತಂಕ ಏನು, ಹಾಗಂತ ನೀವು ಅಳುವುದು ಯಾವುದಕ್ಕೆ ಎಂದು ನಿಮ್ಮ ಬಾಯಿಂದಲೇ ಕೇಳಿದ್ನಲ್ಲ, ನನಗೆ ಯಾಕೋ ಏನು ಸಮಾಧಾನ ಅನ್ನಿಸಿತು ಪೂಜ್ಯರಿ. ಯಾಕೆ ಗೊತ್ತಾ, ದಿಕ್ಕು ದೆಸೆ ಇಲ್ಲದೆ ಕತ್ತಲಾಗುವ ಹೊತ್ತಿಗೆ ನಿಮ್ಮ ಮನೆಗೆ ಬಂದಂತ ನಮಗೆ ಆಶ್ರಯ ಕೊಟ್ಟವರು ನೀವು. ನೀವು ಕೊಟ್ಟಂತ ಆಶ್ರಯವು ಹಾಗೂ ನಮಗೆ ದೇವರು ಕೊಟ್ಟಂತ ಅನುಗ್ರಹವು ಎಂಬಂತೆ ನಾವು ಇಲ್ಲಿ ನಿಂತದ್ದುಂಟಲ್ಲ, ಅದು ಮಹದೊಡ್ಡ ಉಪಕಾರ ನೀವು ಮಾಡಿದ್ರು. ಬಂದು ಸೇರಿದ್ದೀರಿ, ನಿಮಗೇನನ್ನು ನಾನು ಕೊಡಲಿಲ್ಲ. ನಾವೇ ಊರೂರು ತಿರುಗಿ ಭಿಕ್ಷೆಯನ್ನು ಬೇಡಿ ಜೀವನ ಕಳೆಯುತ್ತಾ ನಾವು ಇಲ್ಲಿ ಬಗ್ಗೆ ಕೊಡುವುದಾದರೂ ಪೂಜ್ಯರೇ, ನೀವು ಮಾಡಿದ ಉಪಕಾರಕ್ಕೆ ನಾನು ಒಂದು ಅಳಿಲು ಸೇವೆ ನಿಮಗೆ ಮಾಡಬೇಕೆನ್ನುವಂತ ಆಸೆ ನನ್ನದು. ಮತ್ತೆ ಏನು ಮಾಡುವೆ? ನಿಮಗಿರುವುದು ಒಬ್ಬನೇ ಮಗನಲ್ವೇ ಪೂಜ್ಯರೇ? ಕುಲಕರತ್ನ ಪ್ರಾಯನಾಗಿ ಒಬ್ಬನೇ ಒಬ್ಬ ಮಗ. ನನಗಾಗಲ್ಲ, 5 ಜನ ಮಕ್ಕಳಿದ್ದಾರೆ. ನೀನು ಭಾಗ್ಯವಂತಳಮ್ಮ, ನೀನು ಭಾಗ್ಯ. ಹೌದು ಅನ್ನಿಸ್ತಾ ಇದೆ. ಆದರೆ ಒಬ್ಬ ಮಗನ ಬಗ್ಗೆ ಯೋಚನೆ ಮಾಡಿದ್ರು ನಾನು ಭಾಗ್ಯಳಾಗಿಸುವುದಿಲ್ಲ ಅನ್ನಿಸ್ತಾ ಇದೆ. ಕಾರಣ ಏನು? 5 ಜನರು ಬೇಡಿ ತಂದಂತ ವಸ್ತುಗಳನ್ನು ಭೋಜನ ಮಾಡಿ ಭಂಜಿಸುವಾಗ ಆ 5 ಪಾಲನ್ನು ಮಾಡಿ 1 ಪಾಲನ್ನು ನಾವು 5 ಜನ ಸೇವಿಸ್ತೇವೆ. ಇನ್ನು ಉಳಿದ 4 ಭಾಗವನ್ನು ನನ್ನ ಒಬ್ಬನೇ ಮಗನಿಗೆ ನಾನು ಕೊಡ್ತೇನೆ. ಆದ್ರೂ ಅವನಿಗೆ ತೃಪ್ತಿ ಇಲ್ಲ, ಸಾಕಾಗುವುದಿಲ್ಲ. ನನಗೆ ಅವನನ್ನು ತೃಪ್ತಿಪಡಿಸುವುದಕ್ಕೆ ಆಗುತ್ತಾ ಇಲ್ಲ ಪೂಜ್ಯರೇ. ಆದ್ದರಿಂದ ಆ ಮಗನನ್ನು ನೀವು ಹೇಳಿದ ಬಕಾಸುರನೆಡೆಗೆ ಕಳಿಸುವುದಕ್ಕೆ ನಾನು ಧೈರ್ಯದಿಂದ ಮನಸ್ಸು ಮಾಡಿದ್ದೇನೆ. ನನಗೆ ಅನುಗ್ರಹಿಸಬೇಕು. ಅಳಿಲು ಸೇವೆ ಎಂಬುದೇ ಏನಮ್ಮ ಎಂಬುದೇ ನಮ್ಮ
ಪಡೆದು ನಾನೆಂದಿಗೂ ಮಾಡನನ್ಯಾಯ ಮಗನ ಪಡೆದು ನಾನೆಂದಿಗೂ ಮಾಡನನ್ಯಾಯ ನುಡಿಯದೆ ನಿನ್ನು ಬೇಡನೆಗೆ ಸಹಾಯ ನುಡಿಯದೆ ನಿನ್ನು ಬೇಡನೆಗೆ ಸಹಾಯ ಏನಮ್ಮ ಎಂದೇನಮ್ಮ ಏನಮ್ಮ ನೀನು ಆಡುವ ಮಾತು ಏನಮ್ಮ ಏನು ತಾಯೇ ಏನು ನಾನೇನು ದೊಡ್ಡ ಮಾತಾಡ್ಲಿಲ್ಲ ಅಳಿಲು ಸೇವೆ ಬೇಕು ನನಗೆ ನಿಮಗೆ ನನ್ನ ಮಗನನ್ನು ಕೊಟ್ಟು ಕೊಡಿಸ್ತೇನೆ ಈ ಚಿಂತೆಯನ್ನು ಬಿಟ್ಟು ಬಿಡಿ ನೀವು ಹೇಳುತ್ತಿಲ್ಲ ಹೌದು. ಅಮ್ಮ ನಮ್ಮ ಹಾಗೂ ನಿನಗೂ ಮಕ್ಕಳಲ್ವಮ್ಮ ಹೌದು ಹೆತ್ತು ಹೊತ್ತು ಸಲಹೆ ಇಲ್ಲಂತ ಮಗು ಅಲ್ವಮ್ಮ ಆ ಮಗನನ್ನು ಕೊಟ್ಟು ಕಳಿಸ್ತೇನೆ ಅಂತ ಹೇಳುತ್ತಿರುವಾಗ ಅಮ್ಮ ನಿನ್ನ ಒಡಲೇನಮ್ಮ ನಿನ್ನ ಶ್ರೀಮಂತಿಗೆ ಏನಮ್ಮ ಪೂಜ್ಯರೇ ತಾಯೇ ಈ ರೀತಿ ಆಡುತ್ತಿರುವ ಸಹಜವಲ್ಲ ಸಹಜ ಒಂದೇ ಮಗ ಇರು ಏನಮ್ಮ ನಮ್ಗಾಗಲ್ಲ 5 ಜನರಲ್ಲಿ ಒಬ್ಬ ಹೋದ್ರೆ 4 ಮಂದಿ ಮಕ್ಕಳು ಉಳಿದಿಲ್ವ ಹೇಳಿ ನಿಮ್ಗಾಗಲ್ಲ, ಒಬ್ಬನೇ ಇರುವುದು ಮತ್ತೆ ಮಕ್ಕಳೇ ಇಲ್ಲ. ಹಲವು ಮಕ್ಕಳಿದ್ದರೇನು ಒಬ್ಬ ಮಗನಿದ್ದರೇನು ಎಲ್ಲ ಅವರವರ ಭಾಗ್ಯವಮ್ಮ ಭಾಗ್ಯ ಪೂಜ್ಯರೇ ನನ್ನ ಮಡದಿ ಹೆತ್ತು ಸಲಹೆ ಅಂತ ಮಗು ಅವಳು ಕೊಟ್ಟು ಕೊಡಿಸಬೇಕಲ್ಲ ಅಂತ ಚಿಂತೆ ಮಾಡುತ್ತಿರುವಾಗ ಚಿಂತೆಯನ್ನು ಬಿಡಿ ಚಿಂತೆಯನ್ನು ಬಿಡಿ ನನ್ನ ಮಗನನ್ನು ಕೊಟ್ಟು ಕಳಿಸ್ತದೆ ಹೇಳ್ತೀಯ ಧೈರ್ಯವಾಗಿ ಹೇಳ್ತಾ ಇದ್ದೇನೆ. ಹೃದಯ ಶ್ರೀಮಂತಿಗೆ ಅಂದ್ರೆ ಏನಮ್ಮ ಏನು ಹೀಗೆ ಹೆತ್ತವಳು ಯಾವಾಗಲೂ ಹಾಗೆ ಹೇಳ್ಯಾರಮ್ಮ ತನ್ನ ಮಗನನ್ನು ಕೊಡ್ತಿರೋದು ಎದ್ದು ಹೇಳ್ಯಾರಮ್ಮ ಹೀಗೆ ಹೇಳುವುದಕ್ಕೂ ಕಾರಣ ಏನು ಪೂಜ್ಯರೇ? ಏನಪ್ಪ ನೀವು ಕೇಳಿ ತಿಳಿಲಿಲ್ಲ ಪುರಾಣವನ್ನು. ನಿಮ್ಮ ಉಪಕಾರಕ್ಕೆ ನನಗೆ ಮಾಡುವುದಕ್ಕೆ ಒಂದು ಅಳಿಲು ಸೇವೆಯ ಅವಕಾಶ ಕೊಡಿ ಅಂತ ಕೇಳಿಕೊಂಡು ಏನು ಉಪಕಾರವನ್ನು ಮಾಡಿದ್ದೇವಮ್ಮ ಏನು ಉಪಕಾರವನ್ನು ಮಾಡಿದ್ದೆ ನಿಮಗೆ ಕಷ್ಟದಲ್ಲಿ ಇರುವಾಗ ನಮಗೊಂದು ಆಶ್ರಯ ಕೊಡ್ಲಿಲ್ವ ಪೂಜ್ಯರೇ ನೀವು? ಅದೇ ದೊಡ್ಡ ಕಾರ್ಯ, ಅದೇ ದೊಡ್ಡ ಕೆಲಸ, ಅದೇ ದೊಡ್ಡ ಕೊಂಡಾಗ ಆಶಯವನ್ನು ಇಟ್ಟಿದ್ದೇವಮ್ಮ ನಮ್ಮ ಕರ್ತವ್ಯ ಇಲ್ವಮ್ಮ ನನ್ನ ಮಕ್ಕಳನ್ನು ಈ ರೀತಿಯಾಗಿ ಕೊಡುವುದಕ್ಕೆ ಒಪ್ಪಿಕೊಳ್ಳುವುದಕ್ಕೂ ನನಗೊಂದು ಧೈರ್ಯವಾದ ಮಾರ್ಗಸೂಚನೆ ನನ್ನ ಮನಸ್ಸಿಗೆ ಬಂತು. ಅಮ್ಮ ಹೆತ್ತವರಿಗೆ ತುಂಬಾ ಮಂದಿ ಮಕ್ಕಳಿದ್ದು ಮಕ್ಕಳೆಲ್ಲ ಒಂದೇ ರೀತಿ ಅಲ್ವಮ್ಮ ಇದು ನಮ್ಮ ಉಪಕಾರಕ್ಕೆ ತನ್ನ ಮಗನನ್ನು ಕೊಡ್ತಾರೆ ಅಂತ ಹೇಳ್ತೀಯ ಬಾಲಿಲ್ಲ ಹೆತ್ತ ನಿಮ್ಮ ಮಾತಿನ ಸ್ವಾರಸ್ಯ ಸಹಜವೇ. ಹೆತ್ತವಳಿಗೆ ಹೆಗ್ಗಣವಾದರೂ ಮುದ್ದೆ ಅಂತಿರುವಾಗ ನನ್ನ ಮಗನನ್ನು ಯಾಕೆ ಕೊಡ್ತೇನೆ ನಿಮ್ಗೆ, ಕಳುಹಿಸ್ತೇನೆ ನಿಮ್ಗೆ? ಯಾಕಮ್ಮ ನಾನು ಪುರಾಣ ಪುಟಗಳನ್ನು ಓದದಿದ್ರು ಕೇಳಿದ್ದೇನೆ. ನಾನು ಹಿಂದೆ ಶಿವಚಕ್ರವರ್ತಿ, ಜಿಮೂತ ವಾಹನ ಅಂತಾದವರೆಲ್ಲ ಅದೆಷ್ಟೋ ಪುಣ್ಯದ ಕೆಲಸವನ್ನು ಮಾಡಿ ಭಗವಂತನ ಅನುಗ್ರಹವನ್ನು ಪಡೆದಿದ್ದಾರಂತೆ. ನಾವು ಅಷ್ಟು ದೊಡ್ಡ ಮನುಷ್ಯರಂತಲ್ಲ, ಆದರೆ ನಿಮ್ಮ ಕಣ್ಣೀರನ್ನು ಒರೆಸುವುದಕ್ಕಾಗಿ ಅಳಿಲು ಬೇಕು ಎಂದು ಪದೇ ಪದೇ ನಿಮ್ಮಲ್ಲಿ ಕೇಳುವುದು ಮತ್ತೇನಲ್ಲ. ನನ್ನ ಒಬ್ಬ ಮಗನನ್ನು ನನಗೆ ಸಾಕುವುದಕ್ಕೆ ಅಸಾಧ್ಯವಾಗುತ್ತಾ ಇದೆ. ಆ ಮಗನನ್ನು ಕಳುಹಿದ್ರೆ ಏನೋ ಒಂದು ಮಾರ್ಗ ಅವನು ಪಾಲಿಗೆ ಹೋಗ್ತದೆ, ನಿಮ್ಮ ಸರದಿ ಮುಗಿಯುತ್ತದಲ್ಲ, ನಿಮ್ಮ ಮಗ ಉಳಿತಾನಲ್ಲ. ಆದ್ದರಿಂದ ನನಗೆ ಅನುಗ್ರಹಿಸಬೇಕು, ಅಳಿಲಮ್ಮ ಸೇವೆ ಮಾಡುವುದಕ್ಕೆ ಅವಕಾಶ ಕೊಡಬೇಕು. ಮಗನನ್ನು ಉಳಿಸುವುದಕ್ಕಾಗಿ ನಿನ್ನ ಮಗನನ್ನು ಕಳುಹಿಸಿ ಅಮ್ಮ. ಅವಕಾಶ ದೈವೈಕ್ಯ ಅಮ್ಮ, ದೈವೈಕ್ಯ ತಾಯೇ. ಸಂತೋಷಗೊಂಡೆಮ್ಮ, ಸಂತೋಷಗೊಂಡೆ. ಬಂಡಿಯಲ್ಲಿ ಅನ್ನವೆಲ್ಲ ತುಂಬಿಸಿ ಎತ್ತುಗಳನ್ನು ಕಟ್ಟಿ ನಿನ್ನ ಮನೆ ಹತ್ತಿರ ಕಳಿಸ್ತೇನೆ. ಅಲ್ಲಿಂದ ಅವನನ್ನು ನನ್ನ ಮಕ್ಕಳನ್ನು ನಾನು ಕಳಿಸ್ತೇನೆ.
ಸಮಾಧಾನದ ಮಾತುಗಳನ್ನು ಆಡಿ ಇಲ್ಲಿವರೆಗೆ ಬಂದೆ. ನಮ್ಮ ಬಿಡದಿ ಹತ್ತಿರದಲ್ಲಿ ಬರುವಾಗ ಮಕ್ಕಳೆಲ್ಲರೂ ಶಾಂತಿಯಿಂದ ನೆಮ್ಮದಿಯಿಂದ ಗಾಢ ನಿದ್ದೆಯಲ್ಲಿದ್ದಾರೆ. ಆದ್ದರಿಂದ ಇವರಲ್ಲಿ ಇಬ್ಬರನ್ನೇ ಎಬ್ಬಿಸ್ತೇನೆ. ಯಾರು? ಧರ್ಮಜ ಮತ್ತು ಭೀಮರಾಯ. ಮಕ್ಕಳೇ ಹೇಗೆ ಬನ್ನಿ. ಏನಮ್ಮ? ಧರ್ಮಜ, ತಾಯಿ ಭೀಮಸೇನ, ಈ ಮುಂಜಾನೆಯ ಹೊತ್ತಿನಲ್ಲಿ ಬೇಗ ನಿಮ್ಮನ್ನು ಎಬ್ಬಿಸುವುದಕ್ಕೆ ಕಾರಣ ಮತ್ತೇನಲ್ಲ, ನಮಗೆ ಆಶ್ರಯ ಕೊಟ್ಟಂತಹ ಈ ಅಗ್ರಹಾರದ ಬ್ರಾಹ್ಮಣರ ಮನೆಯಲ್ಲಿ ಇಂದೊಂದು ವಿಶೇಷತೆ ನಡೆಯಿತು ಮಕ್ಕಳೇ. ವಿಶೇಷ? ಈ ಅಗ್ರಹಾರದಲ್ಲಿ ಒಂದು ವಿಶೇಷ ನಡೆಯುತ್ತಲೇ ಇತ್ತಂತೆ, ನಮ್ಗೆ ಗೊತ್ತೇ ಇಲ್ಲ. ಈ ಕಾಡಿನಲ್ಲಿ ನಾವು ಸಾಗಿ ಬಂದಿದ್ದೇವಲ್ಲ ಹಿಂದೆ, ಅದೇ ಕಾಡಿನಲ್ಲಿ ರಕ್ಕಸನೊಬ್ಬ ಇದ್ದಾನಂತೆ. ಬಕಾಸುರ ಅಂತ ಅವನ ಹೆಸರು. ಅವನಿಗೆ ಪದ್ಧತಿ ಏನಲ್ಲ, ಈ ಅಗ್ರಹಾರದಲ್ಲಿಯೂ ಈ ಊರಿನಲ್ಲಿ ದಿನಕ್ಕೊಂದು ಮನೆಯ ಅನ್ನದ ಬಂಡಿ, ಹಾಗೆ ಅನ್ನದ ಕೊಪ್ಪರಿಗೆ ವಿಧ ವಿಧವಾದಂತಹ ಭಕ್ಷ್ಯ ಭೋಜನವನ್ನು, ಜೊತೆಯಲ್ಲಿ 2 ಎತ್ತು, ಹಾಗೆ ಒಬ್ಬ ಮನುಷ್ಯ, ಇಷ್ಟನ್ನು ಅವನಿಗೆ ಕಳುಹಬೇಕಂತೆ. ಹೌದೇ? ಹಾಗೆ ಮನೆ 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 ಸರದಿಯಿಂದ ಇಂದು ನಾವಿರುವ ಈ ಮನೆಗೆ ಸರದಿ ಬಂದಿತ್ತಂತೆ. ಮಕ್ಕಳೇ, ನಾವು ದಿನವೂ ನೋಡ್ತಾ ಇದ್ದೇವೆ, ಇರುವುದೊಬ್ಬನೇ ಮಗ ನಿಮ್ಮ ಹಾಗಿನವನೇ. ಅವನನ್ನೇ ಕಳುಹಿಸುವ ಆ ಸರದಿ ಇಂದು ಬಂದ ಕಾರಣ ಗಂಡ ಹೆಂಡಿರು ಗೋಳೋ ಅಂತ ಅಳ್ತಾ ಇದ್ರು. ಅಳುವುದನ್ನು ನೋಡ್ಲಿಕ್ಕೆ ಆಗ್ಲಿಲ್ಲ ಮಕ್ಕಳೇ. ಏನು ಹೇಳಿದಮ್ಮ ನೀನು? ಅದಕ್ಕೆ ಒಂದು ಧೈರ್ಯದ ಮಾತನ್ನು ಹೇಳಿ ಬನ್ನಿ. ಯೋಚಿಸಬೇಡಿ, ಇಂದು ನನ್ನ ಮಗನೊಬ್ಬನನ್ನು ಕಳಿಸ್ತೇನೆ ಅಂತ ಹೇಳಿದೆ. ಹೌದು ಧರ್ಮಜ, ಮತ್ತೇನಲ್ಲ, ನಮ್ಮ ಮಗ ಅಂದ್ರೆ ಯಾರು? ಭೀಮಸೇನ. ಭೀಮಸೇನನ್ನು ಕಳಿಸ್ತೇನೆ ಅಂತ ಬಂದಿದ್ದೇನೆ. ನಿನ್ನ ಅಭಿಪ್ರಾಯ ಏನು? ಏನು ತಾಯಿ? ಸರಿ ಇಲ್ವಾ ಮಗನೇ? ನಮ್ಮ ನೀನು ಮಾಡಿದಂತಹ ಕೃತಿ ಇದು ಧರ್ಮಸಮ್ಮತೋ ಅಥವಾ ಅಕಾರ್ಯ ಎಂಬುದಾಗಿ ಸ್ವಲ್ಪ ಅದನ್ನು ಯೋಚನೆ ಮಾಡಬೇಕೋ ಬೇಡವೋ ಹೇಳು. ಅವರ ದುಃಖದ ಮುಂದೆ ಯಾವ ಯೋಚನೆಯೂ ಬರಲಿಲ್ಲ ಮಗನೇ. ನಿನಗೇನು 5 ಮಕ್ಕಳು ಭಾರವಾಗಿದೆ ಹೇಳು? ಯಾಕೆಂದ್ರೆ ಅದರಲ್ಲೂ ಭೀಮಸೇನೆಯನ್ನು ಆ ರಕ್ಕಸರ ಬಳಿಗೆ ಕಳಿಸ್ತೇನೆಂಬುದಾಗಿ ಆ ಬ್ರಾಹ್ಮಣನಿಗೆ ವಚನವನ್ನು ಹೇಳಿದೆಯಲ್ಲ. ನಾವು ಇಷ್ಟು ದಿವಸ ಈ ಹೊತ್ತು ಬದುಕಿರುವುದಕ್ಕೆ ಮೂಲ ಕಾರಣ ಯಾರು? ನಮ್ಮ ತಮ್ಮ ಭೀಮಸೇನ. ಅದನ್ನು ನಾವು ಅಭಿಮಾನದ ಹೇಳುತ್ತಾ ಇದ್ದೇವೆ. ಅವನ ಸಹಾಯ ಇಲ್ಲದಿರ್ತಿದ್ರೆ ನಾವು ಯಾವಾಗಲೂ ಈ ಭೂಮಿಯಲ್ಲಿ ಹೆಣವಾಗಿ ಬೀಳುತ್ತಾ ಇದ್ದವೋ ಏನು? ಹೀಗಿರುವಾಗ ನಿನಗೇನು ಒಬ್ಬ ಮಗನ ಹೆಚ್ಚಾಗಿದ್ದರೆ ಹೇಳು ತಾಯೇ. ಒಂದು ವೇಳೆ ಆ ರಕ್ಕಸರ ಬಗ್ಗೆ ಗೊತ್ತುಂಟು ಹೇಳು. ಅವನು ಮಹಾಪರಾಕ್ರಮಿ, ಇಷ್ಟನಿಗೆ ಯಾರೂ ಕಡೆ ಎದುರಿಸಲೇ ಇಲ್ಲ. ಅವನು ಹೇಳಿದಾಗೆ ಕೇಳುತ್ತಾ ಇದ್ದಾರೆ ಎಂದಾದಾಗ ಒಂದು ವೇಳೆ ಅವನ ಬಳಿ ಕಳಿಸಿಕೊಟ್ಟಾಗ ಏನಾದ್ರೂ ಅಕಾರ್ಯ ಅಚಾತುರ ಆಯಿತು ಎಂದಾದ್ರೆ ನಮಗಿಂತಲೂ ದುಃಖ ಪಡುವ ನೀನು. ಯಾಕೆಂದ್ರೆ ಪುತ್ರ ಶೋಕವನ್ನು ಯಾವ ಕಾಲಕ್ಕೂ ಶಮನ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಈ ಮಾತಿಗೆ ನಾನು ಒಪ್ಪಲಾರೆ. ನಾನು ಬದುಕಿ ಉಳಿಯಬೇಕು ಎನ್ನುವ
ನಮಗೆ ಅವಳು ಬರ್ತದೆ. ಹಿಕ್ಕಡಬಾರದು ಎನ್ನುವ ಹಾಗೆ ಹೇಳ್ತಾ ಇದ್ದೆ. ಹೌದು ತಮ್ಮ. ಅಣ್ಣದೇವ, ತಮ್ಮ ಈ ಭೀಮನ ಶೌರ್ಯ ಏನು ಎನ್ನುವುದು ನೀನು ಅರಿಯದೆ ಹೋದಿಯ. ನೋಡು, ಹೊಟ್ಟೆ ತುಂಬಾ ಊಟ ಮಾಡದೆ ಬಹುಕಾಲವಾಗಿ ಹೋಯಿತು ಅಲ್ವೇ? ಹೌದು ತಮ್ಮ. ಬಯಸದೆ ಬಂದ ಭಾಗ್ಯ ಅದನ್ನು ನಾವು ತೊರೆಯುವುದೇ? ಅಣ್ಣ, ಯೋಚನೆ ಬೇಡ, ನನಗೆ ಅಪ್ಪಣೆ ಕೊಡಿ, ಈಗಿಂದೀಗಲೇ ಹೋಗ್ತೇನೆ. ಬಂಡಿ ಅನ್ನ ಹೌದು, ಅಲ್ಲ, ನನ್ನ ಹೊಟ್ಟೆ ಚಿರ್ರನ್ನುತ್ತಾ ಇವನ ಜೀವಕ್ಕೇನೋ ಸಂಚಾರ ಬರಬಹುದೆಂಬುದಾಗಿ ಆತಂಕದಲ್ಲಿದ್ರೆ ಇವನ ಹೊಟ್ಟೆ ತುಂಬುತ್ತ ಎಂಬುದಾಗಿ ಇವ ಭಾವಿಸಿಕೊಳ್ಳುತ್ತಾ ಇದ್ದ. ಅಲ್ಲವೇ ಮತ್ತೆ ಧರ್ಮಜ, ನನ್ನ ಮಗ ಭೀಮ ಹೇಗೆ ಅಂತ ನಾನು ಹಡೆದ ತಾಯಿ ನನಗೆ ಗೊತ್ತಿಲ್ಲ. ಹೇಳು ಭೀಮ, ಅಮ್ಮ, ಈ ಕಾರ್ಯದಲ್ಲಿ ನೀನು ಯಶಸ್ವಿಯಾಗಿ ಬರ್ತೀಯ ಅಂತ ಸಂತೋಷದಿಂದಲೇ ಒಪ್ಪಿಗೆ ಕೊಟ್ಟು ಬಂದಿದ್ದೇನೆ. ಅಮ್ಮ, ಒಳ್ಳೆ ಕಾರ್ಯವನ್ನೇ ಮಾಡಿದ್ದಿ ನೀನು. ಅದು ಭರವಸೆ ಬ್ರಾಹ್ಮಣರಿಗೆ ಅಭಯ ಪ್ರದಾನವನ್ನು ಮಾಡಿ ಬಂದದ್ದು ಒಳ್ಳೆದಾಯಿತು ಮಗ. ಇದು ನನ್ನ ಭಾಗ್ಯ ಅಂತ ನಾನು ಭಾವಿಸ್ತೇನೆ. ಹಾಗೆ ಯೋಚನೆ ಮಾಡಿದ್ದೇನೆ ಮಗ. ನಿನ್ನ ಬಗ್ಗೆ ಅಷ್ಟು ದೃಢ ನಿರ್ಧಾರದಿಂದ ನಾನು ಒಪ್ಪಿಗೆ ಕೊಟ್ಟು ಬರುವುದಕ್ಕೂ ಕಾರಣ ಇದೆ ಮಗನ. ನೀನು ಎಷ್ಟು ಬಲವಂತ ಅಂತ ನಾನು ಚಿಕ್ಕಂದಿನಿಂದ ನಿನ್ನ ನೋಡಿದವಳು. ಒಂದೊಮ್ಮೆ ಎತ್ತಿಕೊಂಡಿರುವಾಗ ನೀನು ಅಂಗಳದ ಬಂಡೆಯ ಮೇಲೆ ಬಿದ್ದೆ. ಆವಾಗ ಏನಾಯ್ತು ಮಗನ? ಏನಾಯ್ತು? ನಿನಗೇನೂ ಆಗ್ಲಿಲ್ಲ, ಮಕ್ಕಳೆಲ್ಲ ಓಡಿ ಬಂದ್ರು, ಮಗುವಿಗೆ ಮುಖವನ್ನೊಮ್ಮೆ ನೋಡಿ ನಗೆ ಮಾಡಿದ್ದೇನೆ, ನೀನೇ ಹೇಳಿ. ಆವಾಗ ನೋಡಿದ್ರೆ ಬಂಡೆ ಕಲ್ಲೇ 2 ಭಾಗವಾಯಿತೆ ವಿನಃ ನಿನಗೇನೂ ಆಗ್ಲಿಲ್ಲ. ಮತ್ತೆ ಆವಾಗ ನನ್ನ ಮಗ ಎಷ್ಟು ದೃಷ್ಟ ಪುಷ್ಟಿಯಾದಂತಹ ದೇಹವುಳ್ಳವ ಎಂದು ತಿಳಿದುಕೊಂಡಿದ್ದೇನೆ ನಾನು. ಅದೇ ಧೈರ್ಯದಿಂದ ಇವರಿಗೆ ಮಾತು ಕೊಟ್ಟು ಬಂದಿದ್ದೇನೆ. ನೋಡಿ ಮಗನೇ, ಬೆಳಗಾಗುತ್ತಾ ಬಂತು. ಅವರು ಬಂಡಿಯ ತುಂಬಿದ ಅನ್ನವನ್ನು 2 ನಮ್ಮ ಮನೆ ಹತ್ತಿರಕ್ಕೆ ಕಳುಹಿಸ್ತೇನಂತ ಹೇಳಿದ್ರು. ಮಧ್ಯಾಹ್ನದ ಒಳಗೆ ಅವನಿರುವ ಕಾಡಿಗೆ ಹೋಗಿ ಅವನನ್ನು ತೃಪ್ತಿಪಡಿಸಿಯು ಇಲ್ಲೂ ನೀನು ಹೋದಂತ ಕಾರ್ಯದಲ್ಲಿ ಜಯಶೀಲನಾಗಿಯೂ ಬರ್ತಿ ಅನ್ನೋ ಧೈರ್ಯ ನನಗಿದೆ ಮಗನೇ. ಅಮ್ಮ, ನಿಮ್ಮ ಮಾತನ್ನು ಪುಸಿಗೊಳಿಸುವುದಕ್ಕೆ ಹುಟ್ಟಿದವ ನಿಮ್ಮ ಮಗನ ದೇವರೇ ಕಾಪಾಡಲಿ. ಆಶೀರ್ವಾದ ಮಾಡಿ ಆದಷ್ಟು ಬೇಗ ಇಂಥ ಸಂದರ್ಭ ಒದಗಿ ಬರಲಿ ಎನ್ನುವ ನಮ್ಮವರ ಅಪ್ಪನೆ ಸಿಕ್ಕಿದೆ. ಹಾಗಿದ್ರೆ ಹೊತ್ತು ನೋಡಿದ್ರೆ ಕತ್ತಲಾಗುತ್ತಾ ಉಂಟಲ್ಲ, ಹಾಗಿದ್ರೆ ಬೆಳಗತ ಅವನಿಗೆ ಬಂಡಿಯನ್ನ ಬೆಳಗತ ಪ್ರಾರಂಭ ಆಗಬೇಕು, ನಿರೀಕ್ಷೆಯಲ್ಲಿರ್ತಾನೆ. ಹಾಗಿದ್ರೆ ಹೇಗೂ ಬೆಳಗಾಗಬೇಕು. ಸರಿ, ಸ್ವಲ್ಪ ನಿದ್ದೆ ಮಾಡೋಣ. ನಿದ್ದೆ ಮಾಡ್ತೇನೆ ಎನ್ನುವ ಹಾಗೆ ಸ್ವಲ್ಪ ಹೊರಗಿದ್ರೆ ನಿದ್ದೆಯೇ ಬರಲಿಲ್ಲ. ಇದಕ್ಕೆ ಕಾರಣ ಏನು? ಪಕ್ಕದ ಮನೆಯಲ್ಲಿ ಅಡುಗೆಯ ಸಂಭ್ರಮ. ಅಬ್ಬಾ, ಗಮ 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 ಎನ್ನುವ ಹಾಗೆ ಪರಿಮಳವು ನನ್ನ ನಾಸಿಕಾಗ್ರಕ್ಕೆ ಬಡಿಯುತ್ತಾ ಇದೆ. ಮತ್ತೆ ನಿದ್ದೆ ಬಂದಿದ್ದ ನನಗೆ. ಆ ಕಡೆಯಲ್ಲಿ ಭಕ್ಷ, ಎಷ್ಟು ಬಗೆಯ ಭಕ್ಷ, ಅದ ರಾಶಿ ರಾಶಿಯೇ ಮಾಡಿ ಹಾಕಿದ್ದಾರೆ. ಅದನ್ನೊಮ್ಮೆ ತಿನ್ನಬೇಕು ಎನ್ನುವ ಹಾಗೆ ಮನಸ್ಸಾದ್ರೆ ಏನು ಮಾಡೋಣ? ಇಲ್ಲಿ ಬೇಡ, ಇದು ಅಲ್ಲಿ ನಮಗೆ ಅಲ್ವಾ? ಆದ್ರೆ ಏನು ಮಾಡೋಣ? ಓಹೋ, ಬಂಡಿಯ ಸಿದ್ಧತೆ ಆಗಿದೆ ಎನ್ನುವ ಹಾಗೆ ಹೇಳ್ತಾ ಇದ್ದಾರೆ. ಸರಿ, ಬಂಡಿಗೆ ಕಟ್ಟಿದಂತಹ ಹೋರಿಗಳು ಹೇಗಿರ್ತಾರೆ, ನೊಗಕ್ಕೆ ಯಾವ ರೀತಿಯಲ್ಲಿ ಬಂಧಿಸಿದ್ದಾರೆ ಎನ್ನುವುದನ್ನು ಸ್ವಲ್ಪ ನೋಡಬೇಕು. ಆದ ಕಾರಣ ಆ ಕಡೆ ನಡೆಯುತ್ತೇನೆ.
ಹಾಗೆ ನಿಮಗೆ ಬ್ರಾಹ್ಮಣರ ಕೇರಿಯಲ್ಲಿ ನಾನು ಯಾರು ಎನ್ನುವ ಹಾಗೆ ನಿಮಗೆ ಸಂಶಯ. ಬಕಾಸುರ ಎನ್ನುವ ಹಾಗೆ ಇಲ್ಲಿಯೇ ಇದ್ದವ ನಾನು. ಏನು ಮಾಡುವ ಸ್ವಾಮಿ? ಹಸಿವೆ ಎನ್ನುವುದು ನನಗೆ ತಡೆದುಕೊಳ್ಳುವುದಾಗುವುದಿಲ್ಲ. ಹಾಗಿದ್ದ ಮೇಲೆ ಮೊದಲು ನಾನು ಮಾಡುವ ಕೆಲಸ ಏನು? ಬ್ರಾಹ್ಮಣರ ಮನೆಗೆ ಹೋಗುವುದು, ಹಾಗೆ ಅವರನ್ನೆಲ್ಲ ಒಬ್ಬರನ್ನ ಇಬ್ಬರನ್ನಲ್ಲಂತ ಸಿಕ್ಕಿದವರೆಲ್ಲವರನ್ನು ಮುಕ್ಕಿಕೊಂಡಿದ್ದವ. ಆದ್ರೆ ನನ್ನ ಭೀತಿಯನ್ನ ತಾಳಲಾರದೆ ಅವರೇ ಒಂದು ಒಪ್ಪಂದವನ್ನು ನನ್ನಲ್ಲಿ ಮಾಡಿಕೊಂಡವರಿದ್ದಾರೆ. ಹಾಗೆ ನೀನಿನ್ನು ನಮ್ಮಲ್ಲಿ ಬರುವುದು ಬೇಡ, ನಾನೇ ಬರ್ತೇನೆ. ಯಾಕೆ? ಸಮಸ್ಯೆ ಬೇಡ ನಿನಗೆ ಅಂತ. ಭಾರಿ ಬುದ್ಧಿವಂತರವರು. ಹಾಗಿದ್ದಾಗ ಅವರೇ ಒಂದು ಬಂಡಿಯಲ್ಲಿ ಆಹಾರವನ್ನು ನನಗೆ ತರುವುದರ ಜೊತೆಯಲ್ಲಿ ಹೋರಿಗಳನ್ನ ಬಂಡಿಯನ್ನು ಹೊಡೆದುಕೊಂಡು ಬರುವುದಕ್ಕೆ ಬಳಸಿದಂತ ಹೋರಿಗಳು ಅದು ನನಗೆ. ಅದು ತಿರುಗಿ ಹೋಗುವುದಕ್ಕಿಲ್ಲ. ಮತ್ತೆ ಬಂದ ಜನ ತಿರುಗಿ ಹೋಗುವುದಕ್ಕುಂಟ? ಆಹಾ, ಅದು ಎಲ್ಲವನ್ನೂ ತಿಂದು ಆಯೋಗಿ ನಿದ್ರಿಸುತ್ತಿದ್ದವ. ಆದ್ರೆ ಹೊತ್ತು ನೋಡಿ, ಮಧ್ಯಾಹ್ನದ ಹೊತ್ತು ಏನು ಬರಲಿಲ್ಲ. ನೋಡಿದ್ರ ಸ್ವಾಮಿ, ಹೊತ್ತು ಎನ್ನುವುದು ಮೀರುತ್ತಾ ಇದೆ. ಹೊತ್ತು ಮೀರಿದ ಕ್ಷಣದಲ್ಲಿ ನಾನು ಯಾವುದನ್ನಾದರೂ ಸಹಿಸಿಕೊಂಡೆನು. ಹಸಿವೆ ಒಂದನ್ನು ಮಾತ್ರ ಸಹಿಸಿಕೊಳ್ಳುವುದಕ್ಕಾಗುವುದಿಲ್ಲ. ಹಾಗಿದ್ದ ಮೇಲೆ ಹೊಟ್ಟೆಯಲ್ಲಿ ಚುರು 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 ಎನ್ನುವ ಹಾಗೆ, ಏನು ಎನ್ನುವ ಹಾಗೆ ಆಲೋಚನೆಯನ್ನು ಮಾಡಿದ್ರೆ ಹಸಿವೆ ತಡೆದುಕೊಳ್ಳಿಕ್ಕಾಗುವುದಿಲ್ಲ. ಹೊತ್ತು ಮೀರುತ್ತಾ ಇದೆ, ಆಹಾರ ಬರಲಿಲ್ಲ. ಏನು ಬರಲಿಲ್ಲ. ಸ್ವಲ್ಪ ಮುಂದೆ ಹೋಗಿ ನೋಡ್ತೀನಿ.
ಆಗುವುದಿಲ್ಲ, ತಡಿಲಿಕ್ಕೆ ಆಗುವುದಿಲ್ಲ, ಆಹಾರ ಏನು ಬರಲಿಲ್ಲ ಎನ್ನುವ ಹಾಗೆ ನೋಡಿದ್ರೆ ಬಂಡಿಯ ಮೇಲೆ ಒಬ್ಬ ಕುಳಿತಿದ್ದಾನೆ. ನನಗೆ ಬರುವಂತ ಆಹಾರವನ್ನು ಮೆಲ್ತಾ ಇದ್ದಾನೆ. ಹೀಗೆ ಬಿಡುವುದಾ? ಹೀಗೆ ಬಿಡುವುದಲ್ಲ. ಹೋಗಿ ನನಗೆ ಯಾರಿಗೆ? ಇಲ್ಲಿಗೆ. ಯಾಕೆ ನಿನಗೆ? ಅದು ಬೇಕಾ ನಿನಗೆ?
ಅದು ನಿನಗೆ ಇವತ್ತು ಸಿಕ್ಕಲಿಕ್ಕಿಲ್ಲ. ನಾನು ಮುಂಜಿಸಿ ಆಗಿದೆ ಆಗಿರುತ್ತ ಈ ರೀತಿಯ ಅನ್ಯಾಯವನ್ನು ಎಸಾಗಿ ಲೋಕಕ್ಕೆ ಹಿತವಾದದ್ದನ್ನೇ ನೀನು ಮಾಡಬೇಕಿತ್ತು, ಅದನ್ನು ಮಾಡಲಿಲ್ಲ. ಕಂಟಕನಾಗಿ ನೀ ಇರುವಂತ ನಿನ್ನನ್ನು ಬಿಡುವ ಹಾಗಿಲ್ಲ. ನಿನ್ನ ಹೃದಯವನ್ನೇ ನಿನ್ನನ್ನು ಇತಿಸಿ ಮಾಡಿ ಎಚ್ಚರ.
ಮನಿಯ ಜೀವನವ ಪುರಜನ ಕಾಡುವುದು ವಿಪ್ರರ ಘನತೆ ಹೆಚ್ಚಿದು ಪಾಪಿ ತಾನು ಮಾಡಿದಂತ ಪಾಪದ ಫಲದಿಂದಲಾಗಿ ಅಸುನೀಗಿದವನಿದ್ದಾನೆ. ಆದರೆ ಏಕಚಕ್ರ ನಗರದಲ್ಲಿ ಇನ್ನು ಮುಂಚೆಗೆ ಇಂಥ ಕಂಟಕ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಹಕನ ವಧೆಯಾಗಿದೆ. ಆದರೆ ವಿಪ್ರೋತ್ತಮರ ಯೋಗ್ಯತೆಯು ಮೇಲ್ವರೆದು ಹೋಗಿದೆ. ಈ ಊರಿಗೆ ಕ್ಷೇಮವಾಯಿತು. ಆದ್ರೆ ಬೆಟ್ಟದಾಕೃತಿಯಲ್ಲಿ ಬಿದ್ದಿದೆ ಕಳೆವರವ. ಹಾಗಿದ್ದೆ ಇಲ್ಲೇ ಬಿಟ್ಟು ಹೋಗುವುದಲ್ಲ, ಬಂಡಿಯಲ್ಲಿ ಹಾಕಿ ಪುರದ ಹೊರ ವಲಯದಲ್ಲಿ ಒಂದು ಕಂಬಕ್ಕೆ ಬಿಗಿಸಬೇಕು. ವಿಪ್ರವರ್ಗದವರು ಎಲ್ಲರೂ ಕೂಡ ಈ ಹೆಣವನ್ನು ನೋಡಬೇಕು. ಕೊಂದದ್ದು ಯಾರು ಎನ್ನುವುದು ಮುಖ್ಯವಲ್ಲ, ಪ್ರಶ್ನೆ ಎಲ್ಲರಲ್ಲೂ ಮಾಡಬೇಕು. ಅದಕ್ಕೆ ಇಂಥ ಸಿದ್ಧತೆ. ಇದನ್ನು ನೇರವಾಗಿ ಹೋದಲ್ಲೆಲ್ಲ ನಮಗೆ ಇದೇ ಆಗಿ ಹೋಯಿತಲ್ಲ. ಎಲ್ಲರೂ ನಮಸ್ಕಾರವೇ ಮಾಡು. ಬಂದ ಕ್ಷಣದಲ್ಲಿ ಎಲ್ಲರೂ ನಮ್ಮ ಮೇಲೆ ಮುಗಿಬೀಳು. ಅಣ್ಣ 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 ಅಪ್ಪ ಅಣ್ಣ ಅಂತ. ಯಾಕೆ? ನಮ್ಮ ಮೇಲಿರುವಂತಹ ಗೌರವ. ಗೌರವ ಹೆಚ್ಚುಗಾರಿಕೆ ನಮ್ಮದು. ಯಾವುದೇ ಒಂದು ಕ್ಷೇತ್ರದಲ್ಲಿ ಉನ್ನತಿಯ ಅಥವಾ ಕ್ಷೇತ್ರಕ್ಕೆ ಹೆಸರು ಬರುವುದು ಹೇಗೆ? ಕೇವಲ ಅದರ ಆ ಕ್ಷೇತ್ರದ ಹಿನ್ನೆಲೆ ಆಧಾರದಿಂದಲ್ಲ. ಕೆಲವು ಕಡೆ ಎಲ್ಲ ಹಾಗೆ ಬರುವುದುಂಟು.
ಆದರೆ ಈ ಮತ್ಸ್ಯನಗರಕ್ಕೆ ಈ ವಿರಾಟಪುರಿಗೆ ಹೆಸರು ಬಂದದ್ದು ಹೇಗೆ? ಯಾವಾಗ ಕೀಚಕನಾದ ನನ್ನ ಪ್ರವೇಶ ಆಯಿತು ಅಲ್ಲಿಂದ ತೊಡಗಿತು ನೋಡು ಅಭಿವೃದ್ಧಿ ಆಗುವುದಕ್ಕೆ. ಮೊದಲು ಹೇಗಿತ್ತು ಈ ವಿರಾಟ ನಗರ? ಏನು ಪ್ರಯೋಜನ ಇರಲಿ? ಏನಿತ್ತು ಇಲ್ಲಿ? ಯಾವುದು ಇರಲಿಲ್ಲ. ಎಲ್ಲವರು ತಮ್ಮ ಕೃತಿಯಲ್ಲಿ ಚುರುಕುತನವನ್ನು ತೋರ್ಪಡಿಸಿದ್ದೆ ನನ್ನ ಆಗಮನವಾದಾಗ. ಎಲ್ಲಿಯೇ ಯಾವುದೇ ಆಡಂಬರವೋ ಸಂಭ್ರಮವೋ ನಡೆಯಲಿ ಅದಕ್ಕೆ ಮೆರುಗು ಕೊಟ್ಟವನು ಕೀಚಕ. ಕೇವಲ ಜಾತ್ರೆ ಎಂದಾದ ಮೇಲೆ ದೇವರ ಬಲಿ ರಥೋತ್ಸವ ಇದ್ರೆ ಅಷ್ಟೇ ಜಾತ್ರೆಗೆ ವೈಭವ ಬರುವುದಲ್ಲ, ಬದಲೊಂದು ಮಗುಲಲ್ಲಿ ಸಂತೆಯು ಬೇಕು. ಅಲ್ಲವೋ ಜಾತ್ರೆಯಲ್ಲಿ ಯುವಕರಿಗೆ ಬೇಕಾದಂತಹ ಕ್ರೀಡೆಗಳು, ಮನೋರಂಜನಾ ಕಾರ್ಯಕ್ರಮಗಳು, ಮತ್ತೆ ಒಬ್ಬ ವ್ಯಕ್ತಿ ಮೇಲ್ಮೆಗೆ ಹೋಗಬೇಕಾದಂತಹ ಕೆಲವು ವಿಧಾನಗಳು ಬೇಕಾಗುತ್ತದೆ. ಅದನ್ನೆಲ್ಲ ಮಾಡಿದ್ದು ಯಾರು? ನಾವು. ಕೆಲವರೆಲ್ಲ ಹೇಳ್ತಾರೆ ಆಕೃತಿಗಳನ್ನು ಗಮನಿಸಿ ದುರುಳ ಕೀಚಕ ಅಂತ. ಹಿಂದಿನಿಂದ ಹೇಳುವುದೇ ಹಾಗೆ. ಹೌದು, ನಮ್ಮ ನಿಜವಾದ ವೃತ್ತಾಂತವನ್ನು ತಿಳಿಯದವರಾದ್ರೆ ಸರಿ ಆಡಲಿ. ನಮ್ಮನ್ನು ನೋಡಿಯೋ ನಮ್ಮ ಗುಣಕ್ಕನುಗುಣವಾಗಿ ಅವರು ಆಡುವುದಲ್ಲ, ಯಾರೋ ಹೇಳಿದ್ದನ್ನು ಕೇಳಿ ಕರ್ಣಾನುಕರ್ಣಿಕೆಯಾಗಿ ಹೇಳುವುದು. ಆದ್ರೆ ನಮ್ಮ ಊರಲ್ಲೇ ನಾವು ಬಂದಾಗ ದುರುಳ ಕೀಚಕ ಅಂತ ಹೇಳ್ತಾರೆ. ಯಾಕೆ? ಊರು ನಮ್ಮದಾದರೂ ನಮಗಿಂತ ಮೊದಲೇ ಇದ್ದು ಏನೂ ಸಾಧಿಸಲು ಅಸಾಧ್ಯವಾದವರು ಹೀಗೆ ಹೇಳುವುದು. ಈ ವಿರಾಟ ನಗರದಲ್ಲಿ ನಮಗೆ ಒಂದು ಹಿಡಿತ, ಹೆಚ್ಚುಗಾರಿಕೆ ಬರಬೇಕು ಅಂತಾದ್ರ ಕಾರಣ ಏನು? ನನ್ನ ಅಕ್ಕನಾದಂತಹ ಸುದೇಶ್ನಾದೇವಿ. ನಾವು ಕೇಕೆಯ ರಾಜ್ಯದವರು. ನಮ್ಮಪ್ಪ ರಥಕಾರ, ಒಬ್ಬ ಸೂತನ ಮಗನಾಗಿ ಇಂತಹ ಒಂದು ಸಾಧನೆಯ ಹಾದಿಯಲ್ಲಿ ನಡೆಯುವುದಕ್ಕೆ ಕಾರಣ ನಮ್ಮ ಅಕ್ಕನ ಸೌಂದರ್ಯದ ಬಲ. ಸುದರ್ಶನಾದೇವಿಯನ್ನು ಕಂಡು ಮರುಳಾದಂತಹ ಈ ವಿರಾಟ ನೃಪತಿ ಮದುವೆಯಾಗಬೇಕು ಎನ್ನುವ ಹಾಗೆ ಹಂಬಲವನ್ನು ಮುಂದು ಮಾಡಿದ. ಮುದುಕನಿಗೆ ಬೇಕೋ ಹಾಗೆಂದು ಅವನಿಗೆ ಬೇಕಿಲ್ಲವಾದರೂ ನಮಗೆ ಬೇಕು ಎನ್ನುವ ಹೆಚ್ಚುಗಾರಿಕೆಯಿಂದಲೇ ಅಕ್ಕನೊಂದಿಗೆ ನಾವು 105 ಮಂದಿ ಕೀಚಕರು, ಅಕ್ಕನ ಅಮ್ಮನ ತಂಗಿಯ ಮಕ್ಕಳು, ಅಂದ್ರೆ ನಮ್ಮಪ್ಪನ 2ನೇ ಹೆಂಡತಿಯ ಮಕ್ಕಳು, ನಾವು ಮಾಳವಿಯ ಮಕ್ಕಳು ಎಲ್ಲ ಬಂದು ಸೇರಿದ್ದೇವೆ. ಸುಮ್ಮನೆ ಬಂದು ಸೇರಿದ್ದಲ್ಲ. ಈ ವಿರಾಟ ನಗರದ ದಂಡಾಧಿಕಾರಿ ನಾನಾದರೆ ನೀನು ನಿಮ್ಮ ಸ್ನೇಹಿತ. ಸ್ನೇಹಿತನಾಗಿ ನಾನು ಯಾವುದೆಲ್ಲವನ್ನು ನೋಡಿಕೊಳ್ಳುವ ಗುರುತರ ಹೊಣೆಗಾರಿಕೆ ಉಳ್ಳವನಾಗಿದ್ದೇನೆಯೋ ಅಂತಹುದೇ ಹೊಣೆಗಾರಿಕೆ ನಿನಗೆ. ನಿಮ್ಮೊಟ್ಟಿಗೆ? ಹೌದು. ಯಾವಾಗಲೂ ಹೋಗುವಾಗ ಬರುವಾಗ. ಕೇವಲ ನಮಗೆ ನಿನಗೆ ಅಂತಲ್ಲ, ನನ್ನ ತಮ್ಮಂದಿರಿಗೂ ಕೂಡ ಇಲ್ಲಿರುವಂತ ಉನ್ನತ ಹುದ್ದೆಗಳನ್ನು ಕೊಡಿಸಿದವರು ನಾವು. ಹೌದಾ? ಈಗ ನಾವು ಬರುವಾಗ ಇಷ್ಟೆಲ್ಲ ಜನ ಒಂದಾದದ್ದು ಯಾಕೆ? ಬಹಳ ಸಮಯ ಆಯ್ತು ನಾವು ಇಲ್ಲಿಂದ ಹೋಗಿ. ಅದಕ್ಕೆ ನೋಡು ನೋಡು ಮಡಚಿಟ್ಟದ್ದನ್ನು ಬಿಡಿಸುವುದಕ್ಕೆ ತೊಡಗಿದ್ರು. ಬಿಡಿಸಿದ್ದಾರೆ. ಕಂಬಳಿ. ಬರೇ ಕಂಬಳಿಯೋ? ಜಲ್ಲಿ ಅಲ್ಲ, ರತ್ನ ಕಂಬಳಿಯೋ? ಹೂವಿನ ಜಲ್ಲೆಗಳನ್ನೇ ಹಾಕಿದ್ದಾರೆ. ಯಾಕೆ? ಸಮರ್ಥನಾದಂತಹ ಸಿಂಹವರನ ಆಗಮನವಾಗಿದೆ ನಮಗೆ. ದಿಗ್ದೇಶಗಳನ್ನು ಸಂಚರಿಸಿ ಅರಸು ಮಕ್ಕಳ ಮಂಡೆಯಲ್ಲಿ ನಮ್ಮ ಕಾಲನ್ನೂರಿ ನಮ್ಮ ಕಾಲಿನ ಚಿಹ್ನೆ ಅವರ ನೆತ್ತಿಯಲ್ಲಿರುವ ಮುತ್ತಿನ ಮುಕಟದಲ್ಲಿ ಹಾಗೆ ಬೀಳುವ ಹಾಗೆ ಮಾಡಿದ್ದಲ್ವ. ಆದ್ದರಿಂದ ಅದೆಲ್ಲವನ್ನು ಸಾಧಿಸಿ ಮತ್ತೆ ನಾವು ಈ ವಿರಾಟ ನಗರವನ್ನು ಸೇರಿದ್ದೇವೆ. ಇಲ್ಲದ್ರೆ ವಿರಾಟ ಎಂತದವನೊಬ್ಬ ನೃಪತಿಯೋ, ಅವನಿಗೆ ಏನಿದೆ? ಯಾವುದೇ ಬಲಹು ಇಲ್ಲ. ನನ್ನ ಬಲುಹಿನಿಂದಲಾಗಿಯೇ ವಿರಾಟ ನಗರವೇನು ಅಖಂಡ ಆರ್ಯಾವರ್ತದವರು ಕೂಡ ಈ ಕಡೆ ನೋಡುವುದು ಬಿಡು, ಮುಖ ಮಾಡಿಯೂ ಮಲಗುವುದಿಲ್ಲ ಅಂತ. ನಾನು ಬಂದದ್ದು ನನ್ನ ಮನದಲ್ಲಿ ಅಂಕುರಿಸುವುದು ಒಂದೇಯೋ, ನನ್ನ ಅಕ್ಕನ ನೆನಪಾಗುತ್ತದೆ ನನಗೆ. ಹೌದು, ಈ ಊರನ್ನಾದ್ರೂ ಬಿಟ್ಟೆವು, ಇಲ್ಲಿ ತಿನ್ನುವ ಅನ್ನವ ಕುಡಿಯುವ ಪಾನೀಯವ ಅದನ್ನೆಲ್ಲವನ್ನು ಬಿಟ್ಟೆವು. ಆದರೆ ನನ್ನ ಒಡಹುಟ್ಟು ಅಲ್ಲದಿದ್ದರೂ ನನ್ನ ಅಕ್ಕ ನನ್ನ ಅಮ್ಮನಿಗೆ ಸಮಾನಲಾದವ. ಅವಳೊಂದನ್ನು ನೋಡದೇ ಇದ್ರೆ ನನ್ನ ಮನಸ್ಸೇ ತೃಪ್ತಿಯಾಗುವುದಿಲ್ಲ. ಆದ್ದರಿಂದಲೇ ದಿಗ್ವಿಜಯವನ್ನು ಪೂರ್ಣಗೊಳಿಸಿ ಕೇಕೆಯವನ್ನು ಬಿಟ್ಟು ಮತ್ತೆ ನಾವು ವಿರಾಟವನ್ನು ಸೇರಿದ ಮರುಕ್ಷಣದಲ್ಲಿ ಹೋಗಬೇಕಾದದ್ದು ಅಂತಃಪುರಕ್ಕೆ. ಅಕ್ಕನದ್ದು ಹೋಗೋಣ.
ತಡವಾಯಿತು. ಮತ್ತೆ ಅಷ್ಟು ಯಾಕೆ? ನಿಧಾನ ಬಂದದ್ದ. ನಿಧಾನ ನಾವು ಬಂದದ್ದಲ್ಲವೋ ಹಾ. ಅಲ್ಲಲ್ಲಿಯೂ ಬಂದು ನಮ್ಮನ್ನು ಮಾತನಾಡಿಸುವ. ಹೌದು. ನನ್ನನ್ನು ಬಿಡು, ಹಾ. ನನ್ನನ್ನು ಮಾತನಾಡಿಸುವ ಮಂದಿಗಳಿಗಿಂತಲೂ ನಿನ್ನನ್ನು ಕೂಡ ಮಾತನಾಡಿಸ್ತಾರೆ. ಅಭಿಮಾನಿಗಳು ಹೌದು. ಹೆಚ್ಚಾಗಿದ್ದಾರೆ. ಯಾಕೆ? ಯಾಕೆ? ನನ್ನ ಒಡನಾಟ ಹಾ. ಅಲ್ವಾ? ಅಂತೂ ಅಂತೂ ಹಾ. ಬಂದು ಬಂದಾಯ್ತು. ಎಂತದು? ಇಲ್ಲಿಗೆ ನಾವು ಬಂದಾಯ್ತು. ಬಂದು ಆಯ್ತು. ಆಯ್ತು, ಬಂದು ತಲುಪಿದೆವು. ತಲುಪಿದೆವು. ಅಂತಃಪುರದ ಹಾ. ಹೊರ ವಲಯದಲ್ಲಿದ್ದೇವೆ. ಹೊರಗಿದ್ದೇವೆ. ಚಿಕ್ಕ ಓ, ಈಗ ಎಂತ ಇವ್ರೆ? ನಮ್ಮ ಅಕ್ಕ ಹಾ. ಅಕ್ಕನಾದರೂ ಹೌದು ಅಂತಃಪುರದ ರಾಣಿವಾಸದಲ್ಲಿರುವುದಲ್ಲ. ಹೌದು. ಯಾವ ಸಂದರ್ಭದಲ್ಲಿ ಹೇಗಿರ್ತಾಳೆ ಎನ್ನುವುದಕ್ಕಾಗುವುದಿಲ್ಲ. ಆಗುದಿಲ್ಲ. ಆದ್ದರಿಂದಲೇ ಹಾ. ನೀನು ಹೋಗಿ ಹಾ. ಅಕ್ಕ ಇದ್ದಾರೆ ಎನ್ನುವುದನ್ನು ನೋಡಿ ಬಾ. ಒಮ್ಮೆಲೆ ಹೆಣ್ಣು ಮಕ್ಕಳಿರುವಲ್ಲಿಗೆಲ್ಲ ಹಾಗೆ ಹೋಗುವ ಹೋಗಕೂಡದು. ಅದು ಸಂಸ್ಕಾರ ಇದ್ದವರ ವ್ಯವಹಾರ ಅಲ್ಲ. ಗಂಡಸರು ಹಾಗೆ ಹೋಗಕೂಡದು. ಹಾ. ಮತ್ತೆ ಹೋಗಿ. ಹಾ? ನಾನು ಗಂಡಸಲ್ಲ. ಹೌದು. ಹಾ. ಹಾ. ಹಾಗಾದ್ರೆ ಒಮ್ಮೆಲೆ ಹಾ. ತಿಳಿಯದೆ ಎಲ್ಲ ಹೋಗಕೂಡದು. ನೋಡಿ ಬಾ. ಹಾ, ನೋಡಿ ಬಾ ಅಂತ. ಅಯ್ಯೋ, ಇವ್ರೇ! ಏನಾಯ್ತು? ಹೋಯ್ತು, ಎಲ್ಲ ಹೋಯ್ತು. ಏನಾಯ್ತು? ನಮಗೆ ಅಯ್ಯೋ, ಹಾಗೆ ಎಂತದು? ನೀವು ಇವ್ರೇ, ಏನಾಯ್ತು? ನೀವು ಸ್ವಲ್ಪ ಗಟ್ಟಿ ಮಾಡಿ, ಯಾವುದನ್ನು? ಎದೆಯನ್ನು ಗಟ್ಟಿ ಮಾಡಿ, ಚಿಕ್ಕ ಮನಸ್ಸನ್ನು ಕಲ್ಲು ಮಾಡಿ. ನೋಡು ಆ, ನನ್ನನ್ನು ನೀನು ನನ್ನ ತಾಳ್ಮೆಯನ್ನು ಪರೀಕ್ಷೆ ಮಾಡಿ. ನಿಮಗೆ ತಾಳ್ಮೆ. ಏನಾಯ್ತು? ಇವ್ರೇ, ಏನು ಹೋಯ್ತು, ಮುಗೀತು. ಏನಾಯ್ತು? ನಮಗೆ ಇನ್ನು ನಾವು ಬರುವಾಗ ತಡ ಆಯ್ತು. ಅಂದ್ರೆ ತಿಂಗಳು 9 ಆಯ್ತು. ಹ? ಎಂತದು? ಇಲ್ಲಿಗೆ ಬಾರದೆ ನಾವು 9 10 ಈಗ ತಡ ಆಯ್ತಂತ. ಅಂದ್ರೆ ಅಂದ್ರೆ ನಿಮ್ಮ ಅಕ್ಕ ಏನೋ ಏನಾಯ್ತು? ಕೆಲವರೆಲ್ಲ ತಲೆ ಮೇಲೆ ಕುತ್ಕೊಂಡು ಗಾಳಿ ಆಗ್ತಾ ಇದ್ದಾರೆ. ಇನ್ನು ಕೆಲವರು ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಇದ್ದಾರೆ. ಅಂದ್ರೆ ಆಯ್ತು, ಮುಗೀತಲ್ಲ. ನೀನು ಏನನ್ನು ಆಲೋಚಿಸಿ? ನಾವು ಬರುವಂತಹ ಹೊತ್ತು ಯಾವುದು ಇದು? ಬೆಳ್ಳಂಬೆಳಗ್ಗೆ ಬಹುಶಃ ಅಲಂಕಾರ ಪ್ರಿಯಾದಂತಹ ಅಕ್ಕ ತನ್ನ ಸಖಿಯರೊಡನೆ ಅಲಂಕಾರದಲ್ಲಿ ತೊಡಗಿಕೊಂಡಿರಬೇಕು. ಗಾಳಿ ಹಾಕುದ ಮತ್ತೇನು? ಹೌದು. ನೀನೀಗ ಸರಿಯಾಗಿ ಹೋಗಿ ಹೇಳು, ನಾನು ಬಂದಿದ್ದೇನಂತ ಹೇಳು, ಆಗ ಗೊತ್ತಾಗ್ತದೆ. ಅವ ನಾನು ಬಂದಿದ್ದೇನೆ. ನೀನು ಬಂದಿದ್ದೀಯ, ಅದನ್ನು ಹೇಳುವುದಕ್ಕುಂಟ ನೀನು. ನೀನು ಬಂದಿದ್ದೀಯ, ಅದನ್ನು ಹೇಳುವುದಕ್ಕುಂಟೇನು? ಬಂದದ್ದು ಗೊತ್ತಾಗಬೇಕಾದ್ರೆ ಹೇಳಬೇಡೇನು? ನಾನು ಹೇಳಿದ್ದಕ್ಕೆ ಅವರು ಹಾಗೆ ಹೇಳಿ. ಅದನ್ನೇ ಹೇಳು ಅಂತ ನೀನು. ನಾನಿಲ್ಲಿಗೆ ಬಂದದ್ದು ಗೊತ್ತಾಗಬೇಕು ಎನ್ನುವ ಕಾರಣಕ್ಕಾಗಿ ಹೇಳಿದ್ದು. ನಾನಿಲ್ಲಿಗೆ ಬಂದದ್ದು ಗೊತ್ತಾಗಬೇಕಂತ ಹಾಗೆ ಹೇಳಿದ್ದು. ನೀನು ಮೊದಲು ಬರಲಿಲ್ವಾ? ಮತ್ತೆ ಹೇಳುವುದಕ್ಕೇನು? ನೀನು ಮೊದಲು ಬರಲಿಲ್ವೋ? ಹೇಳಲಿಕ್ಕೇನುಂಟಲ್ಲಿ? ಹಾಗಲ್ಲುವ ಚಿಕ್ಕ, ನಾನು ಮೊದಲು ಬಂದಾಗಿ ಇವತ್ತು ಬರುವುದ ಹೇಳು? ಅದೆಷ್ಟೋ ಸಮಯದ ನಂತರ ಮತ್ತೆ ಇಂದು ನಾನು ಬಂದದ್ದು ಅಂತ ಹೇಳು. ಅದೆಷ್ಟೋ ಸಮಯದಿಂದ ಇವತ್ತೇ ನಾನು ಇಲ್ಲಿಗೆ ಬಂದದ್ದು. ಅದಕ್ಕೇನು ಮಾಡ್ಬೇಕು? ಹೋಗಿ ನಿನ್ನ ಕೆಲಸ ಉಂಟು, ಅದನ್ನು ಮಾಡು, ಹೋಗು. ಅದಕ್ಕೇನು ಮಾಡ್ಬೇಕು? ಕೆಲಸ ಮಾಡ, ಹೋಗ ಕೆಲಸ ಮಾಡು. ನೀನು ಯಾರಲ್ಲಿ ಮಾತನಾಡುವುದು? ನಿಮ್ಮಲ್ಲಿ. ಅಂದ್ರೆ ಅವ್ರು ಹಾಗೆ ಹೇಳಿದ್ರಲ್ಲ. ನೀನೇನು ಹೇಳಿದೆ? ನಾನು ಬಂದೆ ಅಂತ ಹೇಳಿ. ನಾನು ಅಂದ್ರೆ ನಾನು ಹಾಗಲ್ಲವ. ಮತ್ತೆ ನಾನು ಅಂದ್ರೆ ಯಾರು? ನಾನು. ನಾನು ಅಂದ್ರೆ ನೀನಲ್ಲ. ಮತ್ತೆ ನಾನು ಅಂದ್ರೆ ನಾನು ಕೀಚಕ. ನಾನು ಅಂದ್ರೆ ನೀನು ಹೋಗಿ ಹೇಳು, ನಾನು- ನಾನು ಕೀಚಕ ಬಂದಿದ್ದೇನಂತ ಹೇಳು. ನಾನು ಕೀಚಕ. ಹಾಗಲ್ಲವೋ, ನೀನು ಹೋಗಿ ಹೇಳಬೇಕು. ಕೇಳುವಂತದ್ದು ನೀನಲ್ಲ, ಅದು ನಾನು. ಕೇಳುವವ ಮಾತ್ರ ನೀನು. ಕೀಚಕ ನಂದಲ್ಲ, ನಿಮ್ದೆ. ನಾ ಕೀಚಕ ನಾನೇ. ನಾನು ಬಂದಿದ್ದು, ನೀವು ಬಂದಿದ್ದು. ನಿಮ್ಮ ತಮ್ಮ ಕೀಚಕನವರು ಬಂದಿದ್ದಾರೆ. ಯಾರು? ಕೀಚಕನವರು. ತಮ್ಮ ಎಲ್ಲಿದ್ದಾನೆ? ಬರುವುದಕ್ಕೆ ಹೇಳು, ಬರುವುದಕ್ಕೆ ಹೇಳು. ಈ ಸಲ ನೀವೇ ಬರ್ಬೇಕು. ಹೌದಾ? ಬರ್ಬೋದಲ್ಲ? ಅನುಜನ ಶಿರವ ನೆಗಹುದಾಗ, ಅನುಜನ ಶಿರವ ನೆಗಹುದ ಅಪ್ಪಿ ಮುತ್ತಿದಿ ಹರುಗಯ್ಯ.
ಸಮ್ಮುಖದೊಳು ತಮ್ಮ ಕೈ ಕುಳಿರು ಬಾಬಾ ಅಮ್ಮ ಅಕ್ಕ ಅಕ್ಕ ಬಂದೆಯಾ ನೀನು? ಹೌದಕ್ಕ. ಏನ ನಮಸ್ಕಾರ. ಆಗ ಮಾಡ್ಲಿಲ್ವಾ ನೀನು? ಇದು ಗೌರವತಿ. ಹೆಚ್ಚಾಯ್ತದು. ಹೆಚ್ಚು ಇದ್ದವರಿಗೆ ಹೆಚ್ಚೇ ಗೌರವ ಕೊಡುವುದು ಅವನ ಸ್ವಭಾವ. ಹೌದಾ? ನಮಗೆ ಗೌರವ ಸಿಕ್ಕಿದವರಿಗೆಲ್ಲ ಗೌರವ ಕೊಡುವುದು. ಆಹಾ. ತಮ್ಮ ಅಕ್ಕ ದಿಗ್ವಿಜಯಕ್ಕಾಗಿ ಹೋಗಿ ಬರುತ್ತೇನೆ ಎಂಬುದಾಗಿ ಹೊರಟು ಹೋದವ ನೀನು. ಹೋದ ಮೇಲೆ ಯಾಕೋ ಏನು ನನ್ನ ಎರಡು ಕಣ್ಣುಗಳು ನಿನ್ನನೇ ಹುಡುಕುತ್ತಾ ಇದ್ದವು. ನನ್ನ ಅಂತರಂಗವೂ ಕೂಡ ಹಾಗೆ ಹೌದೇ? ನಿನ್ನನ್ನು ನೋಡುವುದಕ್ಕಾಗಿ ಹಂಬಲಿಸುತ್ತಿತ್ತ. ಯಾವ ದಾರಿಯಲ್ಲಿ ಬರ್ತಿ ಎಂಬುದಾಗಿ ನೋಡಿ ನೋಡಿ ಸಾಕಾಗಿ ಹೋಯಿತು ತಮ್ಮ. ಇವನು ಅದನ್ನು ಹೇಳುದು, ಯಾವ ದಾರಿಯಲ್ಲಿ ಹೋಗುವುದು, ಯಾವ ದಾರಿಯಲ್ಲಿ ಹೋಗುವುದು. ನೀವೆಂತ ಹೇಳ್ತೀರಿ? ನಾನು ಯಾವಾಗ ಮುಗಿಯುತ್ತದೆ ಅಂತ ಲೆಕ್ಕ ಹಾಕಿ. ಯಾವುದು? ದಿಗ್ವಿಜಯ. ಆ, ಇಲ್ಲಿಗೆ ದಿಗ್ವಿಜಯ. ಮತ್ತೆ ತಮ್ಮ ಎಲ್ಲಿಗೆಲ್ಲ ಹೋದೆ? ಆ, ಯಾರ ಕೂಡ ಯುದ್ಧವನ್ನು ಮಾಡಿದೆ? ಆ, ಆ, ಆ. ಕೆಲವರು ಕೇಳುವಂತ ತವಕ ನನ್ನಲ್ಲಿ ಉಂಟು. ಎಂತ? ಅಷ್ಟು ಮಾತ್ರವಲ್ಲ, ಬಂದು ನಿನ್ನನ್ನು ನೋಡಿದ ಕೂಡಲೇ ಯಾಕೋ ಏನು ಮನಸ್ಸಿಗೆ ಆಗುವಂತ ಆನಂದವನ್ನು ಹೇಳುತ್ತಿರೋದು ತಮ್ಮ. ನನಗೂ ಅಷ್ಟೇ ಅಕ್ಕ. ಆಹಾ. ಬಂದಂತ ನೀನು ಉಪಚರಿಸೋದಕ್ಕೆ ಮನತೇ ಬಿಟ್ಟೆ. ಸಂತೋಷ. ಬಾಬಾ ನಮ್ಮ ಈಗ ಬಾಬಾ ಇದು ಕುಳ್ಳಿರು ಬಾರ ಬಾರ ಹೊಡಿದು. ಇದು ನಿಮಗೆಲ್ಲ ಇದು ಕುಳ್ಳಿರು ನಿನಗೆ ನನಗೆ ತೊಂದ್ರೆ ಇಲ್ಲ. ಇಲ್ಲ ಆಗ್. ಇದು ಕುಡಿಯುವುದಕ್ಕೆ ಸ್ವಲ್ಪ ಹತ್ತಿರ ಕೂತ್ಕೊಳ್ಳು. ಇದ್ದೇನೆ, ಹತ್ತಿರ ಇದ್ದೇನೆ. ಈಚೆ ಬಾ. ಯಾರ ಹತ್ತಿರ? ಇಲ್ಲಿ ಹತ್ತಿರ. ನನ್ನ ಹತ್ತಿರ. ನಿಮ್ಮ ಹತ್ತಿರ. ಕುಡಿಯುವುದಕ್ಕೆ ಆ, ಕುಡಿಯುವುದಕ್ಕೆ ಏ, ಏ, ಏನಕ್ಕ? ಏ, ಕುಡಿಯುವ ಬಯಕೆಯಿಂದಲಾಗಿ ನಾನು ಇಲ್ಲಿಗೆ ಬಂದದ್ದು. ಏ. ನನಗೇನಿದ್ದರೂ ನಿನ್ನನ್ನು ನೋಡುವ ಆಶಯವುದು. ಹಾಗಲ್ಲ ತಮ್ಮ. ಬರುತ್ತಾ ಬೇಕಾದುದನ್ನು ನಾವು ಪಾನ ಮಾಡಿಯೇ ಬಂದದ್ದು. ಬೇಡ. ಆದ್ರೂ ಕೂಡ ನಮ್ಮ ಅರಮನೆಗೆ ಬಂದ ಬಳಿಕ ನೀನು ಉಪಚರಿಸಬೇಕಲ್ವೇ? ಸರಿಯಾಗಿ ಕುಡಿಯುವುದಕ್ಕೆ ಏನು ಬೇಕು ಅದನ್ನು ತೆಗೆದುಕೊಳ್ಳಬಹುದು. ನೀನೇನನ್ನು ಕುಡಿಯುತ್ತೀಯೋ ಅದೇ ಸಾಕು. ಈಗ ನನಗೆ ಮತ್ತೆ ನಿನಗೆ ಸ್ವಲ್ಪ ಮತ್ತೆ ಸಾಕು. ಅದೇ ಈಗ ಕುಡ್ದು ಸಾಕಾಗಿದೆ ಬರುವಾಗ. ಹೌದಾ? ಮತ್ತೆ ನನಗೆ ಸ್ವಲ್ಪ ಕಾಲದ ಮೇಲೆ ಬೇಕಾಗ್ತದೆ. ಆಗ್ಬಹುದು. ಯಾವುದೆಲ್ಲ ಬೇಕು ಕೇಳಿಕೋ ತಮ್ಮ. ಏನು ಸರಿಯಕ್ಕ. ಸರಿ ಕುಳಿತುಕೋ. ಹಾ. ಕೇಳಬಹುದು. ಸರಿ ಸರಿಯಕ್ಕ. ಸರಿ ಧೂಳಗ್ರಜಯ ಗೆಲದಲ್ಲಿ ಸುರುಸಿರಾಗಲವೇನು ಕುಳಿತ ಆಗಲಿಸಿ ನೋಡಿದನು ಏನೇ ಅಬಲವರವನು ಬಳಿಗ ಆದರಿಸಿ ನೋಡಿದ ಅಬಲವರವನು ಬಳಿಗ ಮನದೊಳಿಂದ ಚಿಕ್ಕ, ನನ್ನ ಕಣ್ಣುಗಳನ್ನೇ ನಾನು ನಂಬದಾಗಿ ಹೋದೆ. ನಂದು ಎಷ್ಟು ಸಮಯ ಕಳೆದದ್ದು. ಯಾವುದು? ನಾವು ವಿರಾಟ ನಗರವನ್ನು ಉಳಿದು ದಿಗ್ವಿಜಯವನ್ನು ಮಾಡುವುದಕ್ಕೆ ಹೊರಟು. ಅಷ್ಟೆಲ್ಲ 9 10. ಹೌದು. ಸ್ವಲ್ಪ ಹುಡುಗಿಯರ ಸಂಖ್ಯೆ ಕಡಿಮೆ ಅಂತ ನಾನು ಭಾವಿಸಿದ್ದೆ. ಸ್ವಲ್ಪ ಅಲ್ಲ, ತುಂಬಾ ಕಡಿಮೆ ಆಗಿದೆ. ಕೆಲವೆಲ್ಲ ಹಳೇ ಮುಖಗಳು. ಅವರೇ ಅವತ್ತು ನೋಡಂತೆ ವರ್ಷ ಎಷ್ಟಾಯ್ತು? ಇವಳೊಂದು 4-5 ವರ್ಷದಿಂದ ಇದ್ದಾಳೆ ನನ್ನ ಅಕ್ಕನ ಜೊತೆಗೆ. ಅಂದ್ರೆ ಇವಳ ನಿಷ್ಠೆ ಹಾಗೆ, ಬೇಕಾದ ಹಾಗೆ ಅಕ್ಕನನ್ನು ಹೊಂದಿಕೊಂಡು ಓಲೈಸಿಕೊಂಡೇ ಇರುವ. ಆದ್ದರಿಂದ ಅಕ್ಕನಿಗೆ ಬೇಕಾದ ಹಾಗೆ ಇದ್ದುದರಿಂದಲೇ ನಮಗೂ ಸಹಕಾರ ಆಗ್ತದೆ. ಅದೆಲ್ಲವೋ ನಾನು ಗಮನಿಸಿದ್ದು. ನನ್ನ ಮನಸ್ಸನ್ನು ವಿಶೇಷವಾಗಿ ಆಕರ್ಷಿಸಿದ್ದು ನೋಡು, ಆ ಮೂಲೆಯಲ್ಲಿರುವಂತಹ ಆಕೆ. ಓಕೆ ಎಂತದು? ಓಕೆ ಓ ಆಕೆ ನೋಡುವಾಗ ಇವಳು ಇಲ್ಲಿಯವಳಲ್ಲವೋ?
ನಾನು ಒಮ್ಮೆಲೆ ಡಿಡಿಕ್ ಅಂತ ಇದ್ದದ್ದು. ನೀನು? ನಾನು ಅಲ್ಲಿ ಕೂತಿದ್ದೆಲ್ಲ, ನಾನು ಕೂಡ ಹಾಗೆ ಡಿಡಿಕ್. ಎಷ್ಟು? 2. ನೀನು 2? ಯಾಕೆ? ನನ್ನ ಕಣ್ಣು ಕೋರೈಸುವಂತಹ ಒಂದು ಚೆಲುವಿಕೆಯನ್ನು ನಾನು ಅಕ್ಕನ ಸೇವೆಯಲ್ಲಿ ನಿರತರಾದಂತಹ ಸಖಿಯರ ಮಧ್ಯದಲ್ಲಿ ನಾನು ಕಂಡೆ. ನಾನು ಕಂಡೆ. ನೀವು ಕಂಡೆ? ನಾನು ಆಗಲೇ ಕಂಡೆ. ಏನು? ಅಲ್ಲಿ. ಎಲ್ಲಿ? ಅಲ್ಲಿ. ಎಲ್ಲಿಯ? ಸಖಿಯಿಂದ ನೋಡಿ ಅಲ್ಲಿ. ಅದೆಲ್ಲ ನಾವು ಎಷ್ಟೋ ವರ್ಷದಿಂದ ಕಾಣುತ್ತಾ ಇರುವಂತಹ ಹುಡುಗಿಯರು. ಅದಲ್ಲವೂ ನೋಡಂತೆ ಅಕ್ಕನ ಕೇಶವನ್ನೇ ಶೃಂಗಾರಗೊಳಿಸುವಲ್ಲಿ ತನ್ಮಯತೆಯನ್ನು ಮಾಡುತ್ತಾ ಇದ್ದಾಳೆ. ಅದರಲ್ಲೇ ಅದಾಗಿ ಹೋಗಿದ್ದಾಳೆ. ಆದರೂ ಕೂಡ ಅವಳ ಆ ಮುಂಗುರುಳು, ಅವಳ ಕೇಶರಾಶಿಯು ನನ್ನನ್ನು ವಿಶೇಷವಾಗಿ ಆಕರ್ಷಿಸಿದೆ. ಕುಳಿತಲ್ಲಿಂದ ಎದ್ದು ನಡೆದು ಬಂದಂತಹ ನನ್ನನ್ನೇ ತಡೆದು ನಿಲ್ಲಿಸಿದಂತಹ ನಿಲುವು, ಎಂತಹ ದೃಢಚಿತ್ತರನ್ನು ಕೂಡ ಚಂಚಲಗೊಳಿಸಿ ಮೈನವಿರೇಳಿಸುವಂತಹ ಚೆಲುವು. ಬ್ರಹ್ಮಾಂಡವನ್ನು ನಿರ್ಮಾತೃವಾದಂತಹ ಬ್ರಹ್ಮದೇವನೇ ಒಮ್ಮೆ ಬೆಟ್ಟು ಕಚ್ಚಿಯನು ಇಂತಹ ಒಂದು ಅದ್ಭುತವಾದಂತಹ ಸೃಷ್ಟಿಯನ್ನು ನನಗರಿವಿಲ್ಲದೆ ನಾನು ಯಾವಾಗ ಮಾಡಿದೆ ಎನ್ನುವ ಹಾಗೆ. ಮತ್ತೊಬ್ಬರಿದ್ದಾನಲ್ಲ ಜಡದಲ್ಲಿಯೂ ಚೇತನವಾಗಿರುವಂತಹ ಶ್ರೀಹರಿ, ಅವಧಿಗಿಲುಗೊಂಡನು. ಇಂತಹ ರೂಪರಾಶಿ ಎಲ್ಲಿಂದ ಬಂತು ಎನ್ನುವ ಹಾಗೆ ಕಲ್ಪಾಂತ್ಯದ ಪ್ರಳಯ ಪ್ರವಾಹದಿಂದ ಈಕೆಯನ್ನು ಹೇಗೆ ರಕ್ಷಿಸಲಿ ಎನ್ನುವ ಹಾಗೆ ಲಯಕರ್ತೃವಾದಂತಹ ಪರಮೇಶ್ವರನು ಚಿಂತಾಕ್ರಾಂತನಾದ. ಅಂತಹ ಒಂದು ಅದ್ಭುತವಾದಂತಹ ಸೃಷ್ಟಿ ನಿನಗೆ ಗೊತ್ತಿರಬಹುದು ಚಿಕ್ಕ. ಲೋಕದಲ್ಲಿ ಅತ್ಯಂತ ಸುಂದರ ನಾರಿ ಯಾರು ಹೇಳು? ಯಾರು? ಯಾರು? ಗೊತ್ತಿಲ್ಲ. ಹರಿಸುತನ ಸತಿ ರತಿಯು. ಆ ರತಿ ಅವಳ ರೂಪ ಅಂತಿರಲಿ, ಅವಳು ಇವಳ ಹತ್ತಿರವೂ ಸೋಕುವುದಕ್ಕೆ ಸಾಧ್ಯವಿಲ್ಲ. ಮತ್ತಿದ್ದಾರಲ್ಲ
ಜಯಂತನೋ ವಸಂತನೋ ನಳಕೂಬರರೋ ಅವ್ರು ಗಂಡು ಮಕ್ಕಳಲ್ಲ ಯಾವುದು ಅವರು ಅವರ ಸತಿಯರು ಅವರು ಅಷ್ಟೇ ಅಂದ್ರೆ ಸೂರರ ಸತಿಯರು ಅವರು ಕೂಡ ಹತ್ತಿರಕ್ಕೆ ಸುಳಿಯುವುದಕ್ಕೆ ಸಾಧ್ಯವಿಲ್ಲ. ಆಸುರಪ ನರಸಿಯಾದಂತಹ ಶಾಚಿಯ ಅವಳು ಸೌಂದರ್ಯದಲ್ಲಿ ಸ್ವಲ್ಪ ಮಿಗಿಲೆಯನು. ರಂಬೆಯೋ ಊರ್ವಶಿಯೋ ಮೇನಕೆಯ ತಿಲೋತ್ತಮೆಯೋ ಮಂಜುಘೋಷೆಯೋ ಈ ಜಯಂತ ಹೆಂಡತಿಗಿಂತಲೂ ಚಂದ ಅಲ್ಲ? ಯಾವ ಜಯಂತ? ಅವ ದೇವೇಂದ್ರನ ಮಗ. ಹೌದು, ಅಂದ್ರೆ ಸುರರ ಹೆಂಡತಿಯರಂದ್ರೆ ಸುರನಾರಿಯರು ಅಂತ ಅರ್ಥ. ಅವರ ಚೆಲುವಿಗಿಂತಲೂ ಇಂತಹ ಲಾವಣ್ಯವತಿಯಾದಂತಹ ಹೆಣ್ಣನ್ನು ನಾನು ಇದುವರೆಗೆ ಕಂಡದ್ದೆ. ನೀವು ಬಿಡಿ, ನಾನು ನೋಡ್ಲಿಲ್ಲ. ಅಂದ್ರೆ ನೋಡ್ಲೇ ಇಲ್ಲ ಅಂತ ಇಷ್ಟರ ತನಕ ಕಂಡದ್ದೇ ಇಲ್ಲ ಅಂತಲ್ಲ. ಅಂದೊಂದು ಬಾರಿ ಪಾಂಚಾಲ ನಗರದಲ್ಲಿ ಆ ದ್ರೌಪದಿಯನ್ನು ನಾನೊಮ್ಮೆ ನೋಡಿದ್ದೆ. ಸ್ವಯಂವರ ಮಂಟಪದಲ್ಲಿ. ನೀವು ಹೋಗಿದ್ದೀರಾ? ಮತ್ತೆ ಅದೆಷ್ಟೋ ಅರಸು ಮಕ್ಕಳೆಲ್ಲ ಆ ಮತ್ಸಲಾಂಚನವನ್ನು ಭೇದಿಸುವ ಸಂದರ್ಭ. ನಾನು ಹೋಗಬೇಕು ಎನ್ನುವಷ್ಟರಲ್ಲಿ ಮತ್ತೊಬ್ಬನಿದ್ದಾನಲ್ಲ ಕರ್ಣ, ಅವನು ಹೋಗಿ ಧನುವನ್ನೆತ್ತಿದ್ದ. ಆಗ ದ್ರೌಪದಿ ಹೇಳಿದ್ದಲ್ವ, ನಾಹಂ ವರಯಾಮಿ ಸೂತಂ. ಸೂತ. ಆಗ ನನಗೆ ಸ್ವಲ್ಪ ಬಿಸಿ ಆಯಿತು. ಇನ್ನು ನನ್ನ ಜಾತಿಯನ್ನು ಆ ಜನರ ಮಧ್ಯೆ ಗೊತ್ತುಪಡಿಸುವುದು ಬೇಡ ಅಂತ ನಾನಲ್ಲಿ ಸುಮ್ಮನಾದದ್ದು. ಇಲ್ಲದಿದ್ರೆ ನೀವು ಹೋಗಿ ಕೇಳ್ತಿದ್ದೆ, ಯಾಕಾಗುವುದಿಲ್ಲ ಎನ್ನುವ ಹಾಗೆ. ನಾನು ಹೇಳಿದ್ರೆ ಆಗುತ್ತಿತ್ತೋ ಏನು, ಅಂತಹ ಒಂದು ರೂಪ ಸಿರಿ ಅವಳಲ್ಲಿ. ಮತ್ತದೇ ಎಷ್ಟು ವರ್ಷ ಆಯಿತು ಆ ದ್ರೌಪದಿಯನ್ನು ನೋಡಿ. ಇವಳು ಹಾಗಲ್ಲ, ಆದ್ರೆ ಅವಳೀಗ ಮುದುಕಿ ಆಗಿರಬಹುದು. ಆದರೆ ಆ ಸೌಂದರ್ಯವನ್ನು ಇಲ್ಲಿಯವರೆಗೆ ಇವಳು ಕಾಪಿಟ್ಟಿದ್ದಾಳೆ ಎಂದಾದ್ರೆ ಎಂತಹ ರೂಪ, ಎಂತಹ ರೂಪ. ಹಾಗಾಗಿ ಇವಳು ಯಾರು ಏನು ಎನ್ನುವುದನ್ನು ನಮ್ಮಲ್ಲೇ ಆಲೋಚಿಸುವುದಲ್ಲ, ಅಕ್ಕನಲ್ಲೇ ಕೇಳೋ. ಅಕ್ಕ ಅಕ್ಕ ನಾನಿಲ್ಲೇ ಇದ್ದೆ. ನೀನು ಕೊಟ್ಟಂತಹ ಉಪಚಾರವು ಅದೆಲ್ಲವೂ ನನ್ನನ್ನು ಸಂತೋಷಗೊಳಿಸಿತು. ಆದರೂ ಯಾವುದು ಅದಕ್ಕಿಂತಲೂ ನಾನು ಉದವನ್ನು ಹೊಂದಿದ್ದು ನಿನ್ನ ಸಖೀಗಡನವನ್ನು ನೋಡಿ. ಅಂದ್ರೆ ಎಂತಹ ಸೇವೆ ನಿನಗೆ, ಎಂತಹ ಸೇವೆ. ಒಡತಿಯಾದಂತಹ ನಿನ್ನ ಸೇವೆ ಚರಮಲಕ್ಷ ಎನ್ನುವ ಹಾಗೆ ಅದರಲ್ಲೇ ತಲ್ಲೀನತೆಯನ್ನು ನಾನು ಕಂಡೆ. ಅದನ್ನೇ ನೋಡಿ ನಾನು ತಲ್ಲೀನನಾದೆನ. ನನ್ನೊಳಗೆ ನಾನು ತಲ್ಲೀನಾಗುವುದಲ್ಲ, ನನ್ನ ತಲ್ಲೀನತೆ ನನ್ನ ಅಂತರಂಗವನ್ನು ಸೆಳೆಯುವಲ್ಲಿ ಕಾರಣವಾದಂತಹ ಕೆಲವು ವಿಷಯವನ್ನು ನಿನ್ನಲ್ಲಿ ವಿಸ್ತರಿಸಬೇಕು ಎನ್ನುವ ಮನಸ್ಸಾಗಿದೆ. ಯಾವುದು ಅಕ್ಕ? ಯಾರಕ್ಕ ಅವಳು? ಅಕ್ಕ 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 ನಾನೇ. ಹೌದು, ಅದೇ ಅದೇ ಅಕ್ಕ ಅಕ್ಕ. ಅವಳು ಯಾರಕ್ಕ? ಅವಳು ಯಾರು? ಯಾರ ಬಗ್ಗೆ ಹೇಳುದ ನೀನು? ಇಲ್ಲಿದ್ದಂತಹ ಸಖಿಯರ ಕುರಿತಾಗಿ ನಾನೇನು ತಿಳಿಯದವನಲ್ಲ. ಮತ್ತೆ ಕೆಲವರೆಲ್ಲ ಹೊಸ ಮುಖಗಳು ಇದ್ದೆ. ಹೌದು, ಆದರೆ ಬದಲಾವಣೆ ಆಗ್ತಾ ಇರ್ತದೆ ನೋಡು. ಆಹಾ, ನಿನ್ನ ಸೇವೆಯನ್ನು ಮಾಡುತ್ತಾ ಕೈಕಟ್ಟಿ ನಿಂತಿರುವ ಆಕೆಯನ್ನೊಮ್ಮೆ ನೋಡದು.
ಎಂತಹ ಒಬ್ಬ ಆಕೆ ಚೆಲುವೆ ಸುಂದರಿ. ಓಹೋ, ಯಾರಕ್ಕ? ತಾರೆಗಳ ಮಧ್ಯದಲ್ಲಿ ಚಂದ್ರವನ್ನು ಶೋಭಾಯಮಾನಿ ಕಂಗೊಳಿಸುವಂತೆ ಈ ನಾರಿಯರ ಘಟನದಲ್ಲಿ ಈಕೆ ಬಹಳ ಶೋಭಾಯಮಾನವಾಗಿಯೇ ಕಂಗೊಳಿಸುತ್ತಲೇ ಇದ್ದಾಳೆ. ಎಂತಹ ಚೆಲುವೆ, ಎಂತಹ ಚೆಲುವೆ. ಆಕೆಯನ್ನು ನೋಡಿದ ಮರುಕ್ಷಣದಲ್ಲಿ ನನಗೇನೋ ಒಂದು ಅವಳ ಕುರಿತಾಗಿ ತಿಳಿದುಕೊಳ್ಳಬೇಕೆನ್ನುವ ತವಕ. ಯಾರಾಕೆ, ಎಲ್ಲಿಂದ ಇಲ್ಲಿಗೆ ಬಂದದ್ದು, ಎಷ್ಟು ಸಮಯ ಇದ್ದಾಳೆ ಇಲ್ಲಿ, ಆಕೆ ಬಗ್ಗೆ ಕೇಳುವುದ? ಯಾರಾದ್ರೆ ನಿನಗೇನ? ಹೋಗುತ್ತಾ ಇದ್ದೀಯ. ನಿಲ್ಲುವುದಕ್ಕಾಗುವುದಿಲ್ಲ ನನಗೆ. ಕಾರಣವನ್ನು ಅರಿಯದಂತಹ ಸಂದರ್ಭದಲ್ಲಿ ನಿನ್ನ ಬಾಯಿಂದಲೇ ಹೇಳಿದೆ ನೀನು. ಯಾರು ಆಕೆ ಎಂಬುದಾಗಿ. ಯಾರಕ್ಕ ಅವಳು? ಮಾತಾಡುವಂತಹ ಸಂದರ್ಭದಲ್ಲಿ ಯೋಚನೆಯನ್ನು ಮಾಡಿ ಮಾತನಾಡಬೇಕು. ನಮಗೆ ಬೇಕಾದಂತ ವಿಚಾರವನ್ನೇ ಮಾತಾಡಬೇಕು ಹೊರತು ಬೇರೆ ವಿಚಾರವನ್ನು ಮಾತಾಡೋದಕ್ಕೆ ಹೋಗಬಾರ್ದು. ಯಾವುದನ್ನು ಕೇಳಬೇಕು ಅದನ್ನೇ ಕೇಳಬೇಕು, ಕೇಳಬಾರದನ್ನು ಕೇಳುವುದಕ್ಕೆ ಹೋಗಕೂಡದು. ನನಗೆ ಅವಳ ಬಗ್ಗೆ ಕೇಳಬೇಕು ಎನ್ನುವ ಹಾಗೆ ಮನಸ್ಸಾಯ್ತು, ಕೇಳಿಬಿಟ್ಟೆ. ಇನ್ನಲ್ಲೇ ಹೇಳುತ್ತಾ ಇದ್ದೇನೆ, ನಿನ್ನಲ್ಲಿ ಯಾವುದನ್ನಾದ್ರೂ ನಾನು ಇದುವರೆಗೆ ಮುಚ್ಚಿಟ್ಟದುಂಟು? ಹೌದಪ್ಪ, ನನ್ನದು ವಿಚ್ಚಿದ ಮನಸ್ಸು. ನಿನ್ನಲ್ಲಿ ಯಾವುದ ನಾನು ಹೇಳದಿದ್ದೇನೆ ಇಲ್ಲಿವರೆಗೆ. ಹಾಗಾದ್ರೆ ಯಾರಕ್ಕ ಇವಳು? ಯಾರಾದ್ರೆ ನಿನಗೇನಾ? ಯಾಕಪ್ಪ ಹಾಗೆ ನೀನು? ಇಲ್ಲ, ಯಾಕೆ ವಿಚಾರ ನಿನಗೆ ಯಾಕೆ ಅಂತ ಬೇಕಲ್ವಾ? ನೋಡಿದ ಲಕ್ಷಣ ಕೇಳುವುದು ಅದೊಂದು ಮಾನವೀಯವಾದ ಲಕ್ಷಣ ಅಲ್ವೇನು? ನೀನು ಹೇಳುತ್ತಾ ಇದ್ದೀಯಮ್ಮ ಎನ್ನುವ ಕಾರಣಕ್ಕಾಗಿ ಹೇಳುತ್ತಾ ಇದ್ದೇನೆ. ಆದ್ರೆ ಆಕೆ ಸುದ್ದಿಗೆ ಮಾತ್ರ ನೀನು ಹೋಗಕೂಡದು, ಮೊದಲೇ ಹೇಳುದು. ಅಂದ್ರೆ ಆಕೆ ಬೇರೆ ಯಾರು ಅಲ್ಲ, ಗಂಧರ್ವ ಲೋಕದವಳು ಆಕೆ. ನಮ್ಮ ಊಹೆ ಸರಿಯಾಯಿತು. ಆಕೆಗೆ ಮದುವೆ ಕೂಡ ಆಗಿದೆ. 5 ಮಂದಿ ಗಂಡಂದಿರಿದ್ದಾರೆ ಆಕೆಗೆ. 5 ಮಂದಿ? ಹೌದೇ ಹೌದು. ಅವಳ ಗಂಡಂದಿರು ಬಲಾಢ್ಯರಾಗಿದ್ದಾರೆ. ಯಾವುದೇ ಕಾರಣಕ್ಕೆ ನೀನು ಆಕೆಯ ವಿಚಾರದ ಬಗ್ಗೆ ಹೋಗಕೂಡದು, ಆಕೆಯ ಸುದ್ದಿಯನ್ನು ಮಾತನಾಡಕೂಡದು. ಬಹಳ ಜಾಗೃತಿಕತೆಯನ್ನಿರಬೇಕು ತಮ್ಮ. ನೋಡು, ಇಲ್ಲಿ ಇದು ಕೂಡದು. ನೀನು ನಿನ್ನ ಅಂತಃಪುರಕ್ಕೆ ನೇರ ಹೋಗಬೇಕು. ಹೇಳಿದ ನೆನಪುಂಟಲ್ವಾ? ಅವಳ ಬಗ್ಗೆ ನಾನು ಇನ್ನು ನಿನ್ನಲ್ಲಿ ಕೇಳಬಾರ್ದಲ್ವಾ? ಕೇಳಬಾರ್ದು. ಸರಿ ಸರಿ. ಮದುವೆ ಆಗಿದೆ ಆಕೆಗೆ. 5 ಮಂದಿ ಗಂಡಂದಿರಿದ್ದಾರೆ, ಅದು ಕೂಡ ಬಲಾಢ್ಯರಾಗಿದ್ದಾರೆ. ನೆನಪಿಟ್ಟುಕೋ, ಆಕೆಯ ಸುದ್ದಿಗೆ ಹೋಗಬೇಡ, ಅಂತಃಪುರಕ್ಕೆ ಹೋಗಬೇಕು ನಿನ್ನದು. ಚಿಕ್ಕ ಅವ್ರು ಓದ್ದಲ್ಲ, ಎಂತ ಟಿಕ್ಕ? ಚಿಕ್ಕ ನಿನ್ನನ್ನು ಕರೆದದ್ದು. ಅವ್ರು ಓದ್ದಲ್ಲ, ಏನಿಲ್ಲ. ಅವಳ ಕುರಿತಾಗಿ ಇನ್ನು ಇವಳಲ್ಲಿ ನಾನು ಕೇಳಕೂಡದನ್ನು. ಆರಾದ್ರೆ ನಂತರ ಇದ್ದಲ್ಲ, ಮತ್ತೆ 5 ಮಂದಿ 5 ಮಂದಿ ಆಗಿದೆಯಂತೆ. ಆರಾದರೇನು ಅಂತ ಒಂದರ್ಥದಲ್ಲಿ ನನ್ನ ಅಂತರಂಗದ ಮೂಲೆಯಲ್ಲಿರುವಂತಹ ಆಶಯ ನಮ್ಮ ಅಕ್ಕನಿಗೆ ಅರ್ಥ ಆಗಿದೆ. ಅದಕ್ಕೆ ಆರಾದ್ರೆ ಆಯ್ತು. ಅದೇ ಇನ್ನು ನನ್ನಲ್ಲಿ ನೀನು ಕೇಳಬಾರ್ದು. ನಿನಗೆ ಬೇಕಾದ ಹಾಗೆ ಮಾಡು ಅಂತ ಹೇಳಿದ್ದಿರಬೇಕು. ನೋಡೋಣ. ಹೇಳ್ತಾ ಇದ್ದಾರಲ್ಲ, ದುರುಳ ಕೀಚಕ ಎನ್ನುವ ಹಾಗೆ.
ಸಾಧ್ಯ ಉಂಟೇನು? ಇಲ್ಲ. ಆದ್ರೆ ನಾನೆಷ್ಟು ವಿಲವಿಲನೆ ಒದ್ದಾಡುತ್ತಾ ಇದ್ದೇನೆ ಗೊತ್ತಾ? ಎಂತಹ ಕಠಿಣ ಮನಸ್ಕ ನಾನು. ವೈರಿಗಳ ಎದೆಯಲ್ಲಿ ನಡುಕ ಹುಟ್ಟಿಸಿದಂತಹ ಕೀಚಕ. ಈ ಸೌಂದರ್ಯಕ್ಕೆ ನಾನು ಸೋತು ಹೋದೆನಲ್ಲ. ಏಯ್, ನಿನ್ನದಂತ ಸಮಯ ನೋಡಿ, ಸಮಯ ಎಷ್ಟಾಯ್ತು? ಅದ ಮಧ್ಯರಾತ್ರಿಯ ಹೊತ್ತು. ನೀವೊಬ್ಬರೇ ಬೇಕಾದ್ರೆ ಮಾತಾಡಿ, ನನಗೆ ನಿದ್ದೆ ಬರ್ತಾ ಉಂಟು. ನನ್ನ ಮನಸ್ಸನ್ನು ಅರ್ಥ ಮಾಡಿಕೊಂಡವ ನೀನು ಅಂತ ನಾನು ಭಾವಿಸಿದ್ರೆ, ಸಾಯಂ ಸಂಧ್ಯೆಯಿಂದ ಹೊತ್ತು ಕಳೆಯುವಲ್ಲಿವರೆಗೆ ನಾನು ಎಷ್ಟು ಸಂಕಟ ಪಡ್ತೇನೆ ಎನ್ನುವುದು ನಿನಗೇನು ಗೊತ್ತು? ಇವತ್ತು ನನಗೆ ಎಷ್ಟು ಸಂಕಟ ಆಗ್ತಾ ಉಂಟು ಅಂತ. ನೀವು ದೊಡ್ಡದು ಮಾತಾಡಿ, ನನಗೆ ನಿದ್ದೆ ಬರುವ ಸಮಯ. ಒಂದು ಎಷ್ಟು ದಿವಸ ಆಯ್ತು ನಿದ್ದೆ ಮಾಡೋದೇ. ಇವತ್ತು ಉಲ್ಲಾಸವೇ ಇಲ್ಲ. ಎಚ್ಚರಾದ್ರೆ ಬೇಗ ಎಬ್ಬಿಸು ನನ್ನನ್ನು. ಎಚ್ಚರಾಗುದಂತ ಎಚ್ಚರ ಮಧ್ಯರಾತ್ರಿ ನಮ್ಗೆ ಹೋಗಲ್ಲೆಲ್ಲ ಇದೆ. ಅಕ್ಕ, ನಿಮ್ಮ ಕರ್ಮ ನಿಮ್ಮದು. ಮನೆಗೆ ಹೋಗ್ಲಿಕ್ಕೆ ಬಿಡುವುದಿಲ್ಲ, ಇಲ್ಲಿ ಮಲಗಿ ಸಾಯಲಿಕ್ಕೂ ಬಿಡುವುದಿಲ್ಲ ಅಲ್ಲ. ಎಲ್ಲಿದ್ದೀಯ ನೀನು? ನಾನು ಇಲ್ಲೇ ಇದ್ದೇನೆ. ಬೇಗ ಎದ್ರೆ ನನ್ನನ್ನು ಎಬ್ಬಿಸಬೇಕಂತ ಸುದಂತ ನೀವು ಬಂದು ನೀನಾದ್ರು ಬೊಬ್ಬೆ ಹಾಕುವುದಲ್ಲಿ. ಪುಣ್ಯಕ್ಕೆ ನಾನೊಂದು ಎಷ್ಟು ಸಮಯದಿಂದ ಕಾಪಾಡಿಕೊಂಡಂತಹ ಪತಿವೃತ್ತ ಧರ್ಮವೆಲ್ಲ ಹಾಳಾಗ್ತಾ ಇತ್ತು ಇವತ್ತು. ಏನಾಯ್ತು? ಏನಾಯ್ತಂತದ್ದು ನೋಡಿದವರು ಎಂತ ಭಾವಿಸ್ಯಾರು. ನಾನು ಮನೆಗೆ ಹೋಗ್ತೇನೆ. ಬಾರೋ ಇಲ್ಲಿ. ಬಾರು ಅಂತ ನಾನು ನೀನೇ ಎನ್ನುವ ಕಾರಣದಿಂದ ನಿನ್ನನ್ನು ಬಂದು ಅಪ್ಪಿ ಹಿಡಿದದ್ದಲ್ಲವು. ಮತ್ತೆ ನನ್ನನ್ನು ಕಾಡುತ್ತಿರುವವಳು ಅವಳು. ಕನಸು? ಹೌದು. ಕನಸಿನಲ್ಲಿಯೂ ಆ ಸೌಂದರ್ಯದ ರಾಣಿ ಬಂದು ನನ್ನ ಹೃದಯವನ್ನು ತಟ್ಟಿದ್ದಾಳೆ ಎಂದಾದರೆ ಚಿಕ್ಕ ಬೇಕು ಬೇಕು. ಯಾವುದಂತ? ನನಗವಳು ಬೇಕು. ನನಗವಳು ಬೇಕು. ನನಗವಳು ಸಿಕ್ಕಿದ ನಂತರ ನಾನು ಸತ್ತು ಮಣ್ಣು ತಿಂದರೂ ನಷ್ಟ ಇಲ್ಲ. ಸಿಕ್ಕಿದ ಮೇಲೆ ಹೌದು, ನನಗವಳು ಬೇಕು.
ಸೇರುವ ತವಕದಲ್ಲಿದ್ದೇವೆ. ಅವಳೇ ಬಂದು ಬಿಟ್ಟಳಲ್ಲ. ಆಯ್ತಾ? ಹುಡುಕುತ್ತಿದ್ದಂತಹ ಹಣ್ಣೊಂದು ನಮಗರಿವಿಲ್ಲದ ಹಾಗೆ ಕೈಗೆ ಸಿಕ್ಕಿದ ಹಾಗೆ. ಅದು ಹಾಗಲ್ಲ. ಮತ್ತೆ ನಾವು ಬಯಸಿದಂತಹ ಬಳ್ಳಿ ಕಾಲಿಗೆ ಎಡವಿದ. ಅದೇ ಅಂತದು. ಅದೇ ಅದೇ ನಾವೇನು ಬಳ್ಳಿಯನ್ನು ಹುಡುಕಿದ್ದಲ್ಲ, ನಾವು ಹಣ್ಣನ್ನು ಹುಡುಕಿದ್ದು. ಹಣ್ಣಲ್ಲ, ಹೆಣ್ಣನ್ನು. ಲತೆಯಂತಿರುವ ಲಲನೆಯನ್ನು ಹುಡುಕಿದ್ದು. ಹೂವನ್ನರಸುತ್ತಾ ಬಂದದ್ದು. ನೋಡಂತೆ ಘಮ ಘಮನೆ ಘಮಿಸುತ್ತ ನಮ್ಮ ದಾರಿಗೆ ಅಡ್ಡಲಾಗಿ ಬಂದಳಲ್ಲ. ಎಲಗೆ ಸೈರಂದ್ರಿ, ಅಳುಕಬೇಡ ಅಳುಕಬೇಡಿ ಆಟೆ. ಅದು ಹಾಗೆ ನನ್ನನ್ನು ಪ್ರಥಮತ ನೋಡಿದವರು ಹೆದರಬೇಕಾದದ್ದಿಲ್ಲ. ಅರಕ್ಷಣ ನಿಲ್ಲು. ಯಾಕೆ? ದಹಿಸಿ ಬಿಟ್ಟ ನನ್ನನ್ನು ಸುಡುವಂತೆ ಮಾಡಿ ಕೆರಳಿಸಿಯೇ ಬಿಟ್ಟನಲ್ಲ. ಅಂದ್ರೆ ಅವನಿದ್ದಾನಲ್ಲ ಆ ಕಂತು ಒಂದೊಂದನ್ನೇ ಪ್ರಯೋಗಿಸಿಯೇ ಬಿಟ್ಟ. ಅರವಿಂದ, ಅಶೋಕ, ಚೂತ, ನೀಲೋತ್ಪಲ, ನವಮಲ್ಲಿಕ ಎನ್ನುವಂತಹ ಪುರುಷರಗಳನ್ನು ಪುಂಗಾನುಪುಂಗವಾಗಿ ಪ್ರಯೋಗಿಸಿ ನನ್ನ ಗೆದೆಯನ್ನು ನಾಟಿದ ಮರುಕ್ಷಣದಲ್ಲಿ ಬೆಂದು ಹೋದೆ ನಾನು. ಆದ್ದರಿಂದಲೇ ನಿನ್ನ ರೂಪಾತಿಶಯಕ್ಕೆ ನಾನು ಸೋತು ಹೋದೆ. ಆಕಾಂಕ್ಷಿಯಾಗಿದ್ದೆ ನಿನ್ನ ಸೌಂದರ್ಯದ ಕುರಿತಾಗಿ. ಆದ್ದರಿಂದ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಬಾ, ಹೀಗೆ ಬರುವೆಯಾ? ಸಾಕು ಮಾಡು. ನಿನ್ನ ಕುರಿತಾಗಿ ಅಪಾರವಾದಂತಹ ಗೌರವವನ್ನು ಹೊಂದಿದವಳು ನಾನು. ಯಾಕೆಂದರೆ ನಿನ್ನ ಅಕ್ಕನೇ ಆಡಿದಂತಹ ಮಾತು, ನನ್ನ ತಮ್ಮ ದಿಗ್ವಿಜಯಕ್ಕಾಗಿ ಹೋಗಿದ್ದಾನೆ, ಈಗ ಹಿಂದಿರುಗಿ ಬರುವಂತಹ ಸಮಯವಿದು ಎನ್ನುವ ಹಾಗೆ ಹೇಳುತ್ತಾ ಇದ್ದಳು. ಆ ಸಂದರ್ಭದಲ್ಲಿ ನಿನ್ನನ್ನು ಸ್ವಾಗತಿಸುವುದಕ್ಕೆ ಬೇಕಾಗಿ ಅದೆಷ್ಟು ಮಂದಿ ಸಿದ್ಧವಾಗಿದ್ದರು. ಆ ಚಂದವನ್ನೊಮ್ಮೆ ಕಾಣಬೇಕು ಎನ್ನುವ ಹಾಗೆ ಅನ್ನಿಸಿದ್ದು ಸತ್ಯ. ನೋಡಿದೆ ನಾನು. ಆದ್ರೆ ಈ ಸಂದರ್ಭದಲ್ಲಿ ಈ ರೀತಿಯಾಗಿ ವರ್ತಿಸುತ್ತಾ ಇದೆಯಲ್ಲ, ಇದು ನಿನಗೆ ಸರಿಯೇ ಹೇಳು. ಯಾಕೆ? ಏನಾಯ್ತು? ಈ ವಿರಾಟ ನಗರಿಗೆ ಬೆನ್ನೆಲುಬಾಗಿರುವವ ನೀನು, ಅಂತಹ ಸಾಹಸಿ ನೀನು, ರಕ್ಷಣೆಯ ಭಾರವನ್ನು ಹೊತ್ತವ ನೀನು. ಇಷ್ಟು ಘನತರವಾದಂತಹ ವ್ಯಕ್ತಿ ಇಷ್ಟು ಕೀಳಾಗಿ ವರ್ತಿಸುತ್ತಾ ಇದೆಯಲ್ಲ, ಈ ರೀತಿಯಾಗಿ ಮಾತನಾಡುವುದು ಸರಿಯೇನೋ? ಇದು ಏನಾಯ್ತು? ಈ ರೀತಿಯಾಗಿ ಮಾತನಾಡಿದೆ ಎಂದಾದ್ರೆ ದಂಡಧರನಾದಂತಹ ಯಮನಿದ್ದಾನೆ, ನಿನ್ನನ್ನು ನರಕದ ಕೂಪಕ್ಕೆ ತಳ್ಳಿಯಾನು, ಅಲ್ಲಿ ನಿನ್ನ ಶಿಕ್ಷೆಯನ್ನು ಅನುಭವಿಸಬೇಕಾಗಿ ಬರ್ತದೆ. ಪರನಾರಿಯನ್ನು ಬಯಸುವುದು ತರವಲ್ಲ, ಇದು ತಪ್ಪು ಮಾಡುವಂತಹ ಕಾರ್ಯ. ನಿನ್ನ ಮನೆ ಇದೆಯಲ್ಲ, ಮನೆಯನ್ನು ಸೇರಿಕೊ, ಹೋಗು ಹೋಗು. ಎಲ್ಲಿಗೆ ಹೋಗುತ್ತಿ? ಇಂದು ನೀನು ನನ್ನಿಂದ ತಪ್ಪಿಸಬಹುದು ಹಾಗೆಂದು ನನಗೇನು ಪೂರ್ಣವಾಗಿ ನನ್ನ ಜೊತೆಯೇ ನೀನಿರಬೇಕು ಅಂತ ನಾನು ಆಶಿಸುವವನಲ್ಲ. ಒಮ್ಮೆಗೆ ನನ್ನೊಂದಿಗೆ ನೀನು ಬೆಸೆದರೆ ಸಾಕು ಮಾಡು. ಇಂತಹ ಮಾತುಗಳನ್ನು ಆಡ್ತಾ ಇದ್ದೀನಿ. ಬಿಡು ನೀ
ಬಲಿಷ್ಠರಿದ್ದಾರೆ ಅವರು. ಎಲ್ಲಿಯಾದರೆ ನನ್ನ ವಿಚಾರವಾಗಿ ತಿಳಿಯಿತು ಎಂದಾದರೆ ಸುಮ್ಮನೆ ಬಿಡ್ತಾರೆ ಎಂದು ಹಾಗೆ ಭಾವಿಸಬೇಡ. ನನ್ನ ಆಗು ಹೋಗುಗಳನ್ನು ಎಲ್ಲವನ್ನು ತಿಳಿಯುವವರಿದ್ದಾರೆ. ನನ್ನ ಬಳಿಯಲ್ಲಿ ಇಲ್ಲದಿರಬಹುದು, ಆದರೆ ನಾನು ಏನು ಮಾಡುತ್ತೇನೆ, ಹೇಗಿದ್ದೇನೆ ಎನ್ನುವುದನ್ನು ಚೆನ್ನಾಗಿ ಅರ್ಥವಿಸಿಕೊಳ್ಳುವವರು. ಒಂದು ವೇಳೆ ನಿನ್ನಿಂದ ನನ್ನ ಪಾಲಿಗೆ ಅನ್ಯಾಯ ಒದಗಿತು ಎಂದಾದರೆ ಆ ಕ್ಷಣವೇ ವ್ಯಕ್ತರಾಗಿದ್ದವರು ಪ್ರತ್ಯಕ್ಷರಾಗಿ ಬರ್ತಾರೆ. ನಿನ್ನನ್ನು ಕೊಂದು ಮುಗಿಸಿ ಯಾರವರು ನಿನ್ನ ತಲೆಯನ್ನು ನನ್ನವರಿಗೆ ಮಾರಬೇಕಾಗಿದೆ. ಕಾಮನೆ ಒಂದೇ ಕೆರಳಿದ್ದಲ್ಲವು, ಈಗ ಅವಳ ಕುರಿತಾಗಿ ಕ್ರೋಧವು ಕೆರಳುತ್ತಾ ಇದೆ. ಅವರು ಹೋಗಿ ಆಯ್ತಲ್ಲ, ಹೋಗಲಿ, ಈ ಸಲ ಆದ್ರೂ ಒಂದಾಗ್ತದೆ. ಎಲ್ಲಿಗೆ ಹೋಗುವುದು? ಅವಳಿಲ್ಲಿಗೆ ಬಂದವಳು, ನಾನಿರಲೇಬೇಕಾದ ಸ್ಥಳಕ್ಕೆ ಅವಳು ಬಂದಿದ್ದಾಳೆ ಎನ್ನುವಾಗ ನಾನು ಅವಳಲ್ಲಿಗೆ ಬಂದ ಹಾಗೆ ಮಾತನಾಡ್ತಾ ಇದ್ದೆ. ಎಷ್ಟಾದ್ರೂ ಅಕ್ಕನ ದಾಸಿ ಅಲ್ಲವೇ? ನೋಡೋಣ. ಏನಿದು ಇವತ್ತು ಬದಲಾವಣೆಯನ್ನು ಕಾಣುತ್ತಾ ಇದ್ದೇನೆ. ಯಾವಾಗಲೂ ಬಂದ ಹಾಗೆ ಬರುವುದಿಲ್ಲ ನೀನು. ಏನಾಯ್ತು? ಬೇಸರ ಏನಾಯ್ತು ತಮ್ಮ ನಿನಗೆ? ಏನು ಹೇಳುವುದಕ್ಕ? ಯಾವುದೂ ಬೇಡ. ನೀನೊಬ್ಬಳೇ ನನಗೆ ಅಕ್ಕ. ಹೌದು, ಅಮ್ಮನ ಪ್ರೀತಿಯನ್ನು ತೋರಿ ಆಧರಿಸಿದವಳು ನೀನು ನನ್ನನ್ನು. ಆದ್ದರಿಂದಲೇ ನನ್ನ ಮನಸ್ಸಿನ ನೋವನ್ನು ನಿನ್ನಲ್ಲಿ ಹಂಚಿಕೊಳ್ಳದೆ ಇನ್ಯಾರಲ್ಲಿ ಹೇಳುವುದು ಹೇಳು? ಅದಷ್ಟೇ. ಆದ್ರೇನು ಹೇಳಿ ಪ್ರಯೋಜನ ಇಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಏನಾಯ್ತಾ? ನೀನಾದ್ರೂ ನನ್ನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುತ್ತಿ ಅಂತ ಭಾವಿಸಿದ್ದೆ. ಏನು ಅಕ್ಕನ ಮೇಲೆ ನಿಮಗೆ ಸ್ವಲ್ಪ ಕೂಡ ಗೌರವ ಪ್ರೀತಿ ಇಲ್ವಾ? ನೀನು ಹೇಳಿದ ನೀನು ಕೇಳಲಿಲ್ವ? ನಾನು ರಾತ್ರಿ ನಿದ್ದೆ ಬರುವುದಿಲ್ಲವಕ್ಕ, ಹೊಟ್ಟೆಗೆ ಅನ್ನ ಸೇರುವುದಿಲ್ಲವಕ್ಕ, ತಲೆಯೇ ಓಡುವುದಿಲ್ಲವಕ್ಕ, ತಲೆಯೇ ಓಡುವುದಿಲ್ಲ. ಮೊದಲೇ ಹೇಳಬಾರ್ದಿತ್ತ ನಿನಗೆ? ಯೋಚನೆ ಮಾಡಬೇಡ, ವೈದ್ಯರನ್ನು ಕರೆಸ್ತೇನೆ, ಏನೆಲ್ಲ ಆಗಿದೆ ಎಂಬುದಾಗಿ ಅವರಲ್ಲೇ ಹೇಳಿಸ್ತೇನೆ. ವೈದ್ಯರು ಬಂದು ನನಗೆ ಏನಾಗಿದೆ ಎನ್ನುವುದನ್ನು ಹೇಳಬೇಕು. ಇಷ್ಟೆಲ್ಲ ಆಗುವುದು ಈ ಕಾಲದಲ್ಲಿ ಯಾಕೆ ಅನ್ನುವುದು ನಿನಗೆ ಅರ್ಥವಾಗುವುದಿಲ್ಲ ಅಕ್ಕ. ಯಾವತ್ತು ದಿಗ್ವಿಜಯವನ್ನು ಮುಗಿಸಿ ನಿನ್ನ ಅಂತಃಪುರವನ್ನು ಸೇರಿದೆನೋ, ಸೇರಿದ ನಂತರದಲ್ಲಿ ಆ 5 ಗಂಧರ್ವರ ಮಡದಿಯನ್ನು ನಾನು ಕಂಡೆನೋ, ಅಂದಿನಿಂದ ಹಗಲು ಬಿಡು ರಾತ್ರಿಯೇ ಕಣ್ಣಿಗೆ ನಿದ್ದೆ ಹತ್ತುವುದಿಲ್ಲ ಅಕ್ಕ. ಆಕೆ ನನಗೆ ಬೇಕು, ಆಕೆ ನನಗೆ ಬೇಕು. ಏನು ಹೇಳುದೆ ತಮ್ಮ ನೀನು? ಹೇಗಾದ್ರೂ ಅವಳು ನನ್ನನ್ನು ಒಲಿಯುವ ಹಾಗೆ ನೀನು ಮಾಡಲೇಬೇಕು. ಏನಾಯಿತು? ತಿಳಿಯೇನು ಕೆಳನೆಯ ಬಯಸಿನು, ಕೆಳನೆಯ ಬಯಸಿನು, ತಿಳಿಯೇನು
ಬೇಕು. ಆವತ್ತಿನ ಒಂದು ಮಾತನ್ನು ಹೇಳಿದ್ದೇನೆ, ಯಾವುದೇ ಕಾರಣಕ್ಕೆ ಆಕೆಯ ಸುದ್ದಿಗೆ ಹೋಗಬೇಡ ನೀನು. 5 ಗಂಡಂದಿರಿದ್ದಾರೆ, ಒಂದು ವೇಳೆ ಈ ವಿಚಾರ ಅವರಿಗೆ ಅರಿತರೆ ನಾನು ಕೊಲ್ಲುತ್ತಾರೆ ಎಂಬುದಾಗಿ. ನನ್ನ ಬಾಹುಬಲದಲ್ಲಿ ನಿನಗೆ ವಿಶ್ವಾಸವಿಲ್ಲವೇನಪ್ಪ? ಇಲ್ಲ ಅಂತಲ್ಲ, ಆದ್ರೂ ಕೂಡ ಬೇರೊಬ್ಬ ಹೆಣ್ಣಿನ ಬಗ್ಗೆ ಯೋಚನೆ ಮಾತಾಡುವಾಗ ಯೋಚನೆ ಮಾಡ್ಬೇಕಲ್ವ ನೀನು. ಸೌಂದರ್ಯವಿದ್ದುದನ್ನು ಹಂಬಲಿಸುವುದು ತಪ್ಪೇ? ತಪ್ಪಿದು ತಪ್ಪೇ ಆಗಿದೆ. ಇಲ್ಲ, ಯಾಕೆ ನೀನು ಬಯಸುವುದಕ್ಕೆ ಹೋದೆ? ಗಂಧರ್ವರವರಂತ ಮೊದಲೇ ಹೇಳಿದ್ದೇನೆ. ಹೇಳಿದ್ರು ಕೂಡ ಆಕೆಯನ್ನು ಬಯಸುವುದಕ್ಕಾಗಿ ಹೋಗಿದ್ಯಾ? ನಿನ್ನ ಬುದ್ಧಿಗೆ ಏನಂತ ಹೇಳಲಿ ನಾನು? ಎಷ್ಟಾದರೂ ನಿನ್ನ ಸೇವೆ ಮಾಡುವವಳಲ್ಲ. ಸೇವೆ ಮಾಡುವಳು ಆದಳು ಕೂಡ ಇಲ್ಲಿಯವಳು ಅಲ್ವೇ ಅಲ್ಲ ಆಕೆ. ನನ್ನ ಸೇವೆಯನ್ನು ಮಾಡಲಿ. ಏನು ತಮ್ಮ ಇದು? ನಿನಗೆ ಏನು ಹೇಳಬೇಕೆಂದು ನನಗೇ ಗೊತ್ತಾಗುತ್ತಿಲ್ಲ. ಈ ರೀತಿಯಾಗಿ ನೀನು ಯಾಕೆ ಮಾತಾಡ್ತಾ ಇದ್ದೀಯ ಎಂಬುದಾಗಿ ಸರಿಯಾಗಿ ಅರಿತುಕೊಂಡೆ. ಒಂದೊಮ್ಮೆ ಯೋಚನೆಯನ್ನು ಮಾಡಿಕೊಂಡರೆ ಇಲ್ಲಿ ನನ್ನಡು ಕೂಡ ತಪ್ಪು ಉಂಟೇ ಉಂಟು. ಅವಳು ನನಗೆ ದೊರಕದೇ ಇದ್ರೆ ಅಮ್ಮ ನಾನು ಬದುಕುವುದಿಲ್ಲ, ನಾನು ಯೋಚನೆ ಮಾಡಬೇಡ. ಈಗ ಆಕೆಯನ್ನು ಪಡೆಯಬೇಕೆನ್ನುವಂತ ನಿನ್ನದು ಉದ್ದೇಶ. ಈ ರೀತಿ ಮಾತನಾಡುವುದು ಯಾಕೆಂದ್ರೆ ನನಗೀಗ ಅರಿತುಕೊಂಡವಳಿದ್ದೇನೆ. ಪ್ರಾಯಪ್ರಬುದ್ಧನಾಗಿದ್ಯಾ ನೀನು. ಈ ಪ್ರಪಂಚದಲ್ಲಿ ಯಾರೇ ಆಗಲಿ ಒಬ್ಬಾಕೆ ಹೆಣ್ಣು ಪ್ರಾಯ ಬಂದ ಬಳಿಕ ಆಕೆ ಮದುವೆ ಆಗಬೇಕು. ಅದೇ ರೀತಿ ಗಂಡಿಗೆ ಕೂಡ ಹಾಗೆ ಮದುವೆ ಆಗುವಂತ ಪ್ರಾಯ ಬಂದ ಬಳಿಕ ಆತನಿಗೆ ಕೂಡ ಮದುವೆ ಆಗಲೇಬೇಕು. ಯೋಚನೆ ಮಾಡಬೇಡ, ಆಕೆ ವಿಚಾರವನ್ನು ಬಿಟ್ಟು ಬಿಡು. ಅವಳಿಗಿಂತ 100 ಬಳಿ ಚಂದನ ಹೆಣ್ಣನ್ನು ಹುಡುಕಿ, ನಿನ್ನ ರೂಪಕ್ಕೆ ಯೋಗ್ಯತೆಗೆ ಸರಿಯಾದ ಹೆಣ್ಣನ್ನು ಹುಡುಕಿ ಮದುವೆಯನ್ನು ನಾನು ಮಾಡಿಸುತ್ತೇನೆ. ಆಕೆ ವಿಚಾರ ಬಿಟ್ಟು ಬಿಡು. ಬಿಟ್ಟು ಬೇಡ. ಯಾವುದಕ್ಕೆ ಮದುವೆ ಮಾಡಿಸುವುದು? ಮರುಳಾದದ್ದು ಮರುಳೇರಂತೆ ನೀನು ಆಡುತ್ತಾ ಇದ್ದಿ. ಎಲ್ಲಿ ಅಕ್ಕ? ಆಕೆ ಇಂಥ ಸೌಂದರ್ಯವನ್ನು ಹೊಂದಿದ ಅದೆಷ್ಟೋ ನಾರಿಯರನ್ನೇ ನೀನು ನನಗೆ ಮದುವೆ ಮಾಡಿಕೊಡು. ಹೌದೇ ಹೌದು. ನಾನದನ್ನು ಒಪ್ಪುವುದೇ ಇಲ್ಲ. ಯಾಕಂದರೆ ನನ್ನ ಜೀವನ ಎನ್ನುವುದು ಅವಳೊಂದಿಗೆ ಎನ್ನುವ ಹಾಗೆ ತೀರ್ಮಾನ ಮಾಡಿದ್ದೇನೆ ನಾನು. ನನ್ನ ಹಸುವೆ ಅವಳೊಂದಿಗೆ ಲೀಲವಾಗಿದೆ. ನನ್ನ ಹೃದಯ, ನನ್ನ ಜೀವ ಎಲ್ಲವೂ ಅವಳ ವಶವಾದ ಬಳಿಕ ನೀನು ನನಗೆ ಎಲ್ಲಿಗೆ ಮದುವೆ ಮಾಡಿಸುವುದು? ನನ್ನ ಪ್ರಾಣವೇ ಅವಳಲ್ಲುಂಟು ಎಂದಾದ ಮೇಲೆ ಈಗ ನಿನ್ನ ಮುಂದೆ ಇರುವುದು ಬರೇ ಡಿಂಬ. ಹರಣವೇ ನನ್ನ ಕಾಯದಲ್ಲಿ ಇಲ್ಲ ಎಂದಾದ ಮೇಲೆ ನನ್ನ ಹೆಣಕ್ಕೆ ನೀನು ಮದುವೆ ಮಾಡಿಸುವುದು ಇಲ್ಲ. ಅವಳಿಲ್ಲದ ನಾನು ಬದುಕಲಾರೆ. ನನಗವಳು ಬೇಕು, ನನಗವಳು ಬೇಕೇ ಬೇಕು, ಬೇಕೇ ಬೇಕು. ಒಂದು ವೇಳೆ ಆಕೆಯ ಜೊತೆಲಿ ಮದುವೆ ಮಾಡಿಸದಿದ್ರೆ ನೀನು ಬದುಕುವುದಿಲ್ಲ. ನನ್ನ ಸಾವು ಕಾಣಬೇಕು. ನೀವು ಹೇಳಬೇಡುವ ಆ ರೀತಿಯಾಗಿ. ಯಾಕೆ ಇಂತಹ ಮಾತನಾಡುತ್ತಾ ಇದೆಯಾ ನೀನು? ಯೋಚನೆ ಮಾಡುತ್ತೇನೆ. ಸಾಯುವುದಕ್ಕೆ ಹೋಗಬೇಡ ನೀನು, ಒಳಗೆ ಇದ್ದುಕೋ. ನಾನು ಹೋಗಿ ಸಾಯುವುದಿಲ್ಲ, ಇಲ್ಲೇ ಸಾಯ್ತೇನೆ ನಾನು. ಏನಂತ ಮಾತಾಡೋದು ನೀನು? ಸಾಯ ಕೂಡೋದು ನೀನು. ನಿನ್ಗೆ ಆಗಬೇಕಾದ್ರೆ ಮದುವೆ ಅಲ್ವಾ? ನಾನು ಬದುಕಬೇಕಾದ್ರೆ ಅವಳೊಂದಿಗೆ ನನ್ನ ಮದುವೆ ಆಗಬೇಕು. ಮಾಡಿಸ್ತೇನಂತ ಹೇಳಿದ್ದೇನೆ ಅಲ್ವಾ? ಅಕ್ಕ, ಖಂಡಿತವಾಗಿ ಮಾಡಿಸ್ತೀಯ. ಆಗ್ಬಹುದು. ಅವಳು ನನಗೆ ಒಲಿಯುವ ಹಾಗೆ ಮಾಡ್ತೀಯ. ಆಗ್ಬಹುದು. ಆದ್ರೆ ಒಂದು ವಿಚಾರ, ಸಾಯುವುದಕ್ಕೆ ಮಾತ್ರ ನೀನು ಹೋಗ ಕೂಡ. ನಾನು ಬದುಕಿದ್ರೆ ಅವಳಿಗೆ ಮಾತ್ರ, ಇಲ್ಲದಾದ್ರೆ ನಾನು ಸಾಯುವುದೇ. ಸಾಯು ಬೇಡ. ಒಳಗಿದ್ದಕ್ಕೂ ವ್ಯವಸ್ಥೆಯನ್ನು ನಾನು ಮಾಡುತ್ತೇನೆ. ನನ್ನ ಮೇಲೆ ಕರುಣೆ ತೋರು. ಯೋಚನೆಯನ್ನು ಮಾಡುವುದು ನಾನು. ನನ್ನ ತಮ್ಮನಿಗೆ ಯಾಕೆ ಇಂತಹ ಬುದ್ಧಿ ಬಂತು ಎಂಬುದಾಗಿ. ಇಲ್ಲದಿದ್ರೆ ಆಕೆಯನ್ನು ಬಯಸುವುದಕ್ಕೆ ಹೋಗಿದ್ದಾನಲ್ವೇ ಈತ. ಆಕೆ ಪತಿವ್ರತೆಯಾಗಿದ್ದ. ಪತಿವ್ರತೆಯಾದಂತ ಹೆಣ್ಣನ್ನು ಬಯಸುವುದು ಸರಿಯೇ ಹೇಳಿ. ಈತನ ಬುದ್ಧಿಗೆ ಏನಾಗಿದೆ ಅಂತ ಹೇಳಬೇಕು ನಾನು. ಒಂದು ವೇಳೆ ಆತನಿಗೆ ಆಕೆಯ ಜೊತೆಲಿ ಮದುವೆ ಮಾಡಿಸದಿದ್ರೆ ಸಾಯುತ್ತೇನೆಂಬುದೇ ಹೇಳಿದ್ದಾನೆ. ಈತ ಒಂದು ವೇಳೆ ಸತ್ರೆ ಈ ವಿರಾಟ ನಗರ ಏನಾದಿತ್ತು ಎಂಬುದಕ್ಕೆ ಯೋಚನೆ ಮಾಡಿಕೊಂಡಾಗ ಈತ
ಶಾಶ್ವತವಾಗಿ ವಿರಾಟನಾಗಿ ಉಳಿಯುವುದಕ್ಕೆ ಸಾಧ್ಯವೇ ಇಲ್ಲ. ಉಳಿಬೇಕಾದ್ರೆ ಈತ ಬದುಕಬೇಕು. ಬದುಕಬೇಕಾದ್ರೆ ಈಕೆಯನ್ನು ಆತನ ಬಳಿಗೆ ಕಳುಹಿಸಿಕೊಡ್ಬೇಕು. ಸರಿ ಸರಿ, ಅದೇ ಸರಿಯಾದ. ಎಲ್ಲಿದ್ದೆ? ಬಾರ ಈ ಕಡೆ. ಏನಮ್ಮ ಮಾಲಿನಿ, ವನಿತೆ ಸೈರಾತ್ರಿ ಕೇಳಲು ಜನ ಮನೆಗೈದೆ. ವನಿತೆ ಸೈರಾತ್ರಿ ಕೇಳಲು ಜನ ಮನೆಗೈದೆ. ವನಿತೆ ಸೈರಾತ್ರಿ ಕೇಳಲು ಜನ ಮನೆಗೈದೆ. ಮಾಲಿನಿ, ಅಮ್ಮ ನೀನು ಎಲ್ಲಿದ್ದೀಯೆ? ಒಳಗಡೆ ಇದ್ದೆ. ಹೌದೇ? ಹಾ. ಹೇಗಿದ್ದೀಯ ನೀನು? ಆರೋಗ್ಯ ಯಾವುದರಲ್ಲಿ ಕಡಿಮೆ ಆಗಿಲ್ವಲ್ಲ? ನೀವು ಯಾವುದಕ್ಕೂ ಕಡಿಮೆಯನ್ನೇ ಮಾಡಿದವರಲ್ಲ. ಆಗಬಾರದೆಂಬುದಕ್ಕೆ ಈವರೆಗೆ ನೋಡಿಕೊಂಡು ಬಂದವಳು ಇದ್ದೇನೆ. ಅಷ್ಟು ಪ್ರೀತಿನ ನೋಡಿಕೊಂಡು ಬಂದಿದ್ದೀರಲ್ಲ. ಹೌದೇ ಹೌದು. ಆದ್ರೂ ಕೊರತೆ ಆದ್ರೆ ನನ್ನಲ್ಲಿ ಹೇಳಿದ ಸಾಕು. ನೀನು ಎಲ್ಲವನ್ನು ಒದಗಿಸಿಕೊಡುತ್ತೇನೆ. ಹಾ ಮಾಲಿನಿ, ಓ ನೀನೇನು ಆರೋಗ್ಯವಾಗೇ ಇದ್ದೀಯ. ಹಾ ಆದ್ರೆ ಯಾಕೋ ಏನು ನಾನೇ ಈಗ ಸ್ವಲ್ಪ ಆರೋಗ್ಯವಾಗಿಲ್ಲ. ಅದೇ ನಾನು ನೋಡುವುದು. ಯಾವತ್ತಿನ ಹಾಗಿಲ್ಲ ನೀವು. ಆಹಾ. ಏನಾಗಿದೆ ತಾಯಿ ನಿಮಗೆ? ಏನಂತ ಗೊತ್ತಿಲ್ಲವೇ? ಆ? ಒಂದು ರೀತಿಯ ತಲೆನೋವು ನಂಗೆ ಪ್ರಾರಂಭವಾಗಿದೆ. ತಲೆನೋವು? ಹೌದೇ? ಸ್ವಲ್ಪ ತೈಲ ಹಚ್ಚಲಿ ನಾನು. ಅಭ್ಯಂಜನಕ್ಕೆ ಸಿದ್ಧಪಡಿಸುವುದಕ್ಕೆ ಹೇಳಲೆ ಹೆಣ್ಣು ಮಕ್ಕಳಲ್ಲಿ? ಆಗುದಿಲ್ವೇ? ಯಾಕೆ? ಅದೆಲ್ಲ ಮಾಡಿ ಆಯ್ತು. ಆ? ಯಾವುದೂ ಪ್ರಯೋಜನಕ್ಕೆ ಬರುವುದಿಲ್ಲ. ಆ ಪ್ರಯೋಜನ ಬರ್ಬೇಕಿದ್ರೆ ಏನು ಮಾಡುವುದು? ಅಮ್ಮ ಮಧು ಸಿದ್ಧಪಡಿಸುವುದಕ್ಕೆ ಹೇಳಲೆ? ಸರಿಯಾದಂತ ಮಾತನ್ನೇ ಹೇಳಿದ್ದೇನೆ. ತಲೆನೋವು ಹೋಗಬೇಕಾದ್ರೆ ಮತ್ತು ಬರಲೇಬೇಕು. ಅಲ್ವಾ? ಬರಲೇಬೇಕು. ಆ ಹುಡುಗಿಯಲ್ಲಿ ತರುವುದಕ್ಕೆ ಹೇಳಬೇಕಲ್ಲ? ಬೇಡವೇ? ತರುವುದಕ್ಕಿಲ್ಲಿ ಏನು ಇಲ್ಲ. ಎಲ್ಲ ಮುಗಿದಿದೆ. ಹೌದಾ? ಹೌದೇ? ಈಗೇನು ಮಾಡುವುದಮ್ಮ? ಒಂದು ಕಡೆಯಲ್ಲಿ ಉಂಟು, ಎಲ್ಲಿ? ಅದನ್ನು ತರಬೇಕು. ಬೇರೆ ಎಲ್ಲಿಯೂ ಅಲ್ಲ, ನನ್ನ ತಮ್ಮ ಕೀಚಕ ಇದ್ದ ಬಳಿಯಲ್ಲಿ ಉಂಟದು. ಅದಕ್ಕಾಗಿ ನೀನು ಆದಷ್ಟು ಬೇಗ ಕೀಚಕನ ಬಳಿಗೆ ಹೋಗಿ ಅದನ್ನು ತರುವೆಯ ನೀನು. ಏನಾಡ್ತಾ ಇದ್ದೀರಮ್ಮ? ಹೆಮ್ಮೆಯು ಕೈ ಗತಿರ ನನ್ನ ಮೇಲೆ ಹೆಮ್ಮೆಯು ಕೈ ಇನ್ನೋರ್ವಳು ಹೋಗಲವನಿಗೆ ನಾದೇವಿ ಹೋಗಲಮ್ಮ. ಹೋಗಲವನಿಗೆ ನಾದೇವಿ ಹೇಳಿದಂತಹ ಕೆಲಸವನ್ನು ಯಾವುದನ್ನು ನಾನು ಆಗುವುದಿಲ್ಲ ಎನ್ನುವ ಹಾಗೆ ಹೇಳಿದವನಲ್ಲ. ಇಲ್ಲ ಒಲ್ಲೆ ಎನ್ನುವಂತಹ ಮಾತನ್ನು ಆಡಿದವಳೇ ನಾನಲ್ಲ. ಅದಕ್ಕೆ ನೀನಲ್ಲೇ ಹೇಳುವುದು ನಾನು. ಆದರೆ ಈ ಸಂದರ್ಭದಲ್ಲಿ ಕರೆಸಿಕೊಂಡು ನೀವು ಆಡುವಂತಹ ಮಾತು, ನಿಮ್ಮ ತಮ್ಮನ ಬಳಿಗೆ ಹೋಗಿ ಮಧುವನ್ನು ತರಬೇಕು ಎನ್ನುವ ಹಾಗೆ ಆಡ್ತಾ ಇದ್ದೀರಲ್ಲ. ಹೌದೇ? ಏನಮ್ಮ ಇದು? ಏನಾಯ್ತು? ನೀವೇನು ಆಡ್ತಾ ಇದ್ದೀರಿ ಅಮ್ಮ? ಇದೊಂದು ಕಾರ್ಯ ಮಾತ್ರ ನನ್ನಿಂದ ಸಾಧ್ಯವಾಗುವುದಕ್ಕಿಲ್ಲ. ಹೀಗೆ ಹೇಳುವುದಕ್ಕೂ ಕಾರಣವಿದೆ. ಯಾವುದು? ಒಂದು ವಿಚಾರವನ್ನು ನಿಮ್ಮಲ್ಲಿ ಹೇಳದೆ ಉಳಿದವಳು ನಾನು. ಯಾವುದದು? ನಿಮ್ಮ ತಮ್ಮ ಹಾ, ನೀವು ಎನಿಸಿದ್ದೀರಿ ಅವ ಒಳ್ಳೆಯವ ಎನ್ನುವ ಹಾಗೆ, ಗುಣವಂತ ಎನ್ನುವ ಹಾಗೆ. ಹಾ. ಆದರೆ ಅವನು ಹಾಗಿಲ್ಲವಮ್ಮ. ಅವ ಕೇವಲ ದುಷ್ಟನಾಗಿದ್ದಾನೆ ಆತ. ನಾನು ದಾರಿಯಲ್ಲಿ ನಡೆದು ಹೋಗುವ ಹಾಗಿಲ್ಲ. ನನ್ನ ಎದುರಾಗಿ ಬರುತ್ತಾನೆ.
ಅವಾಚ್ಯ ನುಡಿಗಳನ್ನು ಆಡುತ್ತಾನೆ. ಅಶ್ಲೀಲವಾದಂತಹ ವರ್ತನೆಯನ್ನು ನನ್ನ ಮುಂಭಾಗದಲ್ಲಿ ಮಾಡುವವನಿದ್ದಾನೆ. ಎಷ್ಟೇ ನಿತ್ಯ ಮಾತುಗಳನ್ನು ಹೇಳಿದರೂ ಅವರಿಗೆ ಪಥ್ಯವಾಗುತ್ತಾ ಇಲ್ಲ. ಹಾಗಿರುವಾಗ ಈ ಸಂದರ್ಭದಲ್ಲಿ ನೀವು ನನ್ನನ್ನು ಅಲ್ಲಿಗೆ ಹೋಗಬೇಕು ಎಂದು ಹಾಗೆ ಕಳುಹಿಸಿಕೊಟ್ಟಿರಿ ಎಂದಾದ್ರೆ, ನಾನು ಏಕಾಂಗಿಯಾಗಿ ಆತನ ಬಳಿಗೆ ಹೋದೆ ಎಂದಾದರೆ, ಅವನ ಎಣಿಕೆಯಂತೆ ನಾನು ಅವನ ಆಸೆಯನ್ನು ಈಡೇರಿಸುವುದಕ್ಕೆ ಅವನ ಬಳಿಗೆ ಹೋಗಿದ್ದೇನೆ ಎನ್ನುವ ಹಾಗೆ ಹೆಮ್ಮೆಯಿಂದ ನನ್ನ ಮೇಲೆ ಕೈ ಇಕ್ಕಿದ ಅಂತಾದ್ರೆ ಮಾನಹಾನಿ ಆಗುವುದಿಲ್ವೇ ಅಮ್ಮ? ಅದಕ್ಕಾಗಿ ಹೇಳುವುದು, ಒಂದು ಕಾರ್ಯ ನನ್ನಲ್ಲಿ ಆಗುವುದಕ್ಕೆ ಸಾಧ್ಯ. ಬೇರೆ ಯಾರಾದ್ರೂ ಹೆಣ್ಣು ಮಕ್ಕಳಿದ್ದಾರಲ್ಲ, ಅವರನ್ನು ಕಳುಹಿಸಿ ತರಬಹುದಲ್ಲ. ಮಾತನಾಡೋದಕ್ಕೆ ಬಿಟ್ಟರೆ ಎಷ್ಟು ಬೇಕೆಲ್ಲ ಮಾತಾಡಿಕೊಂಡು ಹೋಗ್ತೀನಿ. ನೀನು ಅದನ್ನು ತರಬೇಕಂತ ಹೇಳಿದ್ರೆ ಆಗುವುದಿಲ್ಲ. ನಿಮ್ಮ ತಮ್ಮ ಹಾಗಿದ್ದಾನೆ, ಹೇಗಿದ್ದಾನೆ? ನನ್ನ ತಮ್ಮನ ಬಗ್ಗೆ ಹೇಳೋದಕ್ಕೆ ಹೇಳಿದೆ ನಿನ್ನಲ್ಲಿ. ನಾನು ಹೋದೆ ಅಂತಂದ್ರೆ ಪರಿಣಾಮ ಏನಕ್ಕೇನೋ ಆದಿ. ಸಾಕು ಮಾಡಿ. ನನ್ನ ತಮ್ಮ ಹೇಗೆ ಎಂಬುದಕ್ಕೆ ನಾನು ಸರಿಯಾಗಿ ಅರಿತುಕೊಂಡವಳಾಗಿದ್ದೇನೆ. ನೀನು ಹೇಳುವಂತ ಅಗತ್ಯವೇ ಇಲ್ಲ, ನಿನ್ನಲ್ಲಿ ಕೇಳುವಂತ ಅಗತ್ಯ ನನಗೆ ಕೂಡ ಇಲ್ಲವೇ ಇಲ್ಲ. ಕೇಳದೆ ಉಳಿಯುವುದಕ್ಕೆ ಕಾರಣವಿಷ್ಟೇ. ಯಾವುದು? ನಾನು ಇಲ್ಲಿಗೆ ಬಂದು ಕೆಲವು ದಿವಸಗಳೇ ಕಳೆದು ಹೋದವು ನೋಡಿ. ಇನ್ನು ಉಳಿಯುವುದಕ್ಕೆ ಇರುವುದು ಬೆರಳೆಣಿಕೆಯ ದಿನಗಳಷ್ಟೇ. ಹೌದು. ಹಾಗಿರುವಾಗ ನಿಮ್ಮ ಅಕ್ಕ ತಮ್ಮಂದಿರಲ್ಲಿ ಆ ಬಿರುಕು ತರುವುದು ಯಾಕೆ ಎನ್ನುವ ಕಾರಣಕ್ಕೆ ಬೇಕಾಗಿ ನಾನು ಹೇಳದೆ ಉಳಿದೆ. ಆದ್ರೆ ಈ ಸಂದರ್ಭದಲ್ಲಿ ಹೇಳದೆ ನಿರ್ವಾಹವಿಲ್ಲ ನನಗೆ. ಇಲ್ಲಿಯವರೆಗೆ ಹೇಳದೆ ನಿಂತದ್ದು ಅದಕ್ಕೆ ನೀನು ಅಕ್ಕ ತಮ್ಮಂದಿರಲ್ಲಿ ಏನಾದ್ರೂ ಬರಬಹುದು ಎಂಬುದಾಗಿ. ಯಾಕೆ ಈ ರೀತಿ ಹೇಳುವುದು ನನಗೆ ಗೊತ್ತಾಯ್ತು. ಒಂದು ವೇಳೆ ನಾನೀಗ ಹೋದೆ ಅಂತಾದ್ರೆ ನನ್ನ ಪತಿಗಳ ಇವರಿದ್ದಾರೆ ಗಂಧರ್ವರು, ಬಲಿಷ್ಠರಿದ್ದಾರೆ ಅನ್ನೋ ಹಾಗೆ ಮೊದಲಾಗಿ ಹೇಳಿದ್ದೇನೆ. ಇಲ್ಲಿ ಅದರಲ್ಲಿ ಆಗಬಾರದಾಗಿ ಹೋಯಿತು ಅಂತಾದ್ರೆ ನನ್ನ ಗಂಡಂದಿರು ಅಲ್ಲಿಗೆ ಬರ್ತಾರೆ, ತಮ್ಮನನ್ನು ಕೊಂದಾರು. ಮಾತಾಡುದು ನೀನು ಏನಿದು? ಅದಕ್ಕೆ ಹೇಳುವುದು ಕೆಲಸದವರಿಗೆ ಹೆಚ್ಚು ಸಲುಗೆ ಕೊಡಬಾರದು ಎಂಬುದಾಗಿ. ಸಲುಗೆಯನ್ನು ಕೊಟ್ಟರೆ ಬಾಯಿಗೆ ಬಂದ ಹಾಗೆ ಮಾತಾಡ್ತೀವಿ. ಏನು ನಿಮ್ಗೆ 5 ಗಂಡಂದಿರಿದ್ದಾರೆ, ಒಂದು ವೇಳೆ ಬಂದ್ರೆ ನಿಮ್ಮ ತಮ್ಮನಿಗೆ ಗತಿ ಏನಾದಿತ್ತು ಬರ್ಲಿ, ಆ ಬಳಿಕ ಯೋಚನೆ ಮಾಡ್ತೇನೆ. ಹೇಳ್ಬೇಡ. ನೀನು ಹೇಳಿದ ಮಾತನ್ನು ಕೇಳಬೇಕಿದ್ದವಳು ನಾನಲ್ವಾ? ನಾನಿಲ್ಲಿ ಮಹಾರಾಣಿ ಆಗಿದ್ದೇನೆ. ಮಹಾರಾಣಿಯ ಮಾತನ್ನು ಕೇಳಬೇಕಾದವಳು. ಕೆಲಸದ ನೀನು ಮಹಾರಾಣಿ ಅಲ್ಲ, ನಾನು ಮಹಾರಾಣಿ ಇಲ್ಲ. ನಾನು ಹೇಳಿದ ನೀನು ಕೇಳಬೇಕು. ಮರ್ಯಾದೆಯಾಗಿ ಹೇಳುತ್ತೇನೆ. ನನ್ನ ಮಗಳು ಎನ್ನುವ ಹಾಗೆ ನೋಡಿಕೊಂಡು ಬರಲ್ವೇ ನೀವು? ಸರಿ, ಎಲ್ಲಿಯಾದ್ರೂ ನಿಮಗೆ ಒಬ್ಬಳು ಮಗಳಿದ್ದರೆ ಆ ಮಗಳನ್ನು ಯಾರಾದ್ರೂ ಕಾಮುಕ ಬಯಸಿ ನನ್ನ ಬಳಿಗೆ ಕಳುಹಿಸಿ ಕೊಡಬೇಕು ಎನ್ನುವ ಹಾಗೆ ಹೇಳಿದಾಗ ನಿಮ್ಮ ಮಗಳನ್ನು ಕಾಮುಕನ ನೀನೇ ಹೇಳುದಲ್ಲ ಕಾಮುಕ ಅಂತ. ನೀನೇ ಹೇಳುದಲ್ಲ ಕಾಮುಕ ಎಂಬುದಾಗಿ. ಅವ ಹೇಗೆ ಎಂಬುದಾಗಿ ನಾನು ಅರಿತುಕೊಂಡವಳಿದ್ದೇನೆ. ನಿನ್ನಲ್ಲೇ ಕೇಳುದು, ತಾಯಿಗೆ ತಲೆನೋವು ಅಂತ ಆದಂತ ಸಂದರ್ಭದಲ್ಲಿ ಮಗಳು ಏನು ಮಾಡಬೇಕು? ಔಷಧಿಯನ್ನು ತಂದು ಕೊಡಬೇಕು. ಹೌದಲ್ವ? ನಾನು ಹೇಳಿದಷ್ಟೇ. ನೀನು ತಾಯಿ ಎಂಬುದಾಗಿ ನಾನು ತಿಳ್ಕೊಂಡಿದ್ದೆ, ಹೌದಲ್ವಾ? ಮಗಳಾದಂತ ನೀನು ನೇರವಾಗಿ ಆತನ ಬಳಿಗೆ ಹೋಗಬೇಕು, ಮಧುವನ್ನು ತರಬೇಕು, ನನ್ನ ತಲೆನೋವು ಗುಣ ಆಗಬೇಕು. ನನ್ನಿಂದ ಸಾಧ್ಯವಿಲ್ಲವಿದು. ಸಾಧ್ಯ ಇಲ್ವ? ಮೊದಲಾಗಿ ನಾನು ಆಡಿದ್ದೇನಲ್ಲಮ್ಮ, ಪತಿವ್ರತ ಧರ್ಮವನ್ನು ಪಾಲಿಸುತ್ತಾ ಇದ್ದೇನೆ ನಾನು. ಬೇಡ ತಾಯಿ, ಏನು ಬೇಡ? ನನ್ನಿಂದ ಸಾಧ್ಯ ಉಂಟು. ಮೊದಲಾಗಿ ಮಾತು ಕೊಟ್ಟವರು ನೀವು. ನಾನು ಇಲ್ಲಿಗೆ ಸೇರುವಂತಹ ಸಂದರ್ಭದಲ್ಲಿ ಆಡಿದಂತಹ ಮಾತೊಂದಿದೆ. ಏನಂತ? ಪರರ ಸೇವೆಯನ್ನು ಮಾಡಲಾರೆ, ಪರಶಯ್ಯ ಪ್ರವೇಶವನ್ನು ಮಾಡಲಾರೆ, ಪರಪುರುಷರ ಸೇವೆಯನ್ನು ಮಾಡಲಾರೆ ಎನ್ನುವ ಹಾಗೆ ಹೇಳಿದವಳು ನಾನು. ಅದೆಲ್ಲ ನನಗೆ ನಿಷಿದ್ಧ ಎನ್ನುವ ಹಾಗೆ ಆಡಿದ್ದೇನೆ. ಹೌದು, ನೀವೇ ಒಪ್ಪಿಕೊಂಡಿದ್ದೀರಿ. ಆವತ್ತು ಒಪ್ಪಿದ್ದೇನೆ. ಈಗ ಆಡಿದ ಮಾತಿಗೆ ತಪ್ಪಿ ನಡೆಯುವುದು. ಇವತ್ತು ನಾನೇ ಹೇಳುದು ಯಾಕೆ? ಕಾಲಕ್ಕೆ ತಕ್ಕಂತೆ ನಡೆಯಬೇಕು. ಈಗ ಆಗಬೇಕಾದ್ರೆ ತಲೆನೋವು ವಾಸಿ ಆಗಬೇಕು. ಆಗಬೇಕಾದ್ರೆ ಮಧುವನ್ನು ತರಬೇಕು. ಆಗುವುದಿಲ್ಲ ಅಂತ ಹೇಳುವುದಕ್ಕೆ ಆಗುವುದಿಲ್ಲ. ಮರ್ಯಾದೆಗೆ ಹೋಗ್ತೇಲ್ವಾ? ಹೋಗ್ತೇಲ್ವಾ? ಆ
ಪರಿಸ್ಥಿತಿಯನ್ನು ನೋಡು ಕೃಷ್ಣ. ಎಷ್ಟು ಕಷ್ಟವನ್ನು ಅನುಭವಿಸುತ್ತಾ ಇದ್ದೇನೆ ನಾನು ಈ ಸಂದರ್ಭದಲ್ಲಿ. ನಾನು ದ್ರೌಪದಿಯ ಆಗಿರುತ್ತಿದ್ದರೆ ಈಕೆ ನನ್ನ ಪಾದ ಬುಡದಲ್ಲಿ ಬಂದು ನಿಲ್ಲುವಷ್ಟು ಅರ್ಹತೆ ಇಲ್ಲದವಳು. ಆದರೆ ಈ ಸಂದರ್ಭದಲ್ಲಿ ಅವಳ ಪಾದ ಸೇವೆಯನ್ನು ನಾನು ಮಾಡುತ್ತಾ ಇದ್ದೇನೆ. ಯಾಕೆ? ನಮಗಿದು ಅಜ್ಞಾತ. ಜ್ಞಾತದಲ್ಲಾದ್ರೆ ಎಲ್ಲವೂ ನಮಗೆ ಅರ್ಥವಾಗುತ್ತದೆ. ಅಜ್ಞಾತದಲ್ಲಿ ಇರುವ ಕಾರಣ ಇದನ್ನೆಲ್ಲ ನಾವು ಅನುಭವಿಸಲೇಬೇಕು. ಹಾಗಿದ್ದು ಅವಳು ಹೇಳಿದ ಹಾಗೆ ಅವಳ ತಮ್ಮನ ಬಳಿಗೆ ನಾನು ಹೋದೆ ಅಂತಾದ್ರೆ ಆ ಕಳ್ಳನ ನನ್ನನ್ನು ಬಿಡುವುದಕ್ಕುಂಟೆ? ನನ್ನ ಮಾನಹಾನಿ ಆಗುವುದಕ್ಕಿಲ್ವೇ? ಅಯ್ಯೋ, ಎಷ್ಟು ಕಷ್ಟವನ್ನು ಅನುಭವಿಸುತ್ತಾ ಇದ್ದೇನೆ ನಾನು. ಹಿಡಿದಿದ್ದೇನೆ ಬಂಗಾರದ ಪಾತ್ರೆ ಅಲ್ಲ, ಇದು ಹೆಂಡದ ಮಡಿಕೆ. ಈ ಪಾತ್ರೆಯನ್ನು ಹಿಡಿಯಬೇಕಾದಂತಹ ಕೈಗಳೇ ಇವು. ರಾಜಸೂಯದ ಸಂದರ್ಭದಲ್ಲಿ ಋಷಿ ಮುನಿಗಳೆಲ್ಲ ಸೇರಿ ಮಾಡುವಂತಹ ಯಾಗಕ್ಕೆ ಬೇಕಾದಂತಹ ಸುವಸ್ತುಗಳನ್ನು ತುಂಬಿಸಿರುವ ಬಂಗಾರದ ಪಾತ್ರೆಯನ್ನು ಹಿಡಿದಂತಹ ಕೈಗಳಿವು. ಅಲ್ಲ, ವನವಾಸದ ಸಂದರ್ಭದಲ್ಲಿ ಸೂರ್ಯನಾರಾಯಣನೇ ಒದಗಿಸಿಕೊಟ್ಟಂತಹ ಅಕ್ಷಯ ಪಾತ್ರೆಯನ್ನು ಹಿಡಿದಂತಹ ಕೈಗಳಿವು. ಆದರೆ ಈ ಸಂದರ್ಭದಲ್ಲಿ ಈ ಹೆಂಡದ ಮಡಿಕೆಯನ್ನು ಹಿಡಿದು ನಿಂತವಳಿದ್ದೇನೆ. ಅಯ್ಯೋ, ನನಗೆ ಬಂದೊದಗಿದಂತಹ ದುಸ್ಥಿತಿಯೇ. ಆದರೆ ಈ ಸಂದರ್ಭದಲ್ಲಿ ಕಷ್ಟ ಬಂತು ಎನ್ನುವಾಗ ಕೃಷ್ಣ ಎನ್ನುವ ಹಾಗೆ ನಿನ್ನನ್ನು ಕರೆಯುವುದಕ್ಕೂ ಸಾಧ್ಯವಿಲ್ಲ. ಅಜ್ಞಾತದಲ್ಲಿದ್ದೇವೆ ನಾವು, ಕರೆಯುವ ಹಾಗಿಲ್ಲ. ಈ ಮೊದಲಾದರೆ ಕೃಷ್ಣ ಎನ್ನುವ ಹಾಗೆ ಕರೆದರೆ ಸಾಕು. ಅಕ್ಷಯ ಹಂಬರದ ಒಂದು ನೆನಪು ಮಾಡಿಕೊಂಡರೆ ಸಾಕಾಗುವುದಿಲ್ಲವೇ? ದುರುಳನಾದಂತಹ ದುಶ್ಯಾಸನ ನನ್ನನ್ನು ಸೆಳೆದುಕೊಂಡು ಹೋಗಿ ನನ್ನ ಸೆರಗಿಗೆ ಕೈಗೆ ಎಳೆಯುತ್ತಿರುವಾಗ 5 ಗಂಡಂದಿರಿದ್ದು ನನ್ನ ಮಾನ ಪ್ರಾಣವನ್ನು ಉಳಿಸುವುದಕ್ಕೆ ಅಸಾಧ್ಯರಾಗಿ ಹೋದವರಿದ್ದಾರೆ. ಅನ್ಯ ದಾರಿಯೇ ಕಾಣದೆ ಹೇ ದಯಾನಿಧಿ ಕೃಷ್ಣ ಎನ್ನುವ ಹಾಗೆ ಗೋಗರಿದವಳು ನಾನು. ಅಕ್ಷಯಾಂಬರವನ್ನು ಕರುಣಿಸಿಕೊಟ್ಟೆ, ನನ್ನ ಮಾನ ಪ್ರಾಣವನ್ನು ಉಳಿಸಿದವ ನೀನು. ಆದರೆ ಈಗ ನಿನ್ನನ್ನು ಕರೆಯುವ ಹಾಗಿಲ್ಲ. ಹಾಗಾದರೆ ನನ್ನನ್ನು ರಕ್ಷಿಸುವವರು ಯಾರಿದ್ದಾರೆ? ಇದ್ದಾನಲ್ಲ, ಪ್ರಪಂಚಕ್ಕೆ ಬೆಳಕನ್ನು ಕೊಡುವ ಆತ ಸೂರ್ಯನಾರಾಯಣ. ಆ ಸೂರ್ಯನಾರಾಯಣನನ್ನೇ ಸ್ಮರಿಸಿದೆ ಅಂತಾದ್ರೆ ನನ್ನ ಆಗು ಹೋಗುಗಳನ್ನೆಲ್ಲ ಗಮನಿಸುತ್ತಾ ಇದ್ದಾನೆ. ಅಲ್ಲ, ಪ್ರಪಂಚದಲ್ಲಿರುವ ಎಲ್ಲರ ಆಗು ಹೋಗುಗಳನ್ನು ಗಮನಿಸುವವನಾತ. ನನ್ನ ಕಷ್ಟ ಅವನಿಗೆ ಅರ್ಥವಾಗದೆ ಹೋದೀತೆ. ಸರಿ, ಆ ಸೂರ್ಯನಾರಾಯಣನನ್ನೇ ಸ್ಮರಿಸಿ ಆ ಕಡೆಗೆ ಮುಂದುವರಿಯುತ್ತೇನೆ. ಸೂರ್ಯದೇವ ರಕ್ಷಿತ. Oh,
ನೀನೆ ಸಸ್ಯಗೊಳಿಸಿದೆ. ಏನು ಆಹಾ ಆಹಾ, ಬಂದೆಯೋ? ಬಂದು ನೀನು ಅಲ್ಲಿಯೇ ನಿಲ್ಲುವುದಲ್ಲ, ಬಾರೆ ಬಾರೆ, ನನ್ನ ಹತ್ತಿರ ಬಾ. ನಾನು ಮದನನಾಗುತ್ತೇನೆ, ನೀನು ಮದನನ ರೈಣಿಯಾಗು. ನೀನು ರತಿಯ. ಅಯ್ಯೋ, ಮಾರ ಮತ್ತು ರತಿಯರು ಯಾವತ್ತೂ ಅಗಲುವುದೇ ಇಲ್ಲವನು. ನೋಡು ನೋಡು ನೋಡು, ಅವನೇ ಪ್ರಯೋಗಿಸಿದಂತಹ ಬಾಣಗಳು ನನ್ನ ದೇಹವನ್ನೇ ಏನು ಬಲವಿಲ್ಲದ ಹಾಗಾಗಿಸಿ, ನನ್ನ ದೇಹಕ್ಕೆ ಮತ್ತೊಂದು ಬಲ ಒದಗಬೇಕು ಅಂತಾದ್ರೆ ನಿನ್ನ ಆ ನಲಿವಾದ ತೋಳುಗಳಿಂದ ನನ್ನನ್ನು ಅಪ್ಪಿಕೊಂಡು ನನ್ನನ್ನು ಬಲಗೊಳಿಸು ಬಲಗೊಳಿಸು. ಸಾಕು ಮಾಡು ನಿನ್ನ ಮಾತುಗಳನ್ನು. ಕೇಳುವುದಕ್ಕೆ ಸಾಧ್ಯವಿಲ್ಲ ನನ್ನಿಂದ. ಎಂತಹ ಮಾತುಗಳನ್ನು ಆಡುತ್ತಾ ಇರುವೆ. ನನಗಾಗುವುದನ್ನೇ ನಾನು ಆಡಿದ್ದು. ಏನು ಮುಚ್ಚುಮರ ಇಲ್ಲ ನನ್ನಲ್ಲಿ. ಏನು ನನಗೆ ಒದಗಿ ಬಾ. ಆಸೆ ಅಂತ ಬಂದವಳು ನಾನೇನು ಹಾಗೆ ಭಾವಿಸಬೇಡ. ಅಕ್ಕ ಹೇಳಿದ ಹಾಗೆ ಬಂದದಲ್ವೇ ನೀನು? ನಿನ್ನ ಅಕ್ಕ ಕಳುಹಿಸಿಕೊಟ್ಟಿದ್ದಾಳೆ ಎನ್ನುವ ಕಾರಣಕ್ಕೆ ಬಂದದ್ದು ಹೌದು. ತಡ ಮಾಡಬೇಡ. ಆದ್ರೆ ಬರುವುದಕ್ಕೆ ಕಾರಣವಿದೆ. ಏನು? ನಿನ್ನ ಅಕ್ಕನಿಗೆ ತಲೆನೋವಂತೆ, ಅದನ್ನು ನಿವಾರಣೆ ಮಾಡಬೇಕು ಅಂತಾದ್ರೆ ಮದ್ದು ಇಲ್ಲಿದೆ ಅಂತ ಹೇಳಿದಳು. ಹೌದಾ? ಈಗ ಅರ್ಥವಾಯಿತು ನನಗೆ. ನಿಜವಾದ ತಲೆನೋವು ನನಗೆ ಎನ್ನುವ ಹಾಗೆ ಅಲ್ವಾ? ಇದಕ್ಕೆ ಮದ್ದು ನಿನ್ನಲ್ಲಿ ಉಂಟು ಅಂತ ಹೇಳಿದ್ದು. ಮದ್ದು ನೀನೇ ನನಗೆ. ಆ ಮದ್ದು ಕುಡಿಯುವುದು, ಅವಳಿಗೆ ಮದ್ದು ಕೊಡ್ಬೇಕಂತೆ. ಹಾಗಾಗಿ ಕೇಳುವುದಕ್ಕೆ ಬಂದದ್ದು ನಾನು. ಈ ವಿರಾಟ ನಗರಿಯವರು ಹೀಗೆ ಅಂತ ನನಗೆ ಈಗ ಅರ್ಥವಾದ. ಎಲ್ಲರೂ ಹೆಂಡ ಕುಡುಕರೇ ಆಗಿದ್ದಾರೆ. ಮಾತಿಗೆ ತಪ್ಪುವವರು. ಹೆಂಡ ಕುಡಿದ ಬಳಿಕ ಯಾವಾಗ ಯಾವ ರೀತಿ ಮಾತನಾಡುತ್ತೇವೆ ಎನ್ನುವಂತಹ ವ್ಯವಧಾನವು ನಿಮ್ಮಲ್ಲಿ ಇಲ್ಲದಾಗಿ ಹೋಗಿದೆ. ಈಗ ನಾನು ಬಂದದ್ದು ಯಾಕೆ ಗೊತ್ತಾ? ಮದ್ದು ಕೊಂಡು ಹೋಗುವುದಕ್ಕೆ. ನಿನಗೆ ಸಾವು ಹತ್ತಿರ ಬಂದಿದೆ ಅನ್ನಿಸುತ್ತಾ ಇದೆ ನನಗೆ. ಇಲ್ಲದೇ ಇದ್ರೆ ನೀನು ಈ ರೀತಿಯಾಗಿ ಮಾತನಾಡುತ್ತಾ ಇರಲಿಲ್ಲ. ಹಾಗೆ ನಿನಗೆ ಸಾಯ್ಬೇಕು ಅಂತಿದ್ರೆ ನನ್ನಲ್ಲಿ ಮಾತನಾಡುವುದು ಯಾಕೆ? ಆ ಕಡೆಗೆ ನೋಡಂತೆ ಅರಮನದ ಬಾಹೆಯಲ್ಲಿ ಒಂದು ತ್ರಿಶೂಲವನ್ನು ಇಟ್ಟಿದ್ದಾರೆ. ಪಾತಕಿಗಳನ್ನು ಅದರಲ್ಲಿ ಶಿಕ್ಷಿಸುವುದಕ್ಕೆ ಬೇಕಾಗಿ ಆ ತ್ರಿಶೂಲಕ್ಕೆ ಹೋಗಿ ಬಿದ್ದು ಸಾಯಬಾರದು. ನನಗೆ ನಿನ್ನ ಸೌಂದರ್ಯದ ಶೂಲ ನನ್ನನ್ನು ಸೋಕಿದ ಮರುಕ್ಷಣದಲ್ಲಿ ನನಗೆ ಬೇರೊಂದು ಬೇಕು. ಇನ್ನೊಂದು ಮಾತಾಡಬೇಡ. ಅಕ್ಕನಿಗೆ ಮಧುವನ್ನು ಒಯ್ಯುವುದಕ್ಕೆ ಬಂದದ್ದು. ಬಂಗಾರದ ಗಡಿಗೆ ಏನಾದ್ರೂ ನನಗೆ ಬೇಕಾದದ್ದು ಬೇಡ. ಹತ್ತಿರ ಬರಬೇಡ ನೀನು. ಬಾರೆ. ಬೇಡ ಕೀಚಕ, ಸಾಯ್ತೀನಿ ನೀನು. ಹತ್ತಿರ ಬರಬೇಡ. ನನ್ನ ಗಂಡಂದಿರು ಬರ್ತಾರೆ. ಸಾಯ್ತೀನಿ ನೀನು. ಬೇಡ ಕೀಚಕ, ಬೇಡ. ಕೈ ಮುಗಿದ್ದೇನೆ ನಿನಗೆ. ಅಯ್ಯೋ ಕೀಚಕ, ಹತ್ತಿರ ಬರಬೇಡ. ಹತ್ತಿರ ಬರಬೇಡ. ಬೇಡ ಕೀಚಕ, ಹತ್ತಿರ ಬರಬೇಡ ಕೀಚಕ. ಕೈ ಮುಗಿಯುತ್ತೇನೆ ನಿನಗೆ. ಹತ್ತಿರ ಬರಬೇಡ. ಬೇಡ, ನನ್ನ ಬಯಸಬೇಡ ನೀನು. ಹಾಳಾಗಿ ಹೋಗ್ತೀನಿ. ಕೀಚಕ ಬೇಡ. ಇದೆಲ್ಲ ನಿನಗಿದು ಸರಿಯಲ್ಲ.
ಬಹುಶಃ ಯಾರ ಗಮನಕ್ಕೂ ಬರಲಿಲ್ಲ ಅಂತ ಕಾಣ್ತದೆ. ನಿರ್ಜನವಾದಂತಹ ಪ್ರದೇಶವನ್ನು ನಾನು ಸೇರಿದೆ ಅಂತಾದ್ರೆ ಈ ಪಾತಕಿ ನನ್ನನ್ನು ಬಿಡುವುದಕ್ಕೆ ಸಾಧ್ಯವಿಲ್ಲ ಎನ್ನುವ ಕಾರಣಕ್ಕೆ ಬೇಕಾಗಿ ಈ ತುಂಬಿರುವಂತಹ ಸಭೆಯ ಕಡೆಗೆ ಓಡೋಡಿಕೊಂಡು ಬಂದವಳು ನಾನು. ಈ ಸಭೆಗೆ ಬೆನ್ನಟ್ಟಿಕೊಂಡು ಬಂದ, ಈ ಭೂಮಿಗೆ ನನ್ನನ್ನು ದೂಡಿ ಹಾಕಿದ ಮಾತ್ರವಲ್ಲ ಸೊಟ್ಟಕ್ಕೆ ತುಳಿದವರಿದ್ದಾರೆ. ಅವನು ಘಾತಿಸಿದ ಪರಿಣಾಮವಾಗಿ ನನ್ನ ಮೂಗಿನಿಂದ ರಕ್ತ ಸೋರುತ್ತಾ ಇದೆ. ಆದರೆ ಈ ತುಂಬಿರುವ ಸಭೆಯಲ್ಲಿ ಯಾರು ನನ್ನನ್ನು ನೋಡುವುದಕ್ಕೆ, ನನ್ನ ರಕ್ಷಿಸುವುದಕ್ಕೆ ಮುಂದಾಗುವವರಿಲ್ಲ. ಎಲ್ಲರೂ ಮೂಕ ಪ್ರೇಕ್ಷಕರ ಹಾಗೆ ಕುಳಿತವರಿದ್ದಾರೆ. ಕಣ್ಣಿದ್ದು ಕುರುಡರಂತಾಗಿದ್ದಾರೆ, ಕಿವಿ ಇದ್ದು ಕಿವುಡರಂತಾಗಿದ್ದಾರೆ. ಹಾಗಾದ್ರೆ ಈ ಸಭೆಯಲ್ಲಿ ನನ್ನನ್ನು ರಕ್ಷಿಸುವವರು ಯಾರು ಇಲ್ವೇ? ಶಿವನೇ ಶಿವನೇ, ನಾಗರಿಕರಿರುವ ಸಮಯ ಅಲ್ಲ, ಅನಾಗರಿಕರಿರುವ ಸಮಯ. ಗೋಬ್ರಾಹ್ಮಣ ಬಾನಿನಿ ಇವುಗಳಿಗೆ ಸ್ವಲ್ಪ ಕುಂದಂಟಾದರೂ ಪ್ರತಿಭಟಿಸಬೇಕಾದಂತ ಅನ್ನ ತಿನ್ನುವವರ ಸಭೆಯಲ್ಲಿ ಯಾರು ಇಲ್ಲವೇ? ಹೆಣ್ಣೊಬ್ಬಳನ್ನು ಹುಡಿ ಧೂಳಿನಲ್ಲಿ ಹೊರಳಿಸಿ ಅವಳ ಸೊಂಟಕ್ಕೆ ಮೆಚ್ಚಿ ಅವಳ ಮೂಗಿನಲ್ಲಿ ರಕ್ತ ಬರುವ ಹಾಗೆ ಮಾಡಿದ ಎರಡು ಕೋಡು ಒಂದು ಬಾಲ ಇಲ್ಲದ ಪ್ರಾಣಿ ಆದಾಮ. ಅವನನ್ನು ಎಲ್ಲರೂ ಬಿಟ್ಟರು, ಇವ ಬಿಟ್ಟಾನೆ. ಇಲ್ಲಿಯವರೆಗೆ ಯಾರಾದ್ರೂ ಮಾತಾಡ್ತಾರೋ ಅಂತ ಕಾಯ್ತಾ ಇದ್ದೆ. ಇಲ್ಲ, ನ್ಯಾಯ ಮಾತಾಡುವುದಕ್ಕೆ ಸ್ಥಾನ ಯಾಕೆ? ಕಾಣ್ತಾ ಉಂಟು ದೊಡ್ಡದಾದ ವೃಕ್ಷ, ಅದನ್ನೇ ಕಿತ್ತು ಅವನಿಗೆ ಬೆಂಬಲವಾಗಿ ಚಕ್ರವರ್ತಿ ಪೀಠವೇ ಬರಲಿ. ಅಡಿಗೆ ಭಟ್ರೆ, ಏನಿದು? ನಿಮ್ಮ ಪಾಕಶಾಲೆ ಎಂಬ ಹಾಗೆ ಭಾವಿಸಿಕೊಂಡಿರ? ರಾಜಸಭೆ, ಇದಕ್ಕೊಂದು ಗೌರವ ಉಂಟು. ಇಂತಹ ಗೌರವಯುತವಾದಂತಹ ಸಭೆಯಲ್ಲಿ ಆ ವೃಕ್ಷಕ್ಕೆ ನೀವು ಕೈ ಹಾಕುವುದಕ್ಕೆ ಹೊರಟಿದ್ದೀರಲ್ಲ, ಸಾಮಾನ್ಯವಾದಂತಹ ವೃಕ್ಷವಾದು. ಯೋಚನೆ ಮಾಡಿ, ಧರ್ಮ ವೃಕ್ಷವಾದು, ಧರ್ಮ ವೃಕ್ಷ. ನಿಮಗೆ ಅಡಿಗೆ ಮಾಡುವುದಕ್ಕೆ ಕಟ್ಟಿಗೆ ಸಾಕಾಗುವುದಿಲ್ಲ ಅಂತ ಹೇಳಿಕೊಂಡು ಇದ್ದ ಮರಕ್ಕೆಲ್ಲ ನೀವು ಕೈ ಹಾಕುವುದಕ್ಕೆ ಹೋಗಬಾರದು.
ನಿಮ್ಮ ಪಾಕಶಾಲೆಯ ಹತ್ತಿರದಲ್ಲಿ ಎಲ್ಲಿಯಾದ್ರೂ ಮರ ಇದ್ರೆ ನೋಡಿಕೊಳ್ಳಿ. ಹೋಗಿ ಹೋಗಿ ಧರ್ಮ ವೃಕ್ಷಕ್ಕೆ ಕೈ ಹಾಕಬಾರದು. ಧರ್ಮ ಅಲ್ಲ, ನಮ್ಮ ಕರ್ಮ. ಮಧ್ಯ ಭೂವರ ವನಿತೆಗೆಂದನು ನ್ಯಾಯವನ್ನು ನೀಡಲಳವಲ್ಲವೆಂದು ಏನೇ ಮಧ್ಯ ಭೂವರ ವನಿತೆಗೆಂದನು ನ್ಯಾಯವನ್ನು ನೀಡಲವಲ್ಲವೆಂದು ಗಣಿತದ ಪರಾಧಮ ವಿಮರ್ಶಿಸಲಿರಲಿದೆ ದಿನಬೇರು ಜಲವೆಂದಾರ ಸಲಹಿಕೊಂಡು ಬಂದವರಲ್ವೇ ನೀವು? ಪ್ರಜೆಗಳಿಗೆ ಕಷ್ಟ ಬಂತು ಅಂತಾದ್ರೆ ಆ ಕಷ್ಟವನ್ನು ದೂರೀಕರಿಸಬೇಕಾದದ್ದು ಅರಸನಾದವನ ಕರ್ತವ್ಯ ಅಲ್ವೇ? ನಿಮ್ಮ ಕಣ್ಣ ಮುಂಭಾಗದಲ್ಲಿ ಇಂತಹ ಅನ್ಯಾಯಗಳು ನಡೆಯುತ್ತಿರುವಾಗ ಯಾಕೆ ಸುಮ್ಮನಿದ್ದೀರಿ? ಅದರಲ್ಲಿ ಒಬ್ಬ ಮಹನೀಯ ಮಾನ ಹಾಕುವಂತಹ ಪ್ರಕರಣ ನಡೆಯುತ್ತದೆ ಅಂತಾಗುವಾಗ ಬೊಬ್ಬೆ ಹಾಗೆ ಸುಮ್ಮನೆ ಕುಳಿತಿದ್ದೀರಲ್ಲ, ಯಾಕೆ? ನನಗೆ ನ್ಯಾಯವನ್ನು ಒದಗಿಸಿ ಕೊಡಬಾರದೆ? ನ್ಯಾಯವನ್ನು ಒದಗಿಸಿ ಕೊಡಬಾರದೆ? ಸೈರೇಂದ್ರಿ, ಎಲ್ಲವನ್ನೂ ಕೂಡ ಗಮನಿಸಿದ್ದೇನೆ. ಹಾಗಂದ ಮಾತ್ರಕ್ಕೆ ಈ ರಾಜ್ಯಸಭೆಯಲ್ಲಿ ನ್ಯಾಯವನ್ನು ಒದಗಿಸಿಕೊಡಿ ಎನ್ನುವ ಹಾಗೆ ಕೇಳಿಕೊಳ್ಳುತ್ತಾಯಿ. ಒದಗಿಸಿಕೊಡಬಹುದಿತ್ತು, ಆದರೆ ಇಲ್ಲಿ ನಡೆದಂತಹ ವಿಚಾರಗಳನ್ನು ನಾನು ಗಮನಿಸಿದ್ದೆ ಮಾತ್ರ. ಈ ಹಿಂದೆ ಏನೆಲ್ಲ ವಿಚಾರಗಳು ಆಗಿ ಹೋಗಿದೆ ಎನ್ನುವ ಹಾಗೆ ನಾನು ಅರಿಯೆ. ಆದ್ದರಿಂದ ಪೂರ್ವಾಪರ ವಿಮರ್ಶೆಯನ್ನು ಮಾಡದೆ ಸರಿಯಾದಂತಹ ರೀತಿಯಲ್ಲಿ ನ್ಯಾಯವನ್ನು ಒದಗಿಸುವುದಕ್ಕೆ ಸಾಧ್ಯ ಉಂಟೆ ಹೇಳು? ಖಂಡಿತವಾಗಿಯೂ ಇಲ್ಲ. ಹಾಗಾಗಿ ನೀನು ಹೇಳಿದ ಮಾತ್ರಕ್ಕೆ ಇಲ್ಲಿಗೆ ಸುಮ್ಮನೆ ಬಿಟ್ಟು ಬಿಡ್ತೇನೆ ಎನ್ನುವ ಹಾಗೆ ಭಾವಿಸಿಕೊಳ್ಳಬೇಡ. ಖಂಡಿತವಾಗಿಯೂ ನ್ಯಾಯವನ್ನು ಒದಗಿಸಿಕೊಡ್ತೇನೆ. ಯಾವಾಗ? ಆದರೆ ಇಂದಲ್ಲ, ಎಲ್ಲವನ್ನು ವಿಮರ್ಶೆ ಮಾಡಿ ಸ್ವಲ್ಪ ಸಮಯದಲ್ಲಿ ಸೂಕ್ತವಾದಂತಹ ನ್ಯಾಯವನ್ನು ನಾನು ಒದಗಿಸಿಕೊಡ್ತೇನೆ. ಸಕಲ ಶಾಸ್ತ್ರಜ್ಞಾನ ನೀನು ಧರ್ಮ ಅರಿತ ಕಂಕ ನೀನು ಯುಕ್ತವೀ ಮೌನವಿದು ಯುಕ್ತವೇ ಮೌನವಿದು ದೊರೆಗೆ ಧರ್ಮ ಯುಗುತಿ ಒರೆಯದಿರುವುದು ಸಕಲ ಸನ್ಯಾಸಿ, ಇದೋ ನಿಮಗೆ ಮತ್ತೊಮ್ಮೆ ವಂದಿಸಿಕೊಳ್ಳುತ್ತಾ ಇದ್ದೀರಿ. ಸಕಲ ಶಾಸ್ತ್ರಜ್ಞರಲ್ವೇ ನೀವು? ಧರ್ಮ ಏನು ಎಂಬುದಾಗಿ ಚೆನ್ನಾಗಿ ಅರಿತವರಲ್ವೇ ನೀವು? ನೀವು ಈ ರೀತಿಯಾಗಿ ಮೌನಿಯಾಗಿ ಕುಳಿತಿದ್ದೀರಾ? ನಿಮಗೂ ಒಂದೆರಡು ಮಾತುಗಳನ್ನು ಆಡಬಾರದೆ? ಅಲ್ಲ, ನನ್ನ ವಿಚಾರವನ್ನು ನೀವೇನು ತಿಳಿಯದವರೇ? ಇಲ್ಲಿ ಇರುವವರಿಗೆ ಯಾರಿಗೂ ನನ್ನ ಸಂಬಂಧವೇ ಇಲ್ಲ ಬಿಡಿ. ಆದ್ರೆ ನಿಮಗೆ ನನ್ನ ಸಂಬಂಧವಿದೆಯಲ್ಲ. ನೀವು ಬಡವ, ನಾನು ಬಡವಿ. ನೀವು ದೇಶಿಗರು, ನಾನು ದೇಶಿಗಳು. ಪರದೇಶದಲ್ಲಿ ದೇಶಿಗರಿಗೆ ದೇಶಿಗಳಾಗಬೇಕು. ಹಾಗಿರುವಾಗ ಶ್ರೀಮಂತರು ಯಾರಾದರೂ ಬಡವರಿಗೆ ಸಹಾಯ ಮಾಡುವುದಕ್ಕೆ ಬರುವುದಕ್ಕಿದ್ದಾರೆ ಹೇಳಿ? ಬಡವರೇ ಬಡವರಿಗೆ ಸಹಾಯ ಕೊಡಗಿ ಬರಬೇಕು. ನನ್ನ ವಿಚಾರವನ್ನು ಎಲ್ಲವನ್ನು ಅರಿತಂತಹ ನೀವು ಯಾಕೆ ಈ ರೀತಿಯಾಗಿ ಸುಮ್ಮನೆ ಕುಳಿತಿದ್ದೀರಿ? ನೀವಾದರೂ ನನಗೆ ನ್ಯಾಯವನ್ನು ಒದಗಿಸಿ ಕೊಡಬಾರದೆ? ಒದಗಿಸಿಕೊಳ್ಳಬಹುದು. ಸತಿಯೇ ಕೇಳ ದುರಮ ಸತ್ಯ ಫಲಯುತ
ದಟರಾಡಿ ಹರಿರು ಧರಣಿ ಬದಿಯನು ಗಣಿದ ದಟರಾಡಿ ಹರಿರು ನೀನು ಬರಿದೆರಿದೆರಿದಳ ಪುದೇರು ಕೇಳವನ ದುರಮಲ್ಲ ಸಲ್ಲಬಲಾಯುವುದು ಸೈರಂಧ್ರಿ ರಾಜಸಭೆಯಲ್ಲಿ ಕಣ್ಣೀರನ್ನಿಳಿಸುತ್ತ ನಮಗೆ ನ್ಯಾಯ ಕೊಡಿ ಎಂಬ ಹಾಗೆ ಅಂಗಲಾಚಿ ಬೇಡ್ತಾ ಇದ್ದೇನೆ ನಾನು. ಗೋಳಿಟ್ರೆ ಪ್ರಯೋಜನ ಏನುಂಟು ಹೇಳು. ನೀನೇ ತಾನೇ ಹೇಳಿಕೊಂಡವಳು ನನಗೆ 5 ಮಂದಿ ಗಂಡಂದಿರು ಗಂಧರ್ವರಿದ್ದಾರೆ. ಹೇಳಿಕೊಂಡಿದ್ದೇನೆ ನಾನು. ನನ್ನನ್ನು ಎಂದೆಂದಿಗೂ ಕೂಡ ರಕ್ಷಿಸುವವರು ಕಾಪಾಡುವವರು ಅವರೇ ಇದ್ದಾರೆ ಎಂಬ ಹಾಗೆ. ಆದ್ರೆ ಇಂದಿನ ದಿವಸ ಈ ಸಭೆಗೆ ಬಂದು ನನ್ನನ್ನು ರಕ್ಷಿಸಿ ನನ್ನ ಮಾನವನ್ನು ಉಳಿಸಿ ಎಂಬ ಹಾಗೆ ಗೋಗರಿತಾ ಇದ್ದೀಯ. ಯೋಚನೆ ಮಾಡು, ನಿನ್ನ ಗಂಡಂದಿರು ಇದ್ದಾರಲ್ಲ, ಬಲಿಷ್ಠರೇ ಇದ್ದಾರಲ್ಲ, ಅದರಲ್ಲಿಯೂ ಕೂಡ 5ರಲ್ಲಿ ನಿನಗೆ ಅತಿ ಬಲಿಷ್ಠರು ಬಲಾನ್ವಿತರು ಯಾರಿದ್ದಾರೋ ಅಂತವರಲ್ಲಿ ನಿನ್ನ ಕಷ್ಟವನ್ನು ನೀನು ಹೇಳಿಕೊಂಡೆ ಅಂತಾದ್ರೆ ನಿನ್ನ ಕಷ್ಟ ಖಂಡಿತವಾಗಿಯೂ ಪರಿಹಾರವಾಗುವುದಕ್ಕೆ ಸಾಧ್ಯವುಂಟು. ನಿನಗೊಂದು ನ್ಯಾಯ ದೊರಕಿಸಿಕೊಡುವುದಕ್ಕೆ ಅವರಿಂದ ಮಾತ್ರ ಸಾಧ್ಯ. ಆ ಕುರಿತಾಗಿ ಯೋಚಿಸು. ತನ್ನಯ ಮನದಲ್ಲಿ ನಿಶ್ಚಯವನ್ನೇ ಜಗದ ತನ್ನಯ ಮನದಲ್ಲಿ ನಿಶ್ಚಯವನ್ನೇ ಜಗದ ಪತಿಯ ಕಾಪೆ ತುಪಿದ ದುಳೆಯುವುದ ತನ್ನ ರಸನ ಬಾಣದ ದಿಣೆಯನ್ನೊಳ ಬೊಕ್ಕವಳು ರಾತ್ರಿ ಕಾರ್ಗಗಳಲ್ಲಿ ಮನದಲ್ಲಿ ಸಂತ ಸನ್ಯಾಸಿಗಳಲ್ಲಿ ಹೇಳಿಕೊಂಡಾಗ ಅವರೇ ಒಂದು ಸೂಕ್ಷ್ಮವಾಗಿ ದಾರಿಯನ್ನು ತೋರಿಸಿಕೊಟ್ಟವರಿದ್ದಾರೆ. ನನ್ನವರಲ್ಲಿ ನಾನು ಹೇಳಿಕೊಂಡೆ ಅಂತಾದ್ರೆ ನನ್ನ ಕಷ್ಟ ದೂರವಾಗುವುದಕ್ಕೆ ಸಾಧ್ಯವಿದೆ. ಇನ್ಯಾಕೆ ಕಾಲಾವಕಾಶ ಮಾಡುವುದು, ನೇರವಾಗಿ ಅವರಿದ್ದ ಕಡೆಗೆ ಸಾಗುತ್ತೇನೆ. ಆತ್ಮೀಯ ಕಲಾಭಿಮಾನಿಗಳೇ, ಇಂದಿನ ಯಕ್ಷಗಾನದ ಸೇವಾಕರ್ತರಾದ ಶ್ರೀಮತಿ ಮತ್ತು ಶ್ರೀ ಲಲಿತಾ ಮೋಹನ್ ಬಂಗೇರ ಹಾಗೂ ನೆರೆದಿರುವಂತಹ ಎಲ್ಲ ಕಲಾಭಿಮಾನಿಗಳಿಗೂ ನಾವು ನಂಬಿಕೊಂಡು ಬಂದಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಹಾಗೂ ಮೇಳದಲ್ಲಿ ವಾಸವಾಗಿರುವಂತಹ ಶ್ರೀ ಮಹಾಗಣಪತಿ ದೇವರು ಆಯುರಾರೋಗ್ಯ ಸಕಲ ಸೌಭಾಗ್ಯವನ್ನು ಕೊಟ್ಟು ಕರುಣಿಸಲೆಂದು ಬೇಡಿಕೊಳ್ಳುತ್ತಾ ಬರುವ ರಾತ್ರಿ ಶ್ರೀಮತಿ ಸುಮತಿ ಶೆಟ್ಟಿ ಪಾಂಜಗುತ್ತು ಇವರ ಸೇವಾಭಾಕ್ತು ಕಾವೂರಿನಲ್ಲಿ ತಿರುಪತಿ ಕ್ಷೇತ್ರ ಮಹಾತ್ಮೆ ಎಂಬ ಪುಣ್ಯಕಥಾ ಭಾಗವನ್ನು ಆಡಿ ತೋರಿಸಲಿದ್ದೇವೆ. ಈ ಎಲ್ಲ ಕಾರ್ಯಕ್ರಮಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಶ್ರೀ ದೇವಿಯ ಕೃಪೆಗೆ ಪಾತ್ರರಾಗಬೇಕಾಗೆಂದು ಕೇಳಿಕೊಳ್ಳುತ್ತಾ ಹಾಗೆ ಕ್ಷಣಕಾಲದ ಅಡಚಣೆಗೆ ಕ್ಷಮೆಯನ್ನು ಯಾಚಿಸುತ್ತಾ ಪುಣ್ಯಕಥಾ ಭಾಗವನ್ನು ಮುಂದುವರಿಸುವುದಕ್ಕೆ ಅಪ್ಪಣೆಯನ್ನು ಯಾಚಿಸ್ತಾ ಇದ್ದೇವೆ. ಯಕ್ಷಗಾನಂ ಗೇಟ್ಗೆ ನಾವು ಮೊದಲೇ ಒಂದು ನಿಶ್ಚಯ ಮಾಡಬೇಕು. ನಾನು ಇಷ್ಟೇ ಕೆಲಸ ಮಾಡುವುದು ಅಂತ. ನೀವು ಹೇಳಿದ್ದನ್ನು ಮಾಡುತ್ತೇವೆ ಅಂತ ಒಪ್ಪಿಕೊಂಡು ಬಂದಿರೋ ನಿಮಗೆ ಅದಕ್ಕಿಂತ ದೊಡ್ಡ ನರಕ ಬೇಡವೇ? ಆ ವಿರಾಟನಿಗೆ ಒಂದು ಎಂಥ ಚಟ. ನಾವು ಇಡೀ ಬೆಳಗಿನಿಂದ ಸಂಜೆಯವರೆಗೆ ಅಡುಗೆ ಮಾಡುವುದು, ಪುನಃ ಆನೆಗಳೊಂದಿಗೆ ಹೋರಾಟ ಮಾಡುದು, ಹುಲಿಗಳೊಂದಿಗೆ ಹೋರಾಟ ಮಾಡುದು. ಅವನ ಚಟಕ್ಕೆ ಬೆಂಕಿ ಹಾಕಲಿಕ್ಕೆ ನಮಗಿದು ಮಲಗಲಿಕ್ಕೆ ಇಲ್ಲ. ಇಡೀ ಅಡುಗೆ ಮಾಡುವುದು ಎಲ್ಲ ಅಂಗವಿಕಲರು ಬಡಿಸಿಕೊಳ್ಳಿಕ್ಕೆ ಸಂಕಟ ಇವುಗಳಿಗೆ. ಬಡಿಸಿ ಭಟ್ರೆ ಇನ್ನು ಮೀಸೆ ಮೂಡದ್ದೆಲ್ಲ ನಮ್ಮಲ್ಲಿ ಹೇಳು ಪಟ್ಟ ಬಡಿಸು. ಒಮ್ಮೊಮ್ಮೆ ಕಾಲು ಹಿಡಿದು ಬಡಿಯುವಂತ ಕಾಣ್ತದೆ. ಅಜ್ಞಾತವಾಸದಲ್ಲಿದ್ದೇವೆ, ಇಲ್ಲದ್ರೆ ಒಬ್ಬೊಬ್ಬರಿಗೂ ಫಲಹಾರ ಮಾಡ್ತಿದ್ದೆ ನಾನು. ಏನು ಮಾಡಿ ಸಾಯುವ ಗೊತ್ತಿಲ್ಲಲ್ಲ. ಹಾಗೆಂದ್ರೆ ಬೆಳಿಗ್ಗೆ ಹೀಗಾಯ್ತು ಅಂತ ತಲೆ ವಿಷಯ ಮಾಡುದ, ರಾತ್ರಿ ಸಿಗುವುದೇ ಸ್ವಲ್ಪ ಹೊತ್ತು. ಬೆಳಿಗ್ಗೆ ಆಗುವವರೆಗಾದ್ರೂ ಮಲಗಬೇಡುವ, ಆಯಾಸ ಪರಿಹಾರ ಆಗಬೇಡುವ. ನೋಡಿ ಬಿದ್ದದ್ದು ಅಲ್ಲಲ್ಲಿ ಕೊಚ್ಚಿ ಹಾಕಿದ್ದು ಮಾಂಸ ತರಕಾರಿ ತಿಂದದ್ದೆಲ್ಲ ಇಲ್ಲೇ. ಆ ಕಡೆ ಬೂದಿ, ನಮಗೆ ಇದೇ ದಿಂಬು ನೋಡಿ. ಈಗ ಅಭ್ಯಾಸ ಆಗಿ ಹೋಗಿದೆ, ವರ್ಷದಿಂದ ಅದೇ ಮಾಡುದಲ್ವ. ಇದೇ ದಿಂಬು, ಬೂದಿ ತುಂಬಿದ ನೆಲವೇ ನಮಗೆ ಹಾಸಿಗೆ.
ಅದರಲ್ಲೇ ಸ್ವಲ್ಪ ಮಲಗುವ, ಬೆಳಿಗ್ಗೆ ಕೆಲಸ ಉಂಟಲ್ಲ. ಮತ್ತೊಂದು ಕಡೆಯಲ್ಲಿ ಬೂದಿಯ ರಾಶಿ ಕಾಣ್ತಾ ಇದೆ, ಮತ್ತೊಂದು ಕಡೆಯಲ್ಲಿ ಪಾತ್ರೆಗಳ ರಾಶಿ ಕಾಣ್ತಾ ಇದೆ. ಆ ಕಡೆಗೆ ನೋಡಿದೆ ಅಂತಾದ್ರೆ ತರಕಾರಿಗಳ ರಾಶಿ ಕಾಣ್ತಾ ಇದೆ. ಆ ಕಡೆಗೆ ನೋಡಿದೆ ಅಂತಾದ್ರೆ ನಾಳೆ ಅಡುಗೆಗೆ ಸಿದ್ಧತೆಯಾಗಿರುವಂತಹ ಮಾಂಸಗಳ ರಾಶಿ ಕಾಣ್ತಾ ಇದೆ. ಇವುಗಳ ಮಧ್ಯದಲ್ಲಿ ನನ್ನವರು ಎಲ್ಲಿದ್ದಾರೆ ಎಲ್ಲಿದ್ದಾರೆ ಎನ್ನುವ ಹಾಗೆ ಅರಸುತ್ತಾ ಮುಂದೆ ಅಯ್ಯೋ ಏನನ್ನು ಕಾಣುತ್ತಾ ಇದ್ದೇನೆ ನಾನು. ಈ ಬೂದಿಯ ನೆಲದಲ್ಲೇ ನನ್ನವರು ಮಲಗಿದವರಿದ್ದಾರೆ. ಈ ರೀತಿಯಾಗಿ ಮಲಗಬೇಕಾದವರೇ ನನ್ನವರು. ಪವಿತ್ರವಾದಂತಹ ಚಂದ್ರವಂಶದ ಗುಡಿ ಇವರು. ಹಂಸತೂಲಿಕಾ ತಲ್ಪದಲ್ಲಿ ಮಲಗಬೇಕಾದಂತಹ ನನ್ನ ರಸ ಊದಿ ಇರುವಂತಹ ನೆಲದಲ್ಲಿ ಮಲಗಿದ್ದಾರಲ್ಲ. ಅಯ್ಯೋ ನನ್ನಿಂದ ಕಾಣುವುದಕ್ಕೆ ಸಾಧ್ಯವಾಗುತ್ತಾ ಇಲ್ಲ. ಬೆಳಗ್ಗಿನಿಂದ ಸಂಜೆಯವರೆಗೆ ಬೆಂಕಿಯ ಎದುರಿನಲ್ಲಿ ಎಷ್ಟು ಬೆಂದು ಹೋಗಿದ್ದಾರೋ ಏನು. ಈಗ ಸ್ವಲ್ಪ ವಿಶ್ರಾಂತಿಯನ್ನು ಪಡೆಯಬೇಕು ಎನ್ನುವ ಹಾಗೆ ಮಲಗಿರಬೇಕು. ಅದು ಮಲಗಿದಂತಹ ದೃಶ್ಯವನ್ನು ನೋಡಿದೆ ಅಂತಾದ್ರೆ ಉರಿದು ಉಳಿದಂತಹ ಕಟ್ಟಿಗೆಯನ್ನೇ ತಲೆದಿಂಬಾಗಿ ಇರಿಸಿಕೊಂಡವರಿದ್ದಾರೆ. ಒಂದು ಕೈಯನ್ನು ಎದೆಯ ಮೇಲೆ ಇರಿಸಿದ್ದಾರೆ. ದುಗುಡದ ಭಾರವಾದರೂ ಕಡಿಮೆಯಾಗಬಹುದು ಎನ್ನುವ ಹಾಗೆ ಮತ್ತೊಂದು ಕೈಯನ್ನು ಶಿರದ ಮೇಲೆ ಇರಿಸಿದ್ದಾರೆ. ಹಣೆ ಬರಹವನ್ನು ತಿದ್ದುವವರು ಯಾರಿದ್ದಾರೆ ಎನ್ನುವ ಹಾಗೆ ಯೋಚನೆ ಮಾಡುತ್ತಾರೋ ಏನು. ಇದನ್ನೆಲ್ಲ ನೋಡಿದೆ ಅಂತಾದ್ರೆ ನನ್ನ ಕಷ್ಟವನ್ನು ಇವರಲ್ಲಿ ಹೇಳಿಕೊಳ್ಳಬೇಕು, ಅದಕ್ಕೊಂದು ಪರಿಹಾರವನ್ನು ಕಾಣಬೇಕು ಎನ್ನುವ ಹಾಗೆ ಬಂದವಳು ನಾನು. ಇಲ್ಲಿ ಬಂದು ನೋಡಿದೆ ಅಂತಾದ್ರೆ ನನಗಿಂತ ಮಿಗಿಲಾದಂತಹ ಕಷ್ಟವನ್ನು ಇವರು ಅನುಭವಿಸುತ್ತಾ ಇದ್ದಾರೆ. ಹಾಗಿರುವಾಗ ನನ್ನ ಕಷ್ಟಕ್ಕೆ ಹೇಗೆ ಪರಿಹಾರ ಸಿಕ್ಕಿದೆ? ಬೇಡ, ನಾನು ಅಯ್ಯೋ ದೇವರೇ, ನಾನು ಹೋದೆ ಅಂತಾದ್ರೆ ಆ ಕೀಚಕ ನನ್ನನ್ನು ಬಿಡುವುದಕ್ಕುಂಟೆ, ಖಂಡಿತ ಬಿಡುವುದಕ್ಕಿಲ್ಲ ಅಂತ. ಹಾಗಾದ್ರೆ ಇವರಲ್ಲಿ ನನ್ನ ಕಷ್ಟವನ್ನು ಹೇಳಿಕೊಳ್ಳಲೇಬೇಕು. ಹಾಗೆಂದು ಎಬ್ಬಿಸುವುದೇ? ಎಬ್ಬಿಸಿದೆ ಅಂತಾದ್ರೆ ಅಲ್ಲಿ ನಿದ್ರೆಯಿಂದ ಎಬ್ಬಿಸಿದೆ ಅಂತಾದ್ರೆ ಇವರಿಗೆ ಸಿಟ್ಟು ಬರುವುದಕ್ಕೆ ಸಾಧ್ಯವಿದೆ. ಸಿಟ್ಟು ಬಂದಾಗ ಬೈಯುವುದಕ್ಕಿದೆ, ಅಲ್ಲ ನನಗೆ ಹೊಡೆಯುವುದಕ್ಕೂ ಮುಂದಾದರು.
ಇದಕ್ಕೆ ನಾನು ಯೋಚಿಸಬೇಕೆ? ಯಾರ್ಯಾರ ಕೈಯಿಂದಲೂ ನಾನು ಪೆಟ್ಟು ತಿನ್ನುತ್ತಾ ಇದ್ದೇನೆ. ಅಲ್ಲ, ಯಾವನ ಒಬ್ಬ ನನಗೆ ನನ್ನ ಸೊಟ್ಟಕ್ಕೆ ತುಳಿಯುತ್ತಾ ಇದ್ದಾನೆ. ಆ ಕಷ್ಟವನ್ನೆಲ್ಲ ಅನುಭವಿಸುತ್ತಿರುವಾಗ ಇದು ನನಗೆ ಯಾರ್ಯಾರು ಹೊಡೆಯುವುದಲ್ವಲ್ಲ. ಹೊಡೆದರೆ ಏನಂತೆ ನನ್ನ ಗಂಡ ಹೊಡೆಯುವುದು ತಾನೇ. ಇರಲಿ, ಏನೇ ಆಗಲಿ, ಏನೇ ಕಷ್ಟ ಎದುರಾದರೂ ಇವರನ್ನು ಎಬ್ಬಿಸಲೇಬೇಕು, ಎಬ್ಬಿಸಲೇಬೇಕು. ನೀವು ಬಡಿಸಿಕೊಳ್ಳಿ, ನನಗೆ ಸ್ವಲ್ಪ ನಿದ್ರೆ ಮಾಡಲಿ. ಅಯ್ಯೋ ಭೀಮಸೇನ, ಭೀಮಸೇನ. ದ್ರೌಪದಿ, ಅಪರ ರಾತ್ರಿ ನಾವಿರುವುದು ಅಜ್ಞಾತವಾಸದಲ್ಲಿ. ನಾನು ಅಲಲ, ನೀನು ಸೈರಂದ್ರಿ. ಇಷ್ಟೇ ವಿರಾಟ ನಗರದಲ್ಲಿ ನಮ್ಮ ವಿಳಾಸ. ನೀನು ಯಾವಳ ಒಬ್ಬಳು ಮಹಾರಾಣಿಯ ದಾಸಿ. ನಾನು ಈ ಊರಿನಲ್ಲಿ ರಾಜ ಪರಿವಾರಕ್ಕೆ ಅಡುಗೆ ಮಾಡುವ ಅಡುಗೆ ಭಟ್ಟ. ಇದನ್ನು ಉಳಿದ ಸಂಬಂಧಗಳು ನಮಗಿಲ್ಲ. ನಿನಗೆ ನೆನಪುಂಟಲ್ಲ? ನೆನಪಿದೆ. ಯಾವ ಜಾಗಕ್ಕೆ ಬರಬೇಕು, ಯಾವಾಗ ಬರಬೇಕು, ಯಾಕೆ ಬರಬೇಕು, ಇದನ್ನು ವಿವೇಚಿಸದಷ್ಟು ಮತಿಹೀನ ಅಲ್ಲಲ್ಲ ನೀನು. ಅಲ್ಲ, ಬಾಣಸಿನ ಮನೆಗೆ ಬಂದಿದ್ದಿ, ನನ್ನ ಮೈ ಮೇಲೆ ಕೈ ಹಾಕಿ ನನ್ನನ್ನು ಎಬ್ಬಿಸ್ತಾ ಇದೆಯಲ್ಲ. ಏನು ನನ್ನಲ್ಲಿ ಹಾಗೆ ಉಂಟ ನಿನಗೆ? ಸ್ವಲ್ಪ ಹೊತ್ತು ಕಣ್ಣಿನ ಆಯಾಸವನ್ನು ಕಳೆಯುವುದಕ್ಕೆ ಬೇಕಾಗಿ ಮಲಗುವಂತ ಮಲಗಿದ್ದು. ಏನು ಹೇಳ್ಕೊಂಡು ಬಂದು ನಿದ್ರೆ ಬರಲಿ ಅಂತ ಹೇಳಲಿಕ್ಕೆ ನನ್ನ ಮನೆಯ ಆಳುತ್ತ ಭಾವಿಸಿದ್ಯಾ ನಿದ್ರಾದೇವಿ ಅಂತ ಹೇಳಿದ್ರೆ? ನಮಗೆ ಇಲ್ಲಿ ಈ ಬಿಸಿಯಲ್ಲಿ ನೀರು ಕುಡಿದು ಮಲಗುವುದೇ ಕಷ್ಟದಲ್ಲಿ. ಇವಳು ಬಂದಳು, ಉಪದ್ರ ಮಾಡಿದ್ಳು. ಅಲ್ಲ, ಅದು ಸಾಯಲಿ, ನಾಳೆ ಆದ್ರೂ ನಿದ್ರೆ ಮಾಡಬಹುದು. ಯಾರಾದ್ರೂ ನೋಡಿದ್ರೆ? ಲೋಕದ ಮಾತು ಗೊತ್ತುಂಟ ನಿನಗೆ? ಊರಿನ ಕಳ್ಳನನ್ನಾದ್ರೂ ನಂಬಬಹುದು, ಪರ ಊರಿನ ಸುಭಗನನ್ನು ನಂಬಬಾರದು. ನಾವಿರುವುದು ಪರ ಊರಿನಲ್ಲಿ. ಪರ ಊರು ಪರಮ ಕಷ್ಟ. ಇನ್ನು 15 ದಿವಸ ಇರುವುದು ನಮ್ಮ ಅಜ್ಞಾತವಾಸ ಮುಗಿಯುತ್ತದೆ. ಎಲ್ಲಿಯಾದ್ರೂ ನೀನು ಯಾರು ನಾನು ಯಾರು ಎನ್ನುವ ಸತ್ಯ ಇಲ್ಲಿಯವರೆಗೆ ಯಾರಿಗಾದ್ರೂ ಗೊತ್ತಾದ್ರೆ, ಗೊತ್ತಾಗುವುದು ಬೇಡ, ಯಾರಿಗಾದ್ರೂ ಕಿವಿಗೆ ಬಿದ್ರೆ ನಾಳೆ ಇಡೀ ಊರಿನಲ್ಲಿ ಹರಡ್ತದೆ. ನಮ್ಮ ಅಜ್ಞಾತವಾಸ ಭಂಗಾಗ್ತದೆ. ಹದ ಮಾಡಿದ ಮಡಕೆಯನ್ನು ಒಂದೇ ಕ್ಷಣಕ್ಕೆ ಒಡೆದ ಹಾಗೆ ಇಡೀ ಇಲ್ಲಿಯವರೆಗೆ ನಾವು ಮಾಡಿದಂತ ಪರಿಶ್ರಮಕ್ಕೆಲ್ಲ ಎಳ್ಳು ನೀರು ಬಿಡ್ಲಿಕ್ಕೆ ಬಂದಿದ್ಯಾ? ನಿನಗೆ ಅದೊಂದು ಬರ್ತದಲ್ವಾ, ಗಂಗೆ ಯಮುನೆ ಹಾಗೆ ಕಣ್ಣಿನಲ್ಲಿ ನೀರು, ಮುಖ ಕಪ್ಪಿಟ್ಟುಕೊಂಡು ಬಂದ್ಲು. ನಿನಗಿಂತ ಹೆಚ್ಚು ನನಗಿಲ್ಲೂ ಕಷ್ಟ ಉಂಟು, ಗೊತ್ತುಂಟ ನಿನಗೆ? ಏನು ಈ ಹೊತ್ತಿನಲ್ಲಿ ಒಂದದ್ದು ನೀನು ಈ ಅಪರ ರಾತ್ರಿಯಲ್ಲಿ ಏನಾಗಬೇಕು? ಬೇಗ ಹೇಳಿ ಮುಗಿಸಿ ಹೋಗಿ. ಯಾರಾದ್ರೂ ಹೇಳುವ ಮೊದಲು. ಇಲ್ಲಿ ಎಲ್ಲ ಕಂಬಗಳಿಗೂ ಕಿವಿ ಉಂಟು. ಇನ್ನು ಯಾರಾದ್ರೂ ಕಿವಿ ಕೊಟ್ಟು ಒಂದಕ್ಕೆ ಎರಡಾಗುವುದು ಬೇಡ. ಹೇಳಿ ಹೋಗು. ಏನಂತ ಹೇಳಬೇಕು ನಾನು? ಮಾತಾಡುವೆ ಮನದಂದನೆ. ಏನಂತ ಹೇಳಬೇಕು ನಾನು? ಮಾತಾಡುವೆ ಮನದಂದನೆ. ಪದಕಿ ಜಗದ ತಗಿದ ಭಾಗವ ಮರೆತಿರ ನೀವು? ಜಗದಲ್ಲಿ ಮಲ್ಲರಿಗೆ ದಯರು ಜಗದ ಪರಾಕ್ರಮಿ ವಲ್ಲಭ. ಜಗದ
ಹೇಳುದಲ್ಲಿ ಅಲ್ಲಿ ಏನು ಪಾಂಡವರು ಕಾಡಿನಲ್ಲೇ ಬಿದ್ದು ಸಾಯಬೇಕು ಅಂತ ಉಂಟ ನಿನಗೆ? ಅಲ್ಲಿ ನಾನು ಏನಂತ ಹೇಳಿ 15 ದಿವಸದ ನಂತರ ಮಾತಾಡ್ಲಿಕ್ಕೆ ಆಗುದಿಲ್ಲ, ಈಗಲೇ ಮಾತಾಡ್ಲಿಕ್ಕೆ ಹೊತ್ತು ಸಿಕ್ಕಿದ್ದ. ಅಲ್ಲಿ ಹೇಳೋದಕ್ಕೆ ಏನಿದೆ ಅಂತ ಬೇಕಲ್ಲ. ಹಾಗಾದ್ರೆ ಹೋಗು. ಅಯ್ಯೋ ದೇವರೇ, ಯಾಕೆ ಈ ರೀತಿಯಾಗಿ ಮಾಡ್ತೀರಿ ನೀವು? ಮತ್ತೆ ಹೇಳುದಕ್ಕೆ ಏನಿಲ್ಲ ಅಂತ ಹೇಳುದು. ತಿಳಿದವರಿಗಾದ್ರೆ ಎಲ್ಲವನ್ನು ಬಿಡಿಸಿ ಹೇಳಬೇಕು. ನೀವೇನು ತಿಳಿಯದವರೇ? ಯಾವುದು ತಿಳಿದದ್ದು? ಪ್ರತ್ಯಕ್ಷವಾಗಿ ನೋಡಿದವರಲ್ವ ನೀವು? ಈಗ ಎಲ್ಲ ನೋಡಿದ್ದಕ್ಕೆ ನಾವು ಮಾತಾಡುದಿಲ್ಲ, ನಮಗೆ ಮಾತಾಡಿ ಮಾತಾಡಿ ಸಾಕಾಗಿದೆ. ಸುಮ್ಮನೆ ನಾವು ಮಾತಾಡಿ ನಾವು ನಿಷ್ಠುರಾಗುದಾದ್ರೆ ಯಾವುದು ಸರಿಯಾಗುದಿಲ್ಲ, ನಿಷ್ಠುರ ಮಾತ್ರ ಆಗ್ಲಿಕ್ಕೆ ಇರುದು. ನಾವು ನಿಮಗೆ ತಿಳಿದಿಲ್ವೇ? ಯಾವುದು ತಿಳಿದದ್ದು? ಕೀಚಕ, ಆ ಪಾತಕಿ ಕೀಚಕ ನನ್ನ ಮಾನಹರಣ ಮಾಡುವುದಕ್ಕೆ ಮುಂದೆ ಹಾಕ್ತಾ ಇದ್ದಾನೆ ಆತ. ಅಷ್ಟು ಕಷ್ಟವನ್ನೆಲ್ಲ ನಾನು ಅನುಭವಿಸುತ್ತಾ ಇದ್ದೇನೆ. ಹೌದಾ? ಹಾಗಿರುವಾಗ ಆ ವಿಚಾರವನ್ನು ತಿಳಿದು ನೀವು ಸುಮ್ಮನೆ ಇದ್ದೀರಲ್ಲ, ಏನು ತಿಳಿಯದವರಂತೆ ವರ್ತಿಸುತ್ತಾ ಇದ್ದೀರಿ. ನಾನೊಬ್ಬನೇ ಇದ್ದದ? ಅಲ್ಲ, 5 ಗಂಡಂದಿರು ನನಗೆ, ಅದರಲ್ಲಿಯೂ ಗಂಡುಗೈಯಾದಂತಹ ನೀವು ನನಗಿರುತ್ತಾ? 5 ಗಂಡಂದಿರು ಸಾಯ್ಲಿ, ಅಲ್ಲಿ ಸಭೆಯಲ್ಲಿ ಯಾರು ಇರ್ಲಿಲ್ವಾ? ಸಭೆಯಲ್ಲಿದ್ದವರು ಯಾರು ಪ್ರತಿಕ್ರಿಯಿಸುವುದಕ್ಕೆ ಮುಂದಾದವರಿಲ್ಲ. ಹೌದಲ್ಲ, ಅವರು ಯಾರು ಪ್ರತಿಕ್ರಿಯೆ ಕೊಡ್ಲಿಲ್ಲಲ್ಲ, ಮತ್ತೆ ನಾನು ಯಾಕೆ ಪ್ರತಿಕ್ರಿಯೆ ಕೊಡುದು? ಅವರು ಪ್ರತಿಕ್ರಿಯೆ ಕೊಡ್ಲಿಲ್ಲ ಅಂತ ನಾನು ಸುಮ್ಮನೆ ಇರುವುದಕ್ಕಾಗ್ತದೆಯೋ? ಅದರ ಅರ್ಥ ಎಂತದು? ಕೆಲವರು ಓದಿಲಿಕ್ಕಿರುವುದು, ಕೆಲವರು ನೋಡ್ಲಿಕ್ಕಿರುವುದು, ಕೆಲವರು ತಲೆಬಿಸಿ ಮಾಡಿಕೊಳ್ಳಿಕ್ಕಿರುವುದು, ಕೆಲವೆಲ್ಲ ಬೇಕಾಗ್ತದೆ. ಎಲ್ಲರೂ ಮಾಡಿದ್ರೆ ನೋಡುದು ಯಾರು? ಮತ್ತೆ ಏನು ಕಷ್ಟವನ್ನೇ ಅನುಭವಿಸಿ ನಾನು ಸಾಯ್ಬೇಕು ಅಂತ ಭಾವಿಸಿದ್ದೀರ ನೀವು? ಓ, ದೊಡ್ಡ ವಿಷಯ ಅಲ್ಲ. ಉಪ್ಪಿನಕಾಯಿ ಹುಳಕ್ಕೆ ಖಾರ ಹೆಚ್ಚಾಗ್ತದೆ, ಇಷ್ಟು ಅನುಭವಿಸಿದ್ದೆ ಅಂತ. ನನ್ನ ಪತಿ ಅಂದರೆ 5 ಇದ್ದಾರೆ, ಅದರಲ್ಲಿಯೂ ಬಲಾನ್ವಿತ ಇದ್ದಾರೆ. ಅದರಲ್ಲಿಯೂ ಒಬ್ಬನನ್ನು ಹೇಳಬೇಕು, ಗಂಡುಗೈಯಾದಂತಹ ಭೀಮಸೇನ ನೀವು. ಅಂತಹ ಪರಾಕ್ರಮಿಯಾದಂತಹ ನೀವಿರುತ್ತಲೂ ನಿಮ್ಮ ಮಡದಿ ನಾನು ಕಷ್ಟವನ್ನು ಮತ್ತೊಬ್ಬನ ಕೈಯಿಂದ ಹಿಂಸೆಯನ್ನು ಅನುಭವಿಸಬೇಕೆ? ಆ ಕಷ್ಟವನ್ನು ದೂರೀಕರಿಸಬಾರ್ದು, ಆ ಪಾತಕಿಯನ್ನು ಕೊಲ್ಲಬಾರದೆ ನಿಮಗೆ. ಪಾಂಚಾಲ ಗಂಡುಗೈಯಾದಂತಹ ನೀವಿದ್ದು ನಾನು ಮತ್ತೊಬ್ಬರ ಕೈಯಿಂದ ಹಿಂಸೆಯನ್ನು ಅನುಭವಿಸಬೇಕೆ? ಅದೆಲ್ಲ ಈ ಕ್ಷೇತ್ರದಲ್ಲಿ ಆರಂಭಕ್ಕೆ ಬರುವಾಗೆಲ್ಲ ನಾವು ನೆಲ ಬಿಡ್ತಿದ್ದೆವು. ನಿಮ್ಮದು ಬಹಳ ಒಳ್ಳೆದಾಗಿದೆ, ಈಗೆಲ್ಲ ಗೊತ್ತಾಗಿದೆ ನನಗೆ. ಯಾವುದು? 16 ಹಲ್ಲು ಬಿಟ್ಟು ನಮಸ್ಕಾರ ಕೊಟ್ಟು ಹೋಗುದು ಮಾತ್ರ. ಹರಿಯುವ ಹಾವಿ ಗಂಜದಿದ್ರು ದೊಡ್ಡ ವಿಷಯ ಅಲ್ಲ, ಗರ್ಜಿಸುವ ವ್ಯಾಘ್ರ ಗಂಜದಿದ್ರು ದೊಡ್ಡ ವಿಷಯ ಅಲ್ಲ, ಉರಿಯುವ ಕಿಚ್ಚಿ ಗಂಜದಿದ್ರು ದೊಡ್ಡ ವಿಷಯ ಅಲ್ಲ. ಕತ್ತಿ ಇಲ್ಲದೆ ಕೊಲ್ಲುದು ಯಾರು ಗೊತ್ತುಂಟ? ನೀವು ಅಂತವ ಇಂದ್ರ ಚಂದ್ರ ಅಂತ ಹೇಳ್ತಾನಲ್ವಾ, ಅವ ತೆಗ್ದ ಅಂತಲೇ ಅರ್ಥ. ಈಗ ಒಂದು ನೀನು ತೆಗಿಲಿಕ್ಕೆ ಬಂದದ್ದು ನನ್ನ ಗಂಡುಗಳ ಗಂಡು ನೀನು ಅಭಿನಂದನ ಭಾಷಣಕ್ಕೆ ಬೆಂಕಿ ಬಿಡ್ಲಿಕ್ಕೆ. ಅಯ್ಯೋ ದೇವ್ರಿ, ನಾನೀಗ ಅಭಿನಂದನೆ ಮಾಡಿದ್ದ ಇದು ನನ್ನ ಕಷ್ಟವನ್ನು ಹೇಳಿಕೊಂಡದ್ದು ನಾನು. ಗಂಡಸುದಾನ ಮತ್ತೆ ನೋಡಲ್ಲಿ ಎಂತದ್ದು? ಒಲೆಯಲ್ಲಿ ಏನುಂಟು? ಕಟ್ಟಿಗೆ ಉರಿಯುತ್ತಾ ಉಂಟು. ಕಟ್ಟಿಗೆ ಒಟ್ಟಿಗೆ ನನ್ನ ಗಂಡಸುದಾನ ಉಂಟು. ಅಯ್ಯೋ ದೇವ್ರಿ, ಯಾವ ಕರ್ಮಕ್ಕೆ ಗಂಡಸುದಾನ? ಅದನ್ನು ಬೆಂಕಿಗೆ ಹಾಕಿದ್ದೇನೆ ಒಲೆಗೆ. ಹಾಗೆ ಹೇಳಬೇಡಿ ನೀವು. ಪ್ರಯೋಜನಕ್ಕಿದ್ರ ಅಲ್ವಾ? ಪ್ರಯೋಜನಕ್ಕಿಲ್ಲದ ಯಾಕೆ? ಈಗ ಪ್ರಯೋಜನಕ್ಕೆ ಬರ್ಬೇಕದು. ಬ್ರಾಹ್ಮಣನ ಮನೆಯಲ್ಲಿ ಈಜುಕೊಳ ಇರ್ತದೆ, ಅದರಲ್ಲಿ 100 ಮೀನುಗಳಿರ್ತದೆ, ಅದು ಪದಾರ್ಥಕ್ಕಾಗ್ತದ? ಹಾಗೆ ನಮ್ಮ ಗಂಡುತನ. ಮನುಷ್ಯರಿಗೆ ಪ್ರಯೋಜನ ಇಲ್ಲ ನಮ್ಮದು, ಯಾರಿಗೆ ಬೇಕಾಗಿ
ನಾವು ಹೊರಟ್ಲಿಲ್ವಾ? ನಿನಗೆ ಕಣ್ಣು ಕಾಣ್ತದಲ್ವಾ, ಕಿವಿ ಕೇಳ್ತದಲ್ವಾ? ಸಭೆಯಲ್ಲಿ ಯಾರು ಬಂದದ್ದು? ನಿನಗೆ ಅವಮಾನ ಆಗುವಾಗ ಬಂದದ್ದು ಯಾರು? ಬಂದಿದ್ದೀರಿ ನೀವು. ಏನಾಯ್ತು? ನಿಮ್ಮಣ್ಣ. ಹೌದಾ? ಧರ್ಮ ಧರ್ಮ ಎನ್ನುವ ಹಾಗೆ ಹೇಳಿ ಹೋಗಿ ಅವನಲ್ಲಿ ಅಲ್ವಾ ಕೇಳುದು, ನನ್ನಲ್ಲಿ ಬಂದೆಂತದ್ದು ಹೇಳುದು ನೀನು? ಅವನಿಗೆ ಬೇಕಾಗಿ, ಅವನ ಧರ್ಮ ಪಾಠಕ್ಕೆ ಬೇಕಾಗಿ ಕಟ್ಟಿ ಹಾಕಿದ್ದೇವೆ ನಾವು. ನಮಗೆ ಮಾತಾಡ್ಲಿಕ್ಕೆ ಗೊತ್ತಿಲ್ಲ. ನಾವು ಮಾತಾಡಿದ್ರೆ ಅಣ್ಣನನ್ನು ಮೀರಿದ್ದು ಅಂತ ನಾಳೆ ಅಪವಾದ ಬರ್ತದೆ. ಅಪವಾದಕ್ಕೆ ನಾವು ತಲೆ ಕೊಟ್ಟು ಕೊಟ್ಟು ಸಾಕಾಗಿದೆ. ಮೊದಲೇ ಭೀಮ ಅಂತ ಹೇಳಿದ್ರೆ 5 ಜನರಲ್ಲಿ ಒಂದು ಹೊರಗೆ ಅಂತ ಆಗಿದೆ, ಗುಂಪಿಗೆ ಸೇರದ ಪದ ಅಂತಾಗಿದೆ. 5 ಜನ ಪಾಂಡವರೊಟ್ಟಿಗಿಲ್ಲ. ಅವ ಅವಿವೇಕಿ, ಅವ ಮೂರ್ಖ. ಮೊನ್ನೆ ಹೇಳ್ತಾನೆ ಅವ ವಿರಾಟನ ಗಡಿಗೆ ಬರುವಾಗ, ದೇವತೆಗಳೇ ಅರ್ಜುನನಿಗೆ ಬೇಕಾದರೂ ಸಿಗಲಿ ಆಯುಧ, ಮೂರ್ಖ ಭೀಮನಿಗೆ ಸಿಗುವುದು ಬೇಡ. ಅಂದ್ರೆ ನಾವು ಮಣ್ಣು ತಿನ್ನುದು, ಅನ್ನ ತಿನ್ನುದಲ್ಲ. ಅವ್ರು 4 ಜನ ಮಾತ್ರ ಅನ್ನ ತಿನ್ನುದು, ನಾವೊಂದು ಬೇರೆ ಇರುವುದು. ನಿನಗೇನು? ನಮಗೆ ಆದ್ರೆ ಹೇಳಲಿಕ್ಕೆ ಯಾರಿಲ್ಲ. ಈ ಒಲೆ ಹತ್ತಿರ ಹೇಳ್ಬೇಕಷ್ಟೇ. ಉಳಿದವರಿಗೆಲ್ಲ ಹೇಳಲಿಕ್ಕೆ ಒಬ್ಬೊಬ್ಬ ಗಂಡ ಇರುವುದು. ನಿನಗೆ 5 ಜನ ಇದ್ದಾರೆ, ಹೌದಲ್ವಾ? ಹೇಳಿದಲ್ವಾ? ಧರ್ಮ 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 ವಿಕ್ಷ ಅಲ್ಲಿಗೆ ಹೋಗುದು. ಏನಂತ ಹೇಳಬೇಕು ನಾನು? ಅವರಲ್ಲಿ ಹೇಳಿದೆ ಅಂತಾದ್ರೆ ಧರ್ಮದ ಕುರಿತು ಬೋಧಿಸಿಯಾರೇ ಹೊರತು ಮಡದಿಯ ಮನವನ್ನು ಅರಿತುಕೊಳ್ಳುವುದರಲ್ಲಿ ಅಸಾಧ್ಯರಾಗಿ ಹೋಗಿದ್ದಾರೆ ಅವರು. ಅವನಿಗೆ ಧರ್ಮ ಮಾತ್ರ ಹೇಳಲಿಕ್ಕೆ ಗೊತ್ತಿರುವುದು ಅಷ್ಟೇ. ಹೆಂಡತಿಯ ಮಾನ ಉಳಿಸಬೇಕು ಎನ್ನುವ ಧರ್ಮ ಗೊತ್ತಿಲ್ಲ ಅವನಿಗೆ. ಈಗ ಅವ ಹೇಳಿದ್ದ ನೀನೇ ನಿರ್ಣಯ ಮಾಡಿದ್ದದು. ನೀನೇ ನಿರ್ಣಯ ಮಾಡಿ. ಅವ ಇದ್ದಾನಲ್ವಾ ನಿನ್ನ ನೇರ ಗಂಡ ಅರ್ಜುನ. ವತ್ಸ ಲಾಂಛನ ವೇದನ ಮಾಡಿದವು. ದ್ರೌಪದಿ ಸ್ವಯಂವರದಲ್ಲಿ ಗೆದ್ದದವ ಅಲ್ವಾ? ನಾವು ಮತ್ತೆ ಸೇರಿಕೊಂಡದ್ದಲ್ವಾ? ನಿಜವಾಗಿ ನಿನ್ನ ಗಂಡವ ಅಲ್ವಾ? ಅವನಲ್ಲಿ ಹೇಳು, ವತ್ಸ ಲಾಂಛನ ವೇದನ ಮಾಡಿದ್ದಿ, ಕೀಚಕನಿಗೆ ಏನು ಮಾಡ್ಲಿಕ್ಕೆ ಆಗುದಿಲ್ವ ಕೇಳು. ಹೋಗು. ನೀವೇ ತಿಳಿಸಿದ್ದೀರಲ್ಲ ಏನು ಹೇಗಿದ್ದಾರೆ ಅವ? ಹೇಗಿದ್ದಾರೆ? ಸಕನಾಗಿದ್ದಾನೆ. ಅತ್ತ ಗಂಡು ಅಲ್ಲ, ಇತ್ತ ಹೆಣ್ಣು ಅಲ್ಲದ ರೀತಿಯಲ್ಲಿ ಇದ್ದಾನೆ ಆತ. ಆತನಲ್ಲಿ ಹೋಗಿ ಹೇಳಿದೆ ಅಂತಾದ್ರೆ ಗಂಡಾಗಿ ನನಗೆ ರಕ್ಷಣೆ ಕೊಡುವುದಕ್ಕೆ ಆತನಿಂದ ಸಾಧ್ಯವಿಲ್ಲ. ಹೆಣ್ಣಾಗಿ ನನ್ನ ಮನಸ್ಸನ್ನು ಅರ್ಥವಿಸಿಕೊಂಡು ಕಣ್ಣೀರಿಳಿಸುವುದಕ್ಕೂ ಆತನಿಂದ ಸಾಧ್ಯವಿಲ್ಲ. ಅವನಲ್ಲಿ ಹೇಗೆ ಹೇಳಬೇಕು ನಾನು? ಇದನ್ನು ಯಾವ ಊರಿನ ತರ್ಕ ಅಂತ ಗೊತ್ತಾಗುದಿಲ್ಲ ನನಗೆ. ಅವನ ನಪುಂಸಕ ಆದ್ರೆ ಯುದ್ಧ ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ಸ್ತ್ರೀವೇಷ ಮಾಡಿದವರು ಗಂಡಲ್ವ ಮತ್ತೆ? ಅಲ್ಲಿಲ್ವ ಅಷ್ಟಬಾಲಕ ಇಲ್ವಾ? ನಕುಲ ಇಲ್ವಾ? ಅವನಲ್ಲಿ ಹೇಳು. ಕುದುರೆಯ ಮೈ ತೊಳೆಯುವುದಕ್ಕೆ ಗೊತ್ತಿದೆ ಆತನಿಗೆ. ಹೆಂಡತಿಯ ಕಷ್ಟ ಆತನಿಗೂ ಅರ್ಥವಾಗುವುದಿಲ್ಲ. ಕಣ್ಣೀರಿನಲ್ಲಿ ತೊಳಿ ಅವನ ಕಾಲು. ಮತ್ತೊಮ್ಮೆ ಇಲ್ವ ತ್ರಿಕಾಲಜ್ಞಾನಿ ಗೋಪಾಲನೆ ಮಾಡ್ತಾ ಎಂದದು ತಂತ್ರಿಪಾಲ ಅರಿಷ್ಟದೇವಿ ಎಂತದ ಕರ್ಮ ಒಂದು ಹೆಸರು ಇಟ್ಕೊಂಡಿದ್ದಾನೆ. ಅವನಲ್ಲಿ ಹೋಗಿ ಹೇಳುದಲ್ವಾ? ಪಶುಗಳ ಮೈಯನ್ನು ತೊಳೆಯುತ್ತಾನೆ. ಆ ಮೂಕ ಪ್ರಾಣಿಯದ್ದಾದ್ರೂ ಅವನಿಗೆ ಮನಸ್ಸು ಅರ್ಥವಾಗುತ್ತದೆ. ಹೆಂಡತಿಯ ಮನಸ್ಸು ಅವನಿಗೆ ಅರ್ಥವೇ ಆಗುವುದಿಲ್ಲ. ಅದರಲ್ಲಿ ಹೋಗಿ ನಾನು ಏನು ಅಂತ ಹೇಳಬೇಕು? ಹೌದಾ? ಈಗ ಧರ್ಮರಾಯನಿಗೆ ಧರ್ಮ ಮಾತ್ರ ಗೊತ್ತಿರುವುದು. ಅರ್ಜುನ ನಪುಂಸಕ. ಅವನಿಗೆ ಹೆಣ್ಣಿನ ಮನಸ್ಸು ಗೊತ್ತಾಗ್ಲಿಕ್ಕೆ ಹೆಣ್ಣಲ್ಲ, ಗಂಡಿನ ಹಾಗೆ ಹೋರಾಟ ಮಾಡ್ಲಿಕ್ಕೆ ಗಂಡಲ್ಲ. ನಕುಲನಿಗೆ ಕುದುರೆ ಮಾತ್ರ ಗೊತ್ತಾಗೋದು. ಇವ ದನ ಮೇಯಿಸ್ಲಿಕ್ಕೆ ಮಾತ್ರ ಇರೋದಲ್ವಾ? ನಾನೆಂತದ್ದು ಮಾಡುದಿಲ್ಲಿ? ಅಡುಗೆ ಮಾಡು. ನನಗೆ ಯಾವ ಅಕ್ಕಿ ಕೊಟ್ಟರು ಅಡುಗೆ ಮಾಡುದು ಮಾತ್ರ ಕೆಲಸ. ಕಾಲಿಗೆ ಬಂದವನಿಗೆ ಎಮ್ಮೆಗೆ ಎಷ್ಟು ಬೆಲೆ ಅಂತ ಕೇಳಲಿಕ್ಕುಂಟಾ? ಇಲ್ಲಲ್ಲ. ನಮಗೆ ಅಡುಗೆ ಮಾಡಿ ಬಡಿಸುವುದು ಮಾತ್ರ. ನೀವು ಎಲ್ಲಿಂದ ಬಂದದ್ದು? ನಿಮಗೆ ಎಷ್ಟು? ನಿಮಗೆ ಮಧುಮೇಹ ಉಂಟಾ? ನಿಮಗೆ ಸಿಹಿ ಆಗ್ತದಾ? ನಿಮಗೆ ಖಾರ ಆಗುದಿಲ್ವಾ? ನಿಮಗೆ ಎಣ್ಣೆದ್ದಾಗುದಿಲ್ವಾ ಅಂತ ಕೇಳಲಿಕ್ಕೆ ನಾನು ಅಲ್ಲ. ನಾನು ಅಡಿಗೆಗೆ ಮಾತ್ರ. 15 ದಿವಸದ ನಂತರ ನಿನ್ನ ಗಂಡ. ಈಗ ಅಡುಗೆ ನನ್ನಲ್ಲಿ ಹೇಳ್ಬೇಡ. ಶಿವನೇ ಶಿವನೇ
ಯಾವ ಹೆಣ್ಣಿಗೆ ಇಂತಹ ಪಾಪ ಕೃತ್ಯವನ್ನು ಎಸಗಿದವಳೋ ನಾನು ಅಲ್ಲ, ಯಾವ ಗಂಡ ಹೆಣ್ಣಿನನ್ನು ದೂರ ಮಾಡಿದಂತಹ ಪಾತಕಿಯೋ ನಾನು. ಈ ಜನ್ಮದಲ್ಲಿ ಎಲ್ಲವನ್ನು ಅನುಭವಿಸುತ್ತಾ ಇದ್ದೇನೆ, ನಾನು ಅನುಭವಿಸುತ್ತಾ ಇದ್ದೇನೆ. ಹೇಳಿಕೊಳ್ಳುವುದಕ್ಕೆ ನನಗೆ 5 ಗಂಡಂದಿರಿದ್ದಾರೆ, ಮಹಾಬಲಾನ್ವಿತರಿದ್ದಾರೆ. ಇವರಲ್ಲಿ ಹೇಳಿದೆ ಅಂತಾದ್ರೆ ನನ್ನ ಕಷ್ಟವೆಲ್ಲವೂ ದೂರವಾಗಬಹುದು ಎಂದು ಹಾಗೆ ಭಾವಿಸಿದೆ ಅಂತಾದ್ರೆ, ಒಬ್ಬರಲ್ಲಿ ಹೋಗಿ ಹೇಳಿದಾಗ ಮತ್ತೊಬ್ಬನ ಕಡೆಗೆ ಕಳುಹಿಸುವುದು, ಮತ್ತೊಬ್ಬನಲ್ಲಿ ಹೇಳಿದೆ ಅಂತಾದ್ರೆ ಮಗದೊಬ್ಬನ ಬಳಿಗೆ ಕಳುಹಿಸುವುದು. ಎಲ್ಲರೂ ಒಬ್ಬರಿಂದೊಬ್ಬರು ಸಾಗು ಹಾಕುತ್ತಾ ಇದ್ದಾರೆ. ಯಾರೂ ನನ್ನ ಕಷ್ಟವನ್ನು ದೂರ ಮಾಡುವುದಕ್ಕೆ ಮುಂದಾಗುವವರೇ ಇಲ್ಲ. ಹಾಗಾದ್ರೆ ಇವರಿಗೆ ಹೆಂಡತಿ ಬೇಕು ಯಾಕೆ? ಕೇವಲ ಸುಖವನ್ನು ಅನುಭವಿಸುವುದಕ್ಕೆ ಮಾತ್ರ ಇವರಿಗೆ ಹೆಂಡತಿ ಬೇಕಾದದ್ದು. ಹೆಂಡತಿಯ ಕಷ್ಟವನ್ನು ಇವರು ಯಾರು ಅರ್ಥ ಮಾಡಿಕೊಳ್ಳುವುದೇ ಇಲ್ಲ. ಷಂಡರಂತೆ ವರ್ತಿಸುತ್ತಾ ಇದ್ದಾರೆ ಇವರು. ಏನು ನಾನು ಈಗ ಕಷ್ಟವನ್ನು ಅನುಭವಿಸುತ್ತಾ ಇದ್ದಂತೆ ಅಲ್ಲ, ನಾನು ಪೂರ್ವದಲ್ಲಿ ಇಂತಹ ಕಷ್ಟವನ್ನು ಅನುಭವಿಸಿದವಳೇ ಅಲ್ಲ. ನನ್ನಪ್ಪ ಧ್ರುಪದ ಮಹಾರಾಜ ಪ್ರೀತಿಯಿಂದ ಸಾಕಿ ಸಲಹೆ ಕೊಟ್ಟು ಬಂದವರಿದ್ದಾರೆ. ನನಗೆ ಕಷ್ಟ ಎನ್ನುವುದು ತಿಳಿದದ್ದು ಈ ಪಾಂಡವರನ್ನು ಮದುವೆಯಾದ ಬಳಿಕ ನಾನು ಕಷ್ಟವನ್ನು ಅನುಭವಿಸುತ್ತಾ ಇದ್ದೇನೆ. ಹಾಗಾದರೆ ಇವರಿಗೆ ನನ್ನ ನೋವನ್ನು ಹೇಳಿಕೊಂಡೆ ಅಂತಾದ್ರೆ ಅದಕ್ಕೆ ಸ್ಪಂದಿಸುವಂತಹ ಮನಸ್ಸೇ ಇಲ್ಲದಾಗಿ ಹೋಗಿದೆ. ಇಂತಹ ಗಂಡಂದಿರು ನನಗೆ ಬೇಕೇ? ಈ ಷಂಡರಂತಹ ಗಂಡಂದಿರು ನನಗೆ ಬೇಕೇ? ಈ ಷಂಡರಿಗೆ ನಾನು ಯಾಕೆ ಹೆಂಡತಿ ಆದಿನೋ ಶಿವನೇ? ಪಾಂಚಾಲೆ ಮಜ್ಜನು ಪಾಪನ್ನೇ ನಿಂಬೆನು, ಪಾಂಚಾಲೆ ಮಜ್ಜನು ಪಾಪನ್ನೇ ನಿಂಬೆನು, ಉಣಲರೆ ಮುದೆ ಮನೆಯೊರಗಲು, ಉಣಲರೆ ಮುದೆ ಮನೆಯೊರಗಲು, ಪಟ್ಟಣಿಯೊಳು ಮಗು ಮಾತಾನೋ ಜನರಿಂದ ಮಾತಯೋ. ನಿನ್ನ ನಾಲಿಗೆಗೂ ಹೃದಯಕ್ಕೂ ಇರುವ ನರ ತುಂಡಾಗಿದ. ಯಾಕೆ? ಒಂದು ಹೃದಯದಿಂದ ಬರುವ ಮಾತಾಡುದ ನೀನು, ನಾಲಿಗೆ ತುದಿಯಲ್ಲಿ ಬಂದದ್ದೆಲ್ಲ ಮಾತಾಡುದ. ಇದ್ದ ವಿಚಾರವನ್ನೇ ಹೇಳಿ. ಯಾರನ್ನು ಷಂಡರು ಅಂತ ಹೇಳುದು ನೀನು? ಷಂಡರು ಅದಕ್ಕೆ ಹೇಳುದು. ಮದುವೆ ಆಗದಿದ್ರು ದೊಡ್ಡ ವಿಷಯ ಅಲ್ಲ, ದೊಡ್ಡ ಮನೆ ಹೆಣ್ಣು ತರಬಾರ್ದು ಅಂತ. ಅವರು ಮತ್ತೆ ಇಡೀ ಜೀವಮಾನ ಪೂರ್ತಿ ಹೇಳುದಾಗೆ, ನನ್ನ ಅಪ್ಪನ ಮನೆಯಲ್ಲಿ ಎಷ್ಟಿತ್ತು ಇವರನ್ನು ಮದುವೆ ಆದ್ಮೇಲೆ ಅನುಭವಿಸಿದ ಕರ್ಮ, ನನ್ನ ಅಪ್ಪನ ಮನೆಯಲ್ಲಿ ಎಷ್ಟಿತ್ತು ಇವರನ್ನ. ಎಷ್ಟು ಸುಖದಲ್ಲಿ ನಿನ್ನ ಅಪ್ಪನಲ್ಲಿ ಹೋಗಿ ಹೇಳು, ಅರ್ಜುನನೇ ಅಳಿಯಾಗಬೇಕು ಅಂತ ಯಾಗ ಮಾಡಿದ್ದಾನಲ್ವಾ, ಆಗ ತಲೆ ಕಂಕುಳಡಿಯಲ್ಲಿತ್ತು ಅವನದ್ದು. ಷಂಡರು ನಿನಗೆ ಜಟಾಸುರ ಎಳೆಯುವಾಗ ಷಂಡನೆ ಬಂದದ್ದಲ್ವಾ? ದುಶ್ಯಾಸನ ಎಳೆದುಕೊಂಡು ಬರುವಾಗ ಎದ್ದದ್ದು ಈ ಷಂಡನೆ ಅಲ್ವಾ? ಮೊನ್ನೆ ಸೈಂಧವ ಎಳೆದುಕೊಂಡು ಹೋಗುವಾಗ ಅವನ ತಲೆ ಒಳಿಸಿದ್ದು ಈ ಷಂಡನೆ ಅಲ್ವಾ? ನಿನಗೆ ಹೂ ಬೇಕಾದ್ರೆ ಕುಬೇರನ ಲೋಕಕ್ಕೆ ಹೋಗಿ ಇದ್ದವರಿಗೆಲ್ಲ ಹೊಡೆದು ಅವರಲ್ಲಿ ನಿಟ್ಟನ ಕಟ್ಟಿಕೊಂಡು ಬರ್ಲಿಕ್ಕೆ ಈ ಷಂಡನೆ ಅಲ್ವಾ ಬೇಕಾದ್ದು? ಅದಕ್ಕೆ ಹೇಳಿದ್ದು ಹೃದಯಕ್ಕೆ ಮತ್ತು ನಾಲಿಗೆಗೆ ಇರುವ ನರ ತುಂಡಾಗಿದೆ ನಿನ್ನದು ಅಂತ. ಇಲ್ಲಲ್ಲ, ಸ್ವಲ್ಪ ಇತಿಹಾಸ ಯೋಚಿಸು. ನಿನ್ನ ತಪ್ಪಲ್ಲ, ನನ್ನ ತಪ್ಪು ಅಲ್ಲ, ನಮ್ಮ ಜನ್ಮವೇ ಹೀಗೆ. ಏನು ಮಾಡ್ಲಿಕ್ಕಾಗ್ತದೆ? ನಾನು ನೋಡು, 5 ಮಕ್ಕಳನ್ನು ಹೆತ್ತಿದ್ದಾಳೆ. 5 ಅಂದ್ರೆ 3 ಮಕ್ಕಳನ್ನು ನನ್ನ ಅಮ್ಮ ಹೆತ್ತದ್ದು, 2 ಮಕ್ಕಳನ್ನು ನನ್ನ ಚಿಕ್ಕಮ್ಮನಾದ ಮಾದ್ರಿದೇವಿ ಹೆತ್ತದ್ದು. ಈ 4 ಮಕ್ಕಳನ್ನು ಹಿಡಿಯುವಾಗಲೂ ಹುಲಿ ಬರಲಿಲ್ಲ, ನನ್ನನ್ನು ಹಿಡಿಯುವಾಗಲೇ ಹುಲಿ ಬಂದದ್ದು. ನಾನು ಕೆಳಗೆ ಬಿದ್ದದ್ದು ಬಂಡೆ ಹೊಡಿಲಿಕ್ಕೆ. ಭೀಮಭದ್ರ ಬಂಡೆಯೇ ಹೊಡೆಯುತ್ತದೆ ಅಲ್ಲದೆ ಅವ ಹೊಡೆಯುವುದಿಲ್ಲ, ಅವ್ರಿಗೆ ಎಂಥದ್ದಾಗುದಿಲ್ಲ. ಅವ ಕಲ್ಲು ಬಂಡೆ ಅಂತ ಅವತ್ತೇ ನಿರ್ಣಯ ಆಗಿದೆ. ನನಗೆ ಒಮ್ಮೊಮ್ಮೆ ಕಾಣ್ತದೆ, ಆ ಕಲ್ಲು ಬಂಡೆ ಹೊಡೆಯುವುದಕ್ಕಿಂತ ನನ್ನ ಮಂಡೆ ಹೊಡಿತಿದ್ರೆ ಈ ಪ್ರಾರಂಭವೇ ಇರ್ತಿದೆ. ನಾವು ಹುಟ್ಟಿದ್ದು ಗಾಳಿಯಲ್ಲಿ, ನೀನು ಬೆಂಕಿಗೆ ಹುಟ್ಟಿದ್ದು. ಆಗಾಗ ಉರಿ ಬರ್ತಾ ಇರ್ಬೇಕು, ಇಲ್ಲದ್ರೆ ಬೆಂಕಿಗೆ ಹಾಕಿ ಹುಟ್ಟುದು. ನಾವು ಹಾಗೆ ಅಯ್ಯೋ 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 ನಿಟ್ಟುಸಿರು ಬಿಡಬೇಕು, ವಾಯಿಗೆ ಹುಟ್ಟಿದ್ದಲ್ವಾ? ನಾವು ಏನು ಮಾಡಿದ್ರೆ ಪ್ರಯೋಜನ ಇಲ್ಲ. ಈಗ ನೀನೇ ಹೇಳ್ತಿಯಲ್ಲ, ಉಳಿದವರು ಹೇಳಿ, ಗೊತ್ತಿಲ್ಲದವರು ಹೇಳಿ, ನೀನೇ ಹೇಳಿಲ್ವಾ? ಸಾವಿರ
1000 ಜನಕ್ಕೆ ಅಡುಗೆಗೆ ಬೇಕಾಗಿ ಒರಳುಗಲ್ಲು ಅರಿಲಿ, ಅದಕ್ಕೆ ಉಪ್ಪು ಖಾರವಂತ ಗೊತ್ತಾಗ್ತದ? ಹೂವಿನಲ್ಲಿ ಎಷ್ಟು ಮಕರಂದ ಇರಲಿ, ಅದು ಸಂಗ್ರಹ ಮಾಡುದು ಮಾತ್ರ, ತಿನ್ನುವುದು ದುಂಬಿ ಅಲ್ವಾ? ಈ ಭೀಮ ಹಾಗೆ, ಮನೆಯಲ್ಲಿರುವ ಒರಳುಗಲ್ಲಿನ ಹಾಗೆ, ಹೂವಿನ ಹಾಗೆ ಇರುವುದು ಮತ್ತೊಬ್ಬ. ನಿನಗೆ ಯಾರಾದ್ರೂ ಬಂದು ಕೈ ಹಾಕಿದ್ರೆ ಹೊಡಿಲಿಕ್ಕೆ ನಾನು, ಸುಖಕ್ಕೆ ಹೊಡಿತಾರೆ. ದುಡಿಲಿಕ್ಕೆ ಒಬ್ಬ, ತಿನ್ಲಿಕ್ಕೆ ಎಲ್ಲರೂ. ನಿನಗೆ ಅವರಲ್ಲಿ ಹೋಗಿ ಹೇಳಲಿಕ್ಕೆ ಆಗುದಿಲ್ಲ ನೀವು ಷಂಡರು ಅಂತ. ಬಂದು ನನ್ನಲ್ಲಿ ಹೇಳುದು ಅನಿಷ್ಟಕ್ಕೆ ಅಂಗಾರಕ ಅಂತ. ಯಾವುದು ಅನಿಷ್ಟ ಬಂದ್ರೆ ಅಂಗಾರಕನೇ ಇರುವುದು. ನೋಡು, ನಿನಗೆ ಹಾಗೆ ಕಾಣ್ತದ? ಗಂಡ ಇದ್ದು ಮತ್ತೊಬ್ಬ ಕೈ ಹಾಕುವಾಗ ಗಂಡಂದಿರು ಸುಮ್ಮನಿದ್ದು ಅವರ ಹೆಂಡತಿಯ ಮಾನ ರಕ್ಷಿಸಲಿಲ್ಲ ಅಂತಾದ್ರೆ ಷಂಡರು ಅಂತ ಕಾಣ್ತದ? ಕಂಡ್ರೆ ಸರಿ ಉಂಟು. ನಾನು ಷಂಡ ಆದದ್ದಲ್ಲ, ಇವರೊಟ್ಟಿಗೆ ಸೇರಿ ನಾನು ಈಗ ಷಂಡನಾಗಿದ್ದೇನೆ. ಯಾಕೆ ಷಂಡನಾಗಿದ್ದೇನೆ? ನಾಳೆ ಎಲ್ಲಿಯಾದ್ರೂ ಮಾತಾಡಿದ್ರೆ ಗೊತ್ತಾಗ್ತದೆ. ಅಜ್ಞಾತವಾಸವನ್ನು ಹಾಳು ಮಾಡಿದ ಭೀಮ. ದ್ರೌಪದಿ, ಈಗ ಹೇಗಾದ್ರೂ 5 ಜನ ಒಟ್ಟಿಗಿದ್ದೇವೆ ನಾವು. ನಾಳೆ ನಿನ್ನ ಮಾತು ಕೇಳಿ ನಾನು ಏನಾದ್ರೂ ಅನಾಹುತ ಮಾಡಿದ್ರೆ ನಾನು ಬೇರೆ ಇರ್ತೇನೆ, ಪಾಂಡವರಲ್ಲಿ ಭೀಮ ಬೇರೆ ಆಗ್ತಾನೆ. ನಮ್ಮ 5 ಜನರ ಒಗ್ಗಟ್ಟು ಕಡಿದು ಹೋಗ್ತದೆ. ನಾಳೆ ಭೀಮ ಒಂದು ಬೇರೆ ಅಂತ ಮಾಡುವ ಹಾಗೆ ಮಾಡಬೇಡ. ನೀನು ಮತ್ತೊಂದು ಮನೆಯಿಂದ ಬಂದವಳು, ನಾವು ಒಂದೇ ಮನೆಯಲ್ಲಿ ಹುಟ್ಟಿದವರಲ್ಲಿ ಒಡಕು ತರಬೇಡ. ಒಂದು ಹೇಳ್ತೇನೆ ನಾನು ನಿನಗೆ, ಆಗಾಗ ಎದೆಯಲ್ಲಿ ನಾವು ಷಂಡರು ಅಂತ ಕಂಡ್ರೆ ಒಂದು ಕೆಲಸ ಮಾಡು, ಅವರು ಬೇಕಾದ್ರೆ ಷಂಡರು ಅಂತ ಹಣೆ ಬಟ್ಟೆ ಹಾಕಿಕೊಳ್ಳಿ. ನನಗೆ ಷಂಡ ಅಂತ ಹೇಳಿ ಬದುಕಲಿಕ್ಕಿಲ್ಲ. ನಾನು ತೀರ್ಮಾನ ಮಾಡಿದ್ದೇನೆ, ನಿನ್ನ ಗಂಡನಾಗಿ ಷಂಡನಾಗುವುದಕ್ಕಿಂತ ನಿನ್ನ ಗಂಡನಲ್ಲದೆ ಇರುವುದು ಒಳ್ಳೇದಲ್ವಾ? ಹೆಂಡತಿಯ ಮಾನ ಪ್ರಾಣ ಉಳಿಸದಂತಹ ಗಂಡ ಇದ್ದು ಪ್ರಯೋಜನ ಇಲ್ಲ. ಏನು ಹೇಳುತ್ತಾ ಇದ್ದೀರಿ ನೀವು? ನಿನಗೆ ಇನ್ನು ಮುಂದೆ 4 ಜನ ಗಂಡಂದಿರು. ಅಯ್ಯೋ, ನಾನು ನೋಡಿಯೂ ನೋಡದ ಹಾಗೆ ಇದ್ದೇನೆ ಎಂದಾದ್ರೆ ಈ ಗಂಡ ಸತ್ತ ಮರುತ ಜನಗಳು ತರುಣಿ ಕಟ್ಟಿ ತಂದ ಸಮಯ ಅತ್ತೆ ಕರೆದ ತಂದ ಸಮಯ ಅತ್ತೆ ಕರೆದ ತರುಣಿ ವರನು ಪ್ರೇಮದ ಗುರಿಯೊಳಗೂಡಿಸುದ ಬಾಳು. ತರುಣಿ ನೀನೈವರನು ಪ್ರೇಮದ ಗುರಿಯೊಳಗೂಡಿಸುದ ಬಾಳು ಎಂದೊರೆದು ಹರದಿಯಳಿಗಲೆನ್ನಯದ್ದೆದೆ ಇಣಿದಾಯ್ದೆ ಹರದಿಯಳಿಗಲೆನ್ನಯದ್ದೆದೆ ಇಣಿದಾಯ್ದೆ. ಭೀಮಸೇನ, ಭೀಮಸೇನ, ನಾನು ಸತ್ತೆ. ಅಯ್ಯೋ ಭೀಮಸೇನ, ಭೀಮಸೇನ, ನನ್ನನ್ನು ಕ್ಷಮಿಸು ಭೀಮಸೇನ, ನನ್ನನ್ನು ಕ್ಷಮಿಸು. ನಿಮ್ಮ ಮನಸ್ಸಿಗೆ ನೋವಾಗುವಂತಹ ಮಾತುಗಳನ್ನು ಆಡಿದೆ, ನಿಮಗೆ ಸಿಟ್ಟು ಬರುವ ಹಾಗೆ ಆಡಿದೆ. ನನ್ನ ಅಪರಾಧವಾಯಿತು ಭೀಮಸೇನ, ನನ್ನನ್ನು ಕ್ಷಮಿಸು. ನನ್ನಿಂದಲಾಗಿ ನಿಮ್ಮ 5 ನಂಟೆತನ ಎನ್ನುವುದು, ಆ ನಂಟೆಂಬುದು ಬೇರೆಯಾಗುವುದಕ್ಕೆ ಅಯ್ಯೋ ಹಾಗಾಗಬಾರದು, ಹಾಗಾಗಬಾರದು. ನನ್ನನ್ನು ಮದುವೆಯಾಗಿ ಕರೆತರುವಂತಹ ಸಂದರ್ಭದಲ್ಲಿ ನನ್ನತ್ತೆ ಕುಂತಿದೇವಿ ಆಡಿದವರಿದ್ದಾರೆ. ಮಗಳೇ, ಈ 5 ಯಾವತ್ತು ಅನ್ಯೋನ್ಯರಾಗಿಯೇ ಇರಬೇಕು, ಅವರಲ್ಲಿ ಬಿರುಕು ಬರಬಾರದು ಎನ್ನುವ ಹಾಗೆ ಆಡಿದವರಿದ್ದಾರೆ. ಅವರ ಮಾತನ್ನು ಚಾಚು ತಪ್ಪದೆ ಪಾಲಿಸಿಕೊಂಡು ಬಂದವಳು ನಾನು. ನಿಮ್ಮ 5 ಭೇದ ಮಾಡದೆ ಒಂದೇ ರೀತಿಯಾಗಿ ಪ್ರೀತಿಯನ್ನು ಹಂಚಿದವಳು ನಾನಿದ್ದೇನೆ. ಆದರೆ ಈಗ ನನ್ನಿಂದಲಾಗಿ ನಿಮ್ಮಲ್ಲಿ ಬಿರುಕು ಬರ್ತದೆ ಅಂತಾದ್ರೆ ಬೇಡ. ಅಂತಹ ಜೀವನವೇ ನನಗೆ ಬೇಡ, ಜೀವನವೇ ನನಗೆ ಬೇಡ. ನೀವು ಯಾವತ್ತಿದ್ದರೂ 5 ಜೊತೆಯಾಗಿ ಸುಖವಾಗಿ ಬಾಳಬೇಕಾದವರು. ಇದು ಭೀಮಸೇನ, ಪತಿವ್ರತೆಯಾದವಳು ಗಂಡನ ಅಪ್ಪನೇ ಇಲ್ಲದೆ ಸಾಯುವ ಹಾಗೂ ಇಲ್ಲವಂತೆ. ನಿಮ್ಮನ್ನು ದೂರ ಮಾಡಿ ನಾನು ಬದುಕಬೇಕೆ ಹೇಳಿ? ಅಂತಹ ಜೀವನ ನನಗೆ ಬೇಕೆ ಹೇಳಿ? ಇಲ್ಲ, ಆ ಜೀವನವನ್ನು ನಾನು ಬಯಸುವವಳಲ್ಲ. ಅದಕ್ಕಾಗಿ
ನಿಮ್ಮಲ್ಲಿ ಒಂದು ನಾನು ಬೇಡಿಕೊಡ್ತಾ ಇದ್ದೇನೆ. ನಾನು ಪತಿವ್ರತೆಯಾಗಿಯೇ ಸಾಯಬೇಕು ಅಂತಾದ್ರೆ ನಾನು ಸಾಯುವುದಕ್ಕೆ ಒಂದು ಅಪ್ಪಣೆಯನ್ನು ಕೊಡಿ, ಒಂದಿಷ್ಟು ವಿಷವನ್ನಾದ್ರೆ ತಂದು ಕೊಡಿ. ಕಣ್ಣೀರನ್ನು ಒರೆಸಿದ್ದೇನೆ. ದ್ರೌಪದಿ, ನಿನ್ನ ಗಲ್ಲದಲ್ಲಿ ಹರಿಯುತ್ತಿರುವಂತಹ ಕಣ್ಣೀರನ್ನು ಕಂಡು ಅಲ್ಲೇ ಇರುವಂತಹ ಗಿಂಡಿ ನೀರಿನಲ್ಲಿ ನಿನ್ನ ಮುಖವನ್ನು ತೊಳೆದಿದ್ದೇನೆ. ನಿನ್ನ ಮುಂಗುರುಳನ್ನು ನೇವರಿಸಿದ್ದೇನೆ, ಆದರಿಸಿದ್ದೇನೆ. ಚಂದ್ರವಂಶದಲ್ಲಿ ಹುಟ್ಟಿದ ಒಬ್ಬ ಮಗನಾಗಿ ಆದಿ ಬೀದಿಯಲ್ಲಿ ಒಬ್ಬಳು ಹೆಣ್ಣು ಮಗಳು ಕಣ್ಣೀರು ಸುರಿಸಿದ್ರು. ಅವಳ ಕಣ್ಣೀರು ಒರೆಸಬೇಕಾದಂತ ಹೊಣೆಗಾರಿಕೆ ಇರುವ ಚಂದ್ರವಂಶೀಯನಾಗಿ ತನ್ನ ಹೆಂಡತಿಯ ಕಣ್ಣೀರು ಸುರಿಸುವಾಗ ಅವನಿಗೆ ಒರೆಸುವುದಕ್ಕಾಗುವುದಿಲ್ಲ ಎಂದಾದ್ರೆ ಈ ಕೈಗಳು ಒಣ ಮರದ ರೆಂಬೆ ಕೊಂಬೆಗಳ ಹಾಗೆ. ಯೋಚನೆ ಮಾಡಬೇಡ. ಇಲ್ಲಿಯವರೆಗಿನ ನಿನ್ನ ಕಣ್ಣೀರಿಗೆ ಕಾರಣ ನಮ್ಮ ದೌರ್ಬಲ್ಯ ಅಲ್ಲ, ಮಾಡುವುದಿದ್ರೂ ಮಾಡುವುದಕ್ಕಾಗದ ಅಸಹಾಯಕತೆ. ಯಾವ ಬಂಧನ? ಯಾವುದು? ಧರ್ಮಜನ ಧರ್ಮ ಪಂಜರದ ಬಂಧನ. ಹಾಗಾಗಿ ಈ ಕಣ್ಣೀರು ನೀನು ಮಾತ್ರ ಅಲ್ಲ, ಜೂತದಲ್ಲಿ ಒತ್ತೆ ಇಡುವಾಗ ಇರ್ಲಿ, ವನವಾಸ ಅನುಭವಿಸುವಾಗ ಇರ್ಲಿ, ನಮಗಿಂತ ಕೆಳಗಿನವರು ನಮಗೆ ಆಜ್ಞೆ ಮಾಡುವಾಗಲೂ ಮಾತಾಡದ ಸ್ಥಿತಿ ಬಂದದ್ದು ಅವನ ಧರ್ಮ ಸೂತ್ರದಿಂದ. ಆ ಕೆಟ್ಟ ಧರ್ಮ ಸೂತ್ರವನ್ನು ಕಾಡಿದೆ ಕಾಡಿದೆ ಕಾಡಿದೆ. ಧರ್ಮವನ್ನು ಮೀರಿ ಏನು ಮಾಡ್ತೀವಿ? ಬರುವಂತ ಹೆಸರು ನಿನ್ನದು. ಸೀತಾ ತಾರ ಮಂಡೋದರಿಯ ಸಾಲಿನಲ್ಲಿ ನಿಲ್ಲವಲ್ಲಂತ ಪತಿವ್ರತ ಶಿರೋಮಣಿ. ರಾಜಸೂಯಾದ್ವರದಲ್ಲಿ ಸಾಮ್ರಾಜ್ಞಿಯಾಗಿ ಅವಭೃತ ಸ್ಥಾನ ಮಾಡಿದಂತ ನಿನ್ನ ಮುಡಿಯನ್ನ ಕುನ್ನಿ ಕೀಟಕ ಸೂತಜ ಹಿಡಿದನೆ ಅವನ ಎದೆ ಬಗೀತೇನೆ, ಅವನೊಟ್ಟಿಗೆ ಬಂದವರನ್ನೆಲ್ಲ ಕೊಲ್ತೇನೆ. ವಿರಾಟನಿದ್ದಾನೆ. ವಿರಾಟ ಕೇಳಲಿಕ್ಕೆ ಬಂದ್ರೆ ವಿರಾಟನ ವಂಶದ ಹೆಸರಿಲ್ಲ ಅಂತ ಮಾಡ್ತೇನೆ, ಅವನನ್ನು ಕೊಂದು ಕಳಲ್ತೇನೆ. ನಮ್ಮ ವಿಚಾರ ಕೌರವರಿಗೆ ತಿಳಿಯಿತು ಅಂತಾದ್ರೆ
ಬರ್ಲಿ ಅವನು. ಕಷ್ಟವಾದೀತು ಆ ಪಾಪಿಗಳು ಬರ್ಲಿ. 15 ದಿವಸ ಮೊದಲೇ ನಮ್ಗೆ ರಾಜ್ಯ ಸಿಗ್ತದೆ. ಇಲ್ಲದ್ರೆ ಅವ ಕೊಡ್ಲಿಕ್ಕಿಲ್ಲ. ಪಾಪಿ ಮತ್ತೊಬ್ಬರ ಗಂಟು ಮುಳುಗಿಸುವವ. ಯಾರನ್ನು ನಂಬಿದ್ರು ಆ ಕೌರವ ಅವನನ್ನು ನಂಬಲಾರೆ. ಅವರನ್ನೆಲ್ಲ ಕುಲ ಸಮೇತ ಯಮನವಲಯಕ್ಕೆ ಹಾಕ್ತೇನೆ. ಇನ್ನು ಕೇಳ್ತೀಯ? ಹಸಿರ ಬಗಿವೇನು ಕೀಚಕನ ನಸು ಬಿಸುಕಿದೊಡ ವೈರಾಟ ವಂಶದ ಹೆಸರು ಅಡಗಿಸುವೆನು. ಅಲ್ಲ ಅರಿದರಾದರೆ ಕೌರವ ರಜವ ಕುಸುರಿದರಿವೆನು. ಭೀಮ ಕಷ್ಟವನೆಸಗಿದ ಆಹ ಎಂದರಾದಡೆ ರಾತ್ರಿಯಲ್ಲಿದ್ದೇನೆನು. ದೇವ ಸಂತತಿ ಬರಲಿ. ಆಗ ಒಂದು ಮಾತು ಹೇಳಿದೆ ನಾನು, ಇನ್ನಿಂದಾಗಿ ನಮಗೆ ಒಡಕು ಮೂಡುವುದು ಬೇಡ ಅಂತ. ಈಗ ಸ್ಪಷ್ಟ ಹೇಳ್ತೇನೆ. ದ್ರೌಪದಿ, ನಿನ್ನ ಕಣ್ಣೀರು ಒರೆಸುವುದಕ್ಕೆ ನಾನು ಮಾಡಿದ ಕಾರ್ಯ ತಪ್ಪು ಅಂತ ಧರ್ಮರಾಯ ಹೇಳಿ. ಅವ ನನ್ನ ಅಣ್ಣ ಅಲ್ಲ. ನೀನು ಮಾಡಿದ್ದು ತಪ್ಪು ಅಂತ ಅರ್ಜುನ ನಕುಲ ಸಹದೇವರು ಹೇಳಿ. ಅವರು ನನ್ನ ತಮ್ಮಂದಿರಲ್ಲ. ಅಲ್ಲ, ನಮ್ಮ ದೇವರಾದ ಕೃಷ್ಣ ಬಂದು ಹೇಳಿ. ಅವ ದೇವ ಅಲ್ಲ. ನಿನಗೆ ಬೇಕಾಗಿ ಪ್ರಪಂಚ ಮೂರನ್ನಾದರೂ ಎದುರು ಹಾಕಿಕೊಂಡೇನು. ಸಿಂಹಿಣಿಯಾದ ನಿನ್ನನ್ನು ನರಿಯೊಂದು ಕೆಳಕ್ಕಿದೆ, ಬಿಟ್ಟೇನೆ. ಇವತ್ತು ರಾತ್ರಿ ಅವನ ಆಯುಷ್ಯಕ್ಕೆ ಕೊನೆಯ ದಿವಸ. ನಾಳೆ ಮಂಗಳವಾರ ಅಲ್ವಾ? ಅಮಾವಾಸ್ಯೆ ಅಲ್ವಾ? ಬರ್ಲಿಕ್ಕೆ ಹೇಳು ನಾಟ್ಯ ಶಾಲೆಗೆ. ಅವನನ್ನು ಕೊಂದು ಕೆಳಸ್ತೇನೆ. ಯಾರು ಹೋಗುದು? ಈಗ ನಾನು ಹೋಗಿ ಬರ್ಲಿಕ್ಕೆ ಹೇಳು. ಬರ್ಲಿಕ್ಕೆ ಹೇಳಲ್ಲ. ಇಷ್ಟೆಲ್ಲ ನಾನು ಕಷ್ಟ ಆಗ್ತಾ ಇರುವುದು ಆ ಕೀಚಕನಿಂದ ಅಂತ ಹೇಳಿದ್ರೆ, ಈಗ ಮತ್ತೆ ನೀನು ಕೀಚಕನ ಬಳಿಗೆ ಹೋಗುತ್ತೆ ಹೇಳ್ತೀರಲ್ಲ. ನಿನಗೆ ಎಷ್ಟು ಸನ್ನಿವೇಶ ಆದ್ರೂ ಹೇಳುದನ್ನೊಂದು ಹೇಳದೆ ಮುಗಿಸುವುದಿಲ್ಲ. ಅಲ್ಲ, ಮತ್ತೆ ನಾನು ಈಗ ಅವನ ಬಳಿಗೆ ಹೋದ್ರೆ ನಾನು ಹೇಳಿದೆ ಅಂತ ಬರ್ಲಿಕ್ಕೆ ಹೇಳು, ಕೊಲ್ಲುವ ನಾನು ಅಂತ. ಹಾಗೆ? ಹೌದು. ನೀನಿನ್ನು ತಡ ಮಾಡಬೇಡ, ಅವಸರದಲ್ಲಿ ಹೋಗಿ ಹೇಳಿದ್ರೆ ಆದಷ್ಟು ಬೇಗ ಹೋಗು. ಹೌದಾ? ಹೇಳಿ ಬಂದೆ. ಏನು ಹೇಳಿದ? ಬರ್ತೇನೆ ಅಂತ ಹೇಳಿದ್ದಾನೆ. ಸ್ಮಶಾನದ ಹತ್ತಿರ? ಸ್ಮಶಾನದ ಹತ್ತಿರಕ್ಕೆ. ಅವ ನೀನು ಕರೆದ್ರೆ ಸ್ಮಶಾನಕ್ಕೆ ಬಂದಾನ, ಅದ್ರ ಆ ಕಡೆ ಬಂದ. ಅಲ್ಲ, ಒಂದು ಕಂಬಕ್ಕೆ ಸೀರೆ ಉಟ್ಟರೆ ಸಾಕು. ನಾನು ಬರ್ತೇನೆ ಅಂತ ಹೇಳ್ತಾನೆ. ಯಾರು? ಈಗ ನೀವು ಹೋಗುದಾ? ಅಲ್ಲಿಗೆ ಬರೋದು ಯಾರು ಅಂತ ಹೇಳಿದ್ದು? ನಾನು ಬರ್ತೇನೆ ಅಂತ ಹೇಳಿದ್ದು. ಹೌದಾ? ಮತ್ತೆ ಅರ್ಧ ರಾತ್ರಿ ನಿದ್ರೆ ಹಾಳು ಮಾಡಿದ್ದ. ನೀನೇ ಹೋಗು. ಅಯ್ಯೋ ದೇವರು, ಇವರಿಗೊಂದು ಅರ್ಥವೇ ಆಗುವುದಿಲ್ಲ. ಈಗ ಕೊಲ್ಲುವುದು ಯಾರು? ಕೊಲ್ಲುವುದು ನಾನು. ಮತ್ತೆ ನಾನು ಹೋದ್ರೆ ಆಗ್ತದಾ? ಹೀಗೆ ಬನ್ನಿ, ನಾನು ನೀವಾಗಿ ಹೋಗ್ಬೇಕು. ಹೀಗೆ ಮಾಡ್ತೀಯ ನೀನು? ಯಾರು? ನೀನು ಮಾಡುದು ಅನಿವಾರ್ಯಕ್ಕೆ, ನನಗೆ ಬೇಡ. ಒಂದು ವೇಷ ಮಾಡ್ಬೇಕೀಗ. ಯಾವ ವೇಷ? ಸ್ತ್ರೀ ವೇಷ. ಯಾರು? ಈಗ ನೀವು ಸೈರಂದ್ರಿ ಆಗ್ಬೇಕು. ನಾನು ಸ್ತ್ರೀ ವೇಷ ಮಾಡುದ? ಅದು ಸ್ತ್ರೀ ವೇಷ ಆದೀತ? ಏನಾಗುವುದಿಲ್ವಾ? ಅದು ತಾಟಕ್ಕೆ ಶೂರ್ಪನಕ್ಕಿ ಆದೀತು. ಈಗ ಕೊಲ್ಲಬೇಕಲ್ಲ ಅವನನ್ನು. ನಮ್ಮ ಜೀವಮಾನದಲ್ಲಿ ಆ ಲಾಲಿತ್ಯ ಬರಲಿಕ್ಕಿಲ್ಲ ನಮಗೆ. ಗಂಡು ಗಂಡು ನಡೆ. ವೇಷ ಮಾಡಬೇಕು. ಎಂತ ವೇಷ ಮಾಡುದು? ನನಗೆ ಅಡಿ ಯಾವುದು ಸೀರೆ ಮೇಲೆ ಯಾವುದು ಅಂತ ಗೊತ್ತಿಲ್ಲ. ಸ್ತ್ರೀ ವೇಷ. ನಾನು ಸೀರೆ ಉಡಿಸ್ತೇನೆ ನಿಮಗೆ. ಯಾರು? ನಾನು. ನಿನ್ನಲ್ಲಿ ನನಗಾಗುವ ಸೀರೆ ಉಂಟಾ? ಓ ಹೌದು. ಅಯ್ಯೋ ದೇವ್ರೆ, ಈ ಶರೀರಕ್ಕೆ ಎಲ್ಲಿಂದ ಸೀರೆ ತರುದು ನಾನೀಗ? ಬೇಡ, ನನ್ನದು ಬೇಡ. ಸೀರೆ ಆಗ್ಬೇಕು, ಬೇರೆ ಬೇರೆಲ್ಲ ಹಾಕಿಕೊಂಡು ಹೋಗುದು. ಹಾಗಲ್ಲ, ಒಂದು 2-3 ಸೀರೆಯನ್ನು ಜೊತೆ ಮಾಡಿಕೊಂಡು ಬರ್ತೇನೆ ನಾನು. ನಾನು ಎಲ್ಲಿಯಾದ್ರೂ ಸೀರೆ ಬದಲಿಗೆ ಬೇರೆ ವ್ಯವಸ್ಥೆ ಮಾಡ್ತೇನೆ. ಇದನ್ನು ಉಟ್ಟು ನಿಂತ್ರೆ ಒಂದು ಬಲಿ ಸೇವೆ ಎಲ್ಲ ಸಿಕ್ಕಿತ ಅಂತ. ಯಾಕೆ? ಬಣ್ಣ ಹಾಗುಂಟು. ಬಣ್ಣ ಅದವನಿಗೆ ಕಾಣಬೇಕು. ಕೆಂಪು 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 ಕಾಣಬೇಕು ಅವನಿಗೆ. ಅದನ್ನು ನೋಡಿ ಭಯ ಆಗ್ಬೇಕು ಅವನಿಗೆ. ಹೌದಾ? ನಿಮಗೆ ನಾನೀಗ ಸೀರೆ ಉಡಿಸ್ತೇನೆ. ಅವನಿಗೆ ಅದೆಲ್ಲ ಇಲ್ಲ. ಅವ ಹಸಿರು ಕಂಡ್ರು ಕೆಂಪು ಕಂಡ್ರು ಅವನಿಗೆ ಒಂದೇ. ನಾನು ಸೀರೆ ಉಡಿಸ್ತೇನೆ. ಕೈ ಮೇಲೆ ಮಾಡಿ, ಕೈ ಮೇಲೆ ಮಾಡಿ. ಈಗ ನೀನು ಸೀರೆ ಉಡಿದು ಕೈ ಮೇಲೆ ಮಾಡಿಯಾ? ಅಯ್ಯೋ ದೇವ್ರೆ, ನಾನು ಅದೇ ನಾನೇ ಹುಟ್ಟುಕೊಳ್ಳುವುದು. ಈಗ ನಿಮಗೆ ನಾನು ಉಡಿಸುವುದಲ್ವಾ? ಬೇಗ ಉಡಿಸಿ ಆಯ್ತಾ? ಸುಮ್ಮನೆ ತಡ ಆಗಿದೆ ಮೊದಲೇ. ಆಯ್ತಾಯ್ತು, ಬೇಗ ಉಡಿಸ್ತೇನೆ. ನೀನೆಂತದ್ದು ಗುಡ್ಡೆಯಲ್ಲಿ ಹೋಗಿ ಸೊಪ್ಪು ಕಟ್ಟುದಾ? ಅಲ್ಲ, ಸೊಟ್ಟದಲ್ಲಿ ನಿಲ್ಬೇಕಲ್ಲದು. ಕೈ ಮೇಲೆ ಮಾಡಿ. ಗಂಡಸರಿಗೆ ಸೀರೆ ಉಡಿಸಿ ಒಳ್ಳೆ ಗೊತ್ತುಂಟಲ್ವ? ಯಾರಿಗೆ? ಇಲ್ಲ, ನಾನು ಹುಟ್ಟ ಅಭ್ಯಾಸ. ಕೈ ಕೆಳಗೆ ಮಾಡಿ. ಓಯ್, ಈಗ ಇದಕ್ಕೇನು ಮಾಡುದು? ಯಾವುದಕ್ಕೆ? ಕುಪ್ಪಸ ಆಗಬೇಕಲ್ಲ ನಿಮಗೊಂದು. ಯಾರ ಕುಪ್ಪಸ ತರುವುದು ಈಗ?
ನೀನು ಹುಡುಕಿಕೊಂಡಿರು, ಆಗ ಹೋಗ್ತದೆ. ಮಂಗಳವಾರ ಹೋಗಿ ಬುಧವಾರ ಆಗ್ತದೆ. ಈಗ ಏನು? ಬೇಡ ಬೇಡ, ಅದಕ್ಕೊಂದು ಉಪಾಯ ಮಾಡುವ ನಾವು. ಏನು? ಕುಪ್ಪಸ ಬೇಕು ಅಂತ ಇಲ್ಲ. ಮತ್ತೆ ಹೀಗೆ ಮಾಡಿದ್ರೆ ಕುಪ್ಪಸ ಹಾಕಿದೇವ ಇಲ್ಲ ಅಂತ ಗೊತ್ತಾಗುವುದಿಲ್ಲ. ಹೌದಾ? ಹಾ, ಅನಿವಾರ್ಯಕ್ಕೆಲ್ಲ ಅವಸರಕ್ಕೆ ಸುಧಾರಿಸಲಿಕ್ಕೆ ಆಗ್ತದೆ ಅಲ್ವ? ಎಲ್ಲ ಆಗ್ತಪ್ಪ. ನೆರಿಗೆ ಹಿಡಿಬೇಕಲ್ಲ ಈಗ. ನಿಮ್ಮ ಹೊಟ್ಟೆ ಸಣ್ಣದು ಮಾಡಿ ನೋಡುವ. ಹೊಟ್ಟೆ ಸಣ್ಣದು ಮಾಡ್ಲಿಕ್ಕೆ ಅದು ಇಟ್ಟದ್ದ? ಮತ್ತೆ ಈಗ ಅದಕ್ಕಿಂತ ಸಾಕವಲ್ಲ. ಸಾಕ ಆಯ್ತಾ? ನೋಡ ಎಲ್ಲ ಆಯ್ತಾ? ನೋಡು ಸರಿ ಆಯ್ತಲ್ಲ? ಸರಿ ಆಯ್ತಲ್ಲ? ಓಯ್, ಆ ಮೀಸೆ ತೆಗೀರಿ. ಇದು ಬಿಚ್ಚಬೇಡಿ ನೀವು. ಯಾರು ಮತ್ತೆ ಉಳಿಸುದು? ಮೀಸೆ ತೆಗೆದು ನನ್ನ ವೇಷವೇ ಇಲ್ಲ. ನಾನು ಮೀಸೆಗೆ ಬೇಕಾಗಿ ಎಷ್ಟು ವೇಷ ಬಿಟ್ಟಿದ್ದೇನೆ ಗೊತ್ತಿಲ್ಲ. ಈಗ ಮೀಸೆ ಕಾಣ್ತದಲ್ಲ, ಈಗ ಮೀಸೆ ಕಾಣದ ಹಾಗೆ ಏನ್ ಮಾಡುದು? ಹಾಗಾದ್ರೆ ನನ್ನ ಸಿರಿ ವೇಷ ಇಲ್ಲ. ಅಯ್ಯೋ, ಅದಾಗುವುದಿಲ್ಲ. ವೇಷ ಮಾಡ್ಬೇಕು ನೀವು. ಮೀಸೆ ತೆಗೆದು ಒಂದು ವೇಷ ಮಾಡಿ ಅಂತ ಹೇಳಿದ್ರೆ ನಮ್ಮ ವೇಷವೇ ಇಲ್ಲ. ಉಪಾಯ ಮಾಡುವ ನಾವು. ನೋಡಿ, ಈಗ ಮೀಸೆ ಕಾಣುವುದಿಲ್ಲ. ಹೌದಾ? ಹಾ, ಈ ಮುಸುಕು ಹಾಕಿದವರು ಕೆಲವರೆಲ್ಲ ಒಳಗೆ ಮೀಸೆ ಇಟ್ಕೊಂಡಿರ್ತಾರ? ನನಗೆ ಗೊತ್ತಿಲ್ಲ. ಆಯ್ತು, ಬೇರೆಯವರ ವಿಚಾರ ಬೇಡ. ನಿಮ್ಮ ಮೀಸೆ ಕಾಣ್ತದೆ ಇಲ್ಲ? ಹಾಗಾದ್ರೆ ಹೀಗೆ ಹಿಡಿದ್ರೆ ಮೀಸೆ ರಾಮ ಎಲ್ಲ ತೆಗಿಬೇಡ, ಗೊತ್ತು ಆಗುದಿಲ್ಲ. ಈಗ ಅವನ ಕೊಲ್ಲುದಲ್ವಾ? ಹೆಣ್ಣು ನಡಿಗೆ ಆಗಬೇಕು. ಹೆಣ್ಣು ನಡಿಗೆ ಆದ್ರೆ ಅದೇ ವೇಷ ಮಾಡಿದ ಬಳಿಕ ಈಗ ಗಂಡಸು ಹೋದಾಗಿ ಹೋದ್ರೆ ಆಗ್ತದ? ಈಗ ವೇಷ ಮಾಡಿದ ಮೇಲೆ ಅದು ಮೈ ಮೇಲೆ ಬರ್ಲಿಕ್ಕೆ ಉಂಟಾ? ಮತ್ತೆ ಮೈ ಮೇಲೆ ಬರುವುದಲ್ಲ, ಈಗ ಅಭಿನಯ ಮಾಡ್ಲಿಕ್ಕೆ. ಈಗ ನೋಡಿ, ಹೆಂಗಸರು ಹೇಗೆ ನಡೆಯುವುದು. ನಾನು ನಡೆಯುವುದನ್ನು ನೋಡ್ಲಿಲ್ವ ನೀವು ಇಷ್ಟವರೆಗೆ? ಅದು ನನಗೆ ಅದೇ ಕೆಲಸ. ನೀನ್ ಹೇಗೆ ನಡೀತಿ ಅಂತ ನೋಡ್ತೇನೆ. ಹಾಗಾದ್ರೆ ಈಗ ಒಮ್ಮೆ ತೋರಿಸ್ತೇನೆ, ಅದೇ ರೀತಿ ನಡಿಬೇಕು ನೀವು. ಆಯ್ತಾ? ನೋಡಿದ್ರಲ್ಲ? ಹಾಗೆ ನಡಿಬಹುದು. ಯಾವಾಗ? ಯಾವಾಗ? ಸರಿಯೇ ಒಂದು ಸೊಂಟಕ್ಕೆ ಕೇರೆ ಬಡಿಬೇಕು. ಈಗ ನಾನು ನಡಿಲಿಕ್ಕೆ ಸಾಧ್ಯ. ನಾನೀಗ ಹಾಗೆ ನಡ್ತದೆ, ಕೇರೆ ಬಡ್ತು ನಡ್ತದೆ. ಅಲ್ಲ, ನಿನಗೆ ಅಭ್ಯಾಸ ಆಗಿದೆ ಅದು. ಒಮ್ಮೆ ನಡೀರಿ ನೋಡು. ಹಾಗೆ ಸ್ವಲ್ಪ ಇನ್ನು ತಿರುಗಬೇಕು, ಸೊಂಟ ತಿರುಗಬೇಕು. ಬಂತಲ್ಲ, ಪ್ರಯತ್ನ ಬಿಟ್ರೆ ಇನ್ನು ಸೊಂಟ ತಿರುಗಿಸಿದ್ರೆ ಕೀಚಕ ವಧೆಯ ಮರುದಿವಸ ನಾನು ಪಂಡಿತರಲ್ಲಿ ಹೋಗ್ಬೇಕು. ಯಾಕೆ? ಕೀಲು ಸರಿ ಮಾಡಿ. ಅಯ್ಯೋ, ಅದೇನಾಗುವುದಿಲ್ಲ. ಇನ್ನು ಮಾತಾಡುವುದು. ಎಂತದ್ದು? ಎಂತದು? ಭೀಮ ಗರ್ಜನೆ ಇದು. ಅಯ್ಯೋ, ಹಾಗಾಗುದಲ್ಲ. ಸ್ವಲ್ಪ ನಯವಾಗಿ ಮೃದುವಾಗಿ ಮಾತನಾಡಬೇಕು. ನಾನು ನನ್ನ ಹಾಗೆ ಮಾತಾಡ್ಬೇಕು. ನಿನ್ನ ಹಾಗೆ? ಹಾ, ಸ್ವರ ಹೀಗಿರ್ಬೇಕು ಅಂತ. ಅದೇ ಹಾಗೆ ನಿನ್ನ ಸ್ವರವೇ ಹಾಗೆ. ಈಗ ನಿನಗೆ ನನ್ನ ಹಾಗೆ ಮಾತಾಡ್ಲಿಕ್ಕೆ ಆಗ್ತದ? ಮತ್ತೆ ನಾನು ಹೇಗೆ ನಿನ್ನ ಹಾಗೆ ಮಾತಾಡುದು? ಸ್ವಲ್ಪ ಪ್ರಯತ್ನ ಮಾಡಿ. ಹೇಗೆ ಪ್ರಯತ್ನ ಮಾಡುದು? ಹೀಗೆ ಬನ್ನಿ, ನೀವು ಮೂಗಲ್ಲಿ ಮಾತಾಡ್ಬೇಕು. ಈಗ ಹೇಗೆ? ಮೂಗು ಹಿಡ್ದ? ಹಾಗಲ್ಲ, ಮತ್ತೆ ಸ್ವಲ್ಪ ಸ್ವರವನ್ನು ತಗ್ಗಿಸಬೇಕು ಅಂತ. ಕೀಚಕ ಬಾ, ಕೀಚಕ ಅಂತ. ಇಷ್ಟು ಸಾಕು. ನೀನು ಎಲ್ಲಿಯೂ ಹೇಳಬೇಡ, ಅನಿವಾರ್ಯಕ್ಕೆ ಮಾಡಿಸಿ ಯಾರು ಮತ್ತೆ. ಅವನಿಗೆ ಇಷ್ಟು ಸಾಕು. ಮತ್ತೆ ಅವ ಸ್ವರ ಎಲ್ಲ ಕೇಳಲಿಕ್ಕಿಲ್ಲ. ಅವನಿಗೆ ಈಗ ಸನ್ನಿಪಾತ ಹಿಡ್ತಿದೆ ಕಾಮದ್ದು. ಈಗ ಕೀಚಕವದ್ದೇ ಆಗ್ಬೇಕು. ಹೌದಾ? ನಿನ್ನದೆಲ್ಲ ಊದುವ ಶಂಕ ಊದಿ ಆಯ್ತಲ್ಲ, ನಮ್ಮದು ಬೇಗ ಮುಗಿಬೇಕು. ನಾನು ಕಾಯ್ತಾ ಇರ್ತೇನೆ, ಬೇಗ ಮುಗಿಸಿ ಬರ್ಬೇಕು. ಬಂದು ಬಾಗಿಲ ಮಲ್ಲವದಿಯೊಳಗುವುದ ಮುಂದೆ ಮಲಗಿಯುವುದರಲ್ಲಿ ಎನ್ನೆನುದ ಮಲಗಿಯುವುದು ದೈರಲ್ಲಿ ಎನ್ನುದ
ಸ್ಮಶಾನ ಹತ್ತಿರ ಆದ್ರೇನು ಯಮನೇ ಸನಿಹಕ್ಕೆ ಬಂದರೇನು ನಮಗೊಟ್ಟು ಅವಳನ್ನು ನನಗಾಗಿಯೇ ಈ ನಾಟ್ಯ ಮಂದಿರದಲ್ಲಿ ಒಂಟಿಯಾಗಿಯೇ ಒಂದು ಮಲಗಿದ್ದಾಳಲ್ಲ ಮಾಲಿನಿ. ಬಹುಶಃ ನಾಚಿಕೊಂಡಿರಬೇಕು ಮಾಲಿನಿ. ಗಟ್ಟಿ ಗಟ್ಟಿಯಾಗ ಎನ್ನುದ ಭೀಮನದನುವರನು ಕರಗಿಲೆಯ ದಳವಿರಲು ಮನದಿ ಬಿಟ್ಟುದನೆಂದ ಕಾಯಲಿಗೆ ಗಣುದೆನುದ ಭೀಮನಂತನು ಏನು ನಿನ್ನ ದೇಹವೆಲ್ಲ ಬಹಳ ಗಟ್ಟಿ ಗಟ್ಟಿಯಾಗಿದೆ. ಅದು ಹಾಗೆ ಪ್ರಾಣಾರ್ಯನನ್ನು ಬಯಸಿದ್ರೆ ಅಮೃತವು ವಿಷ ಆಗ್ತದೆ. ನಿನ್ನ ಸ್ವರದಲ್ಲಿಯೂ ಬದಲಾವಣೆ ಉಂಟು. ಯಾಕೆ ಸ್ವರ ಬದಲಿಸುವುದು ನೀನು? ಅದು ಕೋಮಲ ಇದ್ರು ಕಂಟಕ ಆಗ್ತದೆ. ಕೋಮಲೆಯ ಸ್ವರ ಕರ್ಕಶ ಆದದ್ದ. ನಮಗೆ ಸ್ವರ ಬೇಕಾದ, ನಮಗೆ ಆ ಸ್ವರ್ಗ ಸಿಕ್ಕಿದ್ರೆ ಸಾಕು. ಮನದೊಳಗೆ ಗೀಜಯ ವೀರ ನುಡಿಯ ಮರುಪಿಯ ನೀನಾರು ನೀನಾರು ಸಭೆಯಲ್ಲಿ ಅವಮಾನ ಮಾಡಿ ಬಾಹುಬಲದಿಂದ ಬಂಧಿಸಲ್ಪಟ್ಟ ನನ್ನ ದೇಹವೆಲ್ಲವೂ ಜರ್ಜರಿತವಾಗಿದೆ. ಇದು ನಿನ್ನ ತೋಳುಗಳಲ್ಲ, ಹೆಬ್ಬಾವೆ ನನ್ನ ದೇಹವನ್ನು ಸುತ್ತಿದ ಹಾಗಾಗಿದೆಯಲ್ಲ. ಅಜಗರ ಬಂಧನ. ಅಯ್ಯೋ, ನುಚ್ಚುಗುಚ್ಚಾಗಿದೆ ನನ್ನ ಶರೀರ. ಇದುವರೆಗೆ ಇಂತಹ ಒಂದು ಪ್ರಾಬಲ್ಯವನ್ನು ಹೊಂದಿದ ಒಬ್ಬ ಗಂಡು ಮಗ ಈ ವಿರಾಟ ನಗರದಲ್ಲಿ ಇರಲಿಲ್ಲ. ಆದ್ರೆ ಇಂತಹ ಒಂದು ಬಲುಹು ಹೊಂದಿದ ನೀನು ಯಾರಯ್ಯ? ಸೈರಂದಿ ವೃತ್ತಿಯನ್ನು ಮಾಡುತ್ತಿರುವ ಆ ಸುಂದರಿ ಯಾರು? ನನಗೊಂದೂ ಅರ್ಥವಾಗುವುದಿಲ್ಲ. ಅಂತ ಹೇಳಿದ್ರೆ ನಾಳೆ ಹೇಳಲಿಕ್ಕೆ ಹೊರಡ್ತೀಯ? ಇಲ್ಲ, ಒಮ್ಮೆ ನನ್ನನ್ನು ನೀನು ಬಿಟ್ಟು ಬಿಡು, ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡು. ಹಿಡಿತ ಸಡಿಲಗೊಳಿಸಿದೆ ನಿನ್ನ ನಜಗರ ಮರಮದಿ ಬಂದ ಮಾಧುತ್ತಿರುವ ಎನ್ನಗರಿವರು ಭೀಮಾನೆಂದು ಎನ್ನಗರಿವರು ಭೀಮಾನೆಂದು ಮೊನ್ನೆ ನೀಗಿನಗಿದುದು ಎಮ್ಮರನಿಗಿದೆಯನು ಇಲ್ಲೇನು ಜೈಗೆಯುಳಿಯುವುದು ಇದು ಮಾಡಿದ ಕೃತ್ಯ ಕೆಟ್ಟದ್ದಾದರೂ ಯೋಧ ಧರ್ಮದಂತೆ ಸಾಯುವ ವೇಳೆಯಲ್ಲಿ ಕೊಲ್ಲುವವ ಯಾರು ಎನ್ನುವುದಾಗಿ ತಿಳಿಯುವ ಬಯಕೆಯನ್ನು ನಾನು ಅಶಾಸ್ತ್ರೀಯ ಎನ್ನುವುದಾಗಿ ಅಲ್ಲಗಳೆಯುವುದಿಲ್ಲ. ಎಂತವನಿಂದ ಸತ್ಯ ಎನ್ನುವುದಾದ್ರೂ ನನಗೆ ತಿಳಿದು ಸಾಯ್ತೇನೆ. ಅದು ತಿಳಿಬೇಕು ನಿನಗೆ. ಯಾಕೆ ಸತ್ತೆ, ಯಾರಿಂದ ಸತ್ತೆ, ಅದು ಸಾಯುವ ಮೊದಲು ತಿಳಿಸ್ತೇನೆ. ಅಯ್ಯೋ, ಇಲ್ಲಿ ನಾನೊಬ್ಬನೇ ಇರುವುದಲ್ಲ, ನಿನಗೆ ಗೊತ್ತಿಲ್ಲದ ಹಾಗೆ ಅಜ್ಞಾತವಾಗಿ ತುಂಬಾ ಮಂದಿ ಇದ್ದಾರೆ. ಬಹಳ ಮಂದಿಗಳಿದ್ದಾರೆ. ಹೌದೌದು.
ಯಾರ್ಯಾರದು? ಗೋಶಾಲೆಯಲ್ಲಿರುವವ ಅವ ಪಂಚಪಾಂಡವರಲ್ಲಿ ಕೊನೆಯವನಾದಂತಹ ಸಹದೇವ. ಹೌದು. ಅಶ್ವಪಾಲಕನಾಗಿರುವವ ಪಾಂಡವರಲ್ಲಿ ಒಬ್ಬನಾದ ನಕುಲ. ಉತ್ತರೆಗೆ ನಾಟ್ಯವನ್ನು ಕಲಿಸುತ್ತಿರುವ ಅದೆಷ್ಟೋ ಹೆಂಗಳೆಯರಿಗೆ ನಾಟ್ಯ ತರಬೇತಿಯನ್ನು ಕೊಡುತ್ತಿರುವ ಬೃಹನ್ನಳ ನಾಮಕ ಯಾರು ಅಂತ ಭಾವಿಸಿದೆ. ಸಾಹಸದಲ್ಲಿ ಲೋಕಕ್ಕೆ ಪ್ರತಿಯಾಗಿ ಹೆಸರು ಮಾಡಿದಂತ ಅರ್ಜುನ ದೇವ. ಅವನು ಮೂರನೆಯ ಪಾಂಡವ. ಮತ್ತೆ ನಿನ್ನ ಭಾವ ವಿರಾಟನ ಬದಿಯಲ್ಲಿ ಆಗಾಗ ಧರ್ಮವನ್ನು ಹೇಳುವ ಕಂಕ ಸನ್ಯಾಸಿ. ಪ್ರಪಂಚದ ದ್ವಾಪರಾಯುಗದಲ್ಲಿ ಧರ್ಮವೇ ಪ್ರತಿರೂಪದಲ್ಲಿ ಹೇಗೆ ಇದ್ದೀತು ಎನ್ನುವುದಕ್ಕೆ ಸಾಕ್ಷಿಯಾಗಿರುವ ಧರ್ಮರಾಯನೇ ಅವ. 4 ಪಾಂಡವರು ಇಲ್ಲಿಯೇ ಇದ್ದಾರೆ. ಪಾಂಡವರು ಮಾತ್ರ ಅಲ್ಲ, ಪಾಂಡವರ ಹೆಂಡತಿ ಇದ್ದಾಳೆ. ಯಾರನ್ನು ನೀನು ಸೈರೇಂದ್ರಿ ಅಂತ ಭಾವಿಸಿದೆಯೋ, ಯಾರ ಮೇಲೆ ಕೆಟ್ಟ ಕಣ್ಣು ಹಾಕಿದೆಯೋ ಆ ಸೈರೇಂದ್ರಿಯೇ ಪಂಚವಲ್ಲಭೆಯಾದ ದ್ರೌಪದಿ ದೇವಿ. ಮತ್ತೆ ನೀನೇ? ನಾನು ಈ ಪ್ರಪಂಚದಲ್ಲಿ ಮಹಾಮಲ್ಲರು 4 ಮಂದಿ. ಭೀಮಶ್ಚ ಬಲಭದ್ರಶ್ಚ ಮಾದ್ರರಾಜಶ್ಚ ವೀರ್ಯವಾನ್ ಕೀಚಕಶ್ಚ ಚತುರ್ಥಕಂ. 4ನೆಯ ಕೀಚಕ ನೀನು, 3ನೆಯ ಮಾದ್ರರಾಜ ಶಲ್ಯ ಮದ್ರದಲ್ಲಿದ್ದಾನೆ, 2ನೆಯ ಬಲರಾಮ ದ್ವಾರಾವತಿಯಲ್ಲಿದ್ದಾರೆ, 1ನೆಯ ಭೀಮಸೇನ ನಾನೇ. ಭೀಮಸೇನ ಮಲ್ಲ ಯುದ್ಧದಲ್ಲಿ ಪ್ರಾವೀಣ್ಯವನ್ನು ಹೊಂದಬೇಕು ಎನ್ನುವ ಹಾಗೆ ಜಗತ್ತಿನಲ್ಲಿ ಯಾರೆಲ್ಲ ಪ್ರಯತ್ನ ಪಡುತ್ತಾರೋ ಅವರೆಲ್ಲರೂ ಮೊದಲಾಗಿ ನೆನೆಯಬೇಕಾದ ಜಗದ ಅಧಿದೈವ ನೀನು ಹೌದು ಮಲ್ಲರುವನಿಗೆ. ನಾನು ನಾಲ್ಕನೆಯವನಾದ ಒಂದನೆಯಾದಂತಹ ನಿನ್ನ ಸ್ಥಾನವನ್ನು ನಾನು ಹೊಂದಬೇಕು ಅಂತಾದ್ರೆ ಕೇವಲ ಬಾಹುಬಲ ಒಂದು ನನ್ನಲ್ಲಿದ್ದರೆ ಸಾಲದು. ಪಾಂಡವರಲ್ಲಿ ಮೇಳೈಸಿದಂತಹ ಧರ್ಮಗುಣವೂ ಬೇಕು, ನ್ಯಾಯಗುಣವೂ ಬೇಕು, ಸತ್ಯ ನಡತೆಯೂ ಬೇಕು. ಅದು ನನ್ನಲ್ಲಿ ಸುಳಿಯದೇ ಇದ್ದ ಕಾರಣದಿಂದಲೇ ಇಂದು ನನಗೆ ಈ ರೀತಿಯಾದ ಬರ್ಬರವಾದ ಸಾವು ಸಮೀಪಿಸಿ. ಆದರೂ ಒಂದು ಹೆಮ್ಮೆ ಉಂಟು. ಏನದು? ಮರ್ತ್ಯಲೋಕದಲ್ಲಿ ಹುಟ್ಟನ್ನು ಹೊಂದಿದಂತಹ ಯಾವುದೇ ಒಬ್ಬನ ಜೀವನ ಸದ್ವಿನಿಯೋಗಕ್ಕೆ ಮೀಸಲಾಗಿರಬೇಕಂತ ದುಷ್ಕೃತಿಗಳನ್ನೇ ಮಾಡುತ್ತಾ ಮೆರೆದವನು ನಾನು, ಬಾಹುಬಲ ಉಂಟು ಎನ್ನುವ ಕಾರಣದಿಂದ. ಆದರೆ ನನ್ನ ಸಾವು ನೀವು ಮಾಡುವಂತಹ ಧರ್ಮಯುದ್ಧದಲ್ಲಿ
ಅಂತ್ಯವಾಗುತ್ತದೆ ಎಂದಾದ್ರೆ ಅದೂ ಒಂದು ರೀತಿ ಸದ್ಬಳಕೆಯೇ ಹೌದು. ಸಂತೋಷವಾಯಿತು. ವ್ಯಕ್ತಿಯೊಬ್ಬನ ಸಾವು ಸುಮ್ಮನೆ ಆಗಬಾರದು. ಸಮರ್ಥನೋರ್ವಲೆಂದರೆ ಸಾವು ಸವಣಿಸುತ್ತದೆ ಎಂದಾದರೆ ಈ ಕೀಚಕನ ಬದುಕಿನಲ್ಲಿ ಅದಕ್ಕಿಂತ ಮಹಾಭಾಗ್ಯ ಯಾವುದು? ಒಂದು ಹಣ್ಣು ಕೊಡುವ ಮರ ಆಗಬೇಕು. ಇಲ್ಲದೆ ಹೋದ್ರೆ ಕೊಳೆತು ಮರದ ಬುಡಕ್ಕೆ ಗೊಬ್ಬರ ಆಗಿ ಆದ್ರೂ ಬೀಳ್ಬೇಕು. ಹೌದು. ನೀನು ಹಣ್ಣು ಕೊಡುವ ಮರ ಆಗದಿದ್ರು ಗೊಬ್ಬರ ಆಗಿ ಆದ್ರೂ ವಿದ್ಯಲ್ಲ. ದುರ್ಜನನಾದೆ ನಾನು. ಜಾಲಿಯ ಮರ. ಕುಸುಮ ವಾಸನೆ ಇರುವುದಿಲ್ಲವಂತೆ, ಕೂಡಲು ಸ್ಥಳವಿರುವುದಿಲ್ಲವಂತೆ, ರಸದಲ್ಲಿ ಸ್ವಾದ ಎನ್ನುವುದು ವಿಷದಂತೆಯೇ ಇರುತ್ತದೆ ಅಂತ. ಯಾರಾದ್ರೂ ಬಂದ್ರೆ ಕೊಡ್ಲಿಕ್ಕೆ ನೆರಳು ಇಲ್ಲ. ಹೌದು, ಹಣ್ಣು ಇಲ್ಲ, ನೆರಳಿಲ್ಲ, ಸ್ಥಳ ಇಲ್ಲ ಎನ್ನುವಂತಹ ಕೆಮ್ಮರವಾಗಿ ನಾನು ಬೆಳೆದರೂ ಏನು ಪ್ರಯೋಜನ ಇಲ್ಲ ಅಂತ ಆಯ್ತು. ಸರಿ, ನಿಮ್ಮ ಬರದಿಂದಲಾದರೂ ನನಗೊಂದು ಸಾವು ಬಂತಲ್ಲ, ಅದು ನನಗೆ ಸಂತೋಷ. ಆದರೆ ಪಾಂಡವರು ಧರ್ಮಾತ್ಮರು ಎನ್ನುವ ಹಾಗೆ ಕೇಳಿ ಅವರನ್ನು ಓಲೈಸಿದಂತಹ ದ್ರೌಪದಿ ದೇವಿ ಯಾಕೆ ನನ್ನ ಮುಂದೆ ಸಟೆಯನ್ನಾಡಿದರು? ಯಾವುದು ಸಟೆ? ನನ್ನ ಪತಿಯಂದಿರು 5 ಗಂಧರ್ವರು ಎನ್ನುವ ಹಾಗೆ ಆಡಿದರು. ಅಂದ್ರೆ ಸತ್ಯ ಧರ್ಮ ನಿಷ್ಠೂರರಾದಂತಹ ನಿಮ್ಮ ಸತಿಯಾಗಿ ಅವಳು ಹಾಗೆ ಆಡುವುದಕ್ಕೆ? ಸತ್ಯ ಅಂದ್ರೆ ಏನು? ಯದ್ಭೂತ ಹಿತಮತ್ಯಂತಂ ಸತ್ಯಮಸ್ಸ ವಿಧೀಯತೆ ಅಂತ ಲೋಕದಲ್ಲಿ ಶಾಸ್ತ್ರಜ್ಞರು ಹೇಳಿದ್ರು. ಸರ್ವಭೂತಗಳಿಗೆ ಯಾವುದು ಹಿತ ಮಾಡ್ತದೋ ಅದು ಸತ್ಯ. ಹರಿಶ್ಚಂದ್ರನ ಆದರೂ ಕೊಡ್ತೇನೆ ಅಂತ ಹೇಳಿದಂತ ಛತ್ರವನ್ನು ಅಥವಾ ಪಟ್ಟದ ಕತ್ತಿಯನ್ನು ಅನಾಮಿಕೆಯರಿಗೆ ಕೊಟ್ಟನೆ, ಕೊಡ್ಲಿಲ್ಲ ಎನ್ನುವ ಕಾರಣಕ್ಕಾಗಿ ಅವ ಸತ್ಯ ಹೇಳಲಿಲ್ಲ ಅಂತ ಅರ್ಥವ? ಸತ್ಯಕ್ಕಿಂತ ಪ್ರಧಾನವಾದದ್ದು ಅದು ಅಂತ ಅರ್ಥ. ಸತ್ಯಕ್ಕಿಂತ ಪ್ರಧಾನವಾದದ್ದು ನಮಗೆ ಅಜ್ಞಾತವಾಸ ಆದ ಕಾರಣ ಅವಳು ಹೇಳಿದ್ದಕ್ಕೆ ಸುಳ್ಳಿನ ಫಲ ಬರುವುದಿಲ್ಲ. ಓಹೋ, ಹಾಗಾದ್ರೆ ದೈವಾಂಶ ಸಂಭೂತರಾದಂತಹ ನೀವು ದೇವತಾ ವರ್ಗ ಸೇರಿದವರೇ ಹೌದು ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಅದರಲ್ಲಿಯೂ ಕೀಚಕ ಸಾರ್ಥಕತೆಯನ್ನು ಕಂಡುಕೊಂಡ. ಸಾಮಾನ್ಯ ಮಾನವನಿಂದ ನಾನು ಮರಣವನ್ನು ಹೊಂದುವುದಲ್ಲ, ದೇವಾಂಶ ಸ್ವರೂಪನಾಗಿ ಬಾಹುಬಲವೇ ಮೇಳೈಸಿಕೊಂಡಂತಹ ನಿನ್ನಿಂದ ನಾನು ಸತ್ತೆ ಪ್ರಾಪ್ತಿಯಾಗುತ್ತದೆ, ನನಗೆ ಸ್ವರ್ಗವೇ ಪ್ರಾಪ್ತಿಯಾಗುತ್ತದೆ ಎನ್ನುವ ವಿಶ್ವಾಸ ಉಂಟು. ಸರಿ ಸರಿ, ಸಾವು ಸಾವು ನಿನಗೆ ಸತ್ತ ಮೇಲೆ ಸ್ವರ್ಗ ಸಿಗುತ್ತದೋ ಇಲ್ವೋ? ಇಲ್ಲಿ ಮಾತ್ರ ನಿನಗೆ ನರಕ ತೋರಿಸದೆ ಬಿಡುತ್ತೆ. ನೋಡಿದ್ಯಾ ಕೀಚಕನ ಹೆಣ ಚೆಂಡಾಡಿದೆ, ಸಂತೋಷವಾಯಿತು. ಹೇಗೆ ಬಿದ್ದಿದೆ? ಕರಳು ಬಾಯಿಯಿಂದ ಹೊರಗೆ ಬಂದಿದೆ. ಅವನಿಗೆ ಕೊಟ್ಟ ಬೆಟ್ಟಿನಲ್ಲಿ ತಲೆ ಎದೆಯ ಒಳಗೆ ಹೋಗಿದೆ. ಅವನನ್ನು ಜಜ್ಜಿದ್ದರಲ್ಲಿ ಅವನ ಕಾಲು ಹೊಟ್ಟೆಯ ಒಳಗೆ ಹೋಗಿದೆ. ಮಾಂಸದ ಮುದ್ದೆ ಆಗಿದ್ದ. ಅಷ್ಟು ಅವನ ಮೇಲೆ ಕೋಪ ಇತ್ತು. ಅದು ಬರೇ ಕೀಚಕನ ಮೇಲಿನ ಕೋಪ ಅಲ್ಲ, ನಿನ್ನ ಮೈ ಮೇಲೆ ಕೈ ಹಾಕಲಿಕ್ಕೆ ಹೊರಟ ದುಶ್ಯಾಸನ, ಆಜ್ಞೆ ಕೊಟ್ಟ ಕೌರವ, ನಿನ್ನನ್ನು ಅವಮಾನಿಸಿದ ಕರ್ಣ, ನಿನ್ನ ಸೆರಗಿಗೆ ಕೈ ಹಾಕ್ಲಿಕ್ಕೆ ಬಂದ ಸೈಂಧವ, ಇವರದ್ದೆಲ್ಲ ನೆನಪು ಒಮ್ಮೆಲಾಯ್ತು. ಅವ ಬಡಪಾಯಿ ಸಿಕ್ಕಿದ. ಬಡಪಾಯಿ ಅಲ್ಲ, ಅವರ ಮೇಲಿನ ಕೋಪ ಇವನ ಮೇಲೆ ಎಲ್ಲ ಒಟ್ಟಾಗಿ ಬಂತು. ಹಾಗಾಗಿ ಈ ಸ್ಥಿತಿ ಬಂದಿದೆ. ಅವನ ಹೆಣ ಸಾಗಿಸುವಾಗ ನಮ್ಮ ಅಣ್ಣನ ಮರಣಕ್ಕೆ ನೀನೇ ಕಾರಣ ಎನ್ನುವ ಒಂದೇ ಒಂದು ದೇಶಕ್ಕೆ ಬೇಕಾಗಿ ನಿನ್ನನ್ನು ಆ ಚಿತೆಗೆ ಹಾಕ್ಲಿಕ್ಕೆ ಹೋದ 105 ಮಂದಿ ಕೀಚಕರು, ಉಪ ಕೀಚಕರು, ಅವರನ್ನೆಲ್ಲ ಒಂದು ಮರದಲ್ಲಿ ಹಿಡಿದು ಹೊಡೆದು ಕೊಂದು ಅಣ್ಣನ ಚಿತೆಗೆ ಅವರನ್ನು ಹಾಕಿದೆ. 106 ಮಂದಿ ಒಟ್ಟಿಗೆ ಸತ್ತಿದ್ದಾರೆ, ಒಟ್ಟಿಗೆ ಬೆಂಕಿಯಲ್ಲಿ ಬೆಂದಿದ್ದಾರೆ. ಬೆಳಿಗ್ಗೆ ಆಗುವಾಗ ಇಡೀ ಊರಿಗೆ ಪ್ರಚಾರ ಆಗ್ತದೆ. ಇನ್ನು 15 ದಿವಸ ಉಂಟು. ಪ್ರಚಾರ ಆಗುವ ಮೊದಲು ನಮ್ಮ ಅಜ್ಞಾತವಾಸ ಒಂದು ಮುಗಿದ್ರೆ ಕೃಷ್ಣಾನುಗ್ರಹ ದೊಡ್ಡದು ಅಂತ ಭಾವಿಸಬಹುದು. ಮತ್ತೆ ಒಂದು ಉಂಟು, ಎಂಥದ್ದು ಯಾವಾಗಲೂ ಅದೇ, ಒಂದು ಕಲ್ಯಾಣ ಆಗಿದೆ.
ಅದ್ಭುತ. ಸಂತೋಷಕ್ಕೆ ಏನು ಕೊರತೆ ಇಲ್ಲ, ಸೌಭಾಗ್ಯಕ್ಕೆ ಯಾವ ಕುಂದು ಕೊರತೆಯೂ ಇಲ್ಲ. ಹಾಗೆಂದು ಈ ಬೃಂದಾವನದಲ್ಲಿ ಇಷ್ಟೆಲ್ಲ ಸೌಭಾಗ್ಯ ಮೆರೆದಾಡೋದಕ್ಕೆ ಕಾರಣ ಏನು? ನಾನು ಹಿಂದಕ್ಕಾದ್ರೆ ಸೂರ್ಯದೇವನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿದೆ. ಅವನಿದ್ದಂತಹ ಶಮಂತಕರತ್ತ ನನ್ನ ಕೈ ಸೇರಿದ್ದೇ ತಡ. ನಮ್ಮ ಈ ಊರೇ ವಿಜೃಂಭಿಸ್ತಾ ಇದೆ, ಸಕಲ ಸಂಪತ್ತು ತುಂಬಿ ತುಳುಕುತ್ತಾ ಇದೆ, ಪ್ರಜೆಗಳೆಲ್ಲರೂ ರಂಜಿಸ್ತಾ ಇದ್ದಾರೆ ಎಂಬಲ್ಲಿಗೆ ನಮಗೆ ನೆಮ್ಮದಿ. ಆದ್ರೆ ನನ್ನನ್ನು ಕಾಣಬೇಕು ಅಂತ ಯಾರು ಹಂಬಲಿಸ್ತಾ ಇದ್ದಾರಲ್ಲ. ಬರ್ಲಿ 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 ಬರ್ಲಿ. ಎದ್ದೇಳಿ ಎದ್ದೇಳಿ. ನೀವು ಜನ ಯಾರು? ನಾವು ಗೊತ್ತಾಗ್ಲಿಲ್ವಾ? ಯಾರು ನಾವು ನೀವು? ಗಿರಿಜನರು. ಒಬ್ಬಳಿಗೆ ಇಷ್ಟು ಮಂದಿ ಮಕ್ಕಳ? ಹಾಗಲ್ಲ, ಮತ್ತೆ ಗಿರಿಜನ. ಓ ಗಿರಿಜನರು. ನೀವು ಅಲ್ಲಿರ್ಬೇಕಾದವರು, ಇಲ್ಲಿಗೇನು? ಗಿರಿಜನ ಮಕ್ಕಳು ಅಂತ ಹೇಳ್ಬೇಡಿ, ಮತ್ತೆ ಅದಕ್ಕೆ ಹೇಳಿದ್ರು ಒಬ್ಳಿಗೆ ಇಷ್ಟು ಮಂದಿ ಅಂತ. ಗಿರಿಜನರು ಇಲ್ಲಿಗೆ ಬರ್ಲಿಕ್ಕೆ ಕಾರಣ ಉಂಟು. ಏನು? ನಿಮ್ಮನ್ನು ನೋಡ್ಲಿಕ್ಕೆ ಬಂದು. ನನ್ನನ್ನು ನೋಡ್ಲಿಕ್ಕೆ ಬಂದದ್ದು ಅಂದ್ರೆ ನಾನು ಈ ಹಿಂದಕ್ಕಾದ್ರೆ ನಮಗೆ ಸ್ವಲ್ಪ ಸ್ವಲ್ಪ ಎಲ್ಲ ಭೂಮಿ ಅವಕಾಶವನ್ನು ಕಲ್ಪಿಸಿದ್ದೇನೆ. ನೀವೆಲ್ಲರೂ ಕೃಷಿ ಮಾಡಬೇಕು, ಅಲ್ಲಿ ಕೃಷಿ ಮಾಡಿ ನಿಮ್ಮದಂತ ಹೊಟ್ಟೆಯನ್ನು ತಣ್ಣಗಾಗಿಸಿಕೊಳ್ಳಬೇಕು. ಕೃಷಿತೋ ನಾಸ್ತಿ ದುರ್ಭಿಕ್ಷ. ಜಾಸ್ತಿ ಅಲ್ವೋ? ಜಾಸ್ತಿ ನಿನಗೆ. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಜಪತೋ ನಾಸ್ತಿ ಪಾತಕಂ, ಮೌನಂ ಕಲಹ ನಾಸ್ತಿ. ಮೌನವಾಗಿದ್ರೆ ಯಾವ ಕಲಹವೂ ಬರುವುದಿಲ್ಲ ಅಂತ ಹೇಳಿದವ ನಾನು. ನಿಮಗೆ ಕೊಟ್ಟಿದ್ದೇನಲ್ಲ, ಏನು ಮಾಡಿದ್ದೀನಿ? ಅದೇ ನೀವು ಹೇಳಿದಲ್ಲ, ದುಡಿದು ತಿನ್ಬೇಕು, ಸೋಮವಾರ ಆಗ್ಬಾರ್ದಂತ. ಅಲ್ಲ, ಮಂಗಳವಾರ ಆಗಿ ನೀವು ಸೋಮಾರಿಗಳಾಗಬಾರ್ದು, ದುಡಿದುಣ್ಣಬೇಕು. ಕೈ ಕೆಸರಾದರೆ ಕೈ ತೊಳೆಯಿರಿ, ಬಾಯಿ ಮೊಸರಾದರೆ ಮೂಗು ತಿರಿಸಿ. ಕೈ ಕೆಸರೇ ಕೈ ತೊಳೆಯಿರಿ, ಕೈ ಕೆಸರಾದರೆ ಬಾಯಿ ಮೊಸರು. ನಾವೇನು ಮಾಡ್ಬೇಕು? ಕೈಯಲ್ಲಿ ಕೆಸರನ್ನು ಹಿಚುಕಬೇಕು, ಬರೇ ಹಿಚುಕುದಲ್ಲ ಅಲ್ವೋ? ಯಾಕೆ? ಅದು ನಾಣ್ಣುಡಿ, ಆಯ್ತಾ? ವಾಡಿಕೆ ಮಾತು. ಆ ಬಳಿಕ ನೀವೇ ನಮಗೆ ಒಂದು ಜಾಗ ಕೊಟ್ಟಿದ್ರಲ್ಲ, ಹೌದು, ಕಿರಿಂಚಿ ಮಾಡ್ಲಿಕ್ಕೆ. ಯಾವುದು? ಕಿರಿಂಚಿ ಕೃಷಿ ಮಾಡ್ಲಿಕ್ಕೆ. ಆ ನಿಮ್ಮ ಕೊಟ್ಟಂತಹ ಜಾಗವನ್ನು ಸಮತಟ್ಟು ಮಾಡ್ಲಿಕ್ಕೆ ನಾನು ಮತ್ತು ನನ್ನ ಹೆಂಡತಿ ಸೇರಿ ಹೊರಲಾಡಿ. ನಿಮಗೆ ಮನೆಯಲ್ಲಿ ಚಾಪೆ ಇರಲಿಲ್ವಾ? ಹಾಗೆಲ್ಲ ಮತ್ತೆ ಮಣ್ಣನ್ನು ಹದಗೊಳಿಸುವುದಕ್ಕೆ. ಹೌದೌದು. ನೀನು ಮತ್ತು ನಿನ್ನ ಹೆಂಡತಿ, ಮತ್ತೆ ನಿನ್ನ ಗುರು ಒಬ್ಬ ಸುಂದರ ಇದ್ದಲ್ಲ, ಅವ ಎಲ್ಲಿ ಹೋದ? ಅವ ಇವತ್ತು ಬರ್ಲಿಲ್ಲ. ಹೌದಾ? ಬೇಗ ಹೋಗಿದ್ದಾನೆ. ನಾನು ಬರ್ಲಿಕ್ಕೆ ಹೇಳಿದ್ರು ಬರುವುದಿಲ್ಲ ಅವ ಬರುವುದಿಲ್ಲ. ಹಾಗೆ ನೀವು ಕೊಟ್ಟಂತಹ ಜಾಗದಲ್ಲಿ ನಾವು ಕೃಷಿ ಮಾಡಿದ್ವಿ. ಹಾಗೆ ಬೆಳೆ ಎಲ್ಲ ಬೆಳೆ ಆಗಿದೆ. ಮೊದಲು ಬೆಳೆದದ್ದು ಬೆತ್ತ. ಬೆತ್ತ? ಬೆತ್ತ ನಾಗರ ಬೆತ್ತ ಅದಲ್ಲ, ಮತ್ತೆ ಬೆತ್ತ. ಬೆತ್ತದಿಂದ ಅನ್ನ ಮಾಡಿ, ಭತ್ತದಿಂದ ಅನ್ನ ಮಾಡುವುದಾಯ್ತಾ? ಭತ್ತ. ಆಮೇಲೆ ಹಕ್ಕಿ ಆಗುವುದಲ್ಲ. ಯಾವುದು? ಹಕ್ಕಿ. ಹಕ್ಕಿ. ಅಕ್ಕಿ. ಅಕ್ಕಿ. ಅಕ್ಕಿ ಉಣ್ಲಿಕ್ಕೆ. ಅದಾಯ್ತಾ? ಅದಾದ್ಮೇಲೆ ನಿಮ್ಮ ಜಾಗದಲ್ಲಿ ನಾವು ಹೊಲಸು ಮಾಡಿ. ಹೊಲಸು ಮಾಡಿದ್ದ? ಹೊಲಸು ಮಾಡಿದ್ದು ನಿಮಗೆ ನಾನು ಜಾಗ ಕೊಟ್ಟದ್ದು ಹೊಲಸು ಮಾಡ್ಲಿಕ್ಕ? ಅದಲ್ಲ, ಮತ್ತೆ ಮರದಲ್ಲಿ ಹೊಲಸು. ಓ ಪುಣ್ಯಾತ್ಮ, ಹೊಲಸು. ಆಮೇಲೆ ಆಮೇಲೆ ದಾನೆಂಬೆ. ಹಣ್ಣು ಹಣ್ಣು ದಾನೆಂಬೆ. ಅದೆಂತದ? ಹಣ್ಣು ಕೆಂಪಿದ್ದು ದಾಳಿಂಬೆ. ಆಮೇಲೆ ಬಾಳೆಹಣ್ಣು. ಬಾಳೆ. ಬಾಳೆ ಕೃಷಿ ಒಳ್ಳೆಯದು. ಬಾಳೆಯಲ್ಲಿ ನಾವೊಂದು ಈ ವರ್ಷ ಹೊಸ ವಿಧ ಮಾಡಿದ್ದೇವೆ. ಅದೇ ಹಾಗೆ? ಜ್ಞಾನೇಂದ್ರ. ಜ್ಞಾನೇಂದ್ರ? ಯಾರದು ಜ್ಞಾನೇಂದ್ರ? ನಿಮ್ಮ ಬಾಳೆ ಜ್ಞಾನೇಂದ್ರ. ಅದೆಂತದ್ದು ಜ್ಞಾನೇಂದ್ರ? ಅದರಲ್ಲಿ ತಲೆಯಲ್ಲ ನೇಂದ್ರ. ಅದೇ, ಅದು ಜ್ಞಾ ಇಲ್ಲ ನೇಂದ್ರ. ಹಾಗೆಲ್ಲ ನಮಗೆ ಅದನ್ನು ಮಾಡುವಂತ ಒಂದು ಜ್ಞಾನ, ಹಾಗೆ ಜ್ಞಾನೇಂದ್ರ. ಆಮೇಲೆ ತರಕಾರಿ. ತರಕಾರಿ ಒಳ್ಳೆಯದು. ಬೆಂಡೆ, ತೊಂಡೆ, ಹಲಸಂಡೆ, ಹಾಗಲಕಾಯಿ. ಮತ್ತೆ ಹೀಗಲ್ಲಕಾಯಿ ಇಲ್ವಾ? ಚೀನಕ್ಕಾಯಿ, ಹಾಗಲಕಾಯಿ, ಚೀನಿಕಾಯಿ, ಪಡಲಕಾಯಿ, ಪಡುವಲಕಾಯಿ, ಸೋರೆಕಾಯಿ, ನುಗ್ಗೆಕಾಯಿ,
ಸೌತೆಕಾಯಿ. ನೀನು ಮಾರಾಟಕ್ಕೆ ಬಂದದ್ದ ಅಲ್ಲ ಹೇಳಲಿಕ್ಕೆ ಬಂದದ್ದ? ಹೇಳಲಿಕ್ಕೆ ಹೇಳಲಿಕ್ಕೆ. ಇಷ್ಟೆಲ್ಲ ಬೆಳೆ? ಹೌದು. ಹಾಗೆ ಬೆಳೆ ಹೇಗಿತ್ತು? ಬೆಳೆ ಒಳ್ಳೇದಿತ್ತು. ನಿಮಗೆ ಒಬ್ಬರಿಗೂ ತಲೆ ಸಾರಿ ಇಲ್ವಾ? ಯಾಕೆ? ಅರಸನನ್ನು ಕಾಣಲಿಕ್ಕೆ ಬರುವುದು ನೀವು. ಬರುವಂತಹ ಸಂದರ್ಭದಲ್ಲಿ ನೀವು ಮಾಡಿದಂತಹ ಕೃಷಿಯನ್ನು ನನಗೆ ತಂದು ಒಪ್ಪಿಸಬೇಕಾ ಬೇಡ? ಅದು ನಮಗೆ ಗೊತ್ತುಂಟು. ಮತ್ತೆ ಬರೀ ಎಲ್ಲಿ ತರ್ಲಿಕ್ಕೆ ಎಲ್ಲಿಂದ ತರುವುದು? ಇಷ್ಟು ಭಾಷಣ ಮಾಡಿದ್ದೀನಿ ಈಗ. ಹಾಗೆಲ್ಲ ಮತ್ತೆ ತರಕಾರಿ ಬೆಳೆದದ್ದನ್ನು ನೋಡ್ಲಿಕ್ಕೆ ಮಾತ್ರ ಸಿಗುವುದು, ಮತ್ತೆ ತಿನ್ಲಿಕ್ಕೆ ಇಲ್ಲ, ಕೈಯಲ್ಲಿ ಹಿಡಿಲಿಕ್ಕೂ ಇಲ್ಲ. ಏನು ಕಳ್ಳರು ಕಾಕರು ಏನಾದ್ರು? ಈಗ ನೀವಿರುವಾಗ ಕಳ್ಳರು ಕಾಕರು ನಾನಿರುವಾಗ ಹಾಗಲ್ಲ, ಮತ್ತೆ ನೀವು ಇರುವಾಗ ಯಾರಾದ್ರೂ ಬರ್ಲಿಕ್ಕೆ ಉಂಟು? ಕಳ್ಳರು ಕಾಕರು ಹಾವಳಿ ಇಲ್ಲ. ಇಲ್ಲ. ಮತ್ತೆ ಏನಾಯ್ತು? ಪ್ರಾಣಿಗಳು. ಪ್ರಾಣಿಗಳು? ಹೌದು. ಏನ್ ಮಾಡಿತು? ಪ್ರಾಣಿಗಳು ಬಂದು ನಮ್ಮ ಕೃಷಿಯನ್ನೆಲ್ಲ ನಾಶ ಮಾಡು. ಹೌದಾ? ಅದು ಯಾವುದೆಲ್ಲ ಪ್ರಾಣಿಗಳು? ಮೊದಲಿಗೆ ಆಗ್ರ. ಆಗ್ರ ಅಲ್ಲ, ಉತ್ತರ ಪ್ರದೇಶವ? ಆಗ್ರ. ಆಗ್ರ ವ್ಯಾಘ್ರ. ಹುಳಿ ಬರುವುದು, ಹುಳಿ. ಅದಕ್ಕೆ ಏನಾದ್ರು ಹಿಂಡಿದ್ಯಾ ನೀನು ಹುಳಿ ಬರ್ಲಿಕ್ಕೆ? ಮತ್ತೆ ಹುಳಿ. ಹುಲಿ ವ್ಯಾಘ್ರ ಒಂದೇ ಆಯ್ತಾ? ಎರಡು ಒಂದೇ, ಅದು ಬೇರೆ ಬೇರೆ ಅಲ್ಲ. ಅದು ಕೃಷಿಗೆ ಉಪದ್ರ ಅಲ್ಲ. ಯಾವುದು? ನಮ್ಮ ಹಟ್ಟಿಯಲ್ಲಿದ್ದ ದನವನ್ನು ಕೊಂಡೋಗುದು. ನೀವು ದನ ಸಾಕ್ತೀರಾ? ಮತ್ತೆ ನಿನ್ನೆ ದಿವಸ ನಾನು ಅಕ್ಕಚ್ಚಿ ಕೊಟ್ಟು ಬಂದದ್ದು ದನಕ್ಕೆ. ಇವತ್ತು ಹೋಗಿ ನೋಡ್ತೇನೆ, ದನದ ತಲೆ ಮಾತ್ರ ಉಂಟು, ಮತ್ತೆ ಹಿಂದಿನ ಭಾಗ ಇಲ್ಲ. ಏನಾಯ್ತು? ಅದು ಹಿಂದಿನ ಭಾಗವನ್ನು ಹಿಡ್ಕೊಂಡು ಹೋದದ್ದು. ಹುಲಿ ತಲೆಯನ್ನು ಬಿಟ್ಟು ಹೋದದ್ದು. ಯಾಕೆ? ಕಾಡಿಗೆ ಹೋಗಿ ಹಾಲು ಮಾರಿ ಆದ್ರೂ ಜೀವನ ಮಾಡ್ತೇನೆ. ತಲೆ ಮತ್ತೆ ತಲೆ ಕೊಂಡೋದ್ರೆ ಅಕ್ಕಚ್ಚಿ ಕೊಡ್ಬೇಕಲ್ಲ. ಅದು ನಿನ್ನ ಅಂಬೋಣ. ಮತ್ತೆ ಅದು ಮಾಂಸಾಹಾರಿ, ಹಾಗೆ ಉಳಿದಂತ ಭಾಗವನ್ನೆಲ್ಲ ತಿಂದಿರ್ಬೇಕು. ಆಮೇಲೆ ಆಮೇಲೆ ಕರಡಿ ರಾಯಿದೆ. ಕರಡಿ? ಸುಳ್ಳು ಹೇಳಬೇಕು, ಒಂದು ಲೆಕ್ಕ ಇರ್ಬೇಕು. ಇಲ್ಲ, ಕರಡಿ ಬಂದ್ರೆ ನಿಮ್ಮ ಬೆಳೆಗೆ ಏನೂ ಮಾಡುವುದಿಲ್ಲ. ಕರಡಿ ಬಂದು ನಮಗೆಲ್ಲ. ನನ್ನ ತಮ್ಮ ಇದ್ದಾನಲ್ಲ. ನಿನ್ನ ತಮ್ಮ? ನನ್ನ ತಮ್ಮ ತಿಮ್ಮ. ಹೌದು, ತಿಮ್ಮ. ಏನಾಯ್ತು? ಕರಡಿಯ ಜೊತೆ ಉರುಡ ಮಾಡಿ ಕಣ್ಣೆರಡು ಕಲ್ಕೊಂಡು ಕುರುಡನಾಗಿದ್ದಾನೆ ರಾಯರಿ. ಹೌದಾ? ಹಾಗಾದ್ರೆ ಮನುಷ್ಯರಿಗೆ ಉಪದ್ರ? ಹೌದು, ಕರಡಿಯಿಂದ. ಅವ ನನಗೆ ಶತ್ರು ಬೇಜಾರಿರ್ಲಿಲ್ಲ, ಅವನಿಗೆ ಈಗ ಕಣ್ಣು ಕಾಣುದಿಲ್ಲ, ಅದೇ ಬೇಸರ. ಸಾಕಬೇಕು ನೀನು ಸ್ವಲ್ಪ, ತಮ್ಮ ಅಲ್ವಾ? ಆಯ್ತಾ? ಆಮೇಲೆ ಎರಡು ಬಾಲದ್ದು ಬರುವುದು. ಎರಡು ಬಾಲದ್ದು ಎಂತ ಅದು? ಅದೆಂತದ್ದು ಎರಡು ಬಾಲ? ಎರಡು ಬಾಲದ್ದು, ಮುಂದೊಂದು ಹಿಂದೊಂದು. ಎರಡು ಬಾಲದ ಪ್ರಾಣಿ? ಬಂಡೆ ಆಕೃತಿ. ಅದು ಆನೆ ಇರಬಹುದು. ಆನೆ? ಆನೆ. ಆನೆ ಬಂದು ಬಾಳೆ ಕೃಷಿಯನ್ನು ಹಾಳು ಮಾಡುವುದು. ಅದು ಹಾಗೆ. ಆಮೇಲೆ ಹಕ್ಕಿ. ಹಕ್ಕಿಗಳು ಯಾವ್ದೆಲ್ಲ? ಸಣ್ಣ ಅಕ್ಕಿ, ದೊಡ್ಡ ಅಕ್ಕಿ, ಬೆಳ್ತಿಗೆ ಅಕ್ಕಿ, ಕುಚ್ಚಲಕ್ಕಿ, ಮಂಡಕ್ಕಿ. ವ್ಯಾಪಾರ ಮಾಡ್ಲಿಕ್ಕೆ ಉಂಟಾ? ಅಲ್ಲಲ್ಲ, ಹಕ್ಕಿ. ಸಣ್ಣಕ್ಕೆ ಅಂದ್ರೆ ಯಾವ್ದು? ಸಣ್ಣದು. ಮಂಡಕ್ಕೆ ಅಂದ್ರೆ? ಮಂಡೆ ದೊಡ್ಡದು. ಕುಚ್ಚಲಕ್ಕೆ ಅಂದ್ರೆ? ಕುಚ್ಚು ಕುಚ್ಚು ಹೇಳ್ತದಲ್ಲ. ಬೆಳ್ತಿಗೆ ಅಕ್ಕಿ ಅಂದ್ರೆ? ಬೆಳ್ಳಗಿರುವುದು, ನನ್ನ ಹಾಗೆ. ನಿನ್ನ ಹಾಗೆ ಬೆಳ್ಳಗೆ ಅಲ್ವಾ? ನೀನೇ ಹೇಳಿಕೊಳ್ಳುದಲ್ವಾ? ಮತ್ತೆ ಯಾರು ಹೇಳಿ? ನಿನ್ನ ಮುಖಕ್ಕೆ ಎಲ್ಲಿಯಾದ್ರೂ ಮಸಿ ಚುಕ್ಕೆ ಹಾಕಿದ್ರೆ ಹುಡುಕುವುದಕ್ಕೆ ಎಷ್ಟು ದೊಡ್ಡ ದೃಷ್ಟಿಚಕ್ರವು ಸಾಕಾಗ್ಲಿಕ್ಕಿಲ್ಲ. ಅಲ್ಲ, ನೀವು ಅಲ್ಲಿಗೆ ಬಂದ್ರೆ ನೀವು ಸಹ ಹಾಗೇನೆ ಆಗುದು, ಗೊತ್ತುಂಟು. ಹೇಗೆ? ನಾನು ಹಾಗೆ ಅಂತೂ ಕಪ್ಪು. ಹೌದು. ಈಗ ಪ್ರಾಣಿ ಪಕ್ಷಿಗಳಿಂದ ನಮಗೆ ತೊಂದರೆ ಆಗಿದೆ. ನಮಗೆ ಬದುಕುವುದಕ್ಕಾಗುದಿಲ್ಲ, ನಾವು ಊರು ಬಿಟ್ಟು ನೀವು ಹೋಗ್ಲೇಬಾರದು. ನಾನು ಪ್ರಜಾ ರಂಜಕ, ಪ್ರಜಾ ಭಂಜಕರಲ್ಲ. ಪ್ರಜೆಗಳಿಗೆ ಬಂದಂತಹ ಸಂಕಷ್ಟವನ್ನು ದೂರ ಮಾಡಬೇಕಾದ್ದು ಅರಸನಾಗಿ ನನ್ನ ಹೊಣೆಗಾರಿಕೆ. ನಾನು ಸ್ವಲ್ಪ ಹಿಂದುಳಿದೆ, ನಾನು ಬೇಟೆ ಆಡದೆ ತುಂಬಾ ಸಮಯ ಆಯ್ತು. ಹಾಗಾಗಿ ಈ ಪ್ರಾಣಿಗಳಿಗೆಲ್ಲ ಏನಾಗಿದೆ, ಕೊಬ್ಬು ಹೆಚ್ಚಾಗಿದೆ. ಹಾಗಾದ್ರೆ ಏನು ಮಾಡುದು? ಕೊಬ್ಬಿದಂತಹ ದುಷ್ಟ ಮೃಗಗಳನ್ನು ತರೀಲೇಬೇಕು. ಸಕಲ ಸಿದ್ಧತೆ ಆಗಬೇಕು, ಎಲ್ಲ ವ್ಯವಸ್ಥೆ ಮಾಡಿ ಬೇಟೆಗಾಗಿ ನಾನು ಹೊರಗೆ.
ನೀನು? ಹೌದು ಅಣ್ಣ. ನೀನು ಹೋಗುವಂತ ಅವಶ್ಯಕತೆ ಇಲ್ಲ. ಮತ್ತೆ ನಿನ್ನ ಎದೆ ಎತ್ತರಕ್ಕೆ ಬೆಳೆದಿದ್ದಂತಹ ನಿನ್ನ ತಮ್ಮ ಪ್ರಸೆಯನ್ನು ನಾನಿದ್ದೇನೆ. ಹೇಗೆ ಗೊತ್ತೇ? ಚಿಗುರನ್ನು ಚಿವುಟುವುದಕ್ಕೆ ಕೊಡಲಿಯ ಅವಶ್ಯಕತೆ ಇಲ್ಲ. ಸಣ್ಣ ಕೀಟವನ್ನು ಕೊಲ್ಲುವುದಕ್ಕೆ ವಿನತನದಂತಹ ಗರುಡನ ಅವಶ್ಯಕತೆ ಇಲ್ಲ. ಹಾಗಿರುವಾಗ ಸಾಮಾನ್ಯ ಮೃಗವನ್ನು ಕೊಲ್ಲುವುದಕ್ಕೆ ನೀನು ಹೋಗುವಂತ ಅವಶ್ಯಕತೆ ಇಲ್ಲ. ಆಶೀರ್ವಾದ ಮಾಡಿ ನನ್ನನ್ನು ಕಳುಹಿಸು. ಓಡಿ ಬಾಲಗನಿಂದ ಬೇಡವೈ ಮೃಗಬೇಡಿ ಬೇಡ ಮಗನೇ, ನೀನು ಆಟ ಆಡುವಂತಹ ಬಾಲ, ಎಳೆಯ ವಯಸ್ಸು ನಿನ್ನದ್ದು. ಈ ವಯಸ್ಸಿನಲ್ಲಿ ನಿನ್ನ ಮಾತನ್ನು ಕೇಳಿ ನಾನು ನಿನ್ನನ್ನು ಕಾಡಿಗೆ ಅಟ್ಟಿದ್ದೆ. ಹೌದಾದ್ರೆ ಲೋಕಾಪವಾದ ನನಗೆ ಬರ್ತದೆ. ಯಾಕೆ ಗೊತ್ತಾ? ಯಾಕೆ? ದುಷ್ಟ ಮೃಗಗಳಿಂದಲೇ ಕೂಡಿದಂತಹ ಕಾರಣ. ಆ ಕಾರಣಕ್ಕೆ ನೀನು ಹೋಗಿ ಆ ದುಷ್ಟ ಮೃಗಗಳ ಬಾಯಿಗೆ ನೀನು ಆಹುತಿ ಆದದ್ದೇ. ಹೌದಾದ್ರೆ ಅಪವಾದ ಎಂಬುದು ನನಗೆ ಬರ್ತದೆ. ಹಾಗಾಗಿ ಯಾವ ಕಾಲಕ್ಕೂ ಯಾವ ಕಾರಣಕ್ಕೂ ಆಟ ಆಡುವಂತಹ ಬಾಲಕ ನೀನು ಮನೆಯಲ್ಲೇ ಇರಬೇಕು. ಕಾಡಿಗೆ ಹೋಗುದು ಸರಿಯಲ್ಲ, ಸರಿಯಲ್ಲ, ಸರಿಯಲ್ಲ. ನಿನ್ನ ಮಾತನ್ನು ಕೇಳುವಾಗ ಬಹಳ ಸಂತೋಷವಾಗುತ್ತಾ ಉಂಟು. ನಾನು ಸಣ್ಣವ ಎಂಬುದಾಗಿ ಹೇಳ್ತಾ ಇದ್ದೀಯ. ನಿನಗೊಂದು ಮಾತನ್ನು ಹೇಳ್ತೇನೆ. ಬೆಂಕಿಯ ಕಿಡಿ ಸಣ್ಣದಾಗಿರ್ತದೆ, ಪ್ರಪಂಚವನ್ನು ಸುಡುವುದಕ್ಕೆ ಅದು ಕಾರಣವಾಗ್ತದೆ. ಅಷ್ಟು ಮಾತ್ರ ಅಲ್ಲ, ಅಂಕುಶವೆಂಬಂತ ಆಯುಧ ಸಣ್ಣದು, ದೊಡ್ಡ ಗಾತ್ರದ ಆನೆಯನ್ನು ನಿಯಂತ್ರಿಸ್ತದೆ. ಅಷ್ಟೇ ಯಾಕೆ, ಒಂದು ತೊಟ್ಟು ವಿಷ ಇಷ್ಟೇ ಇರ್ತದೆ, ಜೀವಿಯ ಜೀವವನ್ನು ಹೀರುವುದಕ್ಕೆ ಅದು ಕಾರಣವಾಗ್ತದೆ. ಅಣ್ಣ, ಮತ್ತೊಂದು ಮಾತು, ಗುರುಮಠಕ್ಕೆ ಹೋಗಿ ಬೇಕಾದಂತಹ ವಿದ್ಯೆಗಳನ್ನು
ತೇಯ್ಬೇಕು. ಆಗ ಗಂಧದ ಪರಿಮಳ ಗೊತ್ತಾಗ್ತದೆ. ಹಾಗಂತ ನಾವು ವಿದ್ಯೆ ಕಲಿತರೆ ಪ್ರಯೋಜನವಿಲ್ಲ. ಅದನ್ನು ಪ್ರದರ್ಶಿಸುವುದಕ್ಕೆ ವಿಶೇಷವಾದ ಒಂದು ವೇದಿಕೆ ಬೇಕು. ಹಾಗಿರುವಾಗ ಇದು ನನಗೆ ಒಳ್ಳೆ ಅವಕಾಶ. ಯೋಚಿಸಬೇಡ, ಆಶೀರ್ವಾದ ಮಾಡಿ ಕಳುಹಿಸಿಕೊಡು. ಕೊನೆಯ ನಿರ್ಧಾರ. ಹೌದಣ್ಣ, ಹೋಗುದೆಯ ಇನ್ನು ಮುಂದಿನ ಯುವರಾಜ ನಾನು. ನೆಮ್ಮದಿ ಆಯ್ತು ಮಗ. ಬೇಕು, ಇಂಥವರು ನಮಗೆ ಬೇಕು. ಯಾಕೆ? ನಮ್ಮ ನಾಡಿನ ಮಾನ ಮರ್ಯಾದೆ ಉಳಿಬೇಕು. ನಿನ್ನಂತ ಸ್ವಂತ ಕಾರ್ಯಗಳು ಬೇಕು. ಹಾಗಾದ್ರೆ ನೀನು ಹೋಗುವುದಕ್ಕೆ ಸಿದ್ಧ. ಇನ್ನು ನಾನು ಅಡ್ಡಿಪಡಿಸುವುದಿಲ್ಲ. ಇಷ್ಟು ಹೇಳಿದ ಮೇಲೆ ನಾನು ನಿನ್ನ ಮಾತನ್ನು ಕೇಳಲೇಬೇಕು. ಒಮ್ಮೊಮ್ಮೆ ಕಿರಿಯರು ಆಡಿದ ಮಾತನ್ನು ಹಿರಿಯರು ಕೇಳಬೇಕು. ಹಾಗಾಗಿ ನಿನ್ನ ರಾಜಕೀಯ ವಿಚಾರದಲ್ಲಿ ಇನ್ನು ನೀನು ತೊಡಗಿಕೊಂಡಿರ್ಬೇಕು. ನಾನು ಇಲ್ಲೇ ಇರ್ತೇನೆ, ನೀನು ಹೋಗು. ಬೇಟೆಯಾಡುವುದಕ್ಕೆ ಮುಂತಾದ ಯಾವುದೇ ಕೆಲಸ ಇದ್ರು ಅದಕ್ಕೆ ನಾನು ಹೋಗ್ತೇನೆ, ನೀನು ಹೋಗು. ಆದ್ರೂ ಒಂದುಂಟು ಮಗ. ಏನನ್ನ? ಕಾಡು, ಕತ್ತಲೆ ಕವಿದಂತ ಕಾಡು, ಬೆಳಕಿನ ವ್ಯವಸ್ಥೆ ಇಲ್ಲ. ಹೋಗುವಂತ ದಾರಿ ದುರ್ಗಮ ಪ್ರದೇಶ, ಬಾಯಾರಿಕಾದೀತು, ಹಸಿವಾದೀತು, ದಣಿವಾದೀತು. ಏನು ಮಾಡು? ಹೀಗೆ ಮಾಡುವಾಗ ವನಪಾಲಕರಿದ್ದಾರಲ್ವ, ಅವರಾಗ್ಲಿಕ್ಕಿಲ್ಲ. ಈಗ ಇದೆಂತದ್ದು? ಏನಲ್ಲ ಇದು? ಇದು ದಿನಮಣಿ ಇತ್ತಂತಹ ಶ್ರಮಂತಕ ಮಣಿ. ಹೊಳೆಯುತ್ತಾ ಉಂಟು, ಹೊಳೆಯುತ್ತಾ ಉಂಟು. ಅದರ ಪ್ರಭಾವ ಅದು ಬೆಳಕಿಗೂ ಆಗ್ತದೆ, ಹಸಿವೆಗೂ ಆಗ್ತದೆ, ನೀರಡಿಕೆಗೂ ಆಗ್ತದೆ. ಜೋಪಾನ ಆಗಲಿ ಅಣ್ಣ. ಅದನ್ನು ಎಲ್ಲಿ ಹೆಚ್ಚು ಕಡಿಮೆ ಮಾಡಬೇಡ. ಅದು ದಿನಮಣಿ ಇತ್ತದ್ದು, ಅದನ್ನು ಗಟ್ಟಿಯಾಗಿ ಇಟ್ಕ. ಎಲ್ಲಿದ್ದೀರಾ? ಎಲ್ಲಿ ಬನ್ನಿ. ಇನ್ನು ನಾನು ಬರುವುದಿಲ್ಲ. ವ್ಯವಸ್ಥೆಗೆ ನನ್ನ ತಮ್ಮ ಇದ್ದಾನೆ ಪ್ರಸೇನ, ಅವನ ಜೊತೆಯಲ್ಲಿ ಹೋಗ್ಬೇಕು. ಬಹಳ ಜಾಗ್ರತೆ. ಅಲ್ಲ, ಕಾಡಿನ ಬಗ್ಗೆ ನಿಮಗೆಲ್ಲ ಗೊತ್ತುಂಟಲ್ಲ. ಅವಲ್ಲಿದ್ದಾನೆ ಆ ಬೆಳ್ಳಗಿನ. ನೀನಿಲ್ಲಿದ್ಯಾ? ಸ್ವಲ್ಪ ನೋಡಿತು. ನನ್ನ ತಮ್ಮ ವ್ಯವಸ್ಥೆ ಮಾಡ್ಬೇಕು. ಹೌದು, ಚಿಕ್ಕ ಎಂತದು? ಚಿಕ್ಕ ಬುದ್ಧಿ ಅಲ್ಲ, ಸಣ್ಣವರಲ್ಲ. ನಾನು ಹಾಗಾದ್ರೆ ದೊಡ್ಡ ಬುದ್ಧಿ. ಹಾಗೆ ಯಜಮಾನ, ಚಿಕ್ಕ ಯಜಮಾನ. ಆಯ್ತಾ? ಜೋಪಾನ. ಆಶೀರ್ವಾದ ಮಾಡಿದ ಮಗ, ಹೋಗಿ ಬಾ. ಅಣ್ಣನಿಂದ ಆಶೀರ್ವಾದವನ್ನು ಪಡೆದದ್ದಾಯ್ತು. ಹಾಗಂತ ಬೇಟೆಗೆ ನೇರ ಹೋಗುದೆಯಾ? ಸಿದ್ಧತೆ ಆಗಬೇಡ. ಆಯುಧಗಳು ಬೇಕು. ಏನೆಲ್ಲ ಆಯುಧ ಉಂಟು ನಿಮ್ಮಲ್ಲಿ? ಅಂದ್ರೆ ಕಟಾರಿ, ಕತ್ತಿ, ಕಟಾರಿ, ಪೂಜಾರಿ. ಅಷ್ಟು ಮಾತ್ರ ಸಾಕಾಗುದಿಲ್ಲ. ಬಳೆಗಳು ಬೇಕು. ಬಲೆಗಳು ಬಳೆ ಕೈಗೆ ಉಂಟಾ? ಕೈಗೆ ಹಾಕುವ ಬಲೆ ಅಲ್ಲ, ಪ್ರಾಣಿಗಳನ್ನು ಹಿಡಿಯುವ ಬಲೆ ಉಂಟಾ? ಉಂಟು. ಸಣ್ಣ ಬಾಳೆ, ದೊಡ್ಡ ಬಾಳೆ, ಹಿಂದಳೆ, ಗೊಂದಳೆ, ಬಸಳೆ, ಬಿಸಳೆ, ಕಡಂದಳೆ, ಎಲ್ಲಾ ರೀತಿಯ ಬಲೆಗಳು ಉಂಟು. ಹಾಗಂತ ಬಲೆಗಳು ಆಯುಧಗಳು ಇದ್ರೆ ಸಾಕಾಗುದಿಲ್ಲ. ವಿಶೇಷವಾದೊಂದು ಪ್ರಾಣಿ ಬೇಕು. ಶ್ವಾನದ ಮರಿಗಳು. ಯಾಕಂದ್ರೆ ಗುಹೆಯಲ್ಲಿ ಎಲ್ಲ ಅಡಗಿರ್ತದೆ ಪ್ರಾಣಿಗಳು. ಅದರ ವಾಸನೆಯನ್ನು ತಿಳಿಯಬೇಕಾದ್ರೆ ಶ್ವಾನಗಳೇ ಬೇಕು. ಈಗ ನಾಯಿದ ಅಗತ್ಯ ಇಲ್ಲ. ಯಾಕೆ? ಇವ ಇದ್ದಾನೆ ಮುಸ್ಲಿಂ. ಅಂದ್ರೆ ಅವ ಅದರಲ್ಲಿ ಹುಷಾರ. ನಾಯಿ ಮಾಡುವ ಎಲ್ಲ ಕೆಲಸ ಮಾಡ್ತಾನೆ. ಇವ ಮಾಡ್ತಾನೆ, ಎಲ್ಲ ಮಾಡ್ತಾನೆ. ಸಕಲ ಸಿದ್ಧತೆ ಆಗಿದೆ. ತಡ ಮಾಡುವುದು ಯಾಕೆ? ಒಣದತ್ತ Brother,
ಪ್ರಸೇನ ಬಂದಿದ್ದೇನೆ, ಹಿಡಿದಿದ್ದೇನೆ ಶರ, ಈ ಕೂಡಲೇ ಪ್ರಯೋಗಿಸಿದ್ದೇನೆ. ನೇರವಾಗಿ ಕಾಡಿಗೆ ಬಂದು ಮೃಗಬೇಟೆಯನ್ನಾಡುವುದಕ್ಕೆ ಮುಂದಾದವ ನೀನು, ಹೌದೇನೋ? ಕಾಡಲ್ಲಿ ಯಾರು ಹೇಳುವವರು ಇಲ್ಲ ಎಂಬುದಾಗಿ ಭಾವಿಸಿಕೊಂಡೆ. ಓಹೋ, ಬಂದು ಕೇಳುವುದಕ್ಕೆ ನಿಂತವ ಯಾರು ಸಾಮಾನ್ಯದವಲ್ಲ, ಕಾಡಿನ ಕೇಸರಿ, ನಾನೇ ಮೃಗರಾಜ. ಬಂದ ದಾರಿಯಂತೆ ಹಿಂದೆ ಹೋದ್ರೆ ಸರಿ, ಇಲ್ಲವಾದ್ರೆ ನಿನ್ನನ್ನು ಕೊಂದೆ. ಚೂರ್ಣಗೊಳಿಸಿದೆಯಾ? ಯಾವುದೂ ಇಲ್ಲ. ಹಿಡಿದಿದ್ದೇನೆ ಕಟಾರಿ, ನಿನ್ನ ರುಂಡವನ್ನು ಕತ್ತರಿಸಿದೆ. ಜಾನನಿಗಾದ್ರೆ ಮಾತಿನ ಪೆಟ್ಟು, ನಿನ್ನಂತ ಪ್ರಾಣಿಗೆ ಈ ಮುಷ್ಟಿಯ ಪೆಟ್ಟು.
10 ಮಂದಿಗಳು ಹೋಗುವಂತ ದಾರಿ ಮಧ್ಯದಲ್ಲಿ ಬೋರನ ಮಲಗಿದ್ದವನು ನೀನು ಮಾತ್ರವೇ ಅಲ್ಲ, ಸೂರ್ಯಪ್ರಭೆಯಿಂದ ಆರಾಧಿಸತಕ್ಕಂಥ ಮಣಿಯೊಂದನ್ನು ಕಚ್ಚಿಕೊಂಡಿದ್ದೀಯೋ ನಿನ್ನಲ್ಲ ಕೇಳ್ತಾ ಇದ್ದೇನೆ. ನಿನ್ನನ್ನು ಸಂಧಿಸಿದವ ಸಾಮಾನ್ಯದವಲ್ಲ, ಜಾಂಬವನಾಗಿದ್ದೇನೆ. ಮಾರು ಮಲೆತು ನಿಂತೆನೆಂದಾದೆ ಹರಿಹರ ಬ್ರಹ್ಮಾದ್ಯರ ಒಂದಾಗಿ ಬಂದರೂ ಕೂಡ ಅವರನ್ನು ಸಾಕು ಸಾಕು ಅನ್ನುವಂಥ ಶಕ್ತಿವಂತ ನಾನು. ಹೌದೇನೋ? ನನ್ನಷ್ಟಿಗೆ ನಾನು ಇದ್ದವ, ಎಲ್ಲಿಂದ ಬಂದವಂತ ನನಗೆ ಗೊತ್ತಿಲ್ಲ. ನೇರವಾಗಿ ನನ್ನ ಬಳಿಗೆ ಬಂದು ನನ್ನನ್ನೇ ಪ್ರಶ್ನಿಸ್ತಾ ಇದ್ದೀಯ. ಹೌದು, ನಾನು ಯಾರು ಅಂತ ಗೊತ್ತಲ್ಲ ನಿನಗೆ? ದಾರಿ ಬಿಡು, ಮಳಿ ಕೊಡು. ಈ ಕಾಡಿಗೆ ರಾಜನಾಗಿದ್ದೇನೆ ಗೊತ್ತು. ನಾನು ಹೇಳಿದಾಗ ನೀವು ಕೇಳುವವರು. ನನ್ನನ್ನೇ ಬಂದು ಪ್ರಶ್ನೆ ಮಾಡುತ್ತಿದ್ದಾದ್ರೆ ಸುಮ್ಮನೆ ನಿನ್ನನ್ನು ಕೂಡ ಮುಷ್ಟಿಯ ಗಾತ ಏನಂತ ಒಂದೊಮ್ಮೆಗೆ ಕಾಡಿನ ಸಿಂಹವನ್ನು ಮತ್ಯಾಘಾತದಿಂದ ಕಡೆಗೊಳಿಸಿದವನು ನಾನಿದ್ದೇನೆ. ನೋಡಿದ್ರೆ ಬಾಯಲ್ಲಿ ಕಚ್ಚಿಕೊಂಡಂಥ ಪ್ರಕಾಶಮಾನವಾದಂಥ ಮಣಿ ನನ್ನಲ್ಲೇ ಪ್ರಶ್ನೆ ಹೇಳ್ತಾ ಇದೆ. ಕಾಡ ಪ್ರಾಣಿ ಆದಂಥ ಸಿಂಹಕ್ಕೆ ಈ ಮಣಿ ಅಗತ್ಯ ಆದರೂ ಯಾಕೆ? ಅಲ್ಲ, ಅದು ಮಣಿ ಅದಕ್ಕೆ ಯಾಕೆ ಅಂತ ಪ್ರಶ್ನೆ ಮಾಡುವುದಕ್ಕಿಂತ ಮುದುಕನಾದಂಥ ಜಾಂಬವನಿಗೆ ಇದು ಯಾಕೆ ಆದರೂ ಬೇಕು. ನನ್ನ ಮನೆಯಲ್ಲಿ ನನ್ನ ಮಗಳೊಬ್ಬಳಿದ್ದಾಳೆ ಜಾಂಬವತಿ. ಮದುವೆಯಾಗದೆ ಜಾಂಬವನಿಗೆ ಮಕ್ಕಳು ಹೇಗೆ ಅನ್ನುವಂಥ ಪ್ರಶ್ನೆ ಕೆಲವರಲ್ಲಿ ಹುಟ್ಟಲೂಬಹುದು. ಕಾರಣ ಇದೆ. ಆಹಾರವನ್ನು ಹುಡುಕುತ್ತಾ ಕಾಡನ್ನು ಸೇರಿದಾಗ ಒಂದು ಮರದ ಬುಡದಲ್ಲಿ ಮಗುವಿನ ಹಾಳು ನೋಡಿದಾಗ ಸಣ್ಣ ಮಗು. ಅದನ್ನು ನೇರವಾಗಿ ನನ್ನ ಗುಹೆಯೊಳಗೆ ಕರೆತಂದೆ ಜಾಂಬವತಿಯನ್ನು ಹೆಸರನ್ನಿರಿಸಿ ತನ್ನ ಸ್ವಂತ ಮಗಳಂತೆ ಬೆಳೆಸ್ತಾ ಇದ್ದೇನೆ. ಆಮೇಲೆ ಕೆಲವು ಸಮಯ ಕಳೆದ ಹೋದ ಮೇಲೆ ಅದೇ ಮರದ ಬುಡದಲ್ಲಿ ಮತ್ತು ಮಗುವಿನ ಹಾಳು ಏನಂತ ನೋಡಿದರೆ ಗಂಡು ಮಗು. ಆತನನ್ನು ಕರೆತಂದು ಪ್ರವೀಣ ಅನ್ನುವಂಥ ಹೆಸರನ್ನಿರಿಸಿದ್ದೇನೆ. ದೊಡ್ಡ ಆಳು ಬುರುಕಾತ, ಯಾವಾಗ ನೋಡಿದರೂ ಕೂಡ ಅಳುತ್ತಾ ಇರ್ತಾನೆ. ಅವರನ್ನು ಸಾಕು ಸಾಕು ಅನ್ನಿಸ್ತಾ ಇದೆ. ಆ ಮಗುವಿನ ಉಪಟಳ ನೋಡಿ ನೋಡಿ ನನ್ನ ಮಗಳಿಗೆ ಬಹಳಷ್ಟು ಕಷ್ಟ ಆಗಿದೆ. ಇವತ್ತು ಹೇಳಿದ್ದಾಳೆ, ಅಪ್ಪ ಆಟ ಆಡುವುದಕ್ಕೆ ಒಳ್ಳೆ ಯಾವುದಾದರೂ ಆಟಿಕೆಯನ್ನು ತಂದು ಕೊಡುವಂತ. ಈ ಪ್ರಕಾಶಮಾನವಾದಂಥ ಈ ಮಣಿಯನ್ನು ಅವ ಮಲಗಿರುವಂಥ ತೊಟ್ಟಿಲಿಗೆ ನಾನು ಕಟ್ಟಿದ್ದೇನೆ ಅಂತ ಆದರೆ
ಅಳುತ್ತಾ ಇರುವಂತ ಮಗು ಪ್ರಕಾಶವನ್ನು ನೋಡಿ ಅಳು ನಿಲ್ಲಿಸಲೂಬಹುದು. ಮತ್ತ್ಯಾಕೆ ತಡ, ಸೇರ್ತೇನೆ ಗುಹೆಯನ್ನು. ದ್ವಾರಾವತಿಗೆ ಭಾಗ ಕೇಳಿದ್ದೀರಿ. ನಾವೇ ಸರಿ ಅನೇಕ ವಿಧ ಆಲಿಸಬೇಕು. ಮೊದಲಾದರೂ ನಮ್ಮಂತಹ ಯಾದವರಿಗೆ ಯಾವ ಗೌರವವಿತ್ತು ಪ್ರಪಂಚದಲ್ಲಿ? ನಮ್ಮವರನ್ನು ಪ್ರಪಂಚದಲ್ಲಿ ಮುನ್ನೆಲೆಗೆ ತರಬೇಕು ಎಂಬಂತಹ ಒಂದೇ ಉದ್ದೇಶದೊಂದಿಗೆ ಜೀವನದುದ್ದಕ್ಕೂ ಕೂಡ ಪರಿಶ್ರಮ ಪಟ್ಟವರೇ ನಾವು. ಬಾಲ್ಯದಿಂದ ತೊಡಗಿ ಇಲ್ಲಿಯವರೆಗೆ ಏರಬೇಕು ಅಂತಾದ್ರೆ ನಾವು ಮಾಡಿದಂತಹ ಸಾಧನೆ ಸಾಮಾನ್ಯದ್ದಲ್ಲ. ನಮ್ಮವರಿಗೊಂದು ಶಾಶ್ವತವಾದಂತಹ ನೆಲೆಯನ್ನು ಕಲ್ಪಿಸಿಕೊಡಬೇಕು ಎಂಬಂತಹ ಉದ್ದೇಶದಿಂದಲೇ ಸಾಗರ ಮಧ್ಯದಲ್ಲಿ ಕುಶಸ್ಥಲಿ ದ್ವೀಪ ಪ್ರದೇಶದಲ್ಲಿ ನಮ್ಮದಾದಂತಹ ಈ ದ್ವಾರಕೆಯನ್ನು ನಿರ್ಮಿಸಿದವರು ನಾವು. ಮೆರೆಯುತ್ತಾ ಇರುವಂತಹ ಈ ನಮ್ಮ ಪುರಕ್ಕೆ ಎಲ್ಲ ಕಡೆಯೂ ದ್ವಾರವೇ ಇರುವುದರಿಂದಲೇ ಇಲ್ಲಿಗೆ ದ್ವಾರಕೆ ಎಂಬ ಹಾಗೆ ಹೆಸರು. ಇಲ್ಲಿ ಅರಸನಾಗಿದ್ದುಕೊಂಡು ನಮ್ಮವೆಲ್ಲವರಿಗೆ ನಾಯಕನೆನಿಸಿಕೊಂಡು ಬಲಭದ್ರ ಸ್ವಾಮಿ ಎನಿಸಿಕೊಂಡು ಎಲ್ಲರಿಂದಲೂ ಕೊಂಡಾಡಲ್ಪಡುತ್ತಾ ಇದ್ದೇನೆ. ಇಷ್ಟೆಲ್ಲ ಮಾಡಿದಂತಹ ಸಾಧನೆಯಲ್ಲಿ ಕೇವಲ ನನ್ನೊಬ್ಬರ ಪರಿಶ್ರಮ ಮಾತ್ರ ಅಲ್ಲ, ಸದಾ ನನ್ನ ಬೆಂಬಲಕ್ಕಿದ್ದವ ನನ್ನ ಅನುಜನಾದಂತಹ ಕೃಷ್ಣ. ನನಗೆ ಯಾವ ಕಾಲಕ್ಕೆ ಯಾವುದರ ಅವಶ್ಯಕತೆ ಉಂಟು ಅದನ್ನೆಲ್ಲವನ್ನೂ ನನಗೆ ಬೆಂಬಲವಾಗಿ ಸೂಚಿಸುತ್ತಾ ಅದನ್ನು ಪೂರೈಸಿಕೊಡುತ್ತಾ ಇರುವ ಕಾರಣದಿಂದಲೇ ವರ್ತಮಾನ ಕಾಲದಲ್ಲಿ ಯುವರಾಜನಾಗಿ ಈ ದ್ವಾರಕಾವತಿಯಲ್ಲಿ ಮೆರೆಯುತ್ತಾ ಇದ್ದಾನೆ ಕೃಷ್ಣ. ಕೃಷ್ಣ ಬಲರಾಮರ ಒಂದು ಅನ್ಯೋನ್ಯ ಭ್ರಾತೃತ್ವ ಎನ್ನುವಂಥದ್ದು ಪ್ರಪಂಚದಲ್ಲೆಲ್ಲ ಪ್ರಖ್ಯಾತಿಯನ್ನೇ ಪಡೆದುಕೊಂಡಿದೆ. ಆದರೆ ಇಂದಿನ ಈ ಸಭೆಯನ್ನು ಪ್ರವೇಶ ಮಾಡಿದಾಗ ನಮ್ಮವರೆಲ್ಲರ ಜಯಘೋಷವನ್ನು ಕೇಳಿ ಸಂತೋಷ ಪಟ್ಟವನೇ ನಾನು. ಆದರೆ ಮತ್ತೋರ್ವ ವಿಶೇಷ ಅತಿಥಿ ಆಗಮಿಸಿ ಹೇಳಿದಂತಹ ಮಾತುಗಳು ಸಾಮಾನ್ಯತೆ.
ನಮ್ಮ ಸಭಾ ಪ್ರವೇಶವನ್ನು ಮಾಡಿದಂತಹ ನಾರದರು ಒಂದು ವಿಶೇಷವಾದಂತಹ ವಾರ್ತೆಯನ್ನೇ ನನ್ನಲ್ಲಿ ಆಡಿದವರು. ಅವರ ಮಾತುಗಳನ್ನು ಕೇಳಿ ಆಶ್ಚರ್ಯವಾಯಿತು. ಸತ್ರಾಜಿತನ ತಮ್ಮನೆನಿಸಿದಂತಹ ಪ್ರಸೇನ ಬೇಟೆಗೆಂದು ಹೋದವ ಕಾನನ ಮಧ್ಯದಲ್ಲಿ ಅಳಿದು ಹೋದ. ಹಾಗೆಂದ ಮಾತ್ರಕ್ಕೆ ಅವನ ಮರಣಕ್ಕೆ ಕಾರಣ ಹರಿ ಎಂಬ ಹಾಗೆ ಊರಿನವರೆಲ್ಲ ಆಡಿಕೊಳ್ಳುತ್ತಾ ಇದ್ದಾರೆ. ಅಂದ್ರೆ ಹರಿ ಅಂದ್ರೆ ಯಾರು? ನನ್ನ ತಮ್ಮ ಕೃಷ್ಣ ಅಲ್ವೇ? ಅವನ ಮೇಲೆ ಇಂತಹ ಒಂದು ಅಪವಾದವೇ, ಇಂತಹ ಒಂದು ಗುರುತರವಾದಂತಹ ಅಪವಾದವನ್ನು ಇರಿಸಿಕೊಂಡು ಅವ ಎಲ್ಲಿ ತಪ್ಪಿಸಿಕೊಂಡಿದ್ದಾನೆ, ಎಲ್ಲಿ ಹೋಗಿದ್ದಾನೆ, ಏನು ಮಾಡ್ತಾ ಇದ್ದಾನೆ, ಎಲ್ಲಿದ್ದಾನೆ? ಬರಬೇಕಿತ್ತಲ್ಲ ಅವ. ಕ್ಷಣ ಕೂಡ ನೀನು ಇರಬಾರದು, ನನಗೆ ಮುಖ ತೋರಿಸಬಾರದು. ನಾನೇ 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 Oh
ಅಂತ ಹೇಳಿದ್ರೆ ಜಾಗೃತೆ. ಯಾಕಣ್ಣ? ಒಂದು ಕ್ಷಣ ಇಲ್ಲಿ ನಿಲ್ಲಬಾರ್ದು. ನಿನ್ನ ಮುಖ ನೋಡಿದ್ರೆ ನಾನು ಏನು ಮಾಡ್ತೇನೋ ನನಗೆ ಗೊತ್ತಿಲ್ಲ. ನಾಡಿ ನಾಡಿ ನಾಡಿ. ಯಾವತ್ತು ನಾನು ತಡವಾಗಿಯೇ ಬರುವುದು. ನಿನಗೆ ಯಾವತ್ತು ಸಿಟ್ಟಿರುವುದು ಅದಕ್ಕೆ. ಬೇಗ ಬರುವುದಿಲ್ಲ ಸಭೆಗೆ, ಬೇಗ ಬರುವುದಿಲ್ಲ ಎನ್ನುವ ಹಾಗೆ. ಆದ್ರೆ ಇವತ್ತು ತಡವಾದ್ರೂ ಸ್ವಲ್ಪ ಬೇಗವೇ ಬಂದವ ನಾನಿದ್ದೇನೆ. ಆದರೂ ಕೂಡ ಯಾವತ್ತು ನನ್ನ ಮುಖವನ್ನು ನೋಡಿದೆ ಅಂತಾದ್ರೆ ನಿನ್ನ ಸಿಟ್ಟೆಲ್ಲ ಇಳಿದು ಹೋಗುತ್ತಾ ಇತ್ತು. ಇವತ್ತು ಹಾಗಲ್ಲ, ಹೆಡೆ ಬಿಚ್ಚಿದ ನಾಗನ ಹಾಗೆ ನೀನು ಮಾಡ್ತಾ. ಇವತ್ತು ಸಿಟ್ಟು ಇಳಿಲಿಕ್ಕೆ ಅಣ್ಣ. ಹಾಗಿದ್ರೆ ಈ ರೀತಿಯಾಗಿ ಸಿಟ್ಟುಗೊಳ್ಳಬೇಕು ಅಂತಾದ್ರೆ ಕಾರಣವಾದ್ರೂ ಏನಿರಬಹುದು? ನನ್ನ ಜ್ಞಾನಕ್ಕೆ ನಿಲುಕದ ಪ್ರಶ್ನೆ ಇದಾಗಿದೆ ಅಣ್ಣ. ಹಾಗಾಗಿ ನಿನಗೆ ನನ್ನ ಮೇಲೆ ದಯೆ ಉಂಟಲ್ವ ಅಣ್ಣ? ದಯೆ ಉಂಟು ಅಂತಾದ್ರೆ ನಿನ್ನ ಚರಣ ಸೇವಕನಾದ ನಾನು ಏನು ತಪ್ಪೆಸಗಿದೆ ಇದನ್ನು ದಯಮಾಡಿ ಹೇಳ್ತೀಯ ಅಣ್ಣ. ನನಗಿರುವಷ್ಟು ಪ್ರೀತಿ ಬೇರೆ ಯಾರಿಗುಂಟಣ್ಣ ನಿನ್ನ ಮೇಲೆ? ಹೌದಪ್ಪ, ಇಷ್ಟರವರೆಗೆ ನೋಡಿದ್ದೇನೆ ನಾನು. ಆ ಬೆಣ್ಣದಿಂದ ನಾಲಿಗೆಯಲ್ಲಿ ಎಷ್ಟು ನಯವಾಗಿ ಮಾತಾಡ್ತಿ. ಯಾರನ್ನಾದ್ರೂ ಮರಳು ಮಾಡುವಂತಹ ಸಾಮರ್ಥ್ಯ ನಿನಗುಂಟು ಎಂಬ ಹಾಗೆ ಚೆನ್ನಾಗಿಯೇ ಬಲ್ಲವ ನಾನು. ನನ್ನ ಜೊತೆಯಲ್ಲಿ ಸ್ವಲ್ಪ ಸ್ವಲ್ಪ ನೀನು ತಿಂದಿದ್ದೀಯಲ್ಲಣ್ಣ. ಎಷ್ಟಿದ್ರೂ ಕೂಡ ನಿನ್ನಷ್ಟು ತಿನ್ಲಿಲ್ಲ. ಹಾಗಾಗಿ ನನ್ನ ನಾಲಿಗೆ ಸ್ವಲ್ಪ ಒರಟು, ಆದ್ರೂ ಸ್ವಭಾವ ನೇರ. ಆ ಕಾರಣದಿಂದಲೇ ಜಗತ್ತು ನನ್ನನ್ನು ಒಪ್ಪಿಕೊಂಡದ್ದು. ಅರ್ಥ ಮಾಡಿಕೋ. ಆದ್ರೆ ಏನು ಗೊತ್ತಿಲ್ಲದವರ ಹಾಗೆ ನನ್ನ ಮುಂಭಾಗದಲ್ಲಿ ಬಂದು ನಾಟಕವನ್ನು ಮಾಡ್ತಾ ಇದ್ದೀಯಲ್ಲ. ಈ ಸಿಟ್ಟಿಗೆ ಕಾರಣ ಏನು ಅಂತ ಗೊತ್ತಾಗ. ಸಿಟ್ಟು? ಹೌದು. ಈಗ ಬಾರದ ಸಿಟ್ಟು ಮತ್ತೆ ಯಾವಾಗ ಬರುವುದು? ಏನಾಯ್ತಣ್ಣ ಅಂತ ಏನು ಗೊತ್ತಿಲ್ಲಲ್ವ ನಿನಗೆ? ಗೊತ್ತಿಲ್ಲ. ನೇರವಾಗಿ ಕೇಳ್ತೇನೆ ನಾನು. ನನ್ನ ಪ್ರಶ್ನೆಗೆ ನಿನ್ನ ನೇರ ಉತ್ತರ. ಪ್ರಶ್ನೋತ್ತರದ ಸಮಯ ಇದು. ಇದು ನಮ್ಮದೇ ಒಂದು ಪ್ರದೇಶ, ನಮ್ಮ ನೆರೆಹೊರೆಯಲ್ಲಿರುವಂತದ್ದು. ಬೃಂದಾವನಕ್ಕೆ ನೀನು ಹೋಗಿದ್ಯಾ? ಮೊನ್ನೆ ಅಷ್ಟೇ ಹೋಗಿ ಬಂದದಲ್ಲ ಅಣ್ಣ. ಅಲ್ಲ, ನಮಗೆ ಸಂಬಂಧಿಕರೇ ಅವರು. ಹೋಗುವುದು ಬರುವುದು ಇದ್ದದ್ದೇ. ಅಲ್ಲ, ಅಲ್ಲಿ ಏನಾಗಿದೆ? ಏನಾಗಿದೆ? ಇವ ಮತ್ತೆ ನನ್ನಲ್ಲಿಯೇ ಪ್ರಶ್ನೆ ಮಾಡ್ತಾನೆ. ಸತ್ರಾಜಿತನ ಬಗ್ಗೆ ಗೊತ್ತುಂಟ ನಿನಗೆ? ನಮ್ಮ ಮಾವನ ಬಗ್ಗೆ ನಮಗೆ ಗೊತ್ತಿಲ್ಲ ಅಣ್ಣ. ಅಷ್ಟು ಗೊತ್ತಿದ್ರೆ ಸಾಕಾಗುವುದಿಲ್ಲ, ಇನ್ನು ಪ್ರಶ್ನೆ ಮುಂದುವರಿಯುತ್ತದೆ. ಏನು? ಸತ್ರಾರ್ಜಿತ ತನ್ನ ಸ್ವಸಾಧನೆಯ ಮೂಲಕವಾಗಿ ಆ ಸೂರ್ಯನಾರಾಯಣನನ್ನೇ ತಪಸ್ಸಿನ ಮೂಲಕವಾಗಿ ಒಲಿಸಿಕೊಂಡು ಒಂದು ವಿಶೇಷವಾದಂತಹ ಮಣಿಯನ್ನು ಪಡೆದುಕೊಂಡಿದ್ದ. ಹೌದು. ಅದನ್ನು ನೋಡುವುದಕ್ಕೆ ನೀನು ಹೋಗಿದ್ಯಂತೆ? ಹೋಗಿದ್ದು ಹೌದು. ಹೋದವ ಹಾಗೆ ಹಿಂದೆ ಬಂದಿದ್ದೇನೆ. ಹೌದಪ್ಪ. ನಮ್ಮವರ ಯಾರಾದ್ರೂ ಒಂದು ಉನ್ನತವಾದಂತಹ ಸಾಧನೆಯನ್ನು ಮಾಡುವಾಗ ಅದನ್ನು ನಾವು ಗುರುತಿಸಬೇಕು, ಗೌರವಿಸಬೇಕು. ಏನೋ ಒಂದು ವಿಶೇಷವಾದಂತಹ ಕುತೂಹಲದಿಂದ ನೀನು ನೋಡ್ಲಿಕ್ಕೆ ಹೋಗಿದ್ದಿ ಎಂಬ ಹಾಗೆ ತಿಳಿದುಕೊಳ್ಳೋಣ. ಆದ್ರೆ ಹೋದವ ಸುಮ್ಮನಿದ್ಯಾ? ಇರ್ಲಿಲ್ಲ. ಆ ಮಣಿಯನ್ನು ಕೇಳಿದ್ಯಂತೆ? ಕೇಳಿದ್ದು ಹೌದಪ್ಪ. ಕೇಳುವಾಗ ಅವ ಕೊಡುವುದಿಲ್ಲ ಅಂತ ಹೇಳಿದ. ಇರ್ಲಿ, ಇನ್ನೊಂದು ದಿವಸ ನೋಡಿಕೊಳ್ಳುತ್ತೇನೆ ಅಂತ ಹೇಳಿ ಬಂದದ್ದಷ್ಟೇ. ಇನ್ನೊಮ್ಮೆ ಹೇಳು, ಇನ್ನೊಮ್ಮೆ ಹೇಳು. ಈಗ ಹೇಳಿದ ನೋಡಿಕೊಳ್ಳುತ್ತೇನೆ ಅಂತ ಹೇಳಿದ್ದೆ. ನೋಡಿಕೊಳ್ಳುತ್ತೇನೆ ಅಂತ ಹೇಳಿದ್ದೆ. ಹೌದು. ಆಗ ಈಗ ಸಮಯ ಸಾಧನೆಯನ್ನು ಸರಿಯಾಗಿ ಮಾಡಿದ್ದೀನಿ. ಯಾಕೆ? ಇದು ಸತ್ರಾಜಿತನ ತಮ್ಮವರಿಗೆ ಒದಗಿದಂತಹ ಮೃಗದಿಂದ ಉಂಟಾದಂತಹ ತೊಂದರೆಯನ್ನು ನಿವಾರಿಸುವುದಕ್ಕಾಗಿ ಬೇಟೆಗಾಗಿ ಕಾಡಿಗೆ ಹೋದನವ. ನೀನು ಅದನ್ನೇ ಕಾಯ್ತಾ ಇದ್ದದ್ದು? ಯಾವುದು? ಹಾಗಲ್ಲ, ಬೇಟೆಗೆ ಹೋದನ ಅಂತ ಕೇಳಿ. ಅವರಿಗೆ ಬಂದ ಕಷ್ಟವನ್ನು ಪರಿಹಾರ ಮಾಡ್ಲಿಕ್ಕೆ ಮತ್ತೆ ಅವ ಹೋಗದ ಬೇರೆ ಯಾರು ಹೋಗಬೇಕಾದ್ದು? ಆಗಲಿ. ಸತ್ರಾಜಿತನೇ ಹೊರಟಂತಹ ವೇಳೆಯಲ್ಲಿ ಅವನನ್ನು ತಡೆದು ಈ ಪ್ರಸೇನ ಹೋದ. ಹೋಗುವಾಗ ಹಾಗೆ ಹೋಗ್ಲಿಲ್ಲ. ಮತ್ತೆ ಆ ವಿಶೇಷವಾದಂತಹ ಶಮಂತ ಕಮಣಿಯನ್ನು ಅವನ ರಕ್ಷಣೆಗಾಗಿ ಸತ್ರಾಜಿತ ಪ್ರಸೇನನ ಕೈಯಲ್ಲಿ ಕೊಟ್ಟಿದ್ದ. ಸರಿ. ಆ ಸಮಯವನ್ನು ಸರಿಯಾಗಿ ಉಪಯೋಗಿಸಿಕೊಂಡು ಕಾನನ ಪ್ರವೇಶ ಮಾಡಿದಂತಹ ಪ್ರಸೇನನನ್ನು ಕೊಂದದ್ದು ಯಾಕೋ? ಅಣ್ಣ, ಅರಿಯೇ ಅರಿಯೇ ಹೌದಣ್ಣ.
ಮಾತನ್ನು ಕೇಳುವಾಗ ನನಗೇ ಆಶ್ಚರ್ಯವಾಗುತ್ತಾ ಉಂಟು. ಆಶ್ಚರ್ಯ? ಸತ್ರಾಜಿತರ ತಮ್ಮ ಪ್ರಸೇನ ಬೇಟೆಗೆ ಹೋಗಿದ್ದರಂತೆ. ಹೋದಂತಹ ಸಮಯದಲ್ಲಿ ಶಮಂತಕ ಮಣಿಯನ್ನು ಧರಿಸಿಕೊಂಡು ಹೋಗಿದ್ದನಂತೆ. ಹೋದವನನ್ನು ನಾನು ಕೊಂದಿದ್ದೇನಂತೆ. ನೀನೇ ಕೊಂದದ್ದು? ಎಲ್ಲ ಅಂತೆ ಕಂತೆಗಳ ಸಂತೆಯಾಗಿ ಹೋಯ್ತಲ್ವ ಅಣ್ಣ. ಅಣ್ಣ ಏನು ನಿಜವಾಗಿ ಹೇಳಬೇಕು ಅಂತಾದ್ರೆ ಪ್ರಸೇನನೇನು ನನಗೆ ಅರಿಯೇ, ಅವನಿಗೂ ನನಗೂ ಯಾವುದೇ ವೈರತ್ವ ಇಲ್ಲ. ಮತ್ತೊಂದು ರೀತಿಯಲ್ಲಿ ನೋಡುವುದಿದ್ರೆ ಪ್ರಸೇನ ಬೇಟೆಗೆ ಹೋದಂತಹ ವಿಚಾರವನ್ನೇ ನಾನು ಅರಿಯೆ. ಓಹೋ, ನಿಜವಾಗಿಯೂ ಹೇಳ್ತೇನಣ್ಣ, ಪ್ರಸೇನ ಬೇಟೆಗೆ ಹೋಗಿದ್ದಾನೆ ಎನ್ನುವ ವಿಚಾರ ಇಲ್ಲಿಯವರೆಗೆ ನನಗೆ ಗೊತ್ತೇ ಆಗಲಿಲ್ಲ. ಓಹೋ, ಇರ್ಲಿ. ಆಮೇಲೆ ಶಮಂತಕ ಮಣಿ ಅದನ್ನು ಒಂದು ಸಮಯದಲ್ಲಿ ಕೇಳಿದ್ದು ಹೌದು, ಕೊಡುವುದಿಲ್ಲ ಅಂತ ಅವನು ಆಡಿದ ಮೇಲೆ ಅದರ ವಿಚಾರಕ್ಕೆ ಹೋದವ ನಾನಲ್ಲ. ಒಂದು ವಿಚಾರ ಯೋಚನೆ ಮಾಡು. ಯಾವುದು? ನಮ್ಮದಾದಂತಹ ಈ ದ್ವಾರಕಾವತಿಯಲ್ಲಿ ಯಾವುದಕ್ಕಾದ್ರೂ ಯಾರಿಗಾದ್ರೂ ಕೊರತೆ ಉಂಟಾಗಿದ? ಇಲ್ಲ. ಅಲ್ಲಿಯ ತನಕ ಒಂದು ಉತ್ತಮವಾದಂತಹ ಆಳ್ವಿಕೆಯನ್ನು ಕೊಟ್ಟವರು ನಾವು. ಹೌದು. ಹಾಗಿರುವಾಗ ಅವ ಏನೋ ಶಮಂತಕ ಮಣಿಯನ್ನು ಪಡೆದುಕೊಂಡಿದ್ದಾನಂತೆ, ಅದೊಂದಿಷ್ಟು ಬಂಗಾರ ಕೊಡ್ತದಂತೆ. ಅದನ್ನು ಕೇಳುವುದಕ್ಕೆ ಹೋಗುವ ಕೆಲಸ ಎಂತದಕ್ಕೆ? ಅಲ್ಲ, ಎಷ್ಟಾದ್ರೂ ಅದು ಸುವಸ್ತು. ಅವನ ಬಳಿಯಲ್ಲಿದ್ರೆ ಅದಕ್ಕೆ ರಕ್ಷಣೆ ಇಲ್ಲ. ಹಾಗಾಗಿ ನಮ್ಮ ಅಜ್ಜನಾದಂತಹ ಉಗ್ರಸೇನನ ಬಳಿಯಲ್ಲಿದ್ರೆ ಅದಕ್ಕೊಂದು ರಕ್ಷಣೆ ಸಿಗುತ್ತದೆ ಎನ್ನುವ ಉದ್ದೇಶಕ್ಕೆ ಕೇಳಿದ್ದಷ್ಟೇ. ನಿನ್ನ ದೂರಾಲೋಚನೆಯ. ನಮ್ಮದು ದೂರ ಆಲೋಚನೆ ಇಲ್ಲದೆ ಯಾವ ಕೆಲಸವೂ ಇಲ್ಲವಲ್ಲ. ಎಷ್ಟಾದ್ರೂ ನಿನ್ನ ತಮ್ಮನಲ್ವ ಅಣ್ಣ. ಹಾಗಾಗಿ ಪ್ರಸೇನನ ವಿಚಾರವಾಗಲಿ ಮಣಿಯ ವಿಚಾರವಾಗಲಿ ಇದು ಯಾವುದು ನನಗೆ ಗೊತ್ತಿಲ್ಲ.
ನಿನ್ನ ಮಾತುಗಳು ಅಷ್ಟೊಂದು ಮೃದು. ನನಗೆ ಏನು ಗೊತ್ತಿಲ್ಲ ಅಣ್ಣ. ಇಲ್ಲ ಎಷ್ಟು ಚಂದದಲ್ಲಿ ಹೇಳ್ತೀಯಲ್ವಾ? ಚಂದ ಎಂತದಣ್ಣ, ಇದ್ದದ್ದನ್ನು ಇದ್ದ ಹಾಗೆ ಹೇಳಿದ್ದು. ನಿನ್ನನ್ನು ಈಗ ನೋಡುವುದಲ್ಲ ನಾನು, ಬಾಲ್ಯದಿಂದಲೇ ನಾವು ಒಟ್ಟಿಗೆ ಬೆಳೆದವರು. ಹೌದು. ನಿನ್ನ ಬುದ್ಧಿ ಹೇಗೆ, ನಿನ್ನ ವ್ಯವಹಾರ ಹೇಗೆ ಅದನ್ನು ಚೆನ್ನಾಗಿಯೇ ಅರಿತವ ನಾನು. ಸುಳ್ಳು ಹೇಳುವುದು, ಕಳ್ಳತನ ಮಾಡುವುದು, ಇದ್ದ ಹೆಣ್ಣು ಮಕ್ಕಳ ಸೀರೆಯನ್ನು ಕದಿಯುವುದು, ಅದೆಲ್ಲ ಕೆಲಸ ಬಿಟ್ಟು ನೀನು ಬೇರೆ ಯಾವುದನ್ನು ಮಾಡಿದ್ದು ಹೇಳು. ಹಾಗಿರುವಾಗ ನಿನ್ನ ಬಾಯಲ್ಲಿ ಇಂತಹ ಮಾತು ಬಿಟ್ರೆ ಬೇರೆ ಮಾತು ಬರುವುದಕ್ಕೆ ಸಾಧ್ಯವೇ ಇಲ್ಲ. ಯಾವಾಗ ಏನು ಕೇಳಿದ್ರು ನನಗೆ ಗೊತ್ತಿಲ್ಲ ಅಣ್ಣ, ಎಲ್ಲ ನೀನೆ ಅಷ್ಟು ಹೇಳಿದ್ರೆ ಮುಗೀತದ? ನಿನ್ನ ಮಾತನ್ನು ನಂಬುವವರು ಯಾರಿದ್ದಾರೆ? ನಂಬುವವ ನಾನಲ್ಲ, ಅಷ್ಟು ಮೂರ್ಖತನ ನನ್ನಲ್ಲಿಲ್ಲ. ಆದ್ದರಿಂದ ಹೇಳ್ತಾ ಇದ್ದೇನೆ, ಒಂದು ಕ್ಷಣ ತಡ ಮಾಡದೆ ಇಲ್ಲಿ ನಿಲ್ಲುವುದಕ್ಕೆ ನೀನು ಯೋಗ್ಯನಲ್ಲ. ಆಣೆ ಹಾಕಿದ್ರೆ ನಂಬುತ್ತೀಯಾ? ಯಾವ ಆಣೆ? ಬೇರೆ ಯಾರ್ಯಾರ ಜನನಿ ಜನಗರಾಣಿ ಆ ಜನನಿ ಜನಕರಾಣಿ ಜನನಿ ಜನಗರಾಣಿ
ಹಾಗಿದ್ರೆ ನಿನಗೆ ನಂಬುಗೆ ಬರ್ತದಣ್ಣ? ಯಾವ ಆಣೆ? ಬೇರೆ ಯಾರ್ಯಾರದ್ದು ಯಾಕೆ, ಹಗಲಿನಲ್ಲಿ ಬೆಳಕನ್ನು ನೀಡುವವ ಯಾರು ಅಂತ ಕೇಳಿದ್ರೆ ಭಗವಾನ್ ಸೂರ್ಯನಾರಾಯಣ ಮಣಿಯ ನಿತ್ತದವನೇ ಅಲ್ವಾ? ಹಾಗಾಗಿ ಅವನ ಆಣೆಯಾಗಿ ಹೇಳುತ್ತಾ ಇದ್ದೇನೆ, ಮಣಿಯ ವಿಚಾರ ನನಗೆ ಗೊತ್ತಿಲ್ಲ ಅಣ್ಣ. ಹಗಲಿನಲ್ಲಿ ಬಂದು ಸಂಜೆಯ ಹೊತ್ತಿಗೆ ಸಾಗರ ಗರ್ಭದಲ್ಲಿ ಮುಳುಗಿ ಹೋಗುವಂತಹ ಆ ಸೂರ್ಯನಾರಾಯಣನ ಮೇಲೆ ಆಣೆಯನ್ನು ಹಾಕಿದ್ರೆ ನಾನು ನಂಬುವವನಲ್ಲ ಅಲ್ವಾ? ಹಾಗಿದ್ರೆ ರಾತ್ರಿಯಲ್ಲಿ ಬೆಳಕು ನೀಡುವವ ಆ ಚಂದ್ರ ಅವನ ಆಣೆಯಾಗಿ ಹೇಳ್ತಾ ಇದ್ದೇನೆ, ಪ್ರಸೇನನ ವಿಚಾರ ನನಗೆ ಗೋಚರ ಇಲ್ಲ. ಪಕ್ಷದ್ವಯಗಳಲ್ಲಿಯೂ ಕೂಡ ಬೆಳವಣಿಗೆ ಹಾಗೂ ಕ್ಷೀಣತೆಯನ್ನು ಹೊಂದಿದವ, ತನ್ನ ಬಗ್ಗೆಯೇ ತನಗೆ ಸ್ಥಿರತೆ ಇಲ್ಲದವನನ್ನು ಅವನ ಮೇಲೆ ನೀನು ಆಣೆ ಹಾಕಿದ್ರೆ ನಂಬುವುದಕ್ಕಾಗ್ತದೋ? ಆಗುದಿಲ್ವಾ? ಯಾರ್ಯಾರದ್ದು ಯಾಕೆ, ನನ್ನ ಹತ್ತಿರ ಇದ್ದವರದ್ದೇ ಆಣೆ ಹಾಕ್ತೇನೆ, ಬೇರೆ ಯಾರಲ್ಲ. ನನಗಿಂತ ಮೊದಲು ಬಂದವ ನನ್ನಣ್ಣ ಬಲಭದ್ರನ ಮೇಲೆ ಆಣೆಯಾಗಿ ಹೇಳ್ತಾ ಇದ್ದ. ಏನು ನನ್ನನ್ನು ಕೊಲ್ತೀಯ ನೀನು? ಯಾಕಣ್ಣ? ಏನು ನನ್ನ ಮೇಲೆ ಆಣೆ ಹಾಕಿ ನೀನು ಮಾಡಿದಂತಹ ಕರ್ಮಕ್ಕೆ ನಾನು ಬೆಲೆ ತೆರಬೇಕಾ? ಅಲ್ಲ, ನೀನು ನನ್ನ ಪ್ರಾಣ ಕೊಡ್ಬೇಕಾ? ಅಷ್ಟು ನಾನು ಸಾಯ್ಬೇಕಾ? ನನ್ನ ಮೇಲೆ ಆಣೆ ಹಾಕುದೆಲ್ಲ ಬೇಡ. ಯಾರನ್ನಾದ್ರೂ ತೆಗಿಯದೆ ನೀನು ಹೋಗ್ಲಿಕ್ಕಿಲ್ಲ ಅಂತ ಗೊತ್ತಾಗಿದೆ. ಅಷ್ಟು ಸಾಧನೆ ಮಾಡಿದವನೇ ನಾನು. ಹೌದೌದು. ಹಾಗಿದ್ರೆ ನಿನ್ನ ಮೇಲೆ ಆಣೆ ಹಾಕಿದ್ರು ನಂಬುವುದಿಲ್ಲ. ನನ್ನ ಮೇಲೆ ಆಣೆ ಹಾಕುವ ಅವಶ್ಯಕತೆ ಇಲ್ಲ. ಇಡೋಣ. ಈ ಪ್ರಪಂಚದ ಬೆಳಕನ್ನು ನೋಡಬೇಕು ಅಂತಾದ್ರೆ ಅದಕ್ಕೆ ಮುಖ್ಯವಾಗಿ ಕಾರಣೀಕರ್ತರು ಜನನಿ ಜನಕರು. ನನ್ನ ಹೆತ್ತವ್ವೆ ಹಾಗೂ ಜನ್ಮಕ್ಕೆ ಕಾರಣೀಕರ್ತರಾದ ಜನಕರ ಮೇಲೆ ಆಣೆಯಾಗಿ ಹೇಳ್ತಾ ಇದ್ದೇನೆ, ಈ ವಿಚಾರ ಯಾವುದೂ ನನಗೆ ಗೋಚರ ಇಲ್ಲ. ಏನು? ಜನನಿ ಜನಕರ ಆಣೆ, ಪ್ರಸೇನನ ಇರ ಆ ಮಣಿಯ ವಾರ್ತೆ ನನಗೆ ಗೋಚರ ಇಲ್ಲ ಅಣ್ಣ. ಹೀಗೆ ಬರೋ ಹೀಗೆ ಬರೋ ಅಣ್ಣ, ನಿನ್ನ ಬಗ್ಗೆ ಅಚಲವಾದಂತಹ ವಿಶ್ವಾಸವನ್ನು ಹೊಂದಿದವನೇ ನಾನು. ಆದರೆ ಏನು ಮಾಡೋಣ ಹೇಳು? ಪ್ರಪಂಚದಲ್ಲಿ ಎತ್ತರದ ಸ್ಥಾನವನ್ನು ಏರುವುದು ದೊಡ್ಡದಲ್ಲ, ಅದನ್ನು ಆ ಸ್ಥಾನವನ್ನು ಉಳಿಸಿಕೊಳ್ಳುವುದು ದೊಡ್ಡ ವಿಚಾರ ಆಗುತ್ತದೆ. ಈ ಎತ್ತರದ ಸ್ಥಾನವನ್ನು ಏರಿದ ಮೇಲೆ ಒಂದು ಸಣ್ಣ ಕಪ್ಪು ಚುಕ್ಕೆ ಬಂದರೂ ಸಾಕಾಗುತ್ತದೆ. ಪ್ರಪಂಚದಲ್ಲಿ ಎಲ್ಲ ಪ್ರಚಾರಕ್ಕೆ ಬರ್ತದೆ. ಕಿರೀಟ ಹೊತ್ತವನಿಗೆ ಕಿರುಕುಳ ತಪ್ಪುವುದಿಲ್ಲ. ಅರ್ಥ ಆಗ್ತದಲ್ಲ ನಿನಗೆ? ಆಗದೇನು ಇನ್ನ ತಮ್ಮ. ಈ ರಾಜಕೀಯದ ಅಂತರಂಗವನ್ನು ಎಲ್ಲವನ್ನು ಚೆನ್ನಾಗಿ ಅರಿತವ ನೀನು. ಹೀಗೊಂದು ವಿಚಾರ ನನ್ನ ತಮ್ಮ ಮಾಡಿದ್ದಾನೆ ಎಂಬ ಹಾಗೆ ಕೇಳುವಾಗ ಯಾಕೋ ಏನು ನಿನ್ನಲ್ಲಿ ಹೆಚ್ಚಿನ ಪ್ರೀತಿಯನ್ನು ಹೊಂದಿದಂತಹ ನನಗೆ ತಡೆದುಕೊಳ್ಳುವುದಕ್ಕಾಗಲಿ. ಅಣ್ಣ, ನಿನ್ನಲ್ಲಿ ಒಂದು ಕೇಳ್ತೇನೆ. ಏನು? ಇದು ಈ ವಿಚಾರ ಹೇಳಿದವರು ಯಾರಲ್ಲ? ವಿಚಾರ ಹೇಗೂ ನನಗೆ ತಿಳಿದು ಬರ್ತದೆ, ಆದ್ರೆ ನಾರದರೇ ಬಂದು ನನ್ನಲ್ಲಿ ಹೇಳಿದ್ದು ಅಂತ ನಿನ್ನಲ್ಲಿ ಯಾಕೆ ಹೇಳ್ಬೇಕು? ನಾರದರು ಹೇಳಿಲ್ಲಲ್ಲ, ಅಷ್ಟು ಸಾಕು. ಈಗ ನಾನು ಹೇಳಿ ಆಯ್ತು, ಮತ್ತೆಂತ ದಂಡ ನಿನ್ನಲ್ಲಿ ಮಾತಾಡುವಾಗ ನನಗೆ ಗೊತ್ತೇ ಆಗುವುದಿಲ್ಲ. ಸರಿ, ಆದ್ರೆ ತಮ್ಮ ಈಗ ಬಂದದ್ದು ಅಪವಾದ ಅಂತ ಆಯ್ತು. ಹೌದಣ್ಣ. ತಂದೆ ತಾಯಿಯರ ಮೇಲೆ ನೀನು ಯಾವ ಕ್ಷಣಕ್ಕೆ ಆಣೆ ಹಾಕಿದ್ದೀಯೋ ಅಲ್ಲಿಗೆ ನಿನ್ನ ಮನಸ್ಸಿನಲ್ಲಿ ಸ್ಪಷ್ಟತೆ ಇದೆ ಎನ್ನುವುದು ನನಗೂ ಅರ್ಥ ಆಗಿದೆ. ಆದ್ರೆ ವಿಚಾರವನ್ನು ಇಲ್ಲಿಯೇ ಬಿಡುವ ಹಾಗಿಲ್ಲ. ಅಣ್ಣ, ನಾನು ಆರೋಪಿ ಅಲ್ಲ ಎನ್ನುವುದು ನಿನ್ನ ಮನಸ್ಸಿನಲ್ಲಿ ಗೊತ್ತುಂಟು. ಅದಕ್ಕೆ ಅಲ್ವಾ ನೀನು ನನ್ನನ್ನು ಅಪರಾಧಿಯ ಸ್ಥಾನದಲ್ಲಿ ನಿಲ್ಲಿಸಿದ್ದು? ಹೌದಪ್ಪ, ಅದರ ಬಗ್ಗೆ ಸಂಪೂರ್ಣವಾಗಿ ನಾನು ನಿಶ್ಚಯವನ್ನು ಹೊಂದಿದವನು, ದೃಢ ನಿರ್ಧಾರವನ್ನು ತಳೆದವನೇ. ಸರಿ, ಆದ್ರೆ ಈ ವಿಚಾರವನ್ನು ಇಲ್ಲಿಯೇ ಬಿಡುವುದಕ್ಕಾಗುವುದಿಲ್ಲ. ಯಾಕೆ? ನಾಳೆ ಪ್ರಪಂಚ ಮುಖದಲ್ಲಿ ಎಲ್ಲ ಪ್ರಚಾರ ಆದದ್ದು ಹೇಗೆ? ಪ್ರಸೇನನನ್ನು ಹರಿ ಕೊಂದಿದ್ದಾನೆ ಎಂಬ ಹಾಗೆ. ಹೌದಣ್ಣ. ಆ ವಿಚಾರ ಹೋಗಬೇಕು ಅಂತ ಆದ್ರೆ ಪ್ರಸೇನನ ನಿಜ ಏನು ಎಂಬುದನ್ನು ಚೆನ್ನಾಗಿ ತಿಳಿದು ಬರಬೇಕಾದಂತಹ ಅವಶ್ಯಕತೆ ಉಂಟು. ಅದಕ್ಕಾಗಿ ನಾನು ಹೋಗುವುದಲ್ಲ, ಆರೋಪವನ್ನು ಹೊತ್ತಂತಹ ನೀನೇ ಆ ಕಾರ್ಯಕ್ಕೆ ಮುಂದಾಗಬೇಕು. ಏನು ಸತ್ಯ ಘಟನೆ ಉಂಟು ಎಲ್ಲವನ್ನು ತಿಳಿದುಕೊಂಡು ಮತ್ತೆ ಈ ದ್ವಾರಾವತಿಯನ್ನು ಸೇರು. ಹೇಗೆ ಆಗುವುದಿಲ್ವಾ? ಆದಷ್ಟು ಬೇಗ ನಾನು ಹೋಗಿ ಬರ್ತೇನೆ. ನಿನ್ನದೊಂದು ಆಶೀರ್ವಾದ ಕೈಗೊಂಡಂತಹ ಕಾರ್ಯದಲ್ಲಿ ಶುಭವಾಗಲಿ.
ಆಗುತ್ತದೆ ಎಂಬುದಾಗಿ ಹೇಳುವುದಕ್ಕೆ ಸಾಧ್ಯವಿಲ್ಲ. ಅದನ್ನು ಬಿಟ್ಟವನು ನಾನಲ್ಲ. ಅಂಥ ದೊಡ್ಡ ಅಪವಾದವನ್ನು ನನ್ನ ಅಣ್ಣನ ಮೇಲೆ ಹೊರಿಸಿದಾಗ ಒಂದು ಕ್ಷಣ ಮನದಲ್ಲಿ ಬೇಸರಗೊಂಡವ ನಾನು. ಯಾಕೆ ಈ ರೀತಿ ನನ್ನ ಅಣ್ಣ ಮಾತನಾಡ್ತಾ ಇದ್ದಾನೆ ಎಂಬುದಾಗಿ, ಪ್ರಸೇನನ ಮರಣ ಶ್ರೀಕೃಷ್ಣನಿಂದ ಎಂಬುದಾಗಿ ಅಪವಾದವನ್ನು ಹೊತ್ತುಕೊಂಡಂತಹ ನಾನು ಈ ರಹಸ್ಯವನ್ನು ಭೇದಿಸಬೇಕು ಎಂಬ ಉದ್ದೇಶದಿಂದ ಅಣ್ಣನಿಗೆ ವಚನವರಿತವ ನಾನು. ಅವನಿಂದ ಆಶೀರ್ವಾದ ಪಡೆದುಕೊಂಡು ಅಲ್ಲಿಂದ ಹೊರಟು ನಿಂತಾಗ ನಾನು ಓರ್ವನೇ ಹೋಗುವುದು ಸರಿಯಲ್ಲ. ಸತ್ಯ ವಿಷಯ ಏನಿದ್ರೂ ಕೂಡ ನಾನು ಹೇಳಿದರೂ ಅದನ್ನು ಒಪ್ಪಿಕೊಳ್ಳುವಂತಹ ಮನಸ್ಸು ನಮ್ಮವರಿಗಿಲ್ಲ ಎಂಬ ವಿಷಯವನ್ನು ಅರಿತಂತಹ ನಾನು ನಮ್ಮವರಾದಂತಹ ಸಾತ್ಯಕಿ ಕೃತವರ್ಮರನ್ನು ಸೇರಿಕೊಂಡು ಪ್ರಸೇನ ಬೇಟೆಯಾಡುತ್ತಿರುವಂತಹ ಪ್ರದೇಶವನ್ನು ಸೇರಿದವ ನಾನು. ವಿದ್ಯಾಗಿರಿಯ ಬಳಿಗೆ ಬಂದಾಗ ಇಲ್ಲಿಯ ಪರಿಸರವನ್ನು ನೋಡಿದಾಗ ಪ್ರಸೇನ ಇಲ್ಲೇ ಬೇಟೆಯಾಡುವುದಕ್ಕೆ ಪ್ರಾರಂಭ ಮಾಡಿದ್ದಾನೆ ಎಂಬುದನ್ನು ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗ್ತಾ ಇದೆ. ಕಣ್ಣೆದುರಲ್ಲಿ ಗೋಚರಿಸಿರುವಂತಹ ಸರೋವರನ್ನು ಕಂಡಾಗ ಆಶ್ಚರ್ಯಗೊಂಡವ ನಾನು. ಸದಾಕಾಲ ತಿಳಿಯಾಗಿರುವಂತಹ ನೀರು ಇನ್ನು ಮಲಿನಗೊಂಡಿದೆ. ಹಾಗೆ ಆ ಕಡೆ ಈ ಕಡೆಗೆ ನೋಡಿದಾಗ ಯಾರೋ ಇಲ್ಲಿ ಹೋರಾಟ ಮಾಡಿದ ಹಾಗೆ ಭಾಸವಾಗ್ತಾ ಇದೆ. ಹಾಗಾದ್ರೆ ಇದಕ್ಕೆ ಕಾರಣವೇನು ತಿಳಿದುಕೊಳ್ಳಬೇಕೆಂಬ ಉದ್ದೇಶದಿಂದ ಹಾಗೆ ಮುಂದೆ ಹೋದಾಗ ಪ್ರಸೇನ ಏರಿಕೊಂಡು ಬಂದಂತಹ ತುರಗದ ಪಾದ ಚಿಹ್ನೆಯನ್ನು ಕಂಡೆ. ಈ ಪಾದ ಚಿಹ್ನೆಯನ್ನು ಅನುಸರಿಸಿಕೊಂಡು ಮುಂದೆ ಹೋಗ್ಬೇಕಾದ ಕರ್ತವ್ಯ. ಹೋಗ್ತೇನೆ. ಏನು ಆಶ್ಚರ್ಯ ಇದು! ಪ್ರಸೇನ ಎಲ್ಲಿದ್ದಾನೆ, ಏನಾಗಿದೆ ಎಂಬುದಕ್ಕೆ ಹುಡುಕಾಡಿಕೊಂಡು ಬಂದಾಗ ಒಂದು ಕಡೆಯಲ್ಲಿ ಪ್ರಸೇನ ಮರಣವನ್ನು ಹೊಂದಿದ್ದಾನೆ. ಹಾಗಾದ್ರೆ ಇವನನ್ನು ಕೊಂದವರು ಯಾರು? ಬರೆದಿರುವಂತಹ ಸಮಯದಲ್ಲಿ ಸಮಂತಕ ಮಣಿಯನ್ನು ಧರಿಸಿಕೊಂಡು ಬಂದಿದ್ದ ಎಂಬ ವಿಷಯವನ್ನು ತಿಳಿದುಕೊಂಡವ ನಾನು. ಹಾಗಾದರೆ ಅವನ ಕೊರಳಲ್ಲಿದ್ದಂತಹ ಸಮಂತಕ ಮಣಿ ಎಲ್ಲಿಗೆ ಹೋಯಿತು? ಅದನ್ನು ಅಪಹರಿಸುವವರು ಯಾರು ಎಂಬ ಪ್ರಶ್ನೆ ಮನದಲ್ಲಿ ಹೆಚ್ಚಾಗ್ತಾ ಇದೆ. ಹಾಗೆ ಮುಂದೆ ಹೊಂದಿಕೊಂಡು ಹೋದಾಗ ಕೇಸರಿಯೊಂದು ಮರಣವನ್ನು ಹೊಂದಿದೆ. ಈಗ ಅರ್ಥವಾಯಿತು, ಪ್ರಸೇನನಿಗೂ ಸಿಂಹಕ್ಕೂ ಹೋರಾಟ ನಡೆದಿದೆ. ಪ್ರಸೇನನ್ನು ಆ ಸಿಂಹ ಕೊಂದಿರುವುದರಲ್ಲಿ ಸಂಶಯವಿಲ್ಲ. ಹಾಗಾದ್ರೆ ಆ ಸಿಂಹವನ್ನು ಕೊಂದವರು ಯಾರು ಎಂಬುದಕ್ಕೆ ಆಲೋಚನೆ ಮಾಡಿ ಹಾಗೆ ಮುಂದೆ ಹೋದಾಗ ನೋಡಿದೆಯಲ್ಲ, ಬಲ್ಲುಕದ ಪಾದ ಚಿಹ್ನೆ. ಬಲ್ಲುಗನವದ ಬಿಡಿದು ಯದು ಬಲ್ಲ ಬಲುಗನು ಮೆಲ್ಲನರಲ್ಲ ಹೋಗಲು ಮುಂದೆ ಚಿಹ್ನೆಯೊಂದು ಗೋಚರಿಸುತ್ತಾ ಇದೆ. ಈಗ ಅರ್ಥವಾಯಿತು ನನಗೆ. ಪ್ರಸೇನನು ಸಿಂಹ ಕೊಂದಿದೆ, ಸಿಂಹದೊಡನೆ ಭಲ್ಲುಕ ಹೋರಾಟ ಮಾಡಿ ಅದರ ಪರಿಣಾಮವಾಗಿ ಕೇಸರಿ ಮರಣವನ್ನು ಹೊಂದಿದೆ. ಹಾಗಾದ್ರೆ ಆ ಭಲ್ಲುಕ ಯಾರು, ಅದು ಎಲ್ಲಿದೆ ಎಂಬುದನ್ನು ತಿಳಿದುಕೊಳ್ಳುವುದರ ಮಾತ್ರವಲ್ಲ, ಅದರ ಸ್ವಾಧೀನವಿರುವಂತಹ ಸಮಂತಕ ಮಣಿಯನ್ನು ತನ್ನ ವಶಪಡಿಸಿಕೊಳ್ಳಬೇಕಾದ ಕರ್ತವ್ಯ. ಆದ್ದರಿಂದ ಆ ಭಲ್ಲುಕದ ಪಾದದ ಚಿಹ್ನೆಯನ್ನು ಅನುಸರಿಸ್ತಾ ಮುಂದೆ ಹೋಗ್ತೇನೆ. ಏನದು ಮುನ್ನಡೆದುಕೊಂಡು ಬರುತ್ತಿರುವಂತಹ ಸಮಯದಲ್ಲಿ ದೊಡ್ಡದಾದಂತಹ ಗುಹೆಯೊಂದನ್ನು ಕಂಡೆ. ಈ ಗುಹೆಯೊಳಗೆ ಬಲ್ಲುಕ ವಾಸವಾಗಿರಬೇಕು ಎಂಬುದಾಗಿ ನನ್ನ ಮನಸ್ಸು ಹೇಳುತ್ತಿರುವ ಕಾರಣ ನಮ್ಮವರಾದ ಸಾತ್ಯಕಿ ಕೃತವರ್ಮರನ್ನು ಹೊರ ಬಾಗಿಲಲ್ಲಿ ನಿಲ್ಲಿಸಿ ಒಳ ಪ್ರವೇಶ ಮಾಡಿ ನೋಡಿದಾಗ ಕಾರ್ಯಪ್ತರಿಂದ ತುಂಬಿಕೊಂಡಿರುವಂತಹ ಈ ಗುಹೆಯೊಳಗೆ ಬೆಳಕು ಗೋಚರಿಸುತ್ತಾ ಇದೆಯಲ್ಲ. ಹಾಗಾಗಿ ಈ ಬೆಳಕು ಎಲ್ಲಿಂದ ಬಂದಿದೆ ಎಂಬುದಾಗಿ ಆಲೋಚನೆ ಮಾಡಿದಾಗ ಅದೇನು ಕಾಣುತ್ತಿರುವುದು? ಶರದ ಬಾಲಗರ ದೊಡ್ಡಿಲೋ ಹರುಜನಿಲ್ಲದೆ
ಹರಿಯೊಂದು ಇಳೆಯ ಮನೆಯಾಗಿರಲು ಪಾಡಿದೊಂದಿರ ಜಗದರುಡು ಬೌಡುಬಿಗು ಉದಯ ಚಂದಿರ ಕಾಂಡಿ ಗುಹೆಯೊಳಗಿಂದ ಬೆಳಕುವನ್ನು ಹೊರಚೆಲ್ಲಿದ ಕ್ಷಣ ಇದಕ್ಕೆ ಕಾರಣವೇನಿರಬಹುದೆಂಬ ಕುತೂಹಲದಿಂದ ಒಳ ಪ್ರವೇಶ ಮಾಡಿದಾಗ ಆಶ್ಚರ್ಯವನ್ನೇ ಕಾಣುತ್ತಿದ್ದೇನಲ್ಲ. ಓರ್ವಳು ತರುಣಿ ತೊಟ್ಟಿಲಲ್ಲಿ ಶಿಶುಗೊಂದನ್ನು ಮಲಗಿಸಿಕೊಂಡು ತೊಟ್ಟಿಲ ತೂಗುತ್ತಾ ಗಾಯನವನ್ನು ಹಾಡ್ತಾ ಇದ್ದಾಳೆ. ಸರಿಯಾಗಿ ಅವಳನ್ನು ಗಮನಿಸಿದಾಗ ಒಂದು ಕ್ಷಣ ಆಶ್ಚರ್ಯಗೊಂಡವ ನಾನು. ಶರದೃತುವಿನ ಪೌರ್ಣಮಿ ದಿನದಂದು ಚಂದ್ರದೇವನು ಯಾವ ರೀತಿ ಉದಯಕ್ಕೆ ಬರುತ್ತಾನೋ ಅಂಥ ಚಂದ್ರನ ಕಾಂತಿ ಇವಳ ವದನದಲ್ಲಿ ಗೋಚರಿಸುತ್ತಾ ಇದೆ. ಇವಳ ಸೌಂದರ್ಯವನ್ನು ವರ್ಣಿಸುವುದಕ್ಕೆ ಅಸದಳ ಎಂಬುದಾಗಿ ಹೇಳುವುದು ತಪ್ಪಾಗಲಾರದು. ಒಂದು ಕ್ಷಣ ನಾನು ಆಲೋಚನೆ ಮಾಡಿದೆ. ರಮೆ, ವಾಣಿ, ಉಮೆ ಅವರ ಸೌಂದರ್ಯವರೆತ್ತಿ ಅವರ ಚೆಲುವಿಕೆ ಇದ್ರೂ ಕೂಡ ಅವರನ್ನು ಮೀರಿಸುವಂತಹ ಸೌಂದರ್ಯವನ್ನು ಹೊಂದಿದಂತಹ ಹೆಣ್ಣು ಈ ಗುಹೆಯಲ್ಲಿ ಇರಬೇಕಾದ್ರೆ ಇವಳು ಯಾರಾಗಿರಬಹುದು ಎಂಬುದಾಗಿ ಶಿಲೆಯ ಮರೆಯಾಗಿ ನಿಂತುಕೊಂಡು ಅವಳ ಗಾಯನವನ್ನು ಕೇಳುತ್ತಾ ಇದೆ. ಜೋ 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 ಕುಮಾರ ಜೋ ಜೋ ಗುಣ ಧೀರಂಗ ಜೋ 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 ಜಾಂಬವ ಹರಳ ಬವೀರ ಜೋ ಜೋ ಬಲ್ಲುಗ ರಾಜಾದಿ ರಾಜ ಜೋ 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 ತಂದೆಯಾಗಿ ಜಾಂಬವಂದಗೆ ಗರಿಯ ಒಂದು ತಂದೆಯನು ಜಮಂದಗ ಮಣಿಯ ಚಂದದೊಳ್ಳದ ನಿನ್ನ ತೊಟ್ಟಿಲ ಬಳಿಯ ಬಂದಿರಿಯನು ನೋಡು ಭಾಗೊಂಬು ನಿಧಿಯ ಜೋ 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 ಕುಮಾರ ಜೋ ಜೋ ಗುಣ ಧೀರಂಗಾರ ಜೋ ಜೋ ಮಲಗು ಮಗನೇ ಪ್ರವೀರ, ಇದೋ ನಿನ್ನ ತಂದೆ ಜಾಬವಂತರು ಒಂದು ಆಟಿಕೆಯನ್ನು ತಂದಿದ್ದಾರೆ. ಅದನ್ನು ನೋಡಂತೆ ಯಾಕೆ ಅಳುತ್ತಾ ಇದ್ದಿ? ಮಲಗು ಮಗನೇ ಮಲಗು. ಪರಮಾನಂದ ಮರದ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಈಗ ಸಿಕ್ಕಿತ್ತು. ಜಾಂಬವಂತನ ಗುಹೆ ಇದು. ಜಾಂಬವಂತ ಸಾಕಿದ ಮಗಳಾಗಿದ್ದಾಳೆ. ಆ ತೊಟ್ಟಿಲಲ್ಲಿ ಮಲಗಿದಂತಹ ಶಿಶುವಿನ ಹೆಸರು ಪ್ರವೀರ ಎಂಬುದಾಗಿ. ಹಾಗಾದ್ರೆ ಏಕಾಂಗಿ ಅಂತ ಹೆಣ್ಣು ಇರುವಂತಹ ಸಮಯದಲ್ಲಿ ಅಪರಿಚಿತರು ಒಳ ಪ್ರವೇಶ ಮಾಡುವುದು ತಪ್ಪಾಗ್ತದೆ, ಅಥವಾ ಅವರೊಡನೆ ಮಾತನಾಡಿದ್ರು ಕೂಡ ಅದು ಅಪರಾಧವಾಗ್ತಾ ಇದೆ. ಹಾಗಾದ್ರೆ ನನಗಿಲ್ಲಿ ಮುಖ್ಯವಾಗಿ ಬೇಕಾದದ್ದು ಯಾರು? ಆ ಮಲ್ಲೊಕ್ಕ ತಾನೆ. ಆದ್ದರಿಂದ ನನ್ನ ಪಾಠಜನ್ಯವನ್ನು ಬಳಸುತ್ತೇನೆ.
ಹೇಗೆ ಬಡಿಯಿತು ಸ್ವರ? ಯಾವ ಸ್ವರ ಅಂತ ಆಲೋಚನೆ ಮಾಡಿದ್ರೆ ಶಂಖಧ್ವನಿ. ಊದಿದವ ಯಾರು ಅಂತ ಬಂದು ನೋಡಿದ್ರೆ ಕಪ್ಪು ಬಣ್ಣದ ಕರಿಯ, ಅದರಲ್ಲಿ ಕೂಡ ಸಣ್ಣ ಹುಡುಗ. ಯಾರು ನೀನು? ಬಂದರೇನು? ಯಾಕೆ ಇಲ್ಲಿ ಬಂದ? ನಿನ್ನನ್ನೇ ಕಾಣಬೇಕು, ನಿನ್ನನ್ನೇ ಮಾತನಾಡಬೇಕು ಉದ್ದೇಶದಿಂದಲೇ ಪಾಂಚಜನ್ಯವರು ಮಾಗಿಸಿದವ ನಾನು. ಒಂದೇ ಅಲ್ಲ, ಅಪರಿಚಿತನಾದ ನನ್ನನ್ನು ಕಂಡು ಪ್ರಶ್ನೆಗಳ ಸುರಿಮಳೆಯನ್ನೇ ಹಾಕುತ್ತಾ ಇದ್ದಿ. ನಿನಗೆ ಸರಿಯಾದಂತ ವಿಚಾರವನ್ನು ತಿಳಿಸಬೇಕಾದುದು ನನ್ನ ಕರ್ತವ್ಯ. ಆದ್ದರಿಂದ ಹೇಳುತ್ತೇನೆ, ಯಾರ ಮಗ ಎಂಬುದಾಗಿ ಕೇಳಿದೆಯಲ್ಲ, ವಸುದೇವ ನನ್ನ ಅಪ್ಪ, ದೇವಕಿ ನನ್ನ ಅಮ್ಮ, ಅವರ ಈರುವರ ಮಗನು ನಾನಾದ ಕಾರಣ ನನ್ನನ್ನು ವಾಸುದೇವ ಬಂದವ ಎಂಬುದಾಗಿ ಕರೆಯುತ್ತಾರೆ. ಹಾಗಾದ್ರೆ ನಿನ್ನ ವಾಸಸ್ಥಾನ ಎಲ್ಲಿ ಎಂಬುದಾಗಿ ಆಲೋಚನೆ ಮಾಡಬಹುದು. ಸಾಮಾನ್ಯವಾಗಿ ಈ ಲೋಕದಲ್ಲಿ ಭೂಮಿ ಮೇಲೆ ಮನೆಯನ್ನು ನಿರ್ಮಿಸಿದವ ನಾನಲ್ಲ, ಯಾರಿಂದಲೂ ಅಪಾಯ ಬರಬಾರದು ಎಂಬುದಾಗಿ ತೀರ್ಮಾನಿಸಿದಂತ ನಾನು ನಮ್ಮವರೇ ಆದಂತ ಯಾದವರ ಶೇಷಿಗಾಗಿ ಶರದಿಯೇಳು ಪುರಬಂದರು ನಿರ್ಮಾಣ ಮಾಡಿದ್ದೇವೆ. ನೀರಿನ ಮೇಲೆ ಪುರ. ಹೌದು, ದ್ವಾರಕ ಎಂಬುದಾಗಿ ಹೆಸರನ್ನಿರಿಸುವುದು ಮಾತ್ರವಲ್ಲ, ನಮ್ಮಣ್ಣ ಬಲಭದ್ರ ದೇವ ಯಾದವರಿಗೆಲ್ಲರಿಗೂ ಅರಸನಾಗಿ ಮೆರೆಯುತ್ತಾ ಇದ್ದಾನೆ. ಉದ್ದೇಶ ದ್ವಾರಕೆಯನ್ನು ಬಿಟ್ಟು ಇಲ್ಲಿಗೆ ಬರಬೇಕಾದ್ರೆ ಪ್ರಬಲವಾದ ಕಾರಣವಿದೆ. ಏನದು? ನನ್ನ ಮಿತ್ರನಾದಂತ ಪ್ರಸೇನನೆಂಬವನು ಈ ವಿಂಧ್ಯಾಗಿರಿಯ ಕಡೆಗೆ ಭೇಟಿ ಮಾಡುವುದಕ್ಕಾಗಿ ಬಂದಿದ್ದಂತೆ. ಪ್ರಸೇನ ಮರಣವನ್ನು ಹೊಂದ ವಿಚಾರವನ್ನು ಕೇಳಿದಾಗ ಇದಕ್ಕೆ ಕಾರಣರಾದವರು ಯಾರು ಎಂಬುದನ್ನು ತಿಳಿದುಕೊಳ್ಳಬೇಕು ಉದ್ದೇಶದ ಈ ಕಡೆಗೆ ಗಮನಿಸಿದೆ. ಪ್ರಸೇನನ ಶವವನ್ನು ನೋಡಿದೆ, ಅವರಲ್ಲಿರುವಂತಹ ಸಮಂತಕ ಮಣಿ ಅಪಹರಣವಾಗಿದೆ. ಹಾಗಾದ್ರೆ ಆ ಮಣಿಯಲ್ಲಿ ಇದೆ, ಯಾರ ವಶದಲ್ಲಿದೆ ಎಂಬುದನ್ನು ಅರಸುತ್ತ ಬಂದಾಗ ನಿನ್ನ ಗುಹೆಯೊಳಗಿಂದ ಬೆಳಕು ಒಂದು ಗೋಚರಿಸಿತು. ಒಳ ಪ್ರವೇಶ ಮಾಡಿದೆ, ಸಮಂತಕ ಮಣಿ ಇಲ್ಲಿ ಇರುವ ವಿಷಯವನ್ನು ಅರಿತುಕೊಂಡಿದ್ದೇನೆ. ಆದ್ದರಿಂದ ನಿನ್ನಲ್ಲಿ ಕೇಳುವುದು, ನಿನ್ನ ವಶದಲ್ಲಿರುವಂತಹ ಸಮಂತಕ ಮಣಿಯನ್ನು ನನಗೆ ಕೊಡು. ಅಥವಾ ಅದು ಸರಿ ಇಲ್ಲದಿದ್ರೆ ಸಹವಾಸ ಕೂಡ ಒಳ್ಳೇದು ಬೇಕು. ನಿನ್ನ ಮುಖ ನೋಡಿದಾಗ ನಿನಗೆ ಅದು ಎರಡು ಇಲ್ಲ ಅಂತ ಕಾಣಿಸ್ತದೆ. ಈ ಗುಹೆ ನಾನು ವಾಸ ಮಾಡ್ತಿರುವಂತಹ ಮನೆ, ನೀನು ಇಲ್ಲಿಗೆ ಬಂದಾಗ ಒಳಗೆ ಒಳ ಬರಬಹುದಾ ಅನ್ನುವಂತ ಮಾತನ್ನು ಕೇಳಿ ಒಳ ಪ್ರವೇಶ ಮಾಡಬೇಕಿತ್ತು. ನೀನು ಅದನ್ನು ಕೇಳಿದ್ದಿಲ್ಲ, ಸಂಸ್ಕಾರ ಇಲ್ಲದವರಂತೆ ನೇರವಾಗಿ ಒಳ ಪ್ರವೇಶ ಮಾಡಿದ್ಯ.
ಏನು ಕೇಳಿದೆ? ಸಮಂತ ಕಮಣಿ. ಸಮಂತ ಕಮಣಿ ನಾನು ಯಾರ್ಯಾರಲ್ಲ ಕಳ್ಳತನ ಮಾಡಿಯೋ ತಂದದ್ದು ಅಂತ ನೀನು ಭಾವಿಸಬೇಡ. ಕಾಡಿನ ರಾಜನಾದಂತ ಸಿಂಹದ ಬಾಯಲ್ಲಿ ಮಣಿಯೊಂದನ್ನು ಕಳ್ಳೆ ಕೇಳಿದೆ, ಕೊಡದೆ ಹೋದಾಗ ತನ್ನ ಬಾಹುಬಲದಿಂದ ಅದನ್ನೇ ಸದಬಡಿದು ಮಣಿಯನ್ನು ತಂದವನು ನಾನು. ಇದನ್ನು ಕೊಡಲಾರ ಕೊಡಲಾರ ಕೊಡಲಾರ. ಯಾರ ಕೈಯಲ್ಲಿ ಇರಬೇಕು, ಎಲ್ಲಿರಬೇಕು ಎಂಬುದಾಗಿ ಆಲೋಚನೆ ಮಾಡಬೇಕಾದಂತಹ ಜ್ಞಾನ ಬೇಕಾಗ್ತದೆ. ನೀವು ಸಾಮಾನ್ಯ ಕಾಡಿನಲ್ಲಿ ವಾಸ ಮಾಡ್ತಿರುವಂತಹ ಪ್ರಾಣಿಗಳು ನೀವು. ನಿನಗೆ ಬೇಕಾದದ್ದು ಏನು? ಇಲ್ಲಿರುವಂತಹ ಗೆಡ್ಡೆ ಗೆಣಸುಗಳು ತಿನ್ನುವುದರೊಂದಿಗೆ ಮರದಲ್ಲಿರುವಂತಹ ಹಣ್ಣು ಹಂಪಲುಗಳು ತಿಂದು ನಿಮ್ಮ ಹಸಿವು ನೀಗಿಸಿಕೊಳ್ಬೇಕಾದ ಕರ್ತವ್ಯ. ಈ ಮಣ್ಣಿ ನಿನ್ನ ವಶದಲ್ಲಿ ಇದ್ದ ಕ್ಷಣವೇ ನಿನಗೆ ಇದರಿಂದ ಏನೂ ಪ್ರಯೋಜನ ಬರಲಾರದು. ಅದು ಸೇರಬೇಕಾದು ಅರಸನ ಕೈಗೆ. ಆದ್ದರಿಂದಲೇ ಕೇಳುತ್ತಿದ್ದೇನೆ, ವಿಹಿತದಿಂದಲೇ ಮಣಿಯನ್ನು ಕೊಟ್ಟರೆ ನಿನ್ನನ್ನು ಬದುಕಲಿಕ್ಕೆ ಬಿಡ್ತೇನೆ. ಕೇವಲ ಮುದುಕ ಅಂತ ಭಾವಿಸಿದ್ಯಾ? ನಾನು ಸಾಮಾನ್ಯ ಬಾಲಕ ಅಲ್ವತ್ತ ತಾತ್ಸಾರ ಭಾವನೆ ನಿನ್ನಲ್ಲಿರಬಹುದು. ಆದ್ರೆ ನಾನು ಇವತ್ತಿನವತ್ತ ಭಾವಿಸಬೇಡ. ತ್ರೇತಾಯುಗದಲ್ಲಿ ಹುಟ್ಟಿದ ಜಾಂಬವ ನಾನಾಗಿದ್ದೇನೆ. ಸೃಷ್ಟಿಯ ಕಾರ್ಯವನ್ನು ಮಾಡಿ ಮಾಡಿ ಮನಸ್ಸಿಗೆ ಜಾಡ್ಯ ಆವರಿಸಿದಾಗ ಹೊರಬಂತಂತೆ ಆಕಳಿಕೆ ಬ್ರಹ್ಮದೇವನದ್ದು. ಆ ಆಕಳಿಕೆಯಲ್ಲಿ ಹುಟ್ಟಿದವನೇ ಈ ಜಾಂಬವ. ನೀನು ಹೇಳುವಂತ ಮಾತು ಅದನ್ನು ನಾನು ಒಪ್ಪಿಕೊಳ್ಬೇಕೆಂಬುದಾಗಿಲ್ಲ. ಹಾಗಾದ್ರೆ ಈ ಮಣಿಯನ್ನು ಕೊಡುದಿಲ್ಲಂತಾದೆ ನೀನು ಅದೆಷ್ಟೇ ಬಲಿಷ್ಠ. ಶಿವಗಿರಿಜಯರಿಗೆ ಮದುವೆಯಾದಾಗ ಕೇವಲ 19 ವರ್ಷ ಪ್ರಾಯ ನನಗೆ. ಇವಾಗ ಎಷ್ಟಾದಿತ್ತು ನಿನಗೆ? ಈಗ ದ್ವಾಪರಾಯುಗ ಎಷ್ಟು ಅಂತ ನೀನು ಲೆಕ್ಕಾಚಾರ ಹಾಕು. ನಿನ್ನ ಹಾಗೆ ನಿನ್ನ ಮನೆ ಹುಟ್ಟಿದವಂತ ಭಾವಿಸಬೇಡ. ಆಡಬೇಡ. ಒಂದು ಕಾಲದಲ್ಲಿ ನಾವೇನು ಮಾಡಿದ್ದೇವೆ ಅನ್ನುವಂಥ ವಿಚಾರ ನಿನಗೆ ಗೊತ್ತಿರ್ಲಿಕ್ಕಿಲ್ಲ. ಎಂದಕ್ಕಾದ್ರೂ ಕೂಡ ಲೋಕದ ದಿನಮಣಿಯೊಂದೆನಿಸಿದಂತ ಸೂರ್ಯನಾರಾಯಣ ನನಗೆ ಪಂಥಾಹ್ವಾನ ಕೊಟ್ಟಿದ್ದು ಮೇರು ಪರ್ವತವನ್ನು ಯಾವತ್ತೂ ಹೆಚ್ಚು ಸುತ್ತು ಬರ್ತಾನೆ ಅಂತ. ಅದನ್ನು ಸ್ವೀಕಾರ ಮಾಡಿ ಅವ ಒಂದು ಸುತ್ತು ಬರುವಾಗ 21 ಸುತ್ತು ಮೇರು ಪರ್ವತಕ್ಕೆ ಬಂದು ಸಾಧನೆಯನ್ನು ಮಾಡಿದವ ಈ ಜಾಂಬವ. ಅಂತಿರುವಾಗ ನೀನು ಯಾವ ಲೆಕ್ಕವಾದ? ನೀನು ಅಷ್ಟು ಸಾಧನೆ ಮಾಡಿರುವಾಗ ನಿನ್ನ ಬಲು ಏನು ಎಂಬ ನಾನು ನೋಡ್ಬೇಕಾಗ
ಎಂಬ ಆಲೋಚನೆ ನಿನ್ನದಾಗಿರಬಹುದು. ಪ್ರಥಮ ಬಾರಿ ನೀನೊಂದು ಮಾತು ಹೇಳಿದೆಯಲ್ಲ, ನಿನಗೆ ಸಂಸ್ಕಾರ ಇಲ್ಲ ಎಂಬುದಾಗಿ. ಖಂಡಿತವಾಗಿ ಅಂತವರು ನಾವಲ್ಲ, ಅದನ್ನು ಜೀವನದಲ್ಲಿ ಅನುಸರಿಸಿಕೊಂಡು ಬಂದವು ನಾವು. ಊರಿನಲ್ಲಿ ಯಾರು ಹಿರಿಯರಿದ್ದಾರೋ, ಗುರುಗಳಿದ್ದಾರೋ, ಅವರಿಗೆ ಸದಾ ಕಾಲವು ಗೌರವವನ್ನು ಕೊಡ್ತೇವೆ. ಅವರ ಸೇವನೆ ಮಾಡುವಂತಹ ಅವಕಾಶವನ್ನು ನಾವು ಕೇಳಿಕೊಳ್ತಿದ್ದೇವೆ. ಹಾಗಿರುವಂತಹ ಸಮಯದಲ್ಲಿ ನನಗೆ ಬೇಕಾಗಿ ಅಲ್ಲ, ನಮ್ಮವರಿಗೆ ಬೇಕಾಗಿ ನಾವು ಒಂದು ದಿನ ಒಂದು ಕಾರ್ಯಕ್ರಮವನ್ನು ಮಾಡಿದ್ರು. ಯಾವುದು? ಯಾಕೆಂದ್ರೆ ನಮಗೆ ಯಾವಾಗಲೂ ದೇವರ ಮೇಲೆ ಭಕ್ತಿ ಜಾಸ್ತಿ, ಸದಾಕಾಲ ದೇವರ ಪೂಜೆಯನ್ನು ಮಾಡಬೇಕು ಎಂಬ ಉದ್ದೇಶದಿಂದ ಯಾವಾಗಲೂ ನಮ್ಮವರಂತಹ ಗೋಪಾಲಕರು ಯಾದವರು ಇಂದ್ರ ಪೂಜೆಯನ್ನು ಮಾಡ್ತಿದ್ರು. ಅದು ಪರಂಪರೆ. ಆದರೆ ಆ ಪರಂಪರೆಯನ್ನು ಸ್ವಲ್ಪ ಬದಲಾಯಿಸಬೇಕು ಎಂಬ ಉದ್ದೇಶವನ್ನು ಇರಿಸಿಕೊಂಡೆ ನಾನು. ಬದಲಾವಣೆ ಮಾಡಿದರೆ ಹಿಂದಿನ ಹಿರಿಯವರಿಗೆ ಬೇಸರ ಆಗಬಹುದು. ಹಾಗಾದರೆ ಬದಲಾವಣೆ ಆದ್ರಿಂದ ಹಿರಿಯವರಿಗೂ ಬೇಸರವಾಗಬಾರದು, ಅವರಿಗೆ ಮನಸ್ಸಿಗೆ ಸಂತೋಷವಾಗಬೇಕೆಂಬ ಉದ್ದೇಶದಿಂದ ಒಂದು ತೀರ್ಮಾನವನ್ನು ಕೈದೆವು. ಅದು ಹೇಗೆ? ನಮ್ಮ ಕೆಲಸ ಏನು? ನಮ್ಮಲ್ಲಿರುವ ಗೋವುಗಳನ್ನು ಮೇಯಿಸಿಕೊಂಡು ಹೋಗುದು. ಅವುಗಳ ಹೊಟ್ಟೆ ತುಂಬಬೇಕಾದ್ರೆ ಇಲ್ಲೇನು ಪರ್ವತದ ಕಡೆಗೆ ಹೋಗ್ಬೇಕು, ಅಲ್ಲಿರುವಂತಹ ಹುಲ್ಲುಗಳನ್ನು ತಿಂದು ಅದು ಹೊಟ್ಟೆ ತುಂಬಿಸಿಕೊಳ್ತದೆ. ಹಾಗೆ ಸದಾ ಕಾಲವು ನಾವು ಗೋವುಗಳು ಮೇಯಿಸಿಕೊಂಡು ಹೋಗ್ತಿದ್ದು ಗೋವರ್ಧನ ಗಿರಿಯ ಕಡೆಗೆ. ಸದಾಕಾಲ ನಮ್ಮ ಗೋವುಗಳ ಹಸಿವು ನೀಗಿಸುವಂತಹ ಆ ಪರ್ವತ ಗೋವರ್ಧನ ಗಿರಿಯ ಪೂಜೆಯನ್ನು ಮಾಡಬೇಕು ಎಂಬುದಾಗಿ ನಾವೆಲ್ಲ ತೀರ್ಮಾನಿಸಿ ಒಂದು ದಿನವನ್ನು ನಿಶ್ಚಯ ಮಾಡಿದೆವು. ಈ ವಿಷಯ ದೇವರ ನನಗೆ ಗೊತ್ತಾಯ್ತು. ಅವನಿಗೆ ಸಿಟ್ಟು ಬಂತು. ಸುಮ್ಮನಿದ್ದಾನೆ, ಪೂಜೆ ನಡೆಯಬಾರದು ಎಂಬುದಾಗಿ ಅವ ತೀರ್ಮಾನ ಮಾಡಿದ. ಸಿಟ್ಟುಕೊಂಡಂತ ಅವ ಈ ಪರಂಪರೆ ಮುರಿದ್ರೆ ಹಿರಿಯವರಿಗೆ ಎಷ್ಟು ಬೇಸರ ಆಗುತ್ತದೆ ಅಂತ ಈಗ ಗೊತ್ತಾಗುತ್ತದೆ. ಕೆಲವು ಸಮಯದಲ್ಲಿ ಪರಂಪರೆ ನಾವು ಮುರಿಲೇಬೇಕಾಗ್ತದೆ. ಆದ್ರೆ ಈಗಿನ ಕಾಲದವರಿಗೆ ಬೇಕಾದ್ದು ಹೊಸತನ ಬೇಕು. ನಿನ್ನದು ಯಾಕೆಂದ್ರೆ ಜೀವನದಲ್ಲಿ ಯಾವಾಗಲೂ ಹೊಸತನವೆಂಬುದಾಗಿ ಬೇಕಾಗ್ತದೆ. ಆದ್ದರಿಂದ ವಿಷಯವಾಗಿ ತಿಳಿದಂತಹ ಇಂದ್ರ ಏನು ಮಾಡಿದ ಗೊತ್ತೇ? ಮಳೆಯನ್ನು ಸುರಿಸಿದ. ಸಾಮಾನ್ಯ ಮಳೆ ಅಲ್ಲ, ರಭಸವಾಗಿ ಮುಷಲಧಾರೆಯಲ್ಲಿ ಮಳೆಯನ್ನು ಸುರಿಸಿದ. 1-2 ದಿನಗಳಲ್ಲ, 8 ದಿನಗಳ ಪರ್ಯಂತರ ರಭಸವಾಗಿ ಮಳೆ ಸುರಿಯುವುದಕ್ಕೆ ಪ್ರಾರಂಭವಾಯಿತು. ಹೌದು. ಪರಿಣಾಮ ಏನಾಯ್ತು? ನಮ್ಮಲ್ಲಿರುವಂತಹ ಸಂಪತ್ತುಗಳೆಲ್ಲವೂ ನೀರು ಪಾಲಾಯಿತು. ನಮ್ಮ ಗೋಪಾಲಕರ ಮನೆಯೆಲ್ಲ ನೀರಿನಲ್ಲಿ ಕೊಚ್ಚಿಕೊಂಡು ಹೋಯಿತು. ಗೋವುಗಳು ಕೂಡ ನೀರಿನಲ್ಲಿ ತೇಲುತ್ತಾ ಹೋಗ್ತಿರುವಾಗ ನಮ್ಮವರಲ್ಲಿ ಒಂದಾಗಿ ಬಂದು ನನ್ನಲ್ಲಿ ಕೇಳಿಕೊಂಡು, ಏನು ಕೃಷ್ಣ, ಈ ಸಮಯದಲ್ಲಿ ನೀನೇ ರಕ್ಷಣೆ ಕೊಡಬೇಕೆಂಬುದಾಗಿ. ಅವರು ಅಷ್ಟು ಕೇಳಿಕೊಂಡ ಮೇಲೆ ನಮ್ಮವರ ರಕ್ಷಣೆ ಮಾಡಬೇಕು ನನ್ನ ಕರ್ತವ್ಯ ಎಂಬುದಾಗಿ ಅರಿತು ನಾನು ಏನು ಮಾಡಿದ್ದು ಗೊತ್ತೇ? ದೊಡ್ಡದಾದಂತ ಪರ್ವತ ಗೋವರ್ಧನ ಗಿರಿ, ಅದನ್ನು 2 ಕೈಯಲ್ಲೆಲ್ಲ ಅಥವಾ ನಮ್ಮವರೆಲ್ಲ ಒಟ್ಟಾಗಿ ಗಿರಿಯನ್ನು ಎತ್ತಿದಲ್ಲ, ಈ ನನ್ನ ಕಿರು ಹೆಬ್ಬೆರಳಿನ ಬೆಟ್ಟಿನಿಂದ ಗೋವರ್ಧನ ಗಿರಿಯನ್ನು ಕೊನೆಯಂದದಿ ಎತ್ತಿ, ಹೌದು ಗೋವರ್ಧನ ಗಿರಿ ಎತ್ತಿ ನಮ್ಮವರಿಗೆಲ್ಲ ಆಶ್ರಯ ಕೊಟ್ಟವ ನಾನು. ಆಮೇಲೆ ಇಂದ್ರನ ಕೋಪ ಕಡಿಮೆ ಆಯಿತು. ಅವನ ಮಾಡಿದ ತಪ್ಪು ಅರ್ಥೈಸಿಕೊಂಡಂತ ಇಂದ್ರ ನನ್ನ ಬಳಿಗೆ ಬಂದು ಕ್ಷಮೆನೇ ಯಾಚಿಸಿದ ಮಾತ್ರವಲ್ಲ, ಗೋವಿಂದ ರಾಜ ಪಟ್ಟಾಭಿಷೇಕ ನನಗೆ ಮಾಡಿದ. ಈಗ ಒಂದು ಸನ್ಮಾನ ಬೇಕಿತ್ತು, ಇಷ್ಟೆಲ್ಲ ಮಾಡಿದ್ದು. ಆದ್ರೆ ಅದು ನನ್ನ ಯೋಗ್ಯತೆ ನಾವು ಅರಿತುಕೊಂಡ. ನಾನು ಅಂತ ಗಿರಿಯನ್ನೇ ಎತ್ತಿದ್ದೇನೆ, ನೀನು ಆ ಗಿರಿಯಲ್ಲ. ಒಂದು ಸಾಮಾನ್ಯ ಸಣ್ಣ ಗಿರಿಯನ್ನು ನಿನಗೆ ಎತ್ತುವಾಗ ಸಾಮಾನ್ಯ
ರಕ್ಷಿಸಿದೆ. ಮಳೆಯನ್ನು ನಿಲ್ಲಿಸುವುದಕ್ಕೆ ಬೇಕಾಗಿ ಕಿರು ಬೆರಳಿನಲ್ಲಿ ಗೋವರ್ಧನಗಿರಿಯ ನೆಚ್ಚಿದವ ಇದು ನೀನು ಮಾಡಿದಂತ ಸಾಧನೆ. ಹೌದಾ? ಬಸ್ತು ಸಣ್ಣ ಆದರೆ ಜಾಂಬವನ ಸಾಧನೆ ಏನು ಅಂತ ತಿಳಿದಿದ್ಯೇನೋ ನೀನು? ಏನು ಮಾಡಿದಿರಿ? ಹಿಂದಕ್ಕಾದ್ರೂ ಕೂಡ ನಮ್ಮ ದೇವರಾದ ಶ್ರೀರಾಮಚಂದ್ರ ಆತನ ಮಡದಿಯನ್ನು ದುರುಳಾದಂತ ರಾವಣ ಕದ್ದೊಯ್ದು ಲಂಕೆಯಲ್ಲಿ ಇರಿಸಿದ. ಹೆಂಡತಿಯನ್ನು ಬಿಡಿಸಿಕೊಡುವುದಕ್ಕೆ ಬೇಕಾಗಿ ವಾನರ ಅಂತ ನಮ್ಮ ಸತ್ಯವನ್ನು ಬೆಳೆಸಿದ. ನಮ್ಮ ನೇತೃತ್ವದಲ್ಲೇ ಒಂದೊಮ್ಮೆಗೆ ಶರದಿಯ ಸೇತುವೆಯನ್ನು ಮಾಡಬೇಕು ಅನ್ನುವಂತೆ ಸಂಕಲ್ಪವನ್ನು ಮಾಡಿದ. ನಾಳ ಮತ್ತು ನೀರ ಉಸ್ತುವಾರಿಗಳು ನಮ್ಮಲ್ಲಿ. ಹೌದಾ? ಸೇತುವೆಯನ್ನು ಕಟ್ಟುವುದಕ್ಕೆ ಪ್ರಾರಂಭ ಮಾಡಿ ಎಷ್ಟೇ ಕಲ್ಲು ಬಂಡೆಯ ಗುಡ್ಡಗಳನ್ನು ತಂದು ಸಮುದ್ರಕ್ಕೆ ಇರಿಸಿದ್ರು ಕೂಡ ಅದು ಪೂರ್ತಿ ಆದದ್ದಿಲ್ಲ. ಹೌದಾ? ತಲೆ ಬಿಸಿ ಆಯ್ತು ನಮಗೆ. ಒಮ್ಮೆಲೆ ತಲೆ ಎತ್ತಿ ನೋಡಿದಾಗ ಎತ್ತರವಾದಂತ ಬೆಟ್ಟ ಯಾವುದಂತ ಗೊತ್ತಿರ್ಲಿಲ್ಲ. ಆಮೇಲೆ ಗೊತ್ತಾಯ್ತು ಅದು ಬೆಳ್ಳಿ ಬೆಟ್ಟ ಅಂತ. ನಿಂತಲ್ಲಿಂದ ಒಮ್ಮೆಲೆ ಮೇಲಕ್ಕೆ ಕಾಣುವಂತ ಬೆಳ್ಳಿ ಬೆಟ್ಟದ ಬುಡಕ್ಕೆ ಹಾಕಿದ ಕೈ ಎತ್ತುವುದಕ್ಕೆ ಪ್ರಾರಂಭ ಮಾಡಿದ್ದಷ್ಟೇ ಅಷ್ಟಾಯ್ತು ಅಂತ ಒಬ್ಬ ಕೆಲಸ ಬಿದ್ದ. ಮೇಲಿದ್ದವ ಕೆಳಗಿರ್ಬೇಕು ಅಲ್ಲ. ನಾನು ಯಾವನು ಅಂತ ಭಾವಿಸಿದೆ. ಬಂದವನು ಸಾಮಾನ್ಯದವನಲ್ಲ, ವರ್ಗ ಲಯಾಧಿಕಾರಿ ಅಂತ ಶಿವ. ಜಾಂಬವರೇ, ಜಾಂಬವಂತ ಹೇಳ್ಬಹುದಿತ್ತು, ದೇವರು ಅಷ್ಟು ಮರ್ಯಾದೆ ಕೊಟ್ಟಿದ್ದಾರೆ ಅವರು. ಜಾಂಬವರೇ, ಸದ್ಯಕ್ಕೆ ನನಗೆ ಇರುವುದಕ್ಕೆ ಮನೆ ಅನ್ನುವಂಥದ್ದು ಇರುವುದು ಇದು ಮಾತ್ರ, ಬೇರೆ ಯಾವುದೂ ಇಲ್ಲ. ಇದನ್ನು ಉಳಿಸಿಕೊಡಿ ಅಂತ ನನ್ನಲ್ಲಿ ರಿಂಗನಾಗಿ ಕೇಳಿಕೊಂಡಾಗ ಕೇಳಿದೆ ದೇವರೇ, ಮತ್ತೆ ನಾನೇನು ಮಾಡಬೇಕು ಅಂತ. ನನ್ನನ್ನು ಹರಸುವ ಮುಖೇನ ಬೇರೆ ಬೆಟ್ಟವನ್ನು ತೋರಿಸಿದವರಿದ್ದಾರೆ. ಇದು ಒಂದನ್ನು ಬಿಟ್ಟು ಸುತ್ತ ಇರುವಂತಹ ಎಲ್ಲವನ್ನು ಕಿತ್ತುಕೊಳ್ಳೋರು ಅಂತ ಹೇಳಿದ್ದೇ ತಡ. ಈಗ ಎರಡು ಕಾಲಲ್ಲಿ ಎರಡು ಎಂಥದ್ದು ಬರುವುದಕ್ಕಲ್ಲ, ಕೊಟ್ಟುವುದಕ್ಕೆ. ಹೌದಾ? ಎರಡು ಕಾಲಿನಲ್ಲಿ ಎರಡು, ಕೈಯಲ್ಲಿ ಎರಡು, ಭುಜದಲ್ಲಿ ಎರಡು ಒಮ್ಮೆಲೆ ತಂದು ಸಮುದ್ರಕ್ಕೆ ತೀರಿಸಿದ್ದೇ ತಡ. ಏನಾಯ್ತು? ಸೇತುವೆ ಪೂರ್ತಿ ಆಯ್ತು. ಇದು ಜಾಂಬವ ಮಾಡಿದಂತ ಸಾಧನೆ. ನಿನ್ನದು ಇದು ಯಾವ ಲೆಕ್ಕವಲ್ಲ. ನಿಮ್ಮ ಕಾಲದಲ್ಲಿ ನೀವು ಅದೆಷ್ಟು ಸಾಧನೆ ಮಾಡಿರಬಹುದು. ಆದ್ರೆ ಈ ಸಮಯದಲ್ಲಿ ನಾನು ಮಾಡಿದ ಸಾಧನೆ ಕೇಳಿದಾಗ ಅದನ್ನು ಒಪ್ಪಿಕೊಳ್ಳುವಂತ ಮನಸ್ಸು ನಿಮ್ಮಲ್ಲಿ ಇಲ್ಲ ಅಂತ ನಿನಗಿಂತ ನನ್ನನ್ನು ದೊಡ್ಡದೆ. ನಿಮ್ಮೊಡನೆ ಹೊಡೆದಾಡಿ ಆದ್ರೂ ಮಡಿಯನ್ನು ನಾನು ಶಬ್ದವನ್ನೇ ಕೇಳಿದವನೇ ಅಲ್ಲ. ಅಂಥದ್ರಲ್ಲಿ ಕೇವಲ ಮಣಿಗಬೇಕಾಗಿ ಹುಡುಗನಲ್ಲಿ ಹೋರಾಟ ಮಾಡಿದೆ. ಕೈ ಸೋತು ದರೆಯ ಮೇಲೆ ಗಪ್ಪೆಂದು ಬಿದ್ದವನು ನಾನು. ಜಾಂಬವನ ಪಾಲಿಗೆ ಸೋಲವಾಯಿತು. ಒಮ್ಮಿನೊಮ್ಮೆಲೆ ಆತ್ಮಚರ್ಯ ಕುಗ್ಗಿ ಹೋಯಿತು. ಜಂಗಾಬಲವೇ ಕುಸಿದು ಹೋದಂತಾಯಿತು. ಹಾಗಿದ್ರೆ ನಾನು ಕಂಡಂತೆ ಸಾಮಾನ್ಯದ ಹುಡುಗ ಇವಲ್ಲ. ಇವ ಯಾರಾಗಿರಬಹುದು, ಯಾಕೆ ಬೇಕಾಗಿ ಬಂದಿರಬಹುದು ಅಂತ ಹಲವು ರೀತಿಯ ಪ್ರಶ್ನೆಗಳನ್ನು ಹುಟ್ಟುತ್ತಾ ಇದೆ. ಸರಿಯಾದಂಥ ಉತ್ತರವನ್ನು ಕಂಡುಕೊಳ್ಬೇಕು ಅಂತಾದ್ರೆ ಈತನಲ್ಲೇ ಮಾತಾಡಿಸಬೇಕು. ಅಯ್ಯ ಹುಡುಗ, ನಮ್ಮೊಳಗೆ ನಡೆಯಿತು ಸಮರ. ಯುದ್ಧದಲ್ಲಿ ಕೈ ಸೋತವನು ನಾನು. ಜಾಂಬವನನ್ನು ಸೋಲಿಸುವಂತ ವ್ಯಕ್ತಿಗಳು ಈ ಪ್ರಪಂಚದಲ್ಲಿ ಯಾರು ಹುಟ್ಟಿದ್ದಿಲ್ಲ. ಅಂಥದ್ರಲ್ಲಿ ನಿನ್ನಿಂದ ನಾನು ಸೋಲವನ್ನು ಅನುಭವಿಸಿದ್ದೇನೆ. ಆದ್ರೆ ಸೃಷ್ಟಿಕರ್ತನಾದಂಥ ಬ್ರಹ್ಮನು, ಪಾಲನ ಕಟ್ಟಿಸುವಂತ ವಿಷ್ಣು, ಲಯಾಧಿಕಾರಿಯಾದಂಥ ಈಶನು, ಯಾರಪ್ಪ ನೀವು ಹೇಳಯ್ಯ? ನಾನು ಯಾರೆಂಬುದಾಗಿ ಅವರಿಗೆ ಅರ್ಥ ಮಾಡಿಸಿಕೊಳ್ಬೇಕಾದ ಕರ್ತವ್ಯ. ಆದ್ದರಿಂದ ಶ್ರೀರಾಮನಾಗಿ ಗೋಚರಿಸ್ತೇನೆ. ಬಂದನಿಗೆ
ದಶರಥ ಜಯ ರಾಮ ರಾಘವ ದಶರಥ ರಾಮದಯ ವಿಮರ್ದನ ಜಯ ಜಯ ರಾಮದಯ ವಿಮರ್ದನ ಜಯ ಜಯ ರಾಮ ರಾಮ ಮಾಂಬಾಯಿ ಗುಣಾಗರ ರಾಮ ರಾಮ ಮಾಂಬಾಯಿ ಗುಣಾಗರ ರಾಮ ರಾಘವ ದಶರಥ ಜಯ 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 ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪದಹೇ ಜಯ 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 ರಾಮ ಶ್ರೀರಾಮ ಅಯೋಧ್ಯ ರಾಮ ದಶರಥ ರಾಮ ಕೌಶಲಜ ರಾಮ ಜಾನಕಿ ರಾಮ ಅಹಲ್ಯ ಉದ್ಧರಣ ರಾಮ ಕರದೂಷರ ಶಿಶುರ ಚೌಹರಣ ರಾಮ ಶಬರಿಗೆ ಮೋಕ್ಷವನ್ನು ಕರುಣಿಸಿದಂತ ರಾಮ ರಕ್ಷಿಸು ತಂದೆ ರಕ್ಷಿಸು ರಕ್ಷಿಸಿ ಶರಣನಿಯವನವಿರು ಪಿಂಡಗೆ ಮುರಿದಿಯ ನನಗರಿರು ಪಿಂಡಗೆ ಮುರಿದಿಯ ನನಗರಿರು ಸ್ವಾಮಿ ನಿಶ್ಚಲವಾದ ಮನಸ್ಸಿನಿಂದ ನನ್ನ ಸ್ತುತಿ ಮಾಡುವುದಕ್ಕೆ ಮುಂದಾದವರನ್ನೇ ಯಾಕೆಂದರೆ ನಾನು ಇಂದು ಈ ಸಮಂತಕಮಣಿಯ ವಿಷಯವನ್ನು ಹಿಡಿದುಕೊಂಡು ಯಾಕೆ ಬಂದಿದೆ ಎಂಬುದಕ್ಕೆ ಒಂದು ಪ್ರಬಲವಾದ ಕಾರಣವಿದೆ. ಹಿಂದೆ ನಿಮ್ಮೆಲ್ಲರ ಸಹಾಯದಿಂದ ಸೀತೆಯನ್ನು ಪುನರಪಿ ಲಂಕಾಪುರದಿಂದ ತಂದವನು ನಾನು. ಆ ಸಮಯ ನಿಮ್ಮಲ್ಲಿ ಒಂದು ಮಾತನ್ನ ಕೇಳಿದ್ದೆ, ಜಾಂಬವಂತರೇ ಹೋರಾಟವನ್ನು ಮಾಡಿ ನಿಮಗೆ ಮನಸ್ಸಿಗೆ ಸಂತೋಷವಾಯ್ತಾ ಎಂಬುದಾಗಿ. ಆವಾಗ ನೀವು ಹೇಳಿದೇನು, ಅವರಿವರೊಡನೆ ಹೋರಾಟ ಮಾಡುವುದೇನು, ಹೋರಾಟ ಮಾಡುವುದಿದ್ದರೆ ನಿನ್ನೊತ್ತೊಂದಿಗೆ ಹೋರಾಟ ಮಾಡಬೇಕು ರಾಮಚಂದ್ರ ಎಂಬುದಾಗಿ ಒಂದು ಮಾತನ್ನು ಹೇಳಿದೆ. ನನ್ನ ಮಾತಿನ ತಾತ್ಪರ್ಯವನ್ನು ಒಂದೊಮ್ಮೆಗೆ ಅರ್ಥ ಮಾಡಿಕೊಂಡವರು ನೀವು. ಆದ್ದರಿಂದ ಭಕ್ತರ ಮನದಾಸೆಯನ್ನು ಈಡೇರಿಸಿಕೊಳ್ಳಬೇಕಾದ್ದು ನಮ್ಮ ಕರ್ತವ್ಯವಲ್ಲವೇ? ಆಮೇಲೆ ರಾಮ ನಿರ್ಯಾಣದ ಸಮಯದಲ್ಲಿ ನಿಮ್ಮ ಮನದಾಸೆ ಏನು ಎಂಬುದು ಕೇಳಿದಾಗ ನೀವೊಂದು ಮಾತನ್ನು ಹೇಳಿದ್ದೀರಿ, ನಿನ್ನನ್ನು ಕಾಣುವಂತ ಬಗೆಗೆ ರಾಮ ಎಂಬುದು ಕೇಳಿದಾಗ ನಾವು ವಚನವನ್ನು ಕೆಲವು ಮಂದಿಗಳು ಮಾತ್ರ ಹೌದು ಮುಂದಿನ ಯುಗದಲ್ಲಿ ನಿಮಗೆ ದರ್ಶನವನ್ನು ಕೊಡ್ತೇನೆ ಎಂಬುದಾಗಿ ವಚನವನ್ನು ಇತ್ತವ ನಾನು. ಎಷ್ಟು ಸಮಯದಿಂದ ಕಾದು ಕೂತಿದ್ದೇನೆ ದೇವಾ. ಅದಕ್ಕಾಗಿ ನಿಮ್ಮ ಮನದಾಸೆ ಈಡೇರಿಸುವುದಕ್ಕಾಗಿ ಇಂದು ನಿಮಗೆ ರಾಮನಾಗಿ ನಾನು ಗೋಚರಿಸಿದ್ದೇನೆ. ದೇವರೇ, ನನಗೆ ಅದೆಲ್ಲ ಬೇಸರ. ಮತ್ತೇನು ಆರಾಧ್ಯ ಮೂರ್ತಿ ಎಂದು ಇಷ್ಟರ ತನಕ ನನ್ನ ಈಗೋ ಇದೆ ಅಂದ್ರೆ ಅಂತರಾಳದಲ್ಲಿ ನೀನು ಪೂಜಿಸ್ತಾ ಇದ್ದವ ಜಾಂಬವ ತಿಳಿಯದೆ ನಿಮ್ಮ ಮೇಲೆ ಕೈ ಮಾಡುವಂತ ದೌರ್ಭಾಗ್ಯ ನನ್ನ ಪಾಲಿಗೆ ಒದಗಿ ಬಂತಲ್ಲ ದೇವರೇ. ಬೇಸರ ಮಾಡಬೇಡಿ, ಯಾರೇ ಆಗಲಿ ತನ್ನ ಆತ್ಮ ರಕ್ಷಣೆ ಮಾಡಬೇಕಾದ್ದು ಕರ್ತವ್ಯ. ಹಾಗಾದ್ರೆ ನಾನು ಇಂದು ನಿಮ್ಮ ಗುಹೆಯನ್ನು ಸೇರುವುದಕ್ಕೆ ಕಾರಣವೇನು? ಪ್ರಬಲವಾದ ಕಾರಣ ಇದೆ. ಅಪವಾದ ನನ್ನ ಮೇಲೆ ಬಂದಿದೆ. ದೇವರಾದಂತಹ ನಿಮ್ಮ ಮೇಲೂ ಅಪವಾದವೇ? ಸಮಂತಕ ಮಣಿಯ ಅಪಹರಿಸಿದವನು ಶ್ರೀಕೃಷ್ಣ ಎಂಬುದಾಗಿ ಅಪವಾದವನ್ನು ಹೊತ್ತವನ ನಾನು. ಆದ್ದರಿಂದ ಇದರ ರಹಸ್ಯವನ್ನು ಭೇದಿಸಬೇಕೆಂಬ ಉದ್ದೇಶದಿಂದಲೇ ತುರಗದ ಪದ ಚಿಹ್ನೆನ ಅನುಸೃತ ಮುಂದರಿದುಕೊಂಡು ಬಂದಾಗ ನಿಮ್ಮ ಪಾದ ಚಿಹ್ನೆಯನ್ನು ಗೋಚರಿಸಿತು. ಅದನ್ನು ಅನುಸರಿಸಿಕೊಂಡು ಮುಂದೆ ನಿಮ್ಮ ಗುಹೆಯನ್ನು ಸೇರಿಕೊಂಡೆ. ಒಳ ಪ್ರವೇಶ ಮಾಡಿದಾಗ ಸಮಂತಕ ಮಣಿ ಇಲ್ಲಿರುವುದು ಗೊತ್ತಾಯಿತು. ಹಾಗಾಗಿ ನಾನು ತಂದವರು ಯಾರು ಎಂಬುದನ್ನು ನೋಡ್ಬೇಕೆಂಬ ಉದ್ದೇಶದಿಂದಲೇ ಇಂಥ ಪ್ರಕರಣವನ್ನು ನಾನು ನಿರ್ಮಿಸಿದವ ನಾನಾಗಿದ್ದೇನೆ. ಆ ತೆರೆದ ಹೇಳ್ತಿದ್ದೀನಿ, ನಿಮ್ಮ ವಶದಲ್ಲಿರುವಂತಹ ಆ ಮಣಿಯನ್ನು ನನಗೆ ಕೊಟ್ಟರೆ ಒಳ್ಳಿತು. ನಿನ್ನೊಡನೆ ಮುಳಿದು ನಾ ಗಾಜದವರಾದ
ಲೋಕಕ್ಕೆ ದೇವರಾದಂತ ನೀವು ಕೂಡ ಅಂಜಲೇಬೇಕು, ಹೆದರಲೇಬೇಕು. ಲೋಕಪವಾದ ದೇವರ ಮೇಲೆ ಮಣಿಯನ್ನು ಕದ್ದ ಕಳ್ಳ ಅಂತ ಸರಿ, ಯಾವತ್ತೂ ಅದು ಆ ಪವಾದದಿಂದ ನೀವು ಮುಕ್ತರಾಗಲೇಬೇಕು. ಇದಕ್ಕೆ ಮೂಲ ಕಾರಣವೇ ಶಮಂತಕ ಮಣಿ. ಅದನ್ನು ನಾನು ತಂದು ಇರಿಸಿಕೊಂಡಿದ್ದೇನೆ. ನೀವು ಕೂಡ ಅದನ್ನು ಅರಸುತ್ತಾ ಬಂದವರಿದ್ದೀರಿ. ನಿಮ್ಮ ಲೋಕ ಪವಾದ ದೂರ ಆಗಬೇಕು ಅಂತಾದ್ರೆ ನನ್ನಲ್ಲಿರುವಂತ ಮಳೆ ನಿಮ್ಮ ಕೈಯನ್ನು ಸೇರಲೇಬೇಕು. ದೇವರೇ, ನಿಮ್ಮ ದರ್ಶನ ಭಾಗ್ಯ ನನಗೆ ಆದ ಮೇಲೆ ಇನ್ನು ನನಗೇನು ಜೀವನದಲ್ಲಿ ಬೇಕು ಹೇಳಿ. ಎಲ್ಲವನ್ನೂ ತ್ಯಜಿಸಿದವನು ನಾನಿದ್ದೇನೆ. ಆದರೆ ದೇವರಂತ ನಿಮಗೆ ನನ್ನ ಕೈಯಲ್ಲಿರುವಂತ ಸಮಂತಕ ಮಣಿಯನ್ನು ಒಪ್ಪಿಸುವ ಮುಖೇನ ಏನು ನನಗೊಬ್ಬಳು ಮಗಳಿದ್ದಾಳೆ. ಅವಾಗ ನೋಡಿದ್ದೇನ ಸ್ವಂತ ಮಗಳ ಅವಳು ಸಿಕ್ಕಿದವಳು ಸಾಕು ಮಗಳು. ಅವಳು ಸಾಕು ಮಗಳು ಜಾಂಬವತಿ ಅನ್ನುವಂತ ಹೆಸರು ಆಕೆಗೆ. ಆ ತೊಟ್ಟಿಲಲ್ಲಿ ಇರುವ ಮಗು ಅವ ಪ್ರವೀರ ಅಂತ, ಅವ ಕೂಡ ಸಾಕು ಮಗ ಸಿಕ್ಕಿದವ. ದೇವರೇ, ನನ್ನ ಸಾಕು ಮಗಳಾದಂತ ಜಾಂಬವತಿಯನ್ನು ನಿಮಗೆ ಕೊಟ್ಟು ಮದುವೆ ಮಾಡುವ ಮುಖೇನ ಅನಾಥನಾಗಿ ಬೆಳೆಯಬಾರದು ನನ್ನ ಹುಡುಗ ಅಂದರೆ ಪ್ರವೀರ. ಅವನ ಪೂರ್ಣ ಜವಾಬ್ದಾರಿಯನ್ನು ಒಪ್ಪಿಸ್ತೇನೆ, ಸ್ವೀಕರಿಸಿ. ಶಮಂತಕ ಮಣಿಯನ್ನು ಹುಡುಕಾಡಿಕೊಂಡು ಬಂದಂತ ನನಗೆ ಶಮಂತಕ ಮಣಿಯೊಂದಿದ್ದಿಗೆ ಕನ್ಯಾಮಣಿಯನ್ನು ಕೊಡಬೇಕೆಂಬ ತೀರ್ಮಾನಿಸಿದಂತ ಆಗುವಾಗ ಕನ್ಯಾಮಣಿಯನ್ನು ಸ್ವೀಕರಿಸುವುದಕ್ಕೆ ಈ ರೂಪ ಆಗುವುದಿಲ್ಲ. ಶ್ರೀರಾಮ ಏಕಪತ್ನಿ ವ್ರತಸ್ಥ, ಆದ್ದರಿಂದ ಕೃಷ್ಣನಾಗಿ ಮಗಳೇ ಜಾಂಬವತಿ, ಬಾ ಮಗಳೇ. ಆಗ ಬಹಳಷ್ಟು ಹೆದರಿಕೊಂಡದ್ದು ಇವನನ್ನು ನೋಡಿ. ಹೌದೇ, ನೀವು ಮಾತನಾಡ್ತಾ ಸಮಯ ಕಳೆದ. ನಮ್ಮ ದೇವರು ಹಾಗೆ ಬಂದದ್ದು ಹೇಳದೆ ಕೇಳದೆ ಅಲ್ಲ, ಪರೀಕ್ಷೆ ಮಾಡುವುದಕ್ಕೆ ಬೇಕಾಗಿ ಬಂದ. ಹೌದೇ, ಮುಂದಕ್ಕೆ ಇಷ್ಟರ ತನಕ ಸಾಕಿ ಸಲಹಿಕೊಂಡು ಬಂದವನು ನಾನು. ಇನ್ನು ಮುಂದಕ್ಕೆ ಎಲ್ಲ ಭಾರವನ್ನು ದೇವರ ಮೇಲೆ ಹಾಕಿದ್ದೇನೆ. ಅಂದ್ರೆ ಮದುವೆ ಮಾಡಿ ಅವರಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ದೇವರೇ, ಸ್ವೀಕರಿಸಿ. ನಿಮ್ಮ ಮಗಳನ್ನು ಸ್ವೀಕರಿಸುವುದು ಮಾತ್ರವಲ್ಲ, ನೀವೆಂದ ಮಾತಿನಂತೆ ಆ ಮಗು ಪ್ರವೀರನನ್ನು ನನ್ನ ತಮ್ಮನ ಹಾಗೆ ನಾನು ಸಲಹುತ್ತೇನೆ. ಈ ಮಣಿಯ ಜೊತೆಯಲ್ಲಿ ಶಮಂತಕ ಮಣಿ ಆದಿ ನಾನು ಗುಹೆಯನ್ನು ಸೇರಿಕೊಳ್ತೇನೆ. ಜಾಂಬವತಿ, ಇಂತಹ ಅಪವಾದ ಬರುವುದಕ್ಕೆ ಪ್ರಬಲವಾದ ಕಾರಣವಿದೆ. ಚೌತಿಯ ದಿನದಂದು ಚಂದ್ರನನ್ನು ನಾನು ನೋಡಿದ ಕಾರಣ ಈ ಕಳ್ಳ ಎಂಬ ಅಪವಾದ ನನಗೆ ಬಂತು. ಅದನ್ನು ಹೋಗಲಾಡಿಸುವುದಕ್ಕಾಗಿ ಸಮಂತಕ ಮಣಿಯ ನೆವರನ್ನು ಇರಿಸಿಕೊಂಡು ಜಾಂಬವಂತರಿಗೆ ಕೊಟ್ಟಂತಹ ಮಾತನ್ನು ಉಳಿಸುವುದಕ್ಕಾಗಿ ಇಂದು ನಿಮ್ಮ ಗುಹೆಯನ್ನು ಸೇರಬೇಕಾಯಿತು. ನಿಜ. ಈ ಮಣಿಯೊಂದಿಗೆ ಕನ್ಯಾಮಣಿ ಅಂತ ನಿನ್ನನ್ನು ನನಗೆ ಮದುವೆ ಮಾಡಿ ಕೊಟ್ಟಿದ್ದಾರೆ. ಸಂತೋಷ ನಮ್ಮ ದ್ವಾರಿಕೆಯನ್ನು ಸೇರಬೇಕಾದ ಕರ್ತವ್ಯ. ಈ ಕಷ್ಟವೆಂಬುದು ಅಪವಾದ ಎಂಬುದು ಈ ಕೃಷ್ಣನಿಗೆ ಮಾತ್ರವಲ್ಲ, ಸಾಮಾನ್ಯ ಮಾನವರಿಗೂ ಇದ್ದದಿ. ಆಲೋಚನೆ ಮಾಡು. ನಮ್ಮವರ ಅಂತ ಪಾಂಡವರ ಕಷ್ಟದಲ್ಲಿರುತ್ತಿದ್ದ ಸಮಯದಲ್ಲಿ ಊರಿನ ಒಳಿತಿಗಾಗಿ ಬಕಾಸುರನ ಸಂಹಾರ ಮಾಡಿದ್ರು. ವಿರಾಟ ನಗರದಲ್ಲಿ ಇರುವಂತಹ ಸಮಯದಲ್ಲಿ ದುಷ್ಟನ ಅಂತ ಕೀಚಕನ ವಾದಿಯಾಯಿತು. ಇದ್ದು ಲೋಕ ಕಲ್ಯಾಣಕ್ಕಾಗಿ ಶ್ರಮಿಸಿರುವಂತಹ ನಾನು ಜಾಂಬಾವಂತರಿಗೆ ದರ್ಶನ ಕೊಡುವುದರೊಂದಿಗೆ ಜಾಂಬಾವತಿಯ ಕಲ್ಯಾಣವನ್ನು ಆದೆ. ಇಂತಹ ಕಥೆಯು ಮುಂದೆ ಲೋಕದ ಪುಣ್ಯ ಕಥೆಯಾಗಿ ಉಳಿಯಬೇಕು. ಇಂತಹ ಪುಣ್ಯವಾದಂತಹ ಕಥೆಯನ್ನು ಯಾರು ಕೇಳ್ತಾರೆ, ಯಾರು ನೋಡ್ತಾರೆ, ಯಾರು ಆಡುವುದಕ್ಕೆ ಅವಕಾಶ ಮಾಡಿಕೊಡ್ತಾರೆಯೋ ಎಲ್ಲರಿಗೂ ನಾವು ಆರಾಧಿಸಿಕೊಂಡು ಬರುತ್ತಿರುವಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಆಯುರಾರೋಗ್ಯ ಭಾಗ್ಯವನ್ನು ಕರುಣಿಸಲಿ ಎಂಬುದಾಗಿ ಬೇಡಿಕೊಳ್ಳುತ್ತಾ ಕಥೆಯ ಮಂಗಳಕ್ಕೆ ಸಭ್ಯರಲ್ಲಿ ಅನುಮತಿಯನ್ನು ಬೇಡಿಕೊಳ್ಳೋಣ. ಭದ್ರಂ ಶುಭಂ ಮಂಗಳಂ.